ಅಂಬುರುಗದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ಳ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪುಡಮಡುತ್ತ ವರ್ಣಿಪೆ ನೀ ಕಥಾಮೃತವ ಅಂಬಿಕೆಯ ನೊಡಗುಂಡು ಭಕ್ತ ಕುಟುಂಬಿ ಎನಿಸಿ ಅಂಬಿಕೆಯ ನೊಡಗುಂಡು ಭಕ್ತ ಕುಟುಂಬಿ ಎನಿಸಿ ನಮಗೆ ಇರುವುದಕ್ಕೆ ಕ್ಷೇತ್ರವನ್ನು, ಕರೆಯುವುದಕ್ಕೆ ಹೆಸರನ್ನು, ಮಾಡುವುದಕ್ಕೆ ಉದ್ಯೋಗವನ್ನು ಇತ್ತಂತಹ ಶುಭಗಳಿಗೆ ಲಯಾಧಿಕಾರಿಯಾಗಿ ನೀನು ರಜತಗಿರಿಯಲ್ಲಿರುವ ಮಗನೇ ಅನ್ನುವ ಹಾಗೆ ನನಗೆ ನಿರ್ದೇಶನವನ್ನಿತ್ತು. ಹಾಗೆಂದು ಹೆಚ್ಚಿನದ್ದಾದ ಹೊಣೆಗಾರಿಕೆಯನ್ನು ಹೊತ್ತವ ನಾನು ಲಯಾಧಿಕಾರಿ. ಲಯ ಅಂದ್ರೆ ಏನು? ಇದ್ದದ್ದನ್ನು ಇಲ್ಲದಂತೆ ಮಾಡುವುದಲ್ಲ, ಮಿತಿ ಮೀರಿದಾಗ ಅದಕ್ಕೊಂದು ನಿಯಂತ್ರಣವನ್ನು ಹೇರುವುದೇ ಲಯ. ಯಾವುದು ಅಧರ್ಮವು ಮಿತಿ ಮೀರಿದಾಗ ಅದಕ್ಕೊಂದು ಲಯವನ್ನು ಹೊಂದಿಸುವವ ನಾನು. ಆದ್ದರಿಂದ ಲಯಾಧಿಕಾರಿ. ಸಾಧು ಸಜ್ಜನರಾದಂತಹ ದೇವತೆಗಳನ್ನು ಕಾಯುವುದಕ್ಕಾಗಿ, ದುಷ್ಟರಾದಂತಹ ದಾನವರನ್ನು ಮರ್ದಿಸುವುದಕ್ಕಾಗಿ ಹಲವಾರು ರೀತಿಯಲ್ಲಿ ಶ್ರಮಿಸಬೇಕಾದಂತಹ ಪ್ರಮೇಯ ನಮಗಿದೆ. ಸದ್ಯದ ಸ್ಥಿತಿಯಲ್ಲಂತೂ ಕೈಲಾಸ ಲೋಕದಲ್ಲಿ ನಮ್ಮವರಾದಂತಹ ಭಕ್ತ ಕುಟುಂಬವನ್ನು ಸೇರಿಕೊಂಡು ವಿಶಾಲವಾಗಿ ಸೇರಿದಂತಹ ಭಕ್ತ ಸಮೂಹ, ಇದರ ಜೊತೆಯಲ್ಲಿ ನಮ್ಮ ಮಕ್ಕಳು ಭೃಂಗಿ, ಭೃಕುಟಿ, ಸುಬ್ರಹ್ಮಣ್ಯನೋ, ಗಣಪತಿಯೋ ಇವರೆಲ್ಲರನ್ನು ಸೇರಿಕೊಂಡು ವಾಹನ ಸಮೇತನಾಗಿ ಓಲಗವನ್ನು ಕೊಟ್ಟವ ನಾನು. ಕೆಲವೊಂದು ಬಾರಿ ನಿನ್ನ ಮನಸ್ಸಿಗೆ ಬೇಸರವಾದಾಗ ಜಗತ್ತಿನಲ್ಲಿರುವಂತಹ ನನ್ನದಾದಂತಹ ಭಕ್ತರ ಕಥೆಯನ್ನೆಲ್ಲ ಹೇಳಿ ನಿನ್ನ ಮನಸ್ಸಿಗೆ ಬಂದಂತಹ ಜಾಡ್ಯವನ್ನೋ ಬೇಸರವನ್ನೋ ದೂರೀಕರಿಸುತ್ತಾ ಇದ್ದವ ನಾನು. ಹಾಗೆಯೇ ರಜತಾದ್ರಿಯ ತಪ್ಪಲಲ್ಲಿ ತಿರುಗುತ್ತಾ 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 ಬಂದು ಒಂದೆಡೆಯಲ್ಲಿ ನೋಡಿದೆ ಅಂತಾದ್ರೆ ವಿಶೇಷತೆಯೊಂದನ್ನು ಕಂಡೆ. ಸದಾ ಲವಲವಿಕೆಯಿಂದ ಪುಟಿದೇಳುತ್ತಿದ್ದಂತಹ ನಮ್ಮವನಾದಂತಹ ಗಣೇಶ ಲಾನವದನಾಗಿ ಯಾವುದೇ ರೀತಿಯ ಉಲ್ಲಾಸವಿಲ್ಲದೆ ಮೂಲೆ ಗುಂಪಾಗಿ ಕುಳಿತಿದ್ದಾನೆ. ಯಾವತ್ತೂ ಹೀಗಿರುವವನಲ್ಲ, ಉತ್ಸಾಹದ ಚಿಲುಮೆಯಂತಿರುವವ, ಸದಾ ನಮ್ಮನ್ನು ನಗಿಸುತ್ತಾ ಇರುವವ. ಇಂದು ಅವನ ಮುಖದಲ್ಲಿ ನಗು ಅಡಗಿ ಹೋಗಿದೆ. ಏನಾಗಿರಬಹುದು? ಕಂದ, ಗಣೇಶ,
ಏನು ಮಗ ನನ್ನೇ ಕರೆದ್ರ ಜೊತೆಯಾಗಿ ನೀನು ಸದಾ ಹಸನ್ಮುಖಿಯಾಗಿರಬೇಕಾದವ ಇಂದು ದುಃಖದಿಂದ ನೀನೇ ಏಕಾಂಗಿಯಾಗಿ ಕುಳಿತು ಚಿಂತಿಸುತ್ತಾ ಇದ್ದಿ. ನೀವು ಅಮ್ಮನಲ್ಲಿ ಮಾತಾಡ್ತಾ ಇರುವಾಗ ನನ್ನನ್ನು ಮರೆತೇ ಬಿಟ್ರು ಅಂತ ನಾನು ಭಾವಿಸಿಕೊಂಡೆ. ಎಲ್ಲಾದರೂ ಉಂಟೆ ಮಗು, ಆಹಾ, ನಿನ್ನ ನೆನಪು ಸದಾ ಇರ್ತದೆ. ಆದರೆ ನೀನು ಜೊತೆಯಲ್ಲೇ ಇರುವಾಗ ಬೇರೆ ನೆನಪಿಸಿಕೊಳ್ಳಬೇಕಾದ ಪ್ರಮೇಯ ಇರುವುದಿಲ್ಲ. ಇಲ್ಲವೇ ಇಲ್ಲ. ಏನು ಮಗು ನಿನ್ನ ದುಃಖ? ಅದು ಈಗ ನಿಮಗೇ ಪೂಜೆ ಮಾಡುವುದಾದ್ರು ಮೊದಲು ನನಗೆ ಪೂಜೆ ಮಾಡದೇ ಇದ್ರೆ ನಿಮ್ಮ ಪೂಜೆಯು ಪೂರ್ಣ ಆಗುವುದಿಲ್ಲ ಅಂತ ಖಂಡಿತ ಇಲ್ಲ. ವಿಘ್ನ ನಿವಾರಕ ನಾನು, ವಿಘ್ನ ಕಾರಕನೂ ಹೌದು. ಹೌದು. ಯೋಚನೆ ಮಾಡಿ ಅಪ್ಪ, ಈಗ ನಿಮಗೆ ಎಲ್ಲಿಯಾದ್ರೂ ಬೇಸರ ಆಯಿತು ಅಂತಾದ್ರೆ ನೀವು ನಿಮ್ಮ ಭಾವನನ್ನು ನೋಡ್ಲಿಕ್ಕೆ ಹೋಗುವುದಿಲ್ವಾ? ಹೋಗ್ತೇನೆ. ಶ್ರೀಕಾಂತನನ್ನು ಮಾತಾಡ್ಲಿಕ್ಕೆ. ಈಗ ನಿಮಗಾದ್ರೂ ಅಂತಹ ಒಂದು ವ್ಯವಸ್ಥೆ ಉಂಟು. ಈಗ ನಮ್ಮ ಮನಸ್ಸಿಗೆ ನೋವಾದಾಗ ಬೇಡ, ನೀವು ಸಂತೋಷವಾದಾಗಲೂ ಕುಣಿಯುವುದೇ, ಕೋಪ ಬಂದ್ರೂ ಕುಣಿಯುವುದೇ. ನಮಗೆ ಹೆಚ್ಚು ಕುಣಿಲಿಕ್ಕೆ ಆಗ್ತದಾ? ನಾವು ಹೇಗೆ ಕುಣಿಯುವುದು? ಈ ಭಾರವನ್ನು ಹೊತ್ತು ಕುಣಿಲಿಕ್ಕೆ ಸಾಧ್ಯ? ಹೌದು. ಹೆಚ್ಚು ಕಡಿಮೆ ನಾವೇನೇ ಇದ್ರು ನಿಮ್ಮನ್ನು ನುತಿಸುವುದಷ್ಟೇ ಆಗ್ಲಿ. ಆದ್ರೆ ನಿಮ್ಮನ್ನು ನುತಿಸಿ ನಿಮ್ಮನ್ನು ನೀವು ಕುಣಿಯುವುದನ್ನು ಕಂಡು ಅದಕ್ಕಿಂತ ಹೆಚ್ಚಿನದ್ದಾದ ಏನಾದ್ರೂ ಒಂದು ಆಟವನ್ನು ಆಡಿದ್ರೆ ಹೇಗೆ ಅಂತ ನಾನು ಆಲೋಚಿಸುತ್ತಾ ಇರುವುದು. ಆಟವ? ಹೌದು. ಯಾವ ಆಟವಪ್ಪ? ಕೈಲಾಸದ ಆಟ ಅಂತಲ್ಲ, ಈ ಮೇಳವನ್ನೇ ಬಿಟ್ಟು ಹೊರಟ್ರೆ ಹೇಗೆ? ಅಯ್ಯೋ, ಈ ಮೇಳಕ್ಕೆ ಬರಬೇಕು ಅಂತ ಹಪಹಪಿಸುತ್ತಾ ಎಷ್ಟೋ ಮಂದಿ ಇರುವಾಗ ನಿನಗೊಂದು ಅವಕಾಶ ಸಿಕ್ಕಿದೆ ಎಂಬಲ್ಲಿ ನೀನು ಅಭಿಮಾನವನ್ನು ಪಟ್ಟುಕೊಳ್ಳಬೇಡುವ ಮಗನೇ. ಈಗ ಮೇಳವನ್ನು ಬಿಟ್ಟು ಹೊರಡುವುದು ಅಂತ ಹೇಳಿದ್ರೆ ಈ ಮೇಳ ಬಿಟ್ಟು ಹೋದ್ರೆ ಬೇರೆ ಯಾವ ಮೇಳದಲ್ಲಾದ್ರೂ ಇರುವುದಕ್ಕೆ ಸಾಧ್ಯವೋ? ಈಗ ಅದರ ಅರ್ಥ ಹಾಗೆ ಬರ್ತದಪ್ಪ. ಮತ್ತೆ ಈ ಮೇಳ ಬಿಟ್ಟು ಇನ್ನೊಂದು ಮೇಳ ಅಂತಲ್ಲ, ಈ ಮೇಳದಿಂದ ಇನ್ನೊಂದು ಚಿಕ್ಕ ಮೇಳ ಮಾಡಿಕೊಂಡು ಹೋದ್ರೆ ಹೇಗೆ? ಚಿಕ್ಕ ಮೇಳ ಆದೈತು ಮಗು, ಅದಕ್ಕೆ ತುಂಬಾ ಜನ ಬೇಡ ಅಲ್ಲ, ಆದ್ರಿಂದ ಚಿಕ್ಕ ಮೇಳ ಒಳ್ಳೇದು. ಅಂದ್ರೆ ಸಮಸ್ಯೆ ಕಡಿಮೆ ಅಲ್ವಾ? ಅದಕ್ಕಾಗಿ ನಾವು ಹೋಗುವ ಚಿಕ್ಕ ಮೇಳದಲ್ಲಿ ನೀವಂತೂ ಬರ್ಲಿಕ್ಕಿಲ್ಲ, ಅಮ್ಮನೂ ಸೇರಿಕೊಳ್ಳಿಕ್ಕಿಲ್ಲ. ನಮ್ಮನ್ನು ಬಿಟ್ಟು ಚಿಕ್ಕ ಮೇಳ ಮಾಡ್ತೀಯ ಮಗು? ಬಂದು ಆ ಮೇಳ ನಡೀಲಿಕ್ಕಿಲ್ಲ. ಬಹುಶಃ ಹೀಗೆ ನಿಮ್ಮದಾದ ಚಿಕ್ಕ ಮೇಳದಲ್ಲಿ ನಮಗೂ ಪಾಲು ಕೊಡಬೇಕಾದೀತು ಅನ್ನುವಂತ ಭಯ. ಹಾಗಲ್ಲಪ್ಪ. ಮತ್ತೆ ನನ್ನ ಜೊತೆಯಾಗೇ ಇದ್ದವರು ನನ್ನ ಅಣ್ಣ ತಮ್ಮಂದಿರು, ಸುಬ್ರಹ್ಮಣ್ಯ ಇರಬಹುದು, ವೀರಭದ್ರ ಇರಬಹುದು, ನಂದಿಯೋ ಭೃಂಗಿಯೋ ಭೃಕುಟಿಯೋ, ಇವರೆಲ್ಲವರೂ ಇರುವಾಗ ಅವರನ್ನು ನನ್ನ ಜೊತೆಯಲ್ಲಿ ಸೇರಿಸಿಕೊಂಡು ನನ್ನ ಒಂದು ಮುಂದಾಳುತ್ವದಲ್ಲಿ ಆ ಮಾನಸ ಸರೋವರದ ತಟಾಕದಲ್ಲಿ ಒಂದಷ್ಟು ಹೊತ್ತು ಆಟವನ್ನಾಡಿ ಬರಬೇಕು ಅನ್ನೋ ಮನಸ್ಸು ನನಗಾಗುತ್ತಾ ಇದೆ. ಹಾಗೆ ನಿನ್ನದಾದಂತಹ ಮಾನಸಿಕವಾದಂತಹ ನೆಮ್ಮದಿಗಾಗಿ ತಿರುಗಾಡಿಕೊಂಡು ಚಿಕ್ಕ ಕೂಟವನ್ನು ಕಟ್ಟಿಕೊಂಡು ಹೋಗ್ತೇನೆ. ಹೌದಪ್ಪ. ಅವರವರ ಸ್ವಾತಂತ್ರ್ಯದ ಮೇಲೆ ಒತ್ತಡವನ್ನು ಹೇರುವುದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಇಲ್ಲಿದ್ದವರೆಲ್ಲರೂ ಸ್ವತಂತ್ರರು, ಎಲ್ಲೂ ಹೋಗಬಹುದು, ಎಲ್ಲೂ ತಿರುಗಬಹುದು, ಹೇಗೂ ಬರಬಹುದು. ಅವರವರ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿದ್ರೆ ಆಯ್ತು, ಅಷ್ಟೇ ಇರುವುದು. ಆದ್ದರಿಂದ ನೀನೇ ಹೋಗ್ತಿಂತಾದ್ರೆ ನಿನ್ನ ಜೊತೆಯಲ್ಲಿ ಯಾರೆಲ್ಲ ಬೇಕು ಅವರನ್ನು ಕಳುಹಿಸಿಕೊಡ್ತೀನಿ. ಇವರನ್ನೆಲ್ಲ ನೀವು ಕಳುಹಿಕೊಟ್ರಿ ಅಂತಾದ್ರೆ ಶೀಘ್ರವಾಗಿ ಹೋಗಿ ಮನಸ್ಸಿಗೆ ಸಂತೋಷವಾಗುವಷ್ಟು ಕುಣಿದು ಕುಪ್ಪಳಿಸಿ ಹೊಸ ಹೊಸ ಆಟಗಳನ್ನಾಡಿ ಮರಳಿ ಇಲ್ಲೇ ಬಂದು ಸೇರಿಕೊಳ್ಬೇಕು ಅಂತ ಇದ್ದೇನೆ. ಆದೀತು ಮಗು, ಇಲ್ಲೇ ಇರಬೇಕು ಅಂತ ನಾವೇನು ಒತ್ತಾಯಿಸುವವರಲ್ಲ. ನಿನ್ನ ಮನಸ್ಸಿಗೆ ಎಲ್ಲಿ ನೆಮ್ಮದಿ ಆಗ್ತದೋ ಅಲ್ಲೆಲ್ಲ ತಿರುಗಾಡಿಕೊಂಡು ಬಾ, ಅವರನ್ನು ಕರ್ಕೊಂಡು ಹೋಗು. ಇವ್ರು ಬರ್ತಾರಲ್ಲ, ನೀವು ಬರ್ತೀರಲ್ವಾ? ಅಪ್ಪ, ಜೊತೆಯಾಗಿ ಹೋಗು. ಆಟ ಆಡುವುದಕ್ಕೆ ಹೋಗುವುದಕ್ಕೆ ತೊಂದರೆ ಇಲ್ಲ. ಈಗ ನಿಮಗೆ ವಾಹನದ ವ್ಯವಸ್ಥೆ? ಸದ್ಯಕ್ಕೆ ನಾನೆಲ್ಲೂ ಹೋಗುವುದಿಲ್ಲ ಅಪ್ಪ. ಇವತ್ತು ನಾನು ನಿಮ್ಮ ವಾಹನ, ನನ್ನ ವಾಹನವನ್ನು ಕೊಂಡು ಹೋಗಿ, ಆದ್ರೆ ಉಪಯೋಗಿಸಬೇಡಿ. ಅದೇನಪ್ಪ? ನಾನೇ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನನ್ನ ವಾಹನವನ್ನು ಉಪಯೋಗಿಸುವುದು ಮಗು. ಇಲ್ಲದೆ ಆದ್ದರಿಂದ ನನ್ನ ವಾಹನ ಇನ್ನೊಬ್ಬರಿಗೆ ಏರುವುದಕ್ಕಲ್ಲ, ಅದು ಧರ್ಮದ ದ್ಯೋತಕವಾದದ್ದು. ಆದ್ದರಿಂದ ಅದು ನನಗೇ ಮೀಸಲು. ಆದರೆ ಜೊತೆಯಲ್ಲಿ ಸ್ಮಶಾನವಾಸಿಯಾದ ತಾವು ನಡೆದು ಸಾಗಬಲ್ಲಿರಿ, ಖಂಡಿತ ಧರ್ಮ ಸ್ವರೂಪವಾದ ಧೇನುವನ್ನು ಏರಬಲ್ಲಿರಿ. ಆಗಿರುವಾಗ ನಿಮ್ಮನ್ನೆಲ್ಲ ನಾವು ಹೇಳಲಿಕ್ಕುಂಟಪ್ಪ. ಆದ್ದರಿಂದ ಜೊತೆಯಲ್ಲಿ ಕರ್ಕೊಂಡು ಹೋಗು. ಅಮ್ಮ, ನಾವು ಹೋಗಿ ಬರ್ತೇವೆ. ಕಂದ, ನಿನಗೆ ಮೊದಲೇ ಹಸಿವೆ ಜಾಸ್ತಿ. ಹೌದಮ್ಮ. ಹೋಗುವಾಗ ಬೇಕಾದದ್ದೆಲ್ಲ ಇಲ್ಲಿಂದಲೇ ಪಡೆದುಕೊಂಡು ಹೋಗು. ಸ್ವಲ್ಪ ಕಟ್ಟಿಕೊಂಡು ಹೋಗು ಮಗು, ಅಲ್ಲಲ್ಲಿ ಹಸಿವಾದಾಗ ತಿನ್ನಬಹುದು. ಸರಿಯಪ್ಪ, ನೀವು ಹೇಳಿದ್ರೆ ಕೇಳ್ತೇನೆ ನಾನು. ಅಲ್ಲಿ ಹೋಗಿ ಅದು ಇಲ್ಲ ಇದು ಇಲ್ಲ ಅಂತ ಯಾವುದೇ ಮಾತನ್ನ ಹೇಳುವುದಕ್ಕಿಲ್ಲ. ಆದ್ದರಿಂದ ಎಲ್ಲವನ್ನ ತಕೊಂಡು ಹೋಗು. ಇನ್ನು ಹೋದವ
ಆದಷ್ಟು ಬೇಗ ಬರ್ಬೇಕು. ಬಂದಾಗ ಮತ್ತೆ ಬೇರೆ ಸಿದ್ಧತೆ ಆಗುತ್ತದಲ್ಲ. ಅಯ್ಯೋ ಉಳಿದದ್ದೆಲ್ಲ ನಿನಗೆ ಮಗು. ಉಳಿದದ್ದೆಂತದ್ದು? ಉಳಿದದಂದ್ರೆ ನಮಗೆ ಉಪಯೋಗಿಸಿ ಉಳಿದದ್ದು ತುಂಬಾ ಇರ್ತದಲ್ಲ. ನನಗೆ ಮೊದಲು ಕೊಟ್ಟು ನೀವು ತಿನ್ನಬೇಕು. ಆಗ್ಲಿ ಮಗು, ಅಮ್ಮ. ನಿನಗೆಲ್ಲ ಸಿದ್ಧಪಡಿಸ್ತೀವಿ. ಅಮ್ಮ ನನಗೆ ತೊಂದರೆ ಇಲ್ಲ, ನಾನು ಹೋಗುವಲ್ಲರಿಗೆ ತೊಂದರೆ ಇಲ್ಲ, ಎಲ್ಲಿ ಮಧ್ಯದಲ್ಲಿ ನಿಲ್ಲುವುದಿಲ್ಲ. ಆದ್ದರಿಂದ ವಾಹನ ಒಂದು ತಲುಪಬೇಕಾದ ಸ್ಥಳವನ್ನು ತಲುಪ್ತದೆ. ಹೋಗಿ ಬರ್ತೇವಪ್ಪ. ಹೋಗಿ ಬಾ. ಹೋಗಿ ಬರ್ತೇವೆ. ಹೋಗಿ ಬರ್ತೇವೆ. ಸಾಗೋಣ. ಒಂದು ದಿನದಲ್ಲಿ ಬಾಲಗಜ ಮುಖ ಒಂದು ದಿನದಲ್ಲಿ ಬಾಲಗಜ ಮುಖ ಮುಂದುಗೂಡುತ್ತ ಗಣರ ತಾಮುದದಿಂದ ಕೈಲಾಸದಲ್ಲಿ ನಡಿತರಿ ಚಂದದಿಂದ ತಾಮುದದಿಂದ ಕೈಲಾಸದಲ್ಲಿ ನಡಿತರಿ ಚಂದದಿಂದ ಒಂದು ದಿನದಲ್ಲಿ ಬಾಲಗಜ ಮುಖ ಒಂದು ಗೂಡುತ್ತ ಗಣರ ನಂದಿ, ಗಣಪ ಭೃಂಗಿ, ಗಣಪ ಹಾಗೆ ಭೃಕುಟಿಯ ಮೊದಲಾದವರೆಲ್ಲರೂ ಕೂಡ ಹಾ, ನಾನು ಆಟಕ್ಕೆ ಹೋಗಬೇಕು ಅಂತ ಹೇಳಿದಾಗ ಬೇರೊಂದು ಬರು ಮಾತುಗಳನ್ನಾಡದೆ ತಮಗೂ ಆಟ ಆಡಬೇಕು ಅನ್ನೋ ಮನೋಭಾವದಿಂದ ಜೊತೆಯಾಗಿ ಸಾಗಿ ಬಂದವರು. ನಿಜ. ಹಾಗೆಂದು ಹಾ, ಎಷ್ಟು ಶೀಘ್ರವಾಗಿ ತಲುಪುವುದಕ್ಕೆ ಸಾಧ್ಯವಾಯಿತು ನೋಡು. ಬೆಳ್ಳಿ ಬೆಟ್ಟವದು, ಶಾಂತಿಯ ನಿಲಯವದು, ಅಂತ ನಿವಾಸದಿಂದ ಮೇಲೆ ಕುಳಿತದ್ದೊಂದು ಗೊತ್ತುಂಟು. ಜಾರುತ್ತಾ ಬಂದು ನಿಂತದ್ದು ಈ ತಟಾಕದಲ್ಲಿ. ಹೌದಪ್ಪ. ಇದ್ಲಿ ಬಂದು ನೋಡುವಾಗ ಎಂದಿನ ಆಗಿರುವ ಆಟ ಇಂದಾಗ ಕೂಡದು, ಬಗೆ ಬಗೆಯ ಆಟಗಳನ್ನು ಆಡಬೇಕು. ವಿಶೇಷವಾಗಿರ್ಬೇಕು. ಹೌದು, ದೇವತೆಗಳೆನಿಸಿಕೊಂಡಂತಹ ನಾವುಗಳು ಮನುಜ ಪ್ರಪಂಚಕ್ಕೆ ಬೇಕಾದ ಅನುಗ್ರಹವನ್ನು ಒದಗಿಸಿಕೊಡುವುದಕ್ಕೆ ಇರುವವರು. ನಾವಾಡುವ ಯಾವುದೇ ಕೆಲಸವೇ ಆದ್ರೂ ಅದರಲ್ಲಿ ಪರೋಕ್ಷವಾಗಿ ಒಂದು ಒಳ್ಳೆಯತನ ಇರಬೇಕಾಗ್ತದೆ. ಅದು ಲೋಕಕ್ಕೆ ಒಳ್ಳೆಯದನ್ನು ಕೊಡುವುದಕ್ಕೋ ತತ್ವವನ್ನು ಸತ್ವವನ್ನು ಕೊಡುವುದಕ್ಕೆ ಪೂರಕವಾಗಿರಬೇಕು. ಆ ಕಾರಣದಿಂದ ಆಟಗಳನ್ನು ಮನಸ್ಸಿನಲ್ಲೇ ಗ್ರಹಿಸುತ್ತಾ ಬಂದವರು. ಹಾಗೆ ಬಂದು 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 ನೋಡುವಾಗ ಏನದು ಕಂಡಿರಿ ಭಸ್ಮರಾಶಿಯ ನಿಧನಿಯು ಕಂಡಿರಿ ಕಂಡಿರೆ ಭಸ್ಮರಾಶಿಯನು ಮುದಗುಂಡೆ ನಾನೀಚಿಸುತ್ತದನು ಎಲ್ಲ ಪಾಂಡಿತ್ಯವನ್ನು ತೋರದಿರೆನು ಪಿತರುಂಡ ಮಲನ ಕೃಪೆಗಿಂದೆನುತ ವಕ್ರತುಂಡನು ಮನದೊಳನಂತತಿ ನಲಿಯುತ್ತ ನೀವು
ನೋಡಿದಂತೆ ಏನು ಅಬ್ಬಬ್ಬಾ ಏನಾಯ್ತು ಪರಮಾಶ್ಚರ್ಯ. ಏನಾಯ್ತು ಆ ಕಡೆ ನಿನಗೆ ಏನು ಕಾಣ್ತಾ ಇದೆ ಅಂತ ಗೊತ್ತಾಯ್ತಾ? ಏನದು? ಒಳ್ಳೆ ಕಾಣಿಸ್ತಾ ಉಂಟು. ಏನು? ಅದು ಮಣ್ಣು ಗುಡ್ಡೆ ಅಲ್ವಾ ಅದು? ನಿನ್ನ ತಲೆಗುಡ್ಡೆ. ಎಂಥದ್ದದು? ಮಣ್ಣಿನ ಹಾಗೆ ಕಾಣ್ತದ? ಹೌದು. ದೃಷ್ಟಿಯನ್ನು ಸರಿಯಾಗಿ ಹಾಯಿಸಿ ನೋಡಬೇಕಾ? ಅದು ಮಣ್ಣಿನ ಗುಡ್ಡೆಯಾಗಿ ಉಂಟಾ? ಮತ್ತೆ ನಿನಗೆ ಆಗ್ಲಿಕ್ಕಿಲ್ಲ. ಹಾ. ಅಯ್ಯ, ನೀನಾದ್ರೂ ಅದನ್ನು ಗಮನಿಸಿ ನೋಡಂತೆ. ಏನದು? ಅದು ಕಲ್ಲು ಗುಡ್ಡೆ ಅಂತ ಕಾಣ್ತದೆ. ನೀನು ಹತ್ತಿರ ಇದ್ದೀಯ ಅದಕ್ಕೆ? ಕಲ್ಲು ಗುಡ್ಡೆ ಅಲ್ವಾ? ಕಲ್ಲಿನಲ್ಲಿ ತಲೆಗೆ ಹೊಡಿಬೇಕು. ಎಂತದ್ದು ಕಲ್ಲು ಗುಡ್ಡೆ? ಕಲ್ಲು ಗುಡ್ಡೆಯೂ ಅಲ್ಲ, ಮಣ್ಣು ಗುಡ್ಡೆಯೂ ಅಲ್ಲ. ಮತ್ತೆ ಬದಲಾಗಿ ಹಾ. ಭಸ್ಮದ ರಾಶಿ. ಭಸ್ಮದ ರಾಶಿ. ಹೌದಪ್ಪ, ಹೌದಾ? ಹೌದೇ ಹೌದು. ಆ ಭಸ್ಮದ ರಾಶಿ ಅಲ್ಲಿ ಹಾಗೆಯೇ ಬಿದ್ದು ಬಿಟ್ಟಿದೆ. ಹಾಗಾದ್ರೆ ಈ ಭಸ್ಮದ ಹಿನ್ನೆಲೆ ಏನು? ಏನು? ನನಗೆ ಸ್ಪಷ್ಟ ಗೊತ್ತಿದೆ. ಹಾ. ಅಪ್ಪ ಹೇಳ್ತಾ ಇದ್ರು. ಅಮ್ಮ ಕಥೆಯನ್ನು ನನಗೆ ತಿಳಿಸಿದ್ದು ಹೌದು. ಅಮ್ಮನ ಮದುವೆಯ ಪೂರ್ವದಲ್ಲೇ ಇದೊಂದು ಪ್ರಕರಣ ಇಲ್ಲಿ ನಡೆದು ಹೋಗಿದೆಯಂತೆ. ಹಿಂದೆ ತಾರಕರ ವಧೆಗೆ ಬೇಕಾಗಿ ಮಾರನೆಂಬವನು ಬಂದು ಅಪ್ಪನ ತಪಸ್ಸನ್ನು ಕೆಡಿಸಲಿಕ್ಕೆ 5 ಬಾಣವನ್ನು ಪ್ರಯೋಗ ಮಾಡಿದಂತೆ. ವಿಚಲನೆಗೊಂಡಂತಹ ಅಪ್ಪ ಕಣ್ತೆರೆದು ನೋಡಿದ್ದೆ ತಕ್ಷಣ ಆ ಮನ್ಮಥ ಸುಟ್ಟು ಭಸ್ಮವಾಗಿ ಹೋದ. ಹೌದು, ಆ ಭಸ್ಮದ ರಾಶಿ ಇನ್ನೂ ಕೂಡ ಹಾಗೆಯೇ ಅಲ್ಲಿ ಬಿದ್ದು ಬಿಟ್ಟಿದೆ. ಮಾರನೆಂಬವನು ಲೋಕ ಕಲ್ಯಾಣಕ್ಕೆ ಬೇಕಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡ ಆ ಭಸ್ಮ ಹಾಗೆಯೇ ಬಿದ್ದು ಬಿಟ್ಟಿತು ಅಂತಾದ್ರೆ ಏನು ಪ್ರಯೋಜನ ಇದೆ? ಏನು? ನನಗೆ ಅದಕ್ಕೆ ಯೋಚನೆ ಬಂದದ್ದು. ಏನದು? ಯಾವುದು ಮೂರ್ತ ಇತ್ತೋ ಅದು ಅಮೂರ್ತವಾಗಿ ಹೋಗುವುದಕ್ಕೆ ಕಾರಣವಾದ ಅದಕ್ಕೊಂದು ಮೂರ್ತಿ ಭವಿಸುವಂತಹ ಕೆಲಸವನ್ನು ನಾನು ಮಾಡಿದ್ರೆ, ಅರ್ಥಾತ್ ನಾನು ಶಿಲ್ಪಿ ಅಂದದಿ ಆದ್ರೆ ಹೇಗೆ ಅಂತ ಯೋಚನೆ ಮಾಡಿದ್ದೇನೆ. ಅದರಿಂದ ಚೆನ್ನಾಗಿರುವ ಪುರುಷಾಕೃತಿಯ ಗೊಂಬೆಯನ್ನು ರಚನೆ ಮಾಡಬೇಕು ಅಂತ ಮನ ಮಾಡಿದ್ದೇನೆ. ಹೇಗೆ ನೀವು ಸಹಕಾರಿಗಳಾಗಿ ಬರ್ತೀರಾ? ಹ? ಇದ್ರಲ್ಲಿ ಎಂತದು? ಮೂರ್ತಿ ಮಾಡುದು. ಹೌದು. ನೀನು ಹೌದು. ಆಗ್ತದ? ಆಗುದಿಲ್ವಾ? ಅದೊಂದು ಭಸ್ಮದ ರಾಶಿ. ಭಸ್ಮದ ರಾಶಿ ಆದ್ರೆ ಏನಾಯ್ತಯ್ಯ? ನಾ ಮಾಡ್ತೇನೆ ಅಂತ ತೀರ್ಮಾನ ಮಾಡಿದ್ದೇನೆ. ನನಗೆ ಬೇರೇನು ನಿನ್ನ ಸಹಾಯ ಬೇಕಾದದ್ದಲ್ಲ. ನೇರವಾಗಿ ಇಲ್ಲಿಂದ ಸ್ವಲ್ಪ ಕೆಳಗೆ ಇಳಿದ್ರೆ ಸರಿಯಾಗಿ ಮಾನಸ ಸರೋವರದ ತಟಕಕ್ಕೆ ಇಳಿಲಿಕ್ಕೆ ಆಗ್ತದೆ ನೀರಿಗೆ. ಅಲ್ಲಿಂದ ನೀರನ್ನು ಸ್ವಲ್ಪವೇ ತಗೊಂಡು ಬಂದೆ ಅಂತಾದ್ರೆ ನನಗೆ ಆ ಭಸ್ಮವನ್ನು ಕಲಸಿ ಅದರಲ್ಲಿ ಮೂರ್ತಿಯನ್ನು ಮಾಡುವುದಕ್ಕಾಗ್ತದೆ. ಹೋಗಿ ಬರ್ತೀಯಾ? ನೀನ್ ಹೇಳಿದಾಗೆ ಹಾ. ನೀರು ತರುದು. ಹೌದು. ನಾನು ನೀನು ನನಗಾಗುದಿಲ್ವೋ? ಏನು ನೀರು ನೋಡಿದ್ರೆ ಆಗುದಿಲ್ಲ ನೀನು ನಿನಗೆ? ಹೇಳಿದ್ದೆಲ್ಲ ಮಾಡ್ಲಿಕ್ಕೆ ನನ್ನಲ್ಲಿ ಆಗುದಿಲ್ಲ. ಹಾ? ನನಗ ಅಪ್ಪ ಹೇಳಿದ್ದೊಂದೇ. ಏನು? ನೀನು ವಾಹನ. ಹಾ. ಅವ ಹೇಳಿದಾಗೆಲ್ಲ ಕೇಳುದು, ಎಲ್ಲ ಹೇಳಿದ ಹಾಗೆ ಕೇಳುವುದಕ್ಕಿದ್ದದ್ದಲ್ಲ. ನನಗೆ ನೀರಂದ್ರೆ ಭಯ ಆಗ್ತದ. ನೀನು ನಂಜಿನ ಬುರುಡೇನು. ನೀ ಯಾವ ಕೆಲಸಕ್ಕೂ ಆಗ್ಲಿಕ್ಕಿಲ್ಲ. ಏನು ಹೇಳಿದ್ರು ಅದಾಗುದಿಲ್ಲ, ಇದಾಗುವುದಿಲ್ಲ. ಮತ್ತೆ ನೀ ಮಾಡುವ ಕೆಲಸ ಎಂತದ್ದು? ಸುಮ್ಮನಿರು, ನಿನ್ನಿಂದ ಆಗ್ಲಿಕ್ಕಿಲ್ಲ. ಅಯ್ಯ, ನೀನಾದ್ರೂ ಸ್ವಲ್ಪ ಹೋಗಿ ನೀರು ತೆಗೆದುಕೊಂಡು ಬಂದೆ ಅಂತಾದ್ರೆ ಆಟಕ್ಕೊಂದು ಗೊಂಬೆ ಸಿಗ್ತದೆ. ಈಗ ಅವನೇನು ಹೇಳಿದ? ಅವ ಆಗೋದಿಲ್ಲ ಹೇಳಿದ. ಅಯ್ಯೋ, ಕಾಲು ನೋವೇ, ಸ್ವಲ್ಪ ಕಾಲು ನೋವು ಅಂತ. ನಿನ್ನದು ಆಟ ಆಡಿ ಸ್ವಲ್ಪ ಕಾಲು ನೋವು. ನಿನಗೆ ಆಟ ಆಡುವಾಗ ನೋವಾಗ್ತದೆ ಅಂತ ಎಷ್ಟು ಗೊತ್ತಿಲ್ಲ. ಆಟ ಆಡುದು, ಕಾಲು ನೋವು ಎದ್ದು ಹೋಗಿದೆ. ಯಾವುದು ಆಗುದಿಲ್ಲ, ಆಗುದಿಲ್ಲ. ನಂಗೆ ಆಗುದೇ ಇಲ್ಲ. ಬೇಡ, ನಿನಗೂ ಆಗುವುದಿಲ್ಲ, ನಿನಗೂ ಆಗುವುದಿಲ್ಲ ಅಂತಾದ್ರೆ ಯಾರೂ ಬೇಕಾಗಿಲ್ಲ. ನಾನೇ ನನಗೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಳ್ತೇನೆ. ನೀವಿಲ್ಲ ನೋಡ್ತಾ ಇರಿ. ಅದರಿಂದ ಹೇಗೆ ಮೂರ್ತಿಯನ್ನು ಮಾಡಿ ತರ್ತೇನೆ ನೋಡ್ತೀರಾ? ನೋಡ್ತೀರಾ? ಬರ್ತೇನೆ. ಹೇಗಿದೆ ಅಂತ ನೋಡಿ. ಕಾಲು ಮುರಿದದ್ದು ಸರಿ ಆಯ್ತಾ? ನಿನಗೆ ಹೋಗಬಾರದು. ನಿನಗೆ ಕೆಲಸ ಕೊಟ್ಟದ್ದು ಎಂತದ್ದು? ಅಪ್ಪ ನೀನು ವಾಹನ ಅಂತ ಹೌದಾ? ಇದನ್ನು ಮುಟ್ಟುವ ಕೆಲಸ ಕೊಟ್ಟಿದ್ದಾರಾ? ಸುಮ್ಮನಿರು. ನಾನೊಂದು ಕೆಲಸವನ್ನು ಮಾಡಿದೆ ಅಂತಾದ್ರೆ ನಿಮಗೆ ಅದಕ್ಕೆ ಒಟ್ಟಿಗೆ ಜೊತೆಯಲ್ಲಿ ಬರ್ಲಿಕ್ಕೆ ಆಗುವುದಿಲ್ಲ. ನಾ ಮಾಡಿದ್ದು ಬೇಕು ನಿಮಗೆ. ಬೇಡ, ನಾನು ನಿಮಗೆ ಇದನ್ನು ಕೊಡುವುದೇ ಇಲ್ಲ. ಇದನ್ನು ಕೊಡುವುದು ಯಾರಿಗೆ ಗೊತ್ತಾ? ನನ್ನ ಪ್ರೀತಿ ಅಮ್ಮನಿಗೆ. ಹೌದು. ಏನ್ ಕೊಡ್ತಾರೆ? ಅಮ್ಮನಿಗೆ ಇದನ್ನು ಕೊಟ್ಟೆ ಅಂತಾದ್ರೆ ಕಬ್ಬು, ಕಡುಬು, ಬೇಕಾದಂತಹ ತಿಂಡಿ ತಿನಿಸುಗಳು ನನಗೆ ಕೊಡ್ತಾರೆ ಅಮ್ಮ. ಹೌದು. ಹಾಗಾಗಿ ನೀವು ಕೆಲಸಕ್ಕಾಗ್ಲಿಕ್ಕಿಲ್ಲ. ನಾನು ಹೊಟ್ಟೆ ದೊಡ್ಡದುಂಟು ಅಂತ ಅಲ್ವಾ? ನಾನು ಹೇಗೆ ನಿಮಗಿಂತ ಮೊದಲು ಓಡಿ ಅಲ್ಲಿ ಕೈಲಾಸದ ತನ್ನ ಚಿರದಿ ಪೊತ್ತದ ತಂದು ಗಿರಿಜೆಗೆ ದೋರುತ್ತ ಪುರುಷಾಕೃತಿಯನ್ನು ಪರಿಕಿಸು ತಾಯಿ ಕೌಶಲವ
ತರಳನು ನಾ ರಚಿಸಿರುವ ನಿನ್ನ ತರಳನು ನಾ ರಚಿಸಿರುವ ತಾಯೇ ಪರಿಕಿಸೋ ವರಪುರುಷಾಕೃತಿ ಇದರ ಚೆಲುವ ವರಪುರುಷಾಕೃತಿ ಇದರ ಚೆಲುವ ಅನವರತನ ಪಡಿಗಿರಿಸಿ ಕೊಂಡಾಡುವಿ ಹರುಚ ತುಳ್ಳಿನಿ ಪತಿ ಕೊರಿದಳು ಗಿರಿಜಾತೆ ಪರಿಚಿಸುತ್ತಾಯಿ ಕೌಶಲವ ನಿನ್ನ ತರಳನು ನಾ ರಚಿಸಿರುವ ತಾಯಿ ಪರಿಕಿಸು ಅಮ್ಮ 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 ಎಷ್ಟು ಬೇಗ ಓಡಿ ಬಂದೆವು ನೋಡು. ಆಟವಾಡುವುದಕ್ಕೆ ಹೋದವ ನೀನು. ಹೌದು, ಹೋದವ ಮಾತನಾಡುವುದಕ್ಕೆ ನಿಂತ್ರೆ ಬೇಗ ಬರುವವನೇ ಅಲ್ಲ. ಎಲ್ಲರೂ ಯೋಚನೆ ಮಾಡಿದ್ದೆ ಹಾಗೆ. ಹ. ಇವ ಎಲ್ಲರಿಗಿಂತಲೂ ಹೆಚ್ಚು ಮಾತಾಡ್ತಾನೆ ಅಂತ. ಇವತ್ತು ಆಟವನ್ನ ಬಿಟ್ಟು ಮಾತನ್ನೇ ಹೆಚ್ಚಾಡುವುದು. ಅಮ್ಮ ಇವರನ್ನು ಕಲಿಸಿದ್ರೆ ಇವರಲ್ಲಿ ಎಂತದ್ದು ಅಂತ ಮಾತಾಡುದು. ಆಗುವುದಿಲ್ಲ. ಅವನಿಗೆ ಕಾಲು ನೋವು ಹೇಳ್ತಾನೆ, ಇವಾಗ ಸೊಂಟ ನೋವು. ಆಗುದಿಲ್ಲ ಅಮ್ಮ. ಹ? ಎಂತದಾಯ್ತು ನಿನಗೆ? ಕಂದ, ನಿನಗೆ ಮಾತನಾಡುವುದಕ್ಕೆ ಅವರು ಇವರು ಬೇಕು ಅಂತ ಹೇಳಿಲ್ಲ. ಮತ್ತೆ? ನೀ ಒಬ್ಬ ಹೋದ್ರು ಮಾತನಾಡಿಯೇ ಬರುವವರು. ಹೌದು, ಬರೀ ಕಂಬ ನಿಂತರು ನಾನು ಮಾತಾಡುದೆ ಅಲ್ವಾ? ಕಂದ, ಹ? ಆದಷ್ಟು ಬೇಗ ಬಂದೆ. ಹ. ಬಂದವನು ಕುಣಿದು ಕುಪ್ಪಳಿಸುತ್ತಾ ಹೌದಮ್ಮ. ಇದ್ದೀಯ, ಸಂತೋಷದಲ್ಲಿ ಅಮ್ಮ 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 ನಿನ್ನ ತರಳನ ಕೌಶಲವನ್ನು ನಾನೇನು ಅಂತ ಹೇಳಬೇಕು ಹೇಳು. ಏನಾಯ್ತು ಕಂದ? ಆಟವನ್ನ ಆಡಿ ಹ. ನೀನೇ ಜಯಿಸಿದ್ಯೋ ಹೇಗೆ? ಹಾಗೆಂದು ಇವರ ಜೊತೆ ಸ್ಪರ್ಧೆಯ ಆಟವನ್ನು ನಾನು ಆಡ್ಲಿಲ್ಲ. ಮತ್ತೆ? ಯಾಕೆ? ಯಾಕೆ? ಓಟ ಸ್ಪರ್ಧೆಯನ್ನು ಮಾಡಿದ್ರೆ ಅವರೇ ಗೆಲುವನ್ನು ಸಾಧಿಸ್ತಾರೆ. ಹೌದು. ಯಾವ ಆಟ ಇದ್ರು ಹ. ನನ್ನನ್ನು ಯಾವಾಗ್ಲೂ ಹೀಗಳೆಯುತ್ತಾರಮ್ಮ. ನೀ ಗೆಲ್ಲುವಂತ ಆಟವೇ ಇಲ್ಲ ಅಂತ ಆಯ್ತು. ಹೌದು, ಹಾಗಾದ್ರೆ ಅವರೆಲ್ಲರಿಗಿಂತಲೂ ಹ. ನಾನು ನಿಮ್ಮ ಮಗ ತಾನೆ. ನೀವು ಹ. ಕರದಿಂದ ಮೃತ್ತಿಕೆಯ ಮೂಲಕವಾಗಿ ಈ ದೇಹವನ್ನು ನಿರ್ಮಾಣ ಮಾಡಿಕೊಟ್ಟವರು. ಹೌದು. ಹಾಗಿರುವಾಗ ನೀವೇ ಕಲಾವಿದೆ, ಹ. ನಾನು ಮತ್ತೆ ನಿಮ್ಮ ಮಗ ಅಷ್ಟು ಸಣ್ಣ ಕಲಾವಿದನ? ಅಂತ ಕಲಾಕೃತಿಯನ್ನು ನೀ ಮಾಡಿದ್ದೇನಮ್ಮ. ಏನು ಮಾಡಿದ್ದೆ? ಆ ಮಾನಸ ಸರೋವರದ ತಟಾಕದಲ್ಲಿ ಹ. ಬಿದ್ದಿದ್ದಂತಹ ಭಸ್ಮದ ರಾಶಿಯನ್ನು ನೋಡಿದೆ. ಹ. ಅದರಿಂದ ಮೂರ್ತಿ ಮಾಡಬೇಕು ಅಂತ ಮನ ಮಾಡಿದೆ. ಹೌದಾ? ಉಭಯರಲ್ಲಿಯೂ ಸಹಾಯ ಕೇಳಿದೆ, ಮತ್ತೆ ಕೆಲವರಲ್ಲಿಯೂ ಸಹಾಯ ಕೇಳಿದೆ. ಹ. ಒಬ್ಬರೂ ಒದಗಿ ಬರಲಿಲ್ಲ. ಯಾರೂ ಒಪ್ಪಲಿಲ್ವಾ? ಸುಳ್ಳು ಹೇಳ್ತೇನೆ. ಅದರಲ್ಲಿ ನೀರು ತರುವುದಕ್ಕೆ ಹೇಳಿದೆ. ಅದು ನೀನೀಗ ಹೇಳಿದ್ಯಲ್ಲ. ಅಲ್ಲ, ನನಗದು ಸುಳ್ಳಲ್ವಾ? ಅದು ಕೆಲಸವೇ ಅಲ್ಲ. ಅದು ಹೋಗಿ ನೀರು ತಂದೆ ಅಮ್ಮ. ಅದೌದು, ನಿಮಗೆ ಕೊಟ್ಟದ್ದು ಹೇಳಿದ್ರೆ ಸಣ್ಣದು, ದೊಡ್ಡದು ಕೊಟ್ಟರೆ ಮಾಡ್ಲಿಕ್ಕೆ ಆಗುದಿಲ್ಲ. ಮಾಡಿದ್ದೇನಲ್ಲ. ಎಂತದ್ದು? ಸುಳ್ಳು ಹೇಳ್ತೇನಮ್ಮ. ಹ? ನಾನು ಕಾಲಿನಿಂದ ಹದಗೊಳಿಸಿದೆ ಎಂತದ್ದು? ಯಾವುದನ್ನು? ಭಸ್ಮವನ್ನು. ಹೌದಾ? ಅವ ಪೂರ್ತಿ ಹದಗೊಳಿಸಿದ್ದಾನೆ. ಅವನೆಯ? ಅವ ಮಾಡಿದ್ದಲ್ಲಮ್ಮ, ಮತ್ತೆ? ನಾನೇ ನೀರು ತಂದು ಭಸ್ಮವನ್ನು ಕಲಸಿ ದಿವ್ಯವು ಭವ್ಯವಾದಂತಹ ಪುರುಷಾಕೃತಿಯನ್ನು ರಚನೆ ಮಾಡಿದ್ದೇನೆ. ಕಂದ, ಅಮ್ಮ ಇವರು ಯಾರು ಸಹಾಯಕ್ಕೆ ಬರಲಿಲ್ಲ. ಒಬ್ಬರು ಬರ್ಲಿಲ್ಲ, ನೀನು ಓರ್ವನೇ ಮಾಡಿದ್ದು. ನಾನೊಬ್ಬನೇ ಮಾಡಿದ್ದು. ಬಹಳ ಕಷ್ಟಪಟ್ಟಿದ್ದೀಯ. ಹೌದಮ್ಮ. ಕಂದ, ಅಮ್ಮ 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 ಒಮ್ಮೆಲ್ಲ ಅಯ್ಯೋ ನಿನ್ನ ಕೈಯಲ್ಲಿ ಕೊಡುವುದಕ್ಕೆ ಹೆದರಿಕೆ ಆಗ್ತದೆ. ಯಾಕೆ? ಅವತ್ತು ನೀನು ಮೂರ್ತಿ ಮಾಡಿ ನನ್ನ ತಲೆಯೇ ತೆಗಿಸಿ. ನಾನು ತೆಗ್ದದ್ದ? ಅಲ್ಲಲ್ಲ, ಅಪ್ಪ ತೆಗೆದದ್ದು. ಮತ್ತೆ? ನೀ ಎಲ್ಲಿಗೆ ಕಾಯಿ ಕೊಡುವುದು? ಕಂದ, ನಾನು ನೋಡ್ತೇನೆ. ಅಮ್ಮ ಜಾಗ್ರತೆ ಜಾಗ್ರತೆ, ಭಸ್ಮದ್ದಿದು. ಕಂದ, ಅಮ್ಮ ನೋಡುವುದಕ್ಕೆ ಎಷ್ಟು ಸುಂದರ ಮೂರ್ತಿ ಇದು. ಅಮ್ಮ ನನ್ನ ಹಾಗೇ ಇದೆಯಾ? ನೀನೇ ಸುಂದರ. ಹ. ಇದು ನಿನ್ನಕ್ಕಿಂತ ಅತಿ ಸುಂದರ. ನನ್ನನ್ನು ಸುಂದರ ಅಂತ ಹೇಳುವಾಗಲೇ ನನಗೆ ಸಂತೋಷ ಆಯ್ತು. ಎಂತದ್ದು? ಕಂದ, ಮಣ್ಣಿನಿಂದಲೇ ಮೂರ್ತಿಯನ್ನ ಮಾಡುವುದು ಕಷ್ಟ. ಆ. ಹಾಗಿರುವಾಗ ಭಸ್ಮದಿಂದ ನೀ ಮೂರ್ತಿಯನ್ನ ತಯಾರಿಸಿದ್ದಿ ಅಂತ ಆದರೆ ನಿನ್ನ ಸಾಮರ್ಥ್ಯವನ್ನ ಮೆಚ್ಚಲೇಬೇಕು. ಸರಿ ಅಮ್ಮ. ಆದರೆ ನನಗೊಂದು ಬೇಸರ ಕಂದ. ಏನಮ್ಮ? ಇಷ್ಟು ಚಂದದ ಮೂರ್ತಿಯನ್ನ ರಚಿಸಿದ್ದೀಯ, ಆ. ಆದರೆ ಈ ಮೂರ್ತಿಗೆ ಜೀವವೇ ಇಲ್ಲವಲ್ಲ. ಹೌದಮ್ಮ, ಇವರಿಬ್ರು ಇವ್ರು ಯಾರು ಆಟಕ್ಕೆ ಬರುವುದಿಲ್ಲ ನನ್ನ ಜೊತೆ. ನನಗೊಂದು ಆಟಕ್ಕೊಂದು ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ. ಏನಮ್ಮ? ನೀನು ಏನು ಹೆದರಬೇಡ. ಹೆದರದೆ? ನಿನಗೆ ತಲೆಯನ್ನ ಇತ್ತು ಜೀವವನ್ನ ನೀಡಿದವರು ಯಾರು? ತಲೆ ಕೊಟ್ಟದಪ್ಪ. ಆ, ಹೌದೌದೌದು. ಅವರಲ್ಲಿಯೇ ಹೇಳಿ ಇದಕ್ಕೊಂದು ಜೀವ ಕಲೆಯನ್ನು ಇದಕ್ಕೂ ನಾನು ತಲೆ ತೆಗೆದು ಬೇರೆ ತಲೆ ಇಡುವುದಾ? ತಲೆ ಬೇರೆ ಇಡುವುದಲ್ಲ, ಮತ್ತೆ? ಜೀವವನ್ನ ಕೊಡಿಸುವುದು. ಈ ತಲೆ ಸರಿ ಇರ್ಬೋದಲ್ಲ? ಸರಿಯಾಗಿ ಉಂಟು ಕಂದ. ಹೌದಲ್ಲಮ್ಮ? ನಾನೇ ಮಾತಾಡ್ತೇನೆ. ಸರಿ ಸರಿ. ಪ್ರಭು, ಎಲೆ ಪತಿ ಗುರಿದಳು
ಗಿರಿಜಾತಿ ಪ್ರಾಣನಾಯಕ ದೇವ ನೀನಾಂಕ ಹರಣಿ ದೇವ ಪ್ರಾಣನಾಯಕ ದೇವ ಮೀನಾಂಕ ಹರಣಿ ಓ ಮೀನಾಂಕ ಹರಣಿ ಗಜಾನನ ಸುಕುಮಾರನ ಗಜಾನನ ಸುಕುಮಾರನ ಜಾಣತನವನಿದ ನೀ ನೋಡು ಸುಕುಮಾರನ ಜಾಣತನವನಿದ ನೀ ನೋಡು ಕೌತುಕ ನಿಂದೆ ನಿಲಿ ರಮಣ ಎಲೆ ರಮಣ ಪ್ರಾಣನಾಯಕ ದೇವ ನೀನಾಂಕ ಕರ್ಣಿ ಗಜಾನನ ಸುಕುಮಾರನ ಜಾಣತನವನಿದ ನೀ ನೋಡು ಕೌತುಕ ನಿಂದೆ ನಿಲಿ ರಮಣ ದೇವ ಪ್ರಭು, ಹೃದಯೇಶ್ವರಿ. ಆಟಕ್ಕೆಂದು ಹೋದವರು ನಮ್ಮ ಮಕ್ಕಳು. ಹೌದು, ಹೋದವರು ಅತೀ ಬೇಗವಾಗಿ ಬಂದಿದ್ದಾರೆ. ಇಷ್ಟು ಬೇಗ ಆಟ ಸಾಕು ಅಂತ ಆಯ್ತಾ? ಅದು ಕಾಲಮಿತಿ ಆಟಪ್ಪ. ಆಹಾ. ಪ್ರಭು, ಓ ಆಟವಾಡುವುದಕ್ಕೆ ಹೋದ ಅವರು ಅಲ್ಲಿ ಭಸ್ಮದ ರಾಶಿಯನ್ನ ಕಂಡು ಸುಮ್ಮನಿರದೆ ಆ ಭಸ್ಮದ ರಾಶಿಯಿಂದ ಸುಂದರವಾದ ಕಲಾಕೃತಿಯನ್ನ ಮಾಡಿದ್ದಾರೆ. ಮೂರ್ತಿ ಆ, ನಾವು ನಾವು ಓದೋದಲ್ಲ. ಎಲ್ಲ ಸೇರಿ ಮೂರ್ತಿ ಮಾಡಿ ಎಲ್ಲ ಸೇರಿ ಮಾಡಿದ್ದಲ್ಲ. ಮತ್ತೆ ಇದವರೆಲ್ಲ ವ್ಯರ್ಥವೇ ಆಯ್ತು. ಯಾರು ನಮ್ಮ ಭಸ್ಮ ಮಗ- ಬೇಡ ಹೇಳಿದ್ರು, ನಾನು ಭಸ್ಮ ಬೇಕು ಹೇಳಿದೆ. ಹ್ಮ್. ಹೌದು. ನಮ್ಮ ಮಗ ಮುತ್ತಿನ ಮಗ ಗಣಪತಿ ಅದರಲ್ಲಿ ಮೂರ್ತಿಯನ್ನ ರಚಿಸಿದ್ದಾನೆ. ಇದು ಅವ ಮಾಡಿದ್ದ. ಆತ ಮಾಡಿದ ಮೂರ್ತಿ ಅವನ ಹಾಗೆ ಹೊಟ್ಟೆ ಸ್ವಲ್ಪ ದೊಡ್ಡದು ಇದು. ಅವನಿದ್ದಂತೆ ರಚಿಸಿದ್ದಾನೆ. ಆದರೆ ಸಾಧಾರಣ ಹಾಗೆ ಅಲ್ವಾ? ಈ ಮೂರ್ತಿಯನ್ನ ನೋಡುವಾಗ ನನಗೆ ಬೇಸರವಾಗುವುದು. ಯಾಕೋ ಚಂದ ಆಗ್ಲಿಲ್ವಾ? ಚಂದ ಆಗಿದೆ, ಹ. ಸುಂದರವಾಗಿ ಮೂಡಿ ಬಂದಿದೆ. ಆ ಕಾರಣಕ್ಕೆ ಬೇಸರ ಆದದ್ದು. ಕೆತ್ತುವಲ್ಲಿ ಕೆತ್ತಿದ್ದೇನೆ, ಮೆತ್ತುವಲ್ಲಿ ಮೆತ್ತಿದ್ದೇನೆ. ಮತ್ತೆ ಬೇಸರ ಯಾಕೆ? ಇಷ್ಟು ಸುಂದರವಾದ ಕಲಾಕೃತಿಗೆ ಹ? ಜೀವಕಲೆ ಇಲ್ಲವಲ್ಲ ಪ್ರಭು. ಓ, ಜೀವ ಇಲ್ಲ, ನಿರ್ಜೀವವಾಗಿದೆ ಅಂತ ಹೌದು. ಬೇಸರವ. ಹ. ಏನ್ ಮಾಡೋಣ ಅದಕ್ಕೆ? ನೀವೇ ಇದಕ್ಕೊಂದು ಜೀವಕಲೆಯನ್ನ ನೀಡಬೇಕು. ನಾನು ನೀವು ಯೋಚಿಸೋಣ. ಅಗಜೆಯ ನೋಡಿ ಕೇಳಿ ಮೃಗತರನು ಸುರಿದ ಮಗನ ಸಂತಸಗೊಳಿಸಿ ಮೃಗ ವಿಲೋಚನೆ ಪ್ರತಿಮೆಗೆ ಜೀವವನ್ನೀವ ಬಗೆಯ ನೀನಿದ ಈಕ್ಷಿಸೇ ಅಗಜೆಯ ನುಡಿ ಕೇಳಿ ಮೃಗಧರನು ಸೂರಿದ ಹೃದಯೇಶ್ವರಿ, ನಮ್ಮ ಮಗ ಸಿದ್ಧಪಡಿಸಿದಂತಹ ಮೂರ್ತಿ, ಹೌದು. ಇದಕ್ಕೆ ಜೀವಕಲೆಯನ್ನು ಕೊಟ್ಟೆವು ಅಂತಾದ್ರೆ ಜೊತೆಯಲ್ಲಿ ಆಟವಾಡುತ್ತಾ ಇರಬಹುದು ಎಂಬ ನಿಮ್ಮ ಆಶೆ. ಇಲ್ಲ ಅನ್ನುವನು ನಾನಲ್ಲ. ಮಕ್ಕಳ ಸಂತೋಷಕ್ಕಾಗಿ ತಂದೆ ತಾಯಂದಿರು ಅದೆಷ್ಟೋ ತ್ಯಾಗವನ್ನು ಮಾಡ್ತಾರೆ. ಅದೇ ರೀತಿ ನನ್ನದಾದಂತಹ ಸಹಕಾರದಿಂದ ಇದಕ್ಕೆ ಜೀವ ಬರ್ತದೆ ಅಂತ ಆದ್ರೆ, ಅವನಿಗೆ ಸಂತೋಷ ಆಗ್ತದೆ ಅಂತ ಆದ್ರೆ ಬೇಡ ಅನ್ನೋದು ಯಾಕೆ? ಹಾಗಿದ್ದು ಜೀವದಾನ ಏನು ಎಂತದಪ್ಪ? ಏನು ಪ್ರಭು? ಅಪ್ಪ ಎಂತದ್ದು? ಅಲ್ಲೊಂದು ಅತೃಪ್ತವಾದಂತ ಆತ್ಮ ತಿರುಗುತ್ತಾ ಇದೆ. ಅತೃಪ್ತವೇ? ಹೌದು.
ಸೇರುವುದಕ್ಕೆ ದೇಹವಿಲ್ಲದೆ ಎಲ್ಲಿ ದೇಹ ಸಿಗ್ತದೆ ಅಂತ ತಿರುಗುತ್ತಾ ಇದೆ. ಆ ಆತ್ಮವನ್ನು ಆವಾಹಿಸಿ ಇದೋ ಈ ಬೊಂಬೆಗೆ ಜಿಡಿದ್ದೇನೆ, ನೋಡೋಣ. ಇದು ಏನು ಅಂತ ಗೊತ್ತಾಗ್ಲಿಲ್ಲ. ಹಾಗಿದ್ರೆ ಮೊದಲು ಎಲ್ಲಿದ್ದೆ, ನಾನು ಹೇಗೆ ಇಲ್ಲಿಗೆ ಬಂದೆ, ಏನು ಇನ್ನು ಮುಂದೆ ಆಲೋಚಿಸ್ತಾ ಆ ಕಡೆ ಈ ಕಡೆ ನೋಡಿದ್ರೆ ಬೇರೆ ಯಾರು ಕಾಣ್ತಾ ಇಲ್ಲ. ಹಾಗೆ ದೃಷ್ಟಿಯನ್ನು ಎತ್ತರಕ್ಕೆ ಹಾರಿಸಿದ್ರೆ ಓ ಆ ಕಡೆ ಎತ್ತರದಲ್ಲಿ ಚಲನವಲನ ಇದನ್ನು ಗಮನಿಸಿದೆ. ಹಾಗಿದ್ರೆ ನನ್ನಂತವರೇ ಬಹುಶಃ ಅಲ್ಲಿ ಯಾರೋ ಇರಬೇಕು. ಏನಾಗ್ಲಿ ಇಲ್ಲಿಂದ ನೇರವಾಗಿ ಈ ಗಿರಿಯಲ್ಲಿ ಏರಿ ಸಾಧ್ಯ. ಇಲ್ಲಿ ಮೇಲೆ ನೀನು ಕುಳಿತಿದ್ದೆ, ಅಲ್ಲಿಂದ ಏರಿ ಈ ಕಡೆಗೆ ಸಾಗಿ ಬರುವಾಗ ನನ್ನನ್ನು ನೋಡಿ ನಗುತ್ತಾ ಇದ್ದಿ. ಒಳ್ಳೆದಾಯ್ತು ನೀನು ಸಿಕ್ಕಿದ್ದು. ಹಸಿವೆ ನನಗೆ ಸಹಿಸುವುದಕ್ಕಾಗ್ತಾ ಇಲ್ಲ. ನಿನ್ನನ್ನು ತಿಂದು ನನ್ನ ಹಸಿವೆಯನ್ನು ನಾನು ನೀಗಿಸಿಕೊಳ್ತೇನೆ ಈ ಕ್ಷಣದಲ್ಲಿ. ನಿಲ್ಲು ನಿಲ್ಲು. ಎಂತದು? ಯಾವ ತಲೆಯಲ್ಲಿ ಯಾವುದೇ ಕೆಲಸ ಮಾಡಬೇಕಿದ್ರು ಅನ್ನಾಂಗ ಅನ್ನೋದು ತುಂಬಿರ್ಬೇಕು. ಇಲ್ಲಿ ಚೂರು 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 ಅಂತ ಉಂಟು. ಅದನ್ನು ಸರಿ ಮಾಡಿದ್ರೆ ಎಲ್ಲ ಸರಿ ಆಗ್ತದೆ. ಅದಕ್ಕೆ ನಾನು ತಿಂದು ಸರಿ ಮಾಡ್ತೇನೆ. ಬೇಡ, ಮತ್ತೆ ನಿನಗೆ ಹೊಟ್ಟೆ ತುಂಬಿಸಿದ್ರೆ ಆಯ್ತಲ್ಲ. ಬೇಕು. ಬಾಯ್ದೆರೆ. ಎಂತದ್ದು ಬಾಯ್ದೆರೆ? ಬಾಯನ್ನು ತೆರೆ. ತೆರೆದ್ರೆ ತೆರೆ. ತುಂಬಿಸ್ತೇನೆ. ನೋಡುವ. ಹೊಟ್ಟೆ ತುಂಬಿತ? ಒಳಗಿದ್ದ ಗಾಳಿಯೆಲ್ಲ ಹೊರಗೆ ಬರ್ತಾ ಇದೆ. ಆಶ್ಚರ್ಯ. ಬಾಯಿ ತೆರೆದದ್ದೇ ತಡ ನೀ ಹೀಗೆ ಮಾಡಿದೆ. ನನ್ನ ಹೊಟ್ಟೆ ತುಂಬಿಸಿದ್ದೇನೆ. ಈಗ ನನಗೊಂದು ಸಂದೇಹ, ಜೊತೆಗೆ ಕುತೂಹಲ. ನಿನ್ನಲ್ಲಿ ಕೆಲವು ಪ್ರಶ್ನೆ ಉಂಟು ಈಗ ನನ್ನಲ್ಲಿ. ಹೌದು. ಏನು ಪ್ರಶ್ನೆ? ನಾನು ಯಾರು, ನೀನು ಯಾರು, ನಿನಗೂ ನನಗೆ ಏನು ಸಂಬಂಧ, ನೀನು ಇಲ್ಲಿ ಯಾಕೆ ಕುಳಿತಿದ್ದೆ? ಕೋಪ ಬಂತ ನಿನಗೆ? ಕೋಪಿಸದಿರು ಬಾಲ, ಎಲ್ಲ ಪ್ರತಾಪದ ಗುಣಶೀಲ, ಎಲ್ಲ ಪ್ರತಾಪದ ಗುಣಶೀಲ. ಎಲ್ಲ ಪ್ರತಾಪ
ಇಲ್ಲ. ಕೋಪಿಸದಿರು ಬಾಲ ಎಲ್ಲ ಪ್ರತಾಪದ ಗುಣಶೀಲ, ಎಲ್ಲ ಪ್ರತಾಪದ ಗುಣಶೀಲ ಬಾಲ. ಕೋಪಿಸದಿರು ಬಾಲ. ನಾನು ಯಾರು, ನೀನು ಯಾರು, ನನಗೂ ನಿನಗಿರುವ ಸಂಬಂಧ ಏನು ಅಂತ ಕೇಳಿದ್ದೆ. ಏಯ್, ಕೋಪ ಬಂತ? ನಿನ್ನ ದೇಹದ ಅಂಗಾಂಗ ಎಲ್ಲ ಸರಿ ಉಂಟಲ್ಲ? ಸರಿ ಇದೆ. ಕೋಪಿಸದಿರು ಬಾಲ. ಈಗ ಮಾಡಿದ್ರೆ ಕೋಪ ಬಾರದೆ ಇತ್ತೀತ. ಯಾಕೆ ಕೋಪ ಬಂತು? ನಿನ್ನನ್ನು ನೋಡುವಾಗ ಸಿಟ್ಟು ಬಂದಿದೆ ನನಗೆ. ಪರಿಸರ ನಾನು ಅಲ್ಲಿಂದ ಮೇಲೆ ಬರುವಾಗ ನನ್ನನ್ನು ನೋಡಿ ನಗುತ್ತಾ ಕೂತಿದ್ಯಲ್ಲ, ಹೌದು. ನನ್ನ ಕಷ್ಟ ಏನು ಅಂತ ನಿನಗೆ ಅರ್ಥ ಆಗಿದ? ಆದ್ರಿಂದಲೇ ನನಗೆ ಸಿಟ್ಟು ಬರಲಿಲ್ಲ. ಹಾ ಪರಿಸರ ಪರಿಸ್ಥಿತಿ ಹಾ ಇರುವಂತಹ ವ್ಯಕ್ತಿಗಳ ಹಾ. ಪೂರ್ಣ ಪರಿಚಯವಿಲ್ಲದ ಕಾರಣ ನಿನಗೆ ಸಿಟ್ಟು ಬಂದಿರಬಹುದು. ಹೌದು. ಆದ್ದರಿಂದ ಹೇಳ್ತಾ ಇದ್ದೆ, ಏನು? ಈ ಪ್ರದೇಶ ಯಾವುದು ಗೊತ್ತಾ? ಯಾವುದಿದು? ಇದು ಕೈಲಾಸ, ಕೈಲಾಸ. ರಜತಾದ್ರಿ. ಅದು ಎಲ್ಲಿ ಇದೆ ಇದೆ. ಇಲ್ಲಿಗೆ ಹೆಸರು ಕೈಲಾಸವೂ ಇದೆ. ಬೆಳ್ಳಿ ಬೆಟ್ಟ ಅದು ಇಲ್ಲಿಯೇ? ಅದು ಇದೆ. ಹಾ. 10 ಹಲವು ಹೆಸರನ್ನು ಪಡೆದಂತಹ ಕ್ಷೇತ್ರ ಇದು ಕೈಲಾಸ, ಬೆಳ್ಳಿ ಬೆಟ್ಟ. ಇಲ್ಲಿ ನಾನು ಯಾರು ಗೊತ್ತಾ? ಯಾರ ನೀನು? ನಾನಿಲ್ಲಿ ಯಜಮಾನ. ಆ? ಹಾ. ಯಜಮಾನ ಅಂದ್ರೆ ಪರಶಿವ, ಪರಶಿವ, ಪರಮೇಶ್ವರ. ಅದು ಯಾರು? ನಾನು. ನಿನಗೆ ಹೆಸರು ಹಾ. ಪರಶಿವ, ನಾನೇ. ಪರಮೇಶ್ವರ, ನಾನೇ. ಎರಡು ಹೆಸರು ಉಂಟಲ್ಲ ನಿನಗೆ? ಎರಡಲ್ಲ, ತುಂಬಾ ಹೆಸರುಂಟು. ಹೌದಾ? ಹಾ. ಯಾವುದೆಲ್ಲ? ಹಲವಾರು ಹೆಸರನ್ನು ನೋಡ, ಹೊಂದಿಕೊಂಡು ಕೆಲವು ಹೇಳೋದ್ರಲ್ಲಿ. ಮಹಾಲಿಂಗೇಶ್ವರ ನೀನಾ? ನಾನೇ. ಹಾ. ರಜತಾದ್ರಿವಾಸ. ಆ ಸಂಗೀತ ಬೇಡ, ಹೆಸರು ಮಾತ್ರ ಸಾಕು. ಅದು ಬರ್ತದೆ ಅದು. ಅದನ್ನು ಸೇರಿಸಿ, ಅದು ಸೇರುವುದಿಲ್ಲ ಅದಕ್ಕೆ. ಆದ್ದರಿಂದ 10 ಹಲವು ಹೆಸರನ್ನು ಪಡೆದಂತಹ ಹಾ. ಈಶನಾಮಕ ನಾನು. ಓ, ಈಶ್ವರ. ಪರಮೇಶ್ವರನೆಂಬುದಾಗಿ ನನ್ನ ಹೆಸರು. ಪರಮೇಶ್ವರ ನೀನು. ಇದು ನೀನು ಇಲ್ಲಿ ಕೂತದ್ದು, ಇಲ್ಲಿ ಯಜಮಾನ. ಯಜಮಾನ. ಯಜಮಾನರಲ್ಲೇ ಇಲ್ಲಿ ಕೂತ್ಕೊಳ್ಳುದು. ಯಜಮಾನರ ಮೇಲೆ ಕುಳಿತುಕೊಳ್ಳು. ಹಾ ಹಾ ಜೊತೆಯಲ್ಲಿದ್ದವರು ನನ್ನ ಸಂಗಡಿಗರು. ಹಾ ಈ ಪರಿಸರದಲ್ಲಿ ಹಾ. ನಾನೇ. ಹಾ ಹಾ ಹಾ. ಇಷ್ಟೇ ಜಾಗಕ್ಕೆ. ಇಷ್ಟೇ ಜಾಗ. ನೀನು ಯಜಮಾನ. ಈ ರಜತಾದ್ರಿಗೆ ನಾನೇ. ಹಾ. ಜಗದ ಪಿತರ್ರ ಒಂದೇ ಪಾರ್ವತಿ ಪರಮೇಶ್ವರ. ಎಂತದ್ದ ನಿನಗೆ ಅರ್ಥ ಆಯ್ತಾ ನೀನು ಹೇಳಿದ್ದು? ಜಗದ ಚರಾಚರ ಜೀವರಾಶಿಗಳಿಗೂ ಮಾತಾಪಿತರ ಸ್ಥಾನದಲ್ಲಿದ್ದುಕೊಂಡು ಸಲಹುವವರು ನಾವು. ಮಾತಾಪಿತರು, ತಂದೆಯ ಸ್ಥಾನದಲ್ಲಿ ನಾನಿದ್ದೇನೆ. ಹಾ. ಆದ್ದರಿಂದ ನಿನ್ನನ್ನು ಕಂಡಾಗ ಹಾ. ನಿನಗೆ ನಾನು ಯಾರು ಅಂತ ಗೊತ್ತಾಯ್ತಲ್ಲ. ಹೌದು. ನೀನು ಯಾರು, ಹಾ. ನೀನು ಹೇಗೆ ಹಾ. ಅನ್ನೋದು ನಿನಗಿನ್ನೂ ಅರ್ಥವಾಗಿಲ್ಲ. ಇಲ್ಲ ಇಲ್ಲ. ಎನ್ನ ಪ್ರತಾಪದ ಗುಣಶೀಲ. ನಿನ್ನ ಪ್ರತಾಪ ಸತ್ತವ. ಪ್ರತಾಪ ಯಾಕೆ ಗೊತ್ತಾ? ನನ್ನ ಮಗನೊಂದು ಸಿದ್ಧಪಡಿಸಿದಂತಹ ಒಂದು ಮೂರ್ತಿಗೆ ಜೀವದಾನವನ್ನು ನೀಡಿದವ ನಾನು. ಹಾ ಹಾ ಹಾ. ನನ್ನ ಮಗ ಗಣೇಶ. ಹೌದಾ? ಗಣೇಶ ಮಾಡಿದ ಮೂರ್ತಿ ನೀನು. ನಿನಗೆ ಜೀವದಾನ ಮಾಡಿದವ ನಾನು. ಹೌದು. ಆದ್ದರಿಂದ ಹಿರಿಯನಾಗಿ ಅಪ್ಪ ಅನ್ನುವ ಸ್ಥಾನಮಾನವನ್ನು ಪಡೆದಿದ್ದೇನೆ. ನನ್ನ ಹಸಿವನ್ನು ನೀಗಿಸಿದವ ನೀನು. ನಾನು. ಯಾಕೆಂದ್ರೆ ನೀನು ನನಗೆ ತಂದೆಯ ಸ್ಥಾನದಲ್ಲಿ ಇದ್ದಿ. ಈ ಇಲ್ಲಿರುವಂತ ಈ ಕೈಲಾಸಕ್ಕೆ ನೀನು ಯಜಮಾನ. ಯಜಮಾನ. ಹೌದಲ್ಲ? ಹಾಗಿದ್ರೆ ನಿನ್ನ ಪರಿಚಯ ಆಯ್ತು. ಇದೊಂದು ಸಂಶಯ ಉಂಟು ನನಗೆ. ಏನು? ಓ, ಆರು ಮೊಗದವನಾರು ಈತನು, ಆರು ಮೊಗದವ ಆರು ಈತನು. ಆರು ಮೊಗದವನಾರು ಈತನು, ತೋರುತ್ತಿದೆ ಮರದೇಹವು, ತೋರುತ್ತಿದೆ ಮರದೇಹವು. ಬೇರೆ ಬೇರೆ ಆಕೃತಿಯೊಳಿರ್ಪರು ಇವರು, ಬೇರೆ ಬೇರೆ ಆಕೃತಿಯೋಳಿರ್ಪರು. ಯಾರು ಬೇಡಿಯೇ ಜನಕ. ಬೇರೆ ಬೇರೆ ಆಕೃತಿಯೊಳಿರ್ಪರು ಯಾರು ಬೇಡಿ. ಆರು ಮೊಗದವನಾರು ಈತನು, ತೋರುತ್ತಿದೆ ನರ ದೇಹವು.
ಏ ಅಪ್ಪ, ಏ ಅಪ್ಪ, ಯಾಕಪ್ಪ? ಯಾಕಪ್ಪ? ನನಗೆ ಸಂದೇಹ, ಆ, ನನಗೆ ಸಂಶಯ, ಯಾವುದ್ರಲ್ಲಿ? ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಗೊಂದಲ. ಗೊಂದಲವೇ? ಯಾಕೆಂದ್ರೆ ಆ. ನಿನ್ನ ನನ್ನ ಸಂಬಂಧ ಗೊತ್ತಾಯ್ತು, ಆ. ಆದ್ರೆ ನೀನು ಒಬ್ಬನೇ ಇರುವುದಲ್ಲ ಇಲ್ಲಿ. ಆಹಾ. ಹಾಗೆ ಆ, ಕಣ್ಣು ಆ ಕಡೆ ಹಾಯಿಸಿದ್ರೆ ಆ, ಓ ಅಲ್ಲಿ ನೋಡಿ. ಆ, ಹೌದಾ? ಆ. ನೋಡಿ, ಹೌದು. ಒಂದಲ್ಲ, ಆಹಾ. ಎರಡಲ್ಲ, ಆಹಾ. 6 ತಲೆ, 6 ತಲೆ, 6 ಮುಖ. 6 ಮುಗ. ಇವ ಯಾರೋ ಮಗ? ಅವ ಆರ್ಮುಗಂ. ಗಮ್ಮ. ಆರ್ಮುಗಂ ಅದೆಂತ ಗಮ್ಮು? ಅದೊಂದು ಭಾಷೆಯಲ್ಲಿ ಹಾಗೆ ಕರೆಯುವುದು. ಆರು 6 ಮಗದವನಾರು. 6 ಮಗದವನಾರು. ಅವನೇ ಷಡಾನನ. ಇವನ ಸಡನ್ ಷಡಾನನ ಅನ್ನುವಂತ ನನ್ನ ಮಗ. ಷಡಾನನ. ಷಡಾನನ. ಅವನಿಗೆ ಹೆಸರಾ? ಸುಬ್ರಹ್ಮಣ್ಯ, ಅದ್ಯಾರು? ಕಾರ್ತಿಕೇಯ, ಅದೆಲ್ಲ ಯಾರು? ಅವನಿಗೆ ಹೆಸರು. ಅವನಿಗೆ ಹೆಸರು? ಅವನಿಗೆ ಈ ಇದ್ದ ಹೆಸರೆಲ್ಲ ಅಪ್ಪ ಮಗನಿಗೆ ನಿಮಗೆ ಇಬ್ಬರಿಗೆ ಆಯ್ತು, ಉಳಿದವರಿಗೆ ಯಾರಿಗೆ ಹೆಸರು? ಅದು ಸಿದ್ಧಿಸಿಕೊಂಡ ಹೆಸರು. ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಹೆಸರು ನಿಮಗೆ? ಎಷ್ಟು ಹೆಸರುಂಟು ಅಂತ ನಮಗೆ ಗೊತ್ತಿಲ್ಲ. ಎಲ್ಲ ಇದ್ದ ಹೆಸರು ನೀವೇ ಇರಿಸಿಕೊಂಡ್ರೆ ಹಾ. ಇನ್ನು ಉಳಿದವರಿಗೆಲ್ಲ ಈ ಪ್ರಪಂಚದಲ್ಲಿ ಹೆಸರೇ ಇಲ್ವಾ? ಬೇರೆ ಬೇರೆ ಅವರ ಸಾಧನೆಯಿಂದ ಪಡ್ಕೊಳ್ಬಹುದು. ನಾವು ಸಾವಿರ ಪಡ್ಕೊಳ್ತೇವೆ. ಸಾವಿರ ಸಿಗ್ತದೆ ನಿಮಗೆ ಹಾ. ದಿನಾಲು ನಾವು ಸಿದ್ಧಿಸಿಕೊಂಡ ಕಾರಣ ಸಹಸ್ರನಾಮ ನಮಗೆ. ನಿಮಗೆ ಇಷ್ಟು ಹೆಸರು ಹೆಸರು ನೀವೇ ಇಟ್ಟುಕೊಂಡದ್ದಲ್ಲ, ಇದು ನಿಮ್ಮ ಸಾಧನೆಗೆ ಹಾ. ಲಭಿಸಿದ್ದು. ಸಾಧನೆ ಮಾಡಿ ಹೆಸರು ಪಡ್ಕೊಳ್ಬೇಕು. ಹೆಸರನ್ನು ಪಡ್ಕೊಂಡಿದ್ದೇವೆ. ಹಾಗಾದ್ರೆ ಅವನು ಸಾಧನೆ ಮಾಡಿದ್ದಾನೆ ಅಂತ ಆಯ್ತು. ಹೌದೌದು. ನೋಡುವಾಗ ಗೊತ್ತಾಗ್ತದೆ, ದೇವಸೇನಾನಿ ಅಂತ ಒಂದು ಹೆಸರು. ಏನೋ ಒಂದು ಭವಿಷ್ಯತ್ತಿನಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ. ಮುಖ ನೋಡುವಾಗ ಗೊತ್ತಾಗ್ತದೆ. ಅಲ್ವಾ? ಮತ್ತೆ ಒಂದು ಲಕ್ಷಣ ಉಂಟು ನೋಡಿ. ಲಕ್ಷಣ ಉಂಟು. ಉನ್ನತ ಶಿಖರವನ್ನು ಏರುವಂತಹ ಒಂದು ಯೋಗ್ಯತೆ ಉಂಟು. ಸರಿ, ಹಾ. ಕುಮಾರ ಅಲ್ವಾ? ಹೌದು. ಅವನು ನಿನಗೇನಾಗ್ಬೇಕು? ನನ್ನ ಮಗ. ಈಗ ನನಗೇನಾಗ್ಬೇಕು? ಈಗ ಅಣ್ಣ. ಅಣ್ಣನ? ಮೊದಲು ಹುಟ್ಟಿದ್ದಾನಲ್ಲ ಅಣ್ಣ. ಅಲ್ಲ, ಮೊದಲು ಹುಟ್ಟಿದ ಕಾರಣ ಅಣ್ಣ. ನಾ ಮಾತಾಡಿಸರ? ಏನು ಮಾತನಾಡಿ? ಮಾತಾಡ್ತಾರ ಅವರು? ಅಯ್ಯೋ, ಕೆಲವು ಸಲ ಮಾತ್ರ. ಹೌದಾ? ಕೆಲವು ಸಲ ಮೌನಿ ಆಗಿರ್ತಾರೆ. ಅದ್ಯಾಕೆ? ಅದು ಯಾಕೋ ಏನು ಅಂತ ಗೊತ್ತಿಲ್ಲ. ಕೆಲವು ಸಲ ಮಾತನಾಡುವುದೇ ಇಲ್ಲ. ಕೆಲವು ಸಲ ಮಾತಾಡಿದ್ರೆ ನಿಲ್ಲಿಸುವುದಿಲ್ವ? ನಿಲ್ಲಿಸುವುದಿಲ್ಲ. ಕೆಲವು ಸಲ ನಾನು ನಿಲ್ಲಿಸಿದ್ರೆ ಮಾತಾಡುವುದಿಲ್ಲ. ಉಳಿದವರಿಗೆ ತೊಂದರೆ ಆಗ್ತದೆ ಅಂತ ಒಂದು ಭಯ. ಹಾಗೆ ನಾನು ಮಾತಾಡ್ತೇನೆ. ನಾನು ಮಾತಾಡದವರನ್ನು ಮಾತಾಡಿಸ್ತೇನೆ. ನನಗೆ ಅಣ್ಣ ಅಲ್ವಾ? ಅಣ್ಣ. ಕುಮಾರ ಅಣ್ಣ ಹೇಗೆ? ಈ ಸಲ ಒಂದು ಮೇಲೆ ನಾವೊಂದು ಒಟ್ಟಿಗೆ ಇರುವ ಈ ಸಲ. ಚುಪ್ಪಣ್ಣ ನಮಸ್ಕಾರ. ನಮಸ್ಕಾರ. ನೋಡಿ, ನೀವು ಹೇಳಿದಾಗ ಒಳ್ಳೆ ಮನಸ್ಸು. ಮಾತಾಡಿಸಿದ್ರೆ ಮಾತಾಡ್ತಾರೆ, ಇಲ್ಲದಿದ್ರೆ ಮಾತನಾಡುವುದಿಲ್ಲ. ಸ್ವಾಭಿಮಾನಿ. ಅದು ಒಂದು ರೀತಿಯಲ್ಲಿ ಒಳ್ಳೇದದು. ಹಾಗಿದ್ರೆ ಮಾತ್ರ ನಮಗೆ ಬದುಕಬಹುದು. ಮಾತಾಡಿಸಿದ್ರೆ ಮಾತಾಡ್ಬೇಕು, ಇಲ್ಲದಿದ್ರೆ ಮಾತಾಡ್ತಾರೆ. ಅಲ್ವಾ? ಏಪ್ಪ, ಎಂತದ್ದು ಅದು? ಕೆಂಪು ಅಲ್ಲಿ ನೋಡಿ, ಕೆಂಪು ಎಂತದು? ಕಣ್ಣು ಕೆಂಪು ಕಣ್ಣು, ಇಷ್ಟು ಉದ್ದ ನಾಲಿಗೆ, ಕೋರೆ ಹಲ್ಲು, ದೀರ್ಘ ದೇಹಿ. ಯಾರೋ ಅವ ನನ್ನ ಮಗ. ಅವನು ನನ್ನ ಮಗ. ಇದು ನಿಮ್ಮ ಮಗನೇ? ಹೌದಾ? ವೀರಭದ್ರ. ಅದು ಯಾಕೆ ಅವನಿಗೆ ಹಾಗೆ ಹೆಸರು ವೀರಭದ್ರ? ಮಖಧ್ವಂಸಿ. ಹಾಗಾದ್ರೆ ದಕ್ಷನ ಯಾಗವನ್ನು ಕೆಡಿಸಿ ದಕ್ಷನ ತಲೆಯನ್ನು ಕಡಿದವನಾದ್ದರಿಂದ ಮಖಧ್ವಂಸಿ. ಇವ ಇದ್ದದನ್ನೆಲ್ಲ ಧ್ವಂಸ ಮಾಡುವುದಕ್ಕೆ ರೂಪ ಮಾತ್ರ ಹಾಗೆ, ಮನಸ್ಸು ಬಹಳ ಮೃದು. ಹೌದಾ? ನನಗೇನಾಗ್ಬೇಕು? ಅಣ್ಣ ಮಾತನಾಡಿ. ಭದ್ರಣ್ಣ ನಮಸ್ಕಾರ. ಅಯ್ಯೋ, ಒಂದು ವಿನಯತೆ ನೋಡಿ. ಎಂತದ್ದು? ಹೌದಪ್ಪ. ಅವರ ಇರುವಂತ ನೋಡಿ, ಕಾಣುವುದಕ್ಕೂ ಸ್ವಭಾವಕ್ಕೂ ಎಷ್ಟು ವ್ಯತ್ಯಾಸ. ನಯ ವಿನಯದ ಸಾಕಾರ ಮೂರ್ತಿ. ಹೀಗೆ ನೋಡುವಾಗ ಒಂದು ಕ್ರೂರಿ ಹಾಗೆ ಕಾಣ್ತಾನೆ ಅಲ್ವಾ? ಮಾತಾಡಿಸಿದ್ರೆ ನೋಡಿ ಎಷ್ಟು ವಿನಯತೆ ಅಲ್ವಾ? ಅಪ್ಪ, ಅವ ಹಾಗಾಯ್ತು. ಏಪ್ಪ, ಇದು ಸ್ವಲ್ಪ ವಿಚಿತ್ರ ಉಂಟು. ಅದರ ತಲೆಯಲ್ಲಿ ಕೋಡು, ಕಾಲು ಹಿಂದಕ್ಕೆ ಹೀಗೆ ಮಾಡ್ತಾ ಉಂಟು. ಅದೇನದು? ಅದು ನನ್ನ ವಾಹನ. ನಿಮ್ಮ ವಾಹನ? ಹೆಸರುಂಟು ಅದಕ್ಕೆ? ನಂದಿ. ಏನಂದಿ ಅಲ್ಲ, ಮತ್ತೆ ನಂದಿ. ನೀ ಏನಂದಿ? ನಂದಿ ಅಂತ ಹೆಸರ? ನಂದಿಕೇಶ್ವರ ನಂದಿ ಅಂತ ಹೆಸರು. ನಿಮ್ಮ ವಾಹನ? ನನ್ನ ವಾಹನ. ಎಲ್ಲಿಗೆ ಹೋಗುದಿದ್ರೆ ಅದರಲ್ಲೇ ಹೋಗುದು? ಅದೇ ವಾಹನ. ಹೌದಾ? ಅಪ್ಪ, ಒಮ್ಮೆ ನಿಮ್ಮ ವಾಹನ ನನಗೆ ಮುಟ್ಟಬೇಡ. ನನ್ನ ವಾಹನ ಮುಟ್ಟಬೇಡಿ. ನಾನೇ ಅಪರೂಪಕ್ಕೆ ಆ ವಾಹನದಲ್ಲಿ ಹೋಗುವುದು. ನೀವೇ ನಿಮ್ಮ ವಾಹನದಲ್ಲಿ ಯಾವಾಗಲೂ ಹೋಗುದಿಲ್ಲ? ನಾನು ಉಳಿದವರ ವಾಹನದಲ್ಲೇ ಹೆಚ್ಚಾಗಿ ಹೋಗುವುದು. ನಿಮ್ಮ ವಾಹನ ಮನೆಯಲ್ಲಿ? ಹೇಳಲಿಕ್ಕೆ ವಾಹನ ಉಂಟು. ಅದು ಮನೆಯಲ್ಲಿ ಕೊಂಡೋಗ್ಲಿಕ್ಕಿಲ್ಲ. ನೀವು ಹೋಗುದು ಯಾರ್ಯಾರ ವಾಹನ?
ಹೇಗೂ ಅವರು ಹೋಗಬೇಕಲ್ಲ. ಬೇಡಪ್ಪ, ಓ ನಮ್ಮ ವಾಹನ ನಾವು ಮನೆಯಲ್ಲಿ ಇರಿಸಿ ನಾವು ದಿನನಿತ್ಯ ಬೇರೆಯವರ ವಾಹನದಲ್ಲೇ ಹೋದ್ರೆ ನಮ್ಮ ವಾಹನವನ್ನು ಬೇರೆ ಯಾರಾದ್ರೂ ಕೊಂಡು ಹೋದರೆ ಒಮ್ಮೆಮ್ಮೆ ಕೊಂಡು ಹೋಗ್ತೇನೆ. ಅಂತಹ ಪರಿಸ್ಥಿತಿ ಬಂದ್ರೆ ಅಲ್ಲ, ನೀವು ಕೊಂಡು ಹೋಗಿ ನೋಡಿ ನಿಮ್ಮದೊಂದು. ನೀವು ಯಾರ್ಯಾರ ವಾಹನದಲ್ಲಿ ಹೋಗ್ಬೋದು, ನಿಮ್ಮ ವಾಹನ ಯಾರಿಗೂ ಕೊಡುವುದಿಲ್ಲ. ನಿಮ್ಮ ಮಗನಿಗೂ ಈಗ ನನಗೂ ಇಲ್ಲ, ವಾಹನ ಮುಟ್ಲಿಕ್ಕಿಲ್ಲ. ನೋಡಬಹುದು, ನೋಡಬಹುದು. ಕೋಡುಂಟು ತಲೆ, ಕೋಡುಂಟು. ಒಮ್ಮೆ ಹತ್ತಿ ನೋಡ್ಲಾ? ಬೇಡ ಬೇಡ ಬೇಡ, ದೂರದಿಂದ ನೋಡು. ಅದು ನಂದಿ ಮಾತಾಡ್ತದ? ಬಿಳಿ ವಾಹನ ಅಲ್ವಾ? ಮಾತಾಡ್ತದ? ಮಾತಾಡ್ತಾನೆ. ಹೌದಾ? ಅಣ್ಣ ಅಂತಲೇ ಕರೀತೇನೆ. ನಂದಿ ಅಣ್ಣ. ನಂದಿ ಅಣ್ಣ. ನಂದಿ ಅಣ್ಣ ನಮಸ್ಕಾರ. ಪ್ರತಿ ನಮಸ್ಕಾರ. ನಯ ವಿನಯ ಎಲ್ಲ ಇಲ್ಲಿ ಇದ್ದವರೆಲ್ಲ ಹಾಗೆ ಎಲ್ಲ ನಯ. ಅಲ್ಲ, ಇಲ್ಲಿ ಇಂಥದ್ದು ಎಷ್ಟುಂಟು? ಇಲ್ಲಿ ಇಂಥದ್ದೇ ಇರುವುದು. ಒಂದು ಸರಿಯಾದ ತಿಂಗಳು ಇಲ್ಲಿ ಎಲ್ಲ ಒಂದೊಂದು ರೀತಿ ಬೇರೆ ಬೇರೆ ಎಲ್ಲ ಇಂಥದ್ದೇ. ಅಪ್ಪ, ಓ ದೊಡ್ಡ ಹೊಟ್ಟೆ, ಆ, ಉದ್ದ ಮೂಗು, ಆ, ಅಗಾಲ ಕಿವಿ, ಕಿವಿ. ಸಣ್ಣ ಕಾಲು. ಆ, ಇವ ಯಾರು? ಅವ ನನ್ನ ಮಗ. ಇದು ನಿಮ್ಮ ಮಗನೇನಾ? ಅವನೂ ನನ್ನ ಮಗ. ಅವನೂ ನಿಮ್ಮ ಮಗನೇನಾ? ಅವನೂ ನನ್ನ ಮಗ. ಯಾರವ? ಅವ ನನ್ನ ಮಗ ಗಣೇಶ. ಗಣೇಶ? ಗಣೇಶ. ಯಾವ ಗಣೇಶ? ಗಣಪತಿ. 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 ಅವನಿಗೆ ಹೆಸರ? ಕರಿವದನ. ಎಲ್ಲಿಂಟದು? ಕರಿವದನ ಅಲ್ಲ, ಮತ್ತೆ ಕರಿವದನ, ಆನೆಯ ಮುಖದವ. ಆನೆಯ ಮುಖವುಳ್ಳವ. ಮುಖವುಳ್ಳವ. ಕರಿವದನ. ಗಣೇಶ. ಲಂಬೋದರ. ಅದು ಯಾಕೆ ಹೊಟ್ಟೆ ದೊಡ್ಡದು? ದೊಡ್ಡ ಹೊಟ್ಟೆ. ಲಂಬೋದರ. ವಿನಾಯಕ. ಹಾ. ವಿಘ್ನನಾಶಕ. ಇವ್ನ? ವಿಘ್ನಕಾರಕ. ಇವನ? ಹೌದಾ? ನಿಮ್ಮ ಮಗನಲ್ವ? ನನ್ನ ಮಗ, ನನ್ನ ಮಗ. ಹೌದಾ? ಕೆಲವೆಲ್ಲ ವಿಘ್ನ ಅವನೇ ಮಾಡುವುದು. ಸರಿ, ಈಗ ಇವರೆಲ್ಲ ನಿಮ್ಮ ಮಕ್ಕಳು. ನನ್ನ ಮಕ್ಕಳು. ಏಪ್ಪ, ಓ ಈಗ ನಾನು ನಿಮ್ಮ ಮಗ, ಆ, ಇವರು ನಿಮ್ಮ ಮಕ್ಕಳು. ಆ, ಅವರಿಗೆಲ್ಲ ಒಂದೊಂದು ಹೆಸರು. ಹೆಸರುಂಟು. ಅಪ್ಪ, ಓ ಇದೊಂದು ಬೇರೆ, ಇದೊಂದು, ಇಷ್ಟರಲ್ಲಿ ಇದೊಂದು ಬೇರೆ. ಅದೇ, ಅದೊಂದು ರೀತಿ ಬೇರೆ, ಅಂದ್ರೆ ಇದೊಂದು ಬೇರೆ. ಇದು ಅಲ್ಲ. ಇದೆಂತದ್ದು? ಅವಳು. 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 ಇವರಿಗಾಗುವಾಗ ಅದು ಪುರುಷರು. ಇದು ಪುರುಷ. ಪುಲ್ಲಿಂಗ. ಪುಲ್ಲಿಂಗ. ಇದು ಸ್ತ್ರೀಲಿಂಗ. ಮತ್ತೆ ಇದು ನಪುಂಸಕಲಿಂಗ. ಅಲ್ಲ, ನಾವೆಲ್ಲ ಪುರುಷರು. ನಾವು ಪುರುಷರು. ಪುಲ್ಲಿಂಗ. ನಾವು ಪುಲ್ಲಿಂಗ. ಅವಳು ಸ್ತ್ರೀ. ಹಾ. ಸ್ತ್ರೀಲಿಂಗ. ಅದು ಯಾರು? ನನ್ನ ಹೆಂಡತಿ. ನನ್ನ ಹೆಂಡತಿಯಲ್ಲಿ. ನಿನಗೆ ಹೆಂಡತಿ ಇಲ್ಲ. ಅದೇನು? ಮಕ್ಕಳಿಗೆ ಹೆಂಡತಿ ಇಲ್ಲ. ಹಾ? ಆಹಾ, ಮಕ್ಕಳು ಬೆಳೆದು ಯುವಕರಾಗಬೇಕು, ಹಾ. ಪ್ರಾಪ್ತ ವಯಸ್ಕರಾಗಬೇಕು, ಹಾ. ಆಮೇಲೆ ಮದುವೆ. ಈಗ ಮಕ್ಕಳಿಗೆ ಹೆಂಡತಿ ಇಲ್ಲ, ಮಕ್ಕಳಿಗೆ ಹೆಂಡತಿ ಇಲ್ಲ. ದೊಡ್ಡವರಿಗೆ ಮಾತ್ರ ಹೆಂಡತಿ. ಮಕ್ಕಳಿಗೆ ಅಮ್ಮ ಮಾತ್ರ. ಈಗ ನೀವು ದೊಡ್ಡವರು, ನಾವು ದೊಡ್ಡವರು. ನಿಮಗೆ ಹೆಂಡತಿ, ನನಗೆ ಹೆಂಡತಿ. ನನಗೆ ಅಮ್ಮ ನಿನಗೆ ಅಮ್ಮ. ಅಲ್ವಾ? ಹಾ. ಏನು ಹೆಸರು? ಪಾರ್ವತಮ್ಮ. ಹೌದಾ? ಪಾರ್ವತಮ್ಮ. ಮಾತಾಡಿಸಿರ? ಹಾ, ಮಾತನಾಡಿ. ಪಾರ್ವತಮ್ಮ ಅಣ್ಣ, ನಮಸ್ಕಾರ. ಶುಭವಾಗಲಿ. ಈಗ ನಿಮ್ಮಲ್ಲಿ ಕೇಳ್ತಾರೆ. ಹಾ. ಈಗ ಅವರಿಗೆಲ್ಲ ಒಂದೊಂದಲ್ಲ, ಹಾ. ಒಬ್ಬೊಬ್ಬರಿಗೆ ಒಂದು 10 15 15 20 50 ಹೆಸರುಂಟು ಹೌದು. ಒಬ್ಬೊಬ್ಬರಿಗೆ. ಹೌದಾ? ನಾನು ನಿಮ್ಮ ಮಗ, ಹೌದಲ್ಲ? ಹಾಗಿದ್ರೆ ನನ್ನನ್ನು ಕರೆಯುವುದಕ್ಕೆ ನನಗೆ ಹೆಸರೇನುಂಟು? ಕಂಡದನ ನಂದಿ ಕೊಂಡಾಡಿದ ನೆರೆ ಫಣ್ 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 ಎನ್ನುತ್ತಲೇ ಕೇಳಿ ಕಂಡ ಬರಗು ಮುದಗೊಂಡ ನೀತನು ಕಂಡಾಸುರನೆನ್ನುತ್ತಲಿ ಫಣ್ 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 ಫಣ್. ನಿಮ್ಮ ವಾಹನ ಪುಟಿ ಪುಟಿ. ಯಾರು ಮುಟ್ಟದ ವಾಹನವನ್ನು. ಅಪ್ಪನ ವಾಹನ ಹೋಯ್ತು. ಮುಟ್ಟು ಬೇಡ, ಮುಟ್ಟು ಬೇಡ. ಅವ ಬಂಡೆ ಅಂತ ಹೇಳ್ತಾನೆ. ನಿಮ್ಮ ವಾಹನ ಹೋಯ್ತು ಈ ಸಲ. ಅಯ್ಯೋ, ಅದಕ್ಕೆ ಹೇಳುದು ಮನೆಯಲ್ಲಿ ಇಡಬಾರ್ದು ಅಂತ. ಎಷ್ಟು ಜಾಗ್ರತೆಯಲ್ಲಿ ಇಟ್ಟುಕೊಂಡಿದ್ದೇನೆ. ನೋಡಿ, ಈಗ ಗೊತ್ತಾಯ್ತಾ? ಈಗ ಗೊತ್ತಾಯ್ತಾ? ನಾವು ಜಾಗ್ರತೆ ಅಂತೇಳಿ ಮನೆಯಲ್ಲಿ ಇಟ್ಟರೆ ಮನೆಯಲ್ಲಿದ್ದವರೇ ವಾಹನ ಪುಟಿ ಮಾಡ್ತಾರೆ. ಯಾಕೋ ನಿನಗೆ ಸಿಟ್ಟು ಬಂದದ್ದು? ಬಂಡೆ ಅಂತ ಹೇಳ್ತಾರೆ. ನಾನು ಸಿದ್ಧತೆ ಮಾಡಿದಂತ ಇವನಿಗೆ ಈಗ ನನಗೂ ಅದೇ ಒಂದು ಸಂಶಯ. ಇಷ್ಟು ಮಂದಿ ಇದ್ದಾರೆ, ಯಾರಿಗೂ ಬಿಸಿ ಆಗಲಿಲ್ಲ. ಅವ ಏನೋ ಹೇಳಿದ, ಇವನಿಗೆ ಬಿಸಿ ಆಯ್ತು. ಬಿಸಿಯಾದದ್ದು ಯಾಕೆ? ಯಾಕೆ? ಅವ ನಿನ್ನನ್ನು ಈ ಮೂರ್ತಿಯನ್ನು ಸಿದ್ಧಪಡಿಸಿದವ ಇವ. ನೀವು ಪೂರ್ತಿ ಸರಿ ಇಲ್ವ ಅಂತಲ್ಲ? ಯಾಕೆ? ಒಮ್ಮೊಮ್ಮೆ ಒಂದೊಂದು ಮಾತಾಡ್ತೀರಿ. ಮೊದಲು ಆವಾಗ ನೀವು ಅಪ್ಪ ಅಂತ ಹೇಳಿದ್ರಿ, ಈಗ ಮೂರ್ತಿ ಅಂತ ಸಿದ್ಧ ಮಾಡಿದ ಅವನ ತಾಗಿದ್ರೆ ಅವ ಅಪ್ಪನ. ಭಸ್ಮದಿಂದ ಮೂರ್ತಿಯನ್ನು ಸಿದ್ಧಪಡಿಸಿದ್ದು ಇವ.
ಹಾ ಅದಕ್ಕೆ ಜೀವದಾನ ಮಾಡಿದವ ನಾನು. ಓ ಇದು ಜೀವದ- ಮೂರ್ತಿ ಜೀವ ಆದದ್ದಾ? ಜೀವ ಆದದ್ದು. ಆ ಮೂರ್ತಿ ಮಾಡಿದ್ದೀವಿ ನಾ. ಅದನ್ನು ಬಂಡ್ ಅಂದನಲ್ಲ, ಹಾ. ಅದು ತಾತ್ಸಾರ ಮಾಡಿದ್ದು ಅಂತ ಇವನ ಮನಸ್ಸಿಗಾಯ್ತು. ಹಾಗೆ ಸಿಟ್ಟು ಹೌದು. ಬಂದದ್ದು. ಮತ್ತೆ ಗಣೇಶ ನನ್ನ ಮೂರ್ತಿಗೆ ಬಂಡು ಅಂತ ಹೇಳ್ತಾನೆ ಅವ. ತಾತ್ಸಾರ ಮಾಡಿದ್ದಲ್ಲ, ಮತ್ತೆ? ಸಂತೋಷದ ಉದ್ಗಾರವದು. ಏನದು? ಬಳಿರೇ, ಹಾ ಬಾಪುರೇ, ಬಾ ಕೂತುರೇ, ಕೂತುರೆ ಕೂತು ಮಜರೇ, ಮಜ ಕೂತುರೆ. ಇರುರೇ, ಹಾ ಇದೆಲ್ಲ ಸಂತೋಷದ ಉದ್ಗಾರ. ಅದಕ್ಕೆ ಅರ್ಥ ಇಲ್ಲ. ಅರ್ಥ ಇಲ್ಲ. ಹಾ. ಅದೇ ರೀತಿ ಅವನ ಭಾಷೆಯಲ್ಲಿ ಅವ ಬಂಡು, ಬಂಡು, ಬಂಡು ಬಂಡು. ಹೌದು. ನಾನು ನನಗೆ ಹೆಸರು ಕೇಳಿತ್ತು, ಅವನಲ್ಲಿ ಬಂಡು ಕೇಳಿದ್ರೆ ನಾನು. ಆ ಸಂತೋಷದ ಉದ್ಗಾರವನ್ನೇ ಒಂದು ಹೆಸರನ್ನಾಗಿಸಿದ್ರೆ ಏನು? ಮತ್ತೆ ಅದೆಂತದ್ದಿಗೆ ಅಪ್ಪ, ಎಂತದಪ್ಪ ಅದು ಬಂಡು? ಈಗ ಬಂಡ ಅಂತ ಹೇಳಿದ್ನಲ್ಲ, ಹೌದು. ಪ್ರವೃತ್ತಿಯಲ್ಲಿ ನಿನ್ನನ್ನು ಕಂಡಾಗ ಅಸುರಾಕೃತಿ ಇದೆ ನಿನ್ನ ಆಕೃತಿ. ಹೌದಾ? ಈಗ ನಮ್ಮೆಲ್ಲರ ಹಾಗೆ ನೀನಿದ್ಯಾ? ಆಹಾ. ಆಕೃತಿಯಲ್ಲಿ ನೀನು ಅಸುರ, ಹಾ. ಹೇಳಿದ್ದವ ಬಂಡ. ಹಾ. ಆದ್ದರಿಂದ ನೀನು ಬಂಡಾಸುರ. ನನಗೆ ಹೆಸರ ಬಂಡಾಸುರ. ಹೇಗೆ? ಬಂಡಾಸುರ. ಬಂಡಾಸುರ. ನನಗೆ ಹೆಸರು ಒಳ್ಳೆದುಂಟು ಹೆಸರು. ಹೆಸರು ಒಳ್ಳೆಯದುಂಟು. ಆದ್ರೆ ಇನ್ನೊಂದು ಪ್ರಶ್ನೆ ನಿಮ್ಮಲ್ಲಿ. ಈಗ ಇಲ್ಲಿ ಇಷ್ಟು ಮಂದಿ ಇದ್ದಾರಲ್ಲ, ಇವರೆಲ್ಲ ಸುಮ್ಮನೆ ಇರುವುದಲ್ಲ, ಏನಾದ್ರೂ ಉದ್ಯೋಗ ಅಂತ ಉಂಟಾ? ಅವರಿಗೆಲ್ಲ ಒಂದೊಂದು ಉದ್ಯೋಗ ಇದೆ. ನೋಡು, ಉದ್ಯೋಗ ನಿಮಿತ್ತವಾಗಿ ಹೊರಟು ಹೋಗ್ತಾರೆ. ಅವ ಉದ್ಯೋಗಕ್ಕೆ ಅಂತ ಮಾಡಲಿಕ್ಕೆ ಹೋದ. ಅವು ಉದ್ಯೋಗಕ್ಕೆ ಹೋಗಿ ಉದ್ಯೋಗಕ್ಕೆ ಇಲ್ಲಿ ಏನು ಮಾಡದವ, ಇನ್ನು ಅಲ್ಲಿ ಏನು ಮಾಡ್ತಾನೆ ಅವ? ದೊಡ್ಡ ಕೆಲಸ ಮಾಡುದು. ದೊಡ್ಡ ಕೆಲಸವೇ ಅವು. ಹೌದಾ? ಆಗ್ಲಪ್ಪ. ಆದ್ರೆ ಒಂದು, ಈಗ ಅವರಿಗೆಲ್ಲ ಉದ್ಯೋಗ ಉಂಟುತ್ತಾದ್ರೆ ನಾನು ನಿಮ್ಮ ಮಗನಾಗಿ ಸುಮ್ಮನೆ ಇರುವುದಕ್ಕಾಗ್ತದ? ನನಗೊಂದು ಉದ್ಯೋಗ. ಏನು ಉದ್ಯೋಗ? ಗಿರಿಜಾತಿ ಕರುಚದೇನಿ ಕರೆದು ಲಂಬೋದರನ ತರಳ ಬಂಡಾಸುರನ ನಿರತ ನೀನೊಡಗುಳ್ಡು ತರಳ ಬಂಡಾಸುರನ ನಿರತ ನೀನೊಡಗುಳ್ಡು ನೆರೆದಾಟ ಪಾಠಗಳುಳ್ ಎರಗವಾಗಿ ಗುದಿನುತ ಒರಿಗೆಲ್ಲದ ಕೇಳಿ ಮುದದಿ ಗಿರಿಜಾತೆ ಹರುಷದಲ್ಲಿ ಕಂದ, ಅಮ್ಮ, ನಿನಗೀಗ ಕೆಲಸ ಬೇಕಲ್ವಾ? ಕೆಲಸ ಬೇಕಮ್ಮ. ನಿನ್ನನ್ನ ರಚಿಸಿದ್ದು ಅವ. ಕೆಲಸ ಇಲ್ಲದಿದ್ರೆ ನನಗೆ ಏನಾಗುದಿಲ್ಲ. ಕೆಲಸ ಬೇಕು. ಕೆಲಸ ಕೊಡುವ ಹಾ. ಆತ ರಚಿಸಿದ್ದಾನೆ. ಹಾ. ನನ್ನವರು ಜೀವದಾನವನ್ನ ನೀಡಿದ್ದಾರೆ. ಹೌದು. ಈಗ ನಿನಗೆ ಕೆಲಸವನ್ನ ನಾನು ನನಗೊಂದು ನೀಡ್ತೇನೆ. ಉದ್ಯೋಗ ಅಂತ ಬೇಕು. ಬೇಕು. ಈಗ ಅವರಿಗೆಲ್ಲ ಉದ್ಯೋಗ ಉಂಟಲ್ಲ, ಹಾ. ನಾನು ಸುಮ್ಮನೆ ಇರುವುದಕ್ಕಾಗ್ತದ? ನಿನ್ನನ್ನ ರಚಿಸಿದ್ದು ನನ್ನ ಮಗ. ಹಾ. ಅವನ ಜೊತೆಯಾಗಿ ಯಾರು ಇರುವುದಿಲ್ಲ, ಆಟವನ್ನ ಆಡುವುದಿಲ್ಲ ಎಂಬ ಕಾರಣಕ್ಕೆ ನಿನ್ನನ್ನ ರಚಿಸಿದ್ದು. ಹಾ. ಈಗ ಆಟ ಪಾಠ ಕೂಟ ಎಲ್ಲದರಲ್ಲಿ ಹಾ. ನೀ ಆತನ ಜೊತೆಯಲ್ಲಿರ್ಬೇಕು. ಒಂದು ಬಿಟ್ರೆ ಅಂತ ಯಾವುದು? ಊಟ. ಊಟ. ಅದು ಅವ ಯಾರಿಗೂ ಕೊಡುವುದಿಲ್ಲ, ಅವ ಒಬ್ಬನೇ ನಾನೊಬ್ಬನೇ. ಯಾರು ಇಲ್ಲದಿರುವ ಒಬ್ಬನೇ ಹೋಗಿ ಕೂತು ತಿನ್ನುದಲ್ವಾ? ಅದು ಅದು ಹಿಂದೆ ಸತ್ಯ ತಿರುಗಿ ವಿಷಯ. ಕುಳಿತು. ಕಂದ, ಆದ್ದರಿಂದ ಎಲ್ಲ ಸಂದರ್ಭದಲ್ಲಿ ನೀವಿರುವರು ಒಟ್ಟಾಗಿರ್ಬೇಕು. ಆದೀತ ತಾಯಿಯಾದ ನೀವು ಹೇಳಿದ ಮೇಲೆ ಹಾ. ಇಲ್ಲ ಅಂತ ಹೇಳಿಕುಂಟ. ಯಾವಾಗಲೂ ಅವನ ಜೊತೆಯಲ್ಲಿ ಇರಬೇಕೆಂಬುದು ನಿಮ್ಮ ಸಂಕಲ್ಪ ಹೌದು. ಅಲ್ವಾ? ನಿನಗೂ ಒಂದು ಕೆಲಸ ಆದ ನನ್ನ ಬದುಕಿಗೆ ಒಂದು ದಾರಿ ತೋರಿಸ್ತಾನೆ ಅಂತ ಆಯ್ತಾ ಅಲ್ವಾ? ಹೌದು. ಆಯ್ತು, ಖಂಡಿತ ಒಟ್ಟಾಗಿರ್ಬೇಕು, ಆಯ್ತು. ದೂರ ಆಗ್ಲಿಕ್ಕಿಲ್ಲ. ಒಟ್ಟಿಗೆ ಹೋಗಿ ಆಯ್ತಾಯ್ತು, ಆಯ್ತು. ಅಮ್ಮ, ಆಟಕ್ಕೆ ಹೋಗಿ ಬರ್ತೇವೆ. ನಾವು ಒಟ್ಟಿಗೆ ಇರ್ತೇವೆ. ನಂದೆಲ್ಲ ಮತ್ತೆ ಸ್ವಲ್ಪ ಆಯ್ತಾ, ಹೋಗಿ ಬರ್ತೇವೆ. ಮಾಡುವ. ಆಯ್ತು, ಆಯ್ತು, ಆಯ್ತು. ಮಾಡುವ ಅಂತ ಹೇಳಿ ಹೋದಾಗ. ಬಂಡಾಸುರ ಅಪ್ಪನು ಅಮ್ಮನು ಮಾತುಗಳನ್ನಾಡಿದ್ದಾರೆ. ಹೌದು. ನಾವು ಯಾವುದೇ ಕೆಲಸಕ್ಕೆ ಮೊದಲು ಹಾ. ಪೂರ್ಣ ಶಿಕ್ಷಣವನ್ನು ಪಡೆಯಬೇಕು. ಏನು ಬೇಕಾದ್ರೂ ಶಿಕ್ಷಣ ಆಗಲಿ, ಶಿಕ್ಷೆ ಬೇಕಾದ್ರೂ ಕೊಟ್ಟು ನೀನು ಹೆಚ್ಚು ಮಾತಾಡಬಾರ್ದು. ನಾವು ಆಟಕ್ಕೆ ಹೋಗುದು. ನೀನು ಏನು ಕೇಳ್ತಿ ಹಾ. ಅದಕ್ಕೆ ಬೇಕಾದಷ್ಟು ಆಟ ಮಾತ್ರ. ಇಲ್ಲಿಯಾ? ಇಲ್ಲಲ್ಲ, ಹೋಗ್ಬೇಕಲ್ಲ, ಕೆಳಗೆ ಹೋಗ್ಬೇಕು. ಆಟದ ಬಯಲಿಗೆ. ಹೌದು. ನನಗಾಗುದಿಲ್ಲ, ನನಗಾಗುವುದಿಲ್ಲ. ಮತ್ತೆ ನಿಮ್ಮನ್ನೆಲ್ಲ ನಂಬಿಕೊಂಡು ಆಟವಾ? ಅಯ್ಯೋ, ನಿಮ್ಮನ್ನು ನಂಬಿದ್ರೆ ಆಟ ಆಗ್ಲಿಕ್ಕೆ ಉಂಟಾ? ನಿನ್ನಷ್ಟು ಬೇಗ ನನಗೆ ಬರ್ಲಿಕ್ಕೆ ಆಗ್ತದ? ಮತ್ತೆ ನಿನಗೆ ಯಾಕೆ ಹೇಳಿ, ನಾನಿದ್ದೇನಲ್ವಾ? ನನ್ನ ವೇಗದ ಮಿತಿ ನಿನಗೆ ಆಗುದಿಲ್ಲ ಅಲ್ವಾ? ಆಯಾಸ ಆಗ್ತದೆ. ಎಷ್ಟು ಬೇಗ ಬರ್ತಿ ಪುಣ್ಯಾತ್ಮ. ಅದಕ್ಕೆ ಹೇಳಿದ್ರು ಹೊಟ್ಟೆ ಬೆಳೆಸಬಾರ್ದು, ನನ್ನಾಗಿರ್ಬೇಕು ಅಂತ. ಹೌದು. ನೋಡು, ನಿನಗೆ ಹೊಟ್ಟೆ ಸಮಸ್ಯೆ ಆದದ್ದು ಅಲ್ವಾ? ನನಗಿನ್ನು ನಡಿಲಿಕ್ಕೆ ಸಾಧ್ಯ ಇಲ್ಲ. ಆಗುದೇ ಇಲ್ವಾ? ನಾನು ಬರುವುದಿಲ್ಲ. ನೀನೊಂದು ಕೆಲಸ ಮಾಡು, ಈ ಬಂಡೆ ಕಲ್ಲಿನ ಮೇಲೆ ಕೂತ್ಕೊಳ್ಳುವುದು. ಕೂತ್ಕೊಳ್ಳುವುದು. ಹೌದು. ನೀನು
ನೀನು? ನನಗೆ ಇಲ್ಲೇ ಇರುವುದಕ್ಕಾಗುದು. ಮತ್ತೆ ನನಗೆ ತಿರುಗಾಡ್ಬೇಕು. ಅಯ್ಯೋ, ಅಮ್ಮ ಹೇಳಿದ್ರೆ ನನ್ನ ಜೊತೆ ಇರ್ಬೇಕು ಅಂತ ಹೇಳಿದ್ರು. ಜೊತೆಯಲ್ಲಿ ಇರ್ತೇನೆ, ಕೂಗಳತೆ ದೂರದಲ್ಲಿ ಹಾಗೆ ತಿರುಗಾಡ್ತಾ ಬರ್ತೇನೆ. ನನಗೆ ಏನಾದ್ರೂ ಜಿಜ್ಞಾಸೆಗಳು ಬಂದ್ರೆ ನಿನ್ನ ಬಳಿಗೆ ಬರ್ತಾರೆ. ನಾನಿದ್ದೇನೆ, ಆದಿತ್ತಲ್ಲ? ಏನು ಬೇಕಾದ್ರೂ ನಾನಿದ್ದೇನೆ. ಸ್ವಲ್ಪ ಮುಂದೆ ಹೋಗ್ತೇನೆ. ಕೃತ್ರಿವಾದನನು ಭಕ್ತಿಯುವುದನ್ನು ತಿರುತ್ತಿರಲದ ಅದ ಕಾಣುತ್ತ ಕೈಲಾಸದಿ ಪರಿಗಿಸಿ ದೂರದಲ್ಲಿ ಭಂಡಾಸುರನು ಭಮೆಯ ತಾಳಿ ಭಂಡಾಸುರನು ಭಮೆಯ ತಾಳಿ ಭಮೆಯ ತಾಳಿ ಭಮೆಯ ತಾಳಿ ಪರಿಚಿಸಿ ದೂರದಲ್ಲಿ ಭಂಡಾಸುರನು ಭಮೆಯ ತಾಳಿ ಭಂಡಾಸುರನು ಭಮೆಯ ತಾಳಿ ಮೆರೆವ ಸಂಪದಕ್ಕೆ ಕರೆದಾಕ್ಷಣದಲ್ಲಿ ಮೆರೆವ ಸಂಪದಕ್ಕೆ ಕರೆದಾಕ್ಷಣದಲ್ಲಿ ಕರಿವದ ನವನವ ಗೊರೆದ ಚೋದ್ಯದಲ್ಲಿ ಪರಿಗಿಸಿ ದೂರದಲ್ಲಿ ಭಂಡಾಸುರನು ಭ್ರಮೆಯ ತಾಳಿ ಭಂಡಾಸುರನು ಭ್ರಮೆಯ ತಾಳಿ ಯಾರೈ ಗಣನಾಥ ಮಿತ್ರನೇ ಭೂರಿ ಭಾಗ್ಯ ಭರಿತ ಮಿತ್ರನೇ ಭೂರಿ ಭಾಗ್ಯ ಭರಿತ ಗಣನಾಥ ಆ, 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 ಯಾರೇ ಗಣನಾಥ ಮಿತ್ರನೇ ಭೂರಿ ಭಾಗ್ಯ ಭರಿತ ಮಿತ್ರನೇ ಭೂರಿ ಭಾಗ್ಯ ಭರಿತ ಈ ರೀತಿಯ ಸಿರಿ ಸೇರಿದಂತಿವರ ಈ ರೀತಿಯ ಸಿರಿ ಸೇರಿದಂತಿವರ ವರನಾಟ್ಯ ಸುವಿಚಾರಿಗೆ ತಿಳಿದಿ ಯಾರೇ ಗಣನಾಥ ಮಿತ್ರನೇ ಭೂರಿ ಭಾಗ್ಯ ಭರಿತ ಮಿತ್ರನೇ ಭೂರಿ ಭಾಗ್ಯ ಭರಿತ ಗಣನಾಥ ಭಾಗ್ಯ ಭರಿತ ಗಣನಾಥ ಆ, 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 ಯಾರೇ ಗಣನಾಥ ಮಿತ್ರನೇ ಭೂರಿ ಭಾಗ್ಯ ಭರಿತ ಅಸುರ, ಓಡೋಡಿ ಬಂದಿದ್ದಾರೆ ನಿನ್ನ ಬಳಿಗೆ. ಅಷ್ಟು ಬೇಗ ಮುಂದೆ ಸಾಗಿದಿ, ಅಷ್ಟೇ ವೇಗದಲ್ಲಿ ಹಿಂದೆ ಬಂದಿ. ನಿನ್ನನ್ನು ಕುಳ್ಳಿರಿಸಿದೆ, ಹಾ. ಹಾಗೆ ತಿರುಗಾಡ್ತಾ ಹೋದೆ. ಹೌದು. ಹೋಗ್ತಾ ಹೋಗ್ತಾ ಹಾ. ಏ ಗಣಪಣ್ಣ, ಎಂತದ್ದು? ಒಂದು ವಿಶೇಷ, ವಿಶೇಷ, ಒಂದು ಆಶ್ಚರ್ಯ. ಆಶ್ಚರ್ಯ. ಹಾ, ಎಂತದಪ್ಪ ನಿನಗೆ ಎಂತದ ಆಶ್ಚರ್ಯ? ತಿರುಗಾಡ್ತಾ ಹೋಗ್ತಾ ಇದ್ರ ಹಾ. ಒಮ್ಮೆಗೆ ನನ್ನ ದೃಷ್ಟಿ ಹಾ. ಅಂಬರ ಮತಕ್ಕೆ ಹೋಯ್ತು. ಅಕ್ಕ, ಹಾ, ನನ್ನ ಜೊತೆ ಬಂದ್ರೆ ಹಾಗೆ ಹಾ. ನೆಲ ನೋಡಬಾರ್ದು, ನೋಡ್ಬಾರ್ದು. ಕೆಳಗೆ ನೋಡಬಾರ್ದು. ನೋಡ್ಬಾರ್ದು. ನಮ್ಮ ದೃಷ್ಟಿ ಯಾವಾಗಲಿದ್ದರೂ ಮೇಲೆ ಇರ್ಲಿ. ಮೇಲ್ಮುಖವಾಗಿರ್ಬೇಕು. ಹೌದು. ಹಾಗೆ ಮೇಲೆ ನೋಡಿದಾಗ ಹಾ. ಒಂದು ವಿಚಿತ್ರ. ಎಂತದ್ದು? ಏ ಗಣಪಣ್ಣ, ಇಲ್ವಾ? ಓ ನೀ ನೋಡು, ಮೇಲೆ ಅಂಬರ ಮತದಲ್ಲಿ ಹಾ. ಸಾಲು ಸಾಲಾಗಿ ಹ್ಮ್. ಅದೆಷ್ಟೋ ಮಂದಿಗಳು ವೈಭವದ ಮೆರವಣಿಗೋಪಾದಿಯಲ್ಲಿ ಸಾಗಿ ಹೋಗ್ತಾ ಇದ್ದಾರೆ. ಒಂದು ಅಬ್ಬರ ನೋಡು. ಆ, ಭಯಂಕರ. ಅದುವೇ ನನಗೆ ಕುತೂಹಲ ಆದದ್ದು. ಹಾ. ಈಗ ಅವರನ್ನು ಮತ್ತು ನನ್ನನ್ನು ಗಮನಿಸುವಾಗ ತುಂಬಾ ಅಜಗಜಾಂತರ ವ್ಯತ್ಯಾಸ ಉಂಟು. ಅವರು ಬೇರೆ. ಹಾ, ಅದೇ ಅವರು ಬೇರೆ ಹೌದು, ಆದ್ರೆ ಸಿರಿತನದ ಮೇಲ್ಮೈಯಲ್ಲಿ ರಾರಾಜಿಸ್ತಾ ಇದ್ದಾರೆ ಎನ್ನುವ ಹಾಗೆ ಅವರ ಆಭರಣಗಳು, ಅವರು ತೊಟ್ಟಂತಹ ಉಡುಗೆ ಇದು ಕಂಗೊಳಿಸ್ತಾ ಇದೆ. ಹಾಗಿದ್ರೆ ಸಿರಿತನ ಎನ್ನುವುದು ಅವರನ್ನು ಸೇರಿಕೊಂಡಿದೆ ಎನ್ನುವುದು ಅರ್ಥವಾಯಿತು. ಹೌದು. ಹಾಗಿದ್ರೆ ಅವರು ಯಾರು? ಅವರಿಗೆ ಆ ಸಿರಿತನ ಎಲ್ಲಿಂದ ಬಂತು, ಯಾರಿಂದ ಬಂತು, ಹೇಗೆ ಬಂತು ಹೇಳ್ತೀಯ ನನಗೆ? ಲಾನಿಪುದೆನ್ನ ಸಖ ಲಾನಿಪುದೆನ್ನ ಸಖ ತ್ರಿಜಗದಿ ಮೇಲೆ ನಿಸಿಗನಾಗ ತ್ರಿಜಗದಿ ಮೇಲೆ ನಿಸಿಗನಾಗ
ತ್ರಿಜಗದಿ ಮೇಲೆನಿಸಿಗನಾಕ ತ್ರಿಜಗದಿ ಮೇಲೆನಿಸಿಗನಾಕ ಸಗಣಿ ಪಾಲಕರಿ ಪಣಿಮಾಲನು ಸ್ವರ್ಗವ ಪಾಲಿದಿಗನು ಕರುಣಾಳು ತ್ರಿದಶರಿಗೆ ಪಾಲಕರಿ ಪಣಿಮಾಲನು ಸ್ವರ್ಗವ ಪಾಲಿದಿಗನು ಕರುಣಾಳು ತ್ರಿದಶರಿಗೆ ಮಾಲಿಪುದೆಲ್ಲ ಸಕ ತ್ರಿಜಗದಿ ಮೇಲೆ ನಿಸಿಗನಾಕ ತ್ರಿಜಗದಿ ಮೇಲೆ ನಿಸಿಗನಾಕ ಸಕನೇ ಸಖ ಓ ಸಖನೇ, ಓ ಗಣಪಣ್ಣ. ಜೊತೆಯಾಗಿ ಬರುವಾಗ ಹಾ. ನಿನಗೆ ಅಸುರ ಅಂತ ಹೆಸರಿರಿಸಿದಾಗ ಹಾ. ನಾನೊಂದು ಅಂದುಕೊಂಡಿದ್ದೆ, ಹಾ. ಬಹುಶಃ ನಿನಗೆ ಯಾವುದರ ಲಕ್ಷ್ಯವೂ ಇಲ್ಲದೆ ಲೋಲುಪತೆಯೋ ಸುಖವೋ ಇಂಥದರ ಕುರಿತಾಗಿ ಭಾವ ಇರ್ತದೆ ಅಂತ ಭಾವಿಸಿದೆ. ಆಹಾ. ನಿನಗೆ ಹಾಗಲ್ಲ. ಯಾರೋ ಒಬ್ಬ ಸಾಧಕನಿದ್ದಾನೆ, ಹಾ. ಅವರ ಸಾಧನೆಯ ಹಾ. ಶಿಖರವನ್ನೇರುವುದಕ್ಕೆ ಕಾರಣವಾದ ಸ್ಥಾನ ಏನು ಎನ್ನುವ ಜಿಜ್ಞಾಸೆ. ಅದರ ಮೂಲ ಸ್ಥಾನ ಎಲ್ಲಿ? ಖಂಡಿತವಾಗಿ ಹಾ. ನನಗೆ ಅಭಿಮಾನ ಹುಟ್ಟಿತಯ್ಯ. ಹಾ. ಈ ಪ್ರಪಂಚ ಮುಖದಲ್ಲಿ 3 ಲೋಕಗಳನ್ನು ನಾವು ಗುರುತಿಸ್ತೇವೆ. ಯಾವುದೆಲ್ಲ? ಕೆಳಗಿರುವುದು ಪಾತಾಳ. ಪಾತಾಳ. ಅಲ್ಲಿ ನುರಗೋದಿಗಳು ತಮ್ಮ ಆಳ್ವಿಕೆ ನಡೆಸ್ತಾ ಇದ್ದಾರೆ. ಇರ್ಲಿ. ಅಲ್ಲಿ ರತ್ನಗಳೆಲ್ಲ ಹೆಚ್ಚು ಇರುವುದಂತಹದ್ದು, ಇರ್ಲಿ. ಅವುಗಳ ರಕ್ಷಾವುಗಳಿ. ಹಾ. ಆಮೇಲೆ ಭೂಮಿ, ಹಾ. ಇಲ್ಲಿ ಮನುಷ್ಯರು, ಹಾ. ಅನೇಕ ಜೀವಿಗಳು, ಹಾ. ಪರಿವರ್ತನಾಶೀಲವಾದದ್ದು. ಸರಿ. ದಿವಸಕ್ಕೊಂದು ರೀತಿ ಇರ್ತದೆ. ಹಾ. ಆದ್ರೆ ಅದು ಹಾಗಲ್ಲ. ಮತ್ತೆ ಅದು ಸ್ವರ್ಗ. ಸ್ವರ್ಗ. ಹೌದು. ಹಾ. ದೇಹದಲ್ಲಿ ತಲೆ ಹೇಗೋ ಹಾಗೆ ಬುದ್ಧಿಯ ಮೇಲ್ಮಟ್ಟದಲ್ಲಿರುವಂತಹ ಲೋಕವೇ ಹೌದು. ಹಾ. ಆ ಲೋಕದಲ್ಲಿ 1-2 ಅಂತ ಹೇಳ್ತೀಯೋ? ಒಂದೆರಡಿಲ್ವಾ? ಅಲ್ಲ, ಅಷ್ಟು ವಿಶೇಷ. ಹಾಗೆ. ಹೌದು. ಹಾ. ಪರುಷ ಮನೆಯೇ ಹಾ. ಹಾಸುಗಲ್ಲಾಗಿರುವಂತಹ ಸುಧರ್ಮ ನಾಮಕ ಸಭೆ. ಓ. ಕಾಮಿಸಿದ್ದನ್ನು ಕೊಡುವಂತಹ ಕಾಮಧೇನು, ಹಾ. ಕಲ್ಪಿಸಿದ್ರೆ ಸಾಕು ಕೊಡುವಂತಹ ಕಲ್ಪವೃಕ್ಷ. ಹಾ. ಏರಿ ಹೋಗಬೇಕು ಅಂತ ಆದ್ರೆ ಉಚ್ಚೈಶ್ರವಸು. ಎಲ್ಲಿಯಾದ್ರೂ ತಿರುಗಾಟ ಮಾಡ್ಬೇಕು ಅಂತಾದ್ರೆ ಹಾ. 1 ಸೊಂಡಿಲಲ್ಲ, ಮತ್ತೆ? 1000 ಸೊಂಡಿಲುಗಳುಳ್ಳಂತ ಬಿಳಿದಾದ ಆನೆ. ಗಣಪಣ್ಣ, ನಿನ್ನಲ್ಲಿ ಒಂದು ಮಾತು ಕೇಳ. ನಿನಗೆ ಒಂದು ಪ್ರಶ್ನೆ ಕೇಳಿದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸುವುದಕ್ಕೆ ಬರುವುದಿಲ್ವಾ? ನಿನ್ನನ್ನು ಉತ್ತೇಜನ ಕೊಡ್ಬೇಕು. ನಾನು ಕೇಳಿದ್ದ ಅವ ಯಾರು ಅಂತ. ಹೌದು. ನೀನು ಇಡೀ ಚರಿತ್ರೆಗೆ ಕೈ ಹಾಕಿದ್ಯಲ್ಲ. ಎಂತದ್ದು ಹೇಳ್ತಿ? ಕೊಡುವಾಗ ಸವಿವರ. ಹೌದು. ಮತ್ತೆ ಪ್ರಶ್ನೆ ಹುಟ್ಟುಬಾರ್ದು. ಅವನ ಹಿಂದೆ ಅಷ್ಟುಂಟು ಅಂತ ಅಲ್ಲ, ಮತ್ತೆ ಪ್ರಶ್ನೆ ಮತ್ತೆ ಕೇಳಲಿಕ್ಕಿಲ್ಲ. ಹಾಗೆ ಇರ್ಬೇಕು. ಹೌದೌದು. ಹಾ. ಕೇಳುವಾಗಲೇ ಹೇಳಿದ್ರೆ, ಹಾ. ಇಲ್ಲದೆ ಇದ್ರೆ ಏನಾಗುತ್ತದೆ ಗೊತ್ತಾ? ಹೌದೌದು. ಆಳುವಿಗೂ ಮಂತ್ರಿಗೂ ಒಂದೇ ಸಂಬಳ ಅಲ್ಲ ನೋಡು. ಹಾ, ಹಾ, ಹಾ. ಆಳು 10 ಸಲ ಹೋಗಿ ಮಾಡುವ ಕೆಲಸವನ್ನು ಮಂತ್ರಿ 1 ಸಲದಲ್ಲಿ ಮಾಡ್ತಾರೆ. ಅದು ಬುದ್ಧಿ ಅಂತ ಇರುವುದು. ಹಾ. ನಾವು ಬುದ್ಧಿಯಿಂದ ಮಾಡುವುದಲ್ಲ. ನೀನು ಮಾತಾಡಿಯೇ ಸಂಬಳ ತಗೊಳ್ಳಲ್ಲ. ಹಾಗಲ್ಲ, ಮಾತಿನಲ್ಲಿ ವಿಷಯ ಕೊಟ್ಟು. ಹೌದೌದೌದು. ಅಂತ ವಿಹಾರಕ್ಕೆ ಬೇಕಾದ ನಂದನವನ ಇದೆಲ್ಲ ಹೊಂದಿರುವವನಿಗೆ ಆ ಸುಧರ್ಮ ಸಭೆಯನ್ನು ಆಳುವವನನ್ನು ಹೇಳುವುದು ದೇವೇಂದ್ರ. ಯಾರವ? ಅವನು ಒಂದು ಹೊತ್ತಿಗೆ ಕಶ್ಯಪ ಬ್ರಹ್ಮ ಹಾಗೂ ಅದಿತಿ ದೇವಿಯರ ಮಗನಾಗಿ ಹುಟ್ಟಿದ. ಈಗ ಅಲ್ಲಿ ಮುಂದೆ ಹೋಗುವ ಅವನೇ? ಅವನೇ ದೇವೇಂದ್ರ. ಅವನೇ? ದೇವೇಂದ್ರ ಹೇಳಿದ್ರೆ ಅವನೇ. ಹಾ, ಹಾ, ಹಾ. ಅವ ಕಶ್ಯಪ ಮತ್ತು ಅದಿತಿ ದೇವಿಯರಿಗೆ ಹುಟ್ಟಿಕೊಂಡದ್ದು. ಸಾಮಾನ್ಯ ಮನುಷ್ಯ, ಪುರಂದರ ಅಂತ ಹೆಸರಿತ್ತು. ಅವ ಹೇಗೆ? ಅವ ಯಾಗ ಯಜ್ಞವನ್ನು ಮಾಡಿ ನಮ್ಮಪ್ಪ ಶಿವನನ್ನು ಮೆಚ್ಚಿಸಿ ಅವನಿಂದ ಇಂಥ ಸಿರಿತನವನ್ನು ಹೊಂದಿದವನಿದ್ದಾನೆ. ಅವನ ಯೋಗ್ಯತೆ ಎಂತದ್ದು ಗೊತ್ತುಂಟ? ಇಷ್ಟು ಸಿರಿತನ ಬರುವುದಕ್ಕೆ ಮೂಲ ಕಾರಣ ನಮ್ಮ ಅಪ್ಪ ಕೊಟ್ಟದ್ದು ಪರಮೇಶ್ವರ. ಹೌದು. ಹೌದಾ? ಹಾ. ಹಾಗಿದ್ರೆ ನಾನು ಬಡ ಅಲ್ವಾ? ಬಡವನಾಗಿ ಶಿವನ ವರದಲ್ಲಿ ಪಡೆದು ಸಂಪದಗಳನ್ನು ಶಿವನ ವರದಲ್ಲಿ ಪಡೆದು ಸಂಪದಗಳನ್ನು ಸುಮನಸರೊಡೆಯನನ್ನು ಮಿಗಿಸುವಿ ಅನುಜ್ಞೆಯ ಕೊಡು ಗಣೇಶ ಗಣೇಶ. ಬದುಕಿನ ಸತ್ಯ ಏನು ಎನ್ನುವುದು ನನಗೆ ಈಗ ನಿನ್ನ ಮಾತಿನಿಂದ ಅರ್ಥವಾಯಿತು. ಹೇಗದು? ಅವರ ಸಿರಿತನವನ್ನು, ಅವರ ಸಾಧನೆಯನ್ನು ಕಂಡಾಗ ನಮ್ಮ ಬದುಕಿನಲ್ಲಿ ಯಾವ ಸಾಧನೆಯನ್ನು ಮಾಡಲಿಲ್ಲ, ನಾವು ಇನ್ನು ಬಡತನದಲ್ಲಿದ್ದೇವೆ ಎನ್ನುವ ಕಲ್ಪನೆ ನನ್ನಲ್ಲಿ ಈಗ ಮೂಡಿತು.
ಹಾಗಿದ್ರೆ ಸಿರಿತನ ಎನ್ನುವುದನ್ನು ಯಾವ ವಿಧದ ಸಿರಿತನವಾದ್ರೂ ಅದನ್ನು ಪಡಿಬೇಕು ಅಂತ ಇದ್ರೆ ಸಾಧನೆ ಜೊತೆಗೆ ದೈವಾನುಗ್ರಹ ಅಂತ ಬೇಕು. ದೇವರ ಅನುಗ್ರಹ ಇರಬೇಕು. ಹೌದು, ಅದು ಇದ್ರೆ ಸಾಧನೆ ಉತ್ತುಂಗವನ್ನು ಏರುವುದಕ್ಕೆ ಸಾಧ್ಯವಾಗ್ತದೆ. ಮಾಡ್ಲಿಕ್ಕೆ ಅರ್ಥ ಆಯ್ತು. ಆ ನಿಟ್ಟಿನಲ್ಲಿ ನಾನು ಬಡವ ಎನ್ನುವ ಸತ್ಯವನ್ನು ನಾನು ಒಪ್ಪಿಕೊಂಡೆ. ಆದ್ರೆ ನಿನ್ನಲ್ಲಿ ಕೇಳ್ತಾರೆ, ಏನಪ್ಪ? ನಮ್ಮ ಅಪ್ಪನನ್ನು ತಪಸ್ಸಿನ ಮುಖೇನ ಮೆಚ್ಚಿಸಿ ಇದನ್ನೆಲ್ಲ ಪಡೆಯುವುದಕ್ಕಾಗ್ತದೆ ಅಂತಾದ್ರೆ ಆ ಸಾಧನೆ ಪಥದಲ್ಲಿ ನಿನ್ನ ಮಿತ್ರನಾಗಿ ನಾನು ಮುಂದುವರಿಬಾರ್ದೆ ಗಣಪಣ್ಣ. ಲೇಸು ಕಾರ್ಯವು ಸಕನೇ ನಿನಗೆ ಮಗೇಶನೊಲಿಯಲಿ ಮುತ್ತಾಯ ಹರಸುತ್ತಾಯ ಸಕನೇ ಹರಸುತ್ತ ತೋಷದಲ್ಲಿ ಕಳುಹಿಸಿದ ನಾಯ ವಿಘ್ನೇಶನವನ ತೋಷದಲ್ಲಿ ಕಳುಹಿಸಿದ ನಾ ವಿಘ್ನೇಶನವನ ಲೇಸು ಕಾರ್ಯವು ಕಂಕನಿ ನಿನಗೆ ಮಹೇಶನುಲಿಯಲಿ ನುತ್ತ ಹರಸುತ್ತ ಹೆಚ್ಚಿತ್ತು. ನನಗೆ ಒಂದೇ ಭಯ ಇದ್ದದ್ದು ನಿನ್ನ ಹೊಟ್ಟೆ ಇದು ಹೌದೌದು, ಕೆಳಗೆ ಬೀಳ್ತದೋ ಅಬ್ಬಾ ಹಾಗೆ ಭಾಸವಾಯ್ತು. ಒಂದು ಸಲ ಅವಸ್ಥೆ ಕೇಳಬೇಕು. ಚೌತಿಯ ಹೊತ್ತಿನಲ್ಲಿ ಊಟ ಮಾಡಿ ಹೊರಡುವಾಗ ನನ್ನ ಹೊಟ್ಟೆ ಹೆಚ್ಚಾಗಿ ಹಾವನ್ನು ಮತ್ತೆ ಕಟ್ಟಿದ್ದು. ಹೌದೌದು, ಎಲ್ಲಿಯಾದ್ರೂ ಹೊಟ್ಟೆ ಹಾಗೆ ಉರಿತಾ ಇದ್ರೆ ಪರಿಸ್ಥಿತಿ ಎಂತದ್ದು. ಮತ್ತೆ ಇವತ್ತು ನಿನ್ನನ್ನು ನಾನು ಸೃಷ್ಟಿ ಮಾಡ್ಲಿಕ್ಕಿತ್ತ, ನಿನಗೆ ಹೇಳಿಕೊಡ್ಲಿಕ್ಕಿತ್ತ. ನಾನು ಅದಕ್ಕೆ ಸ್ವಲ್ಪ ಸಂತೋಷದಿಂದ ಕುಣಿಯುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರು ಗಣಪಣ್ಣ. ಆದ್ರೆ ಒಂದು ನನ್ನ ಗೆಳೆಯ ಇನ್ನು ಮುಂದಕ್ಕೆ ಸಾಧನಾ ಪಥದಲ್ಲಿ ಸಾಗುವವನಿದ್ದಾನೆ. ಅಪೇಕ್ಷೆ ಉಂಟು ನನಗೆ. ಹೌದು, ಹುಟ್ಟುತ್ತಾ ಸರ್ವರು ಕೂಡ ಬರಿದಾದ ಪಾತ್ರೆಯೇ ಹೌದು. ಹಾಗೆಂದು ಬೆಳೆಯುತ್ತಾ 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 ಕಲಿಯುತ್ತಾ 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 ನಲಿ ಕಲಿಯಿಂದ ತಮ್ಮನ್ನು ತಾವು ವೃದ್ಧಿಸಿಕೊಳ್ಳಿಕ್ಕಾಗ್ತದೆ. ಈಗ ನನಗೆ ದಾರಿ ಉಂಟಾ? ದಾರಿ ಖಂಡಿತವಾಗಿಯೂ ಉಂಟು. ಯಾವ ದಾರಿ? ತಪಸ್ಸಿನ ದಾರಿ. ಹೇಗೆ ಅಂದ್ರೆ ಸಾರು ಗಂಗೆಯ ತಟಾಕಕ್ಕೆ ಅಲ್ಲಿ ಮಿಂದು ಶುಚಿರ್ಭೂತನಾಗು. ಆ ಬಳಿಕ ಧ್ಯಾನಕ್ಕಾಗಿ ಕುಳಿತುಕೋ. ಓಂ ನಮಃ ಶಿವಾಯ ಅನ್ನುವ ಪಂಚಾಕ್ಷರಿ ಮಂತ್ರವನ್ನು ನಿರತ ಪಠಿಸು. ಎಲ್ಲಿ? ಗಂಗಾ ನದಿ ತಟಾಕದಲ್ಲಿ, ಕಾಡಿನಲ್ಲಿ. ಹೌದೌದು, ಇಲ್ಲಿ ಮನೆಯಲ್ಲಿ ಆಗುದಿಲ್ಲ. ಅದೇನು? ಅದು ನಿನ್ನ ಚಿತ್ತವನ್ನೆಲ್ಲ ಎಲ್ಲಿಗೆ ಕೊಂಡೋಗ್ತದೆ. ಅಲ್ಲ, ಚಿತ್ತ ಎಲ್ಲಿಗೆ ಹೋಗೋದಿದ್ರೆ ಈಗ ಹೊಟ್ಟೆಗೆ ಏನು ಮಾಡುದಲ್ಲಿ ಕಾಡಿನಲ್ಲಿ? ಉಪವಾಸ ಮೊದಲು ಅನ್ನ, ಆಹಾರ, ನೀರು ಇದನ್ನು ತ್ಯಜಿಸಬೇಕು. ಹೌದಾ? ದಾನ, ಪ್ರತ್ಯಾಹಾರ ಇತ್ಯಾದಿಗಳನ್ನು ಮಾಡಬೇಕು. ಧ್ಯಾನ ಮಾಡಿದ ಮೇಲೆ ಆ ಬಳಿಕ ಸಮಾಧಿ ಸ್ಥಿತಿಗೆ ತಲುಪಬೇಕು. ಸಮಾಧಿ ಅಂದ್ರೆ ಸಾವಿನ ಸ್ಥಿತಿಗೆ ಬಂದ್ರು ಸತ್ತ ಮೇಲೆ ಮತ್ತೆ ಸಾಧನೆ ಅಂತದ್ದು ಸಾಯುವುದಿಲ್ಲ. ನೀನು ಉಸಿರಾಟದಲ್ಲಿ ಕೂತ್ಕೊಳ್ಳಿಕ್ಕಾಗ್ತದೆ. ಸಾಯ್ತಾನೆ 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 ಆಗುವಲ್ಲಿವರೆಗೆ. ಸತ್ಯ ಹೇಳ್ಬೇಕಾ, ನೀನೊಂದು 10 ದಿವಸ ಮೌನದಲ್ಲಿ ಕೂತ್ರೆ ಎಲ್ಲರೂ ತಲೆ ಬಿಸಿ ಮಾಡ್ತಾರೆ ಅಲ್ವಾ? ಎಲ್ಲರೂ ಸಾಯ್ತಾರೆ. ಹಾಗಲ್ಲ, ತಲೆ ಬಿಸಿ ಮಾಡ್ತಾರೆ. ಯಾಕೆ? ಅಲ್ಲಿ ನಿನ್ನದಾದ ತಪಸ್ಸಿನ ಪ್ರಭಾವ ಇಂದ್ರಾದಿಗಳನ್ನಾದ್ರೂ ಬೆರಗುಗೊಳಿಸ್ತದೆ. ಆಗ ನಮ್ಮಪ್ಪ ಠಣ್ ಬೀಳುದಪ್ಪ ಕೆಳಗೆ. ಹಾಗಲ್ಲ, ಮತ್ತೆ ಪ್ರತ್ಯಕ್ಷ ಆಗುವುದು. ಅಪ್ಪ ಪ್ರತ್ಯಕ್ಷ ಆಗುವ ಹಾಗೆ ಶಬ್ದ ಆಗ್ತದಲ್ಲ. ಹೌದೌದು, ಒಮ್ಮೆಗೆ ಠಣ್. ಅಪ್ಪ ಬಂದಿದ್ದಾರೆ ಅಂತ ಗೊತ್ತಾಗುದು ಠಣ್. ಹೌದು, ಮತ್ತೆ ಅವರು ಮಂಜಪ್ಪ. ಮಂಜಪ್ಪ ಅವರವರ ಅಪ್ಪಣ. ಮತ್ತೆ ಜಗನ್ನಾಥ ಪ್ರತ್ಯಕ್ಷ ಆಗ್ತಾರೆ. ಆಗ ಬೇರೇನು ಕೇಳುವುದಲ್ಲ, ನೀನು ಏನೆಲ್ಲ ಯೋಚಿಸ್ತಿ, ಎಷ್ಟು ಎತ್ತರಕ್ಕೆ ಏರ್ಬೇಕು, ಅದಕ್ಕೆ ಬೇಕಾದ ವರವನ್ನು ಪಡೆದು ಅಜೇಯನಾಗು. ಅತಿ ಶೀಘ್ರದಲ್ಲಿ ವರವನ್ನು ಪಡೆದು ಬಂದು ನಿನ್ನ ಮುಖ ಕಾಣು. ಹೋಗಿ ಬರ್ತೇನೆ. ಸಾರಿ ಭಂಡಾಸುರನು ಗಂಗಾ ತೀರದಲ್ಲಿ ಶ್ರುತಿಯಾಗಿ ನಿಲ್ಲುವುದು. ಪುರಾಣ
ಬಂದಿದ್ದೇನೆ. ದೇಹವನ್ನು ಶುಚಿಗೊಳಿಸುವುದಕ್ಕೆ ಹರಿಯುತ್ತಿರುವಂತಹ ಗಂಗೆಯಲ್ಲಿ ಸ್ನಾನವನ್ನು ಪೂರೈಸಿದೆ. ಆದ್ರೆ ಆತ್ಮಶುದ್ಧಿಗಾಗಿ ಅಗ್ನಿಕುಂಡವನ್ನು ಪ್ರತಿಷ್ಠಾಪಿಸಿದ್ದೇನೆ. 3 ಪ್ರದಕ್ಷಿಣೆ ಬಂದು ಒಂಟಿ ಕಾಲಿನಲ್ಲಿ ನಿಂತು ತಪೋಮಗ್ನನಾಗ್ತೇನೆ ನಾನು. ಕಾಲಕಂದರ ಕಾಲ ಕಾಲಾದಿ ಚಾಪಟ ಫಾಲನಯನ ಶಂಕರ ನೀಲಲೋಹಿತ ರುಂಡ ಮಾಲ ಸದಾ ಶಿವ ಶೂಲಿಗಿರೀಶ ಮೃಢ ಕಾಲಕಂದರ ಕಾಲ ಕಾಲಾದಿ ಚಾಪಟ ಫಾಲನಯನ ಶಂಕರ ಶಂಕರ ಶಂಭೋ ಶಂಕರ ಕೈಲಾಸವಾಸಿಯೇ ಪಾರ್ವತಿ ರಮಣ ಗಂಗಾಧರ ಓ ಪರಶಿವನೇ ಮೈದೋರು ಮೈದೋರು ಸರಿದ ವೈಭವ ಮತ್ತು ಸಾವಿರ ಬರುಜ ತ್ರೈತಗ ತಪತಿ ತುಡುದಿರೆ ಅದನ್ನು ಮೈದೋರುತ್ತ ಭಿನ್ನಾಗುರು ಮಠಂದ ದೀರ್ಘಕಾಲದ ತಪಸ್ಸು ಪರಿಪಕ್ವವಾಗ್ಲಿಲ್ಲ ಅಂತಾದ್ರೆ ನನ್ನ ಬದುಕೇ ವ್ಯರ್ಥ ಆಯಿತು. ಹೋಗಿ ಗಣಪಣ್ಣನಿಗೆ ಮುಖಾದ್ರೇಗೆ ತೋರಿಸಬೇಕು. ಬೇಡ ಈ ಬದುಕು. ಉರಿತಿರುವ ಅದೇ ಅಗ್ನಿಕುಂಡಕ್ಕೆ ಹಾರಿ ನನ್ನ ಪ್ರಾಣವನ್ನು ಕಿರುರೇ ಮೆಚ್ಚಿದೆ ಭಂಡ ಸುರಗನ ತಪಕೆ ಮಗನೇ ಸುರಗನ ತಪಕೆ ಅಚ್ಚರಿಯಾಂತೆ ಮಗನೇ ನಾ ಮನದಿ ಉರಿಗೊಳ್ಳುತ್ತಿದೆ ಜಗ ತೊರೆದು ತಪವ ಬೇಗ ಅರುಗು ಮನದಿರವನಿ ಬಿಡದಿ ನಿನ್ನದಾದಂತಹ ತಪಸ್ಸಿನ ಉರಿಜ್ವಾಲೆಯಿಂದ 3 ಲೋಕವು ತತ್ತರಿಸಿ ಹೋಗಿದೆ ಕಂದ. ನಿನ್ನ ಭಕ್ತಿಗೆ ಒಲಿದು ಪ್ರತ್ಯಕ್ಷನಾಗಿದ್ದೇನೆ. ಏನು ಅಭೀಷ್ಟ ಬೇಕು ಬೇಡಿಕೋ, ಅನುಗ್ರಹಿಸ್ತೇನೆ. ಶಿವ ಕಂಬು ಕಂದರ ದೇವ ನಂಬಿದ ಭಕ್ತರ ಪುರಿವ ಎಂಬ ಬಿರುದು ನಿನಗೆಂಬುದ ಬಲ್ಲಿ ಪ್ರಿಯಂಬಕ ಕೇಳು ಬಿನ್ನಪವ ಸುರನರೊರಗರ ಸಂಕರದಿ ಗೆಲ್ಲುವ ಶಕ್ತಿ ಹೊರಗೆ ನಿಂತವನರ್ಥ ಬಲವು ಬರುವಂತೆ ನಗೆ ಹರಿಗರ ಕಮಲ ಜರೆಲ್ಲರಿರುವಂತೆ ಆದಿಯುವುದನಿಯೇ ಶಂಭು ಸದಾ ಶಿವ ಕಂಬು ಕಂದರ ದೇವ ನಂಬಿದ ಭಕ್ತರ ಪೊರೆವ ದೇವ ನಂಬಿದ ಭಕ್ತರ ಪೊರೆವ ಪರಮೇಶ್ವರ ಏನಪ್ಪ ಸಂಬಂಧದಲ್ಲಿ ತಂದೆಯಾಗಿದ್ರು. ತಪಾಮಗ್ನನಾದ ನನ್ನ ತಪಸ್ಸು ಎನ್ನುವುದು ಪರಿಪಕ್ವತೆಯನ್ನು ಪಡೆಯುವಲ್ಲಿವರೆಗೆ ನೀ ಪ್ರತ್ಯಕ್ಷನಾಗಲಿಲ್ಲ. ಇಲ್ಲ. ಹಾಗಿದ್ರೆ ಸಂಬಂಧ ಎನ್ನುವುದು ಇಲ್ಲಿ ಯಾವ ಕಾರಣಕ್ಕೂ ಬೆಲೆಯನ್ನು ನೀಡುವುದಿಲ್ಲ. ಅರ್ಥವಾಯಿತು. ಭಕ್ತಿಯೇ ಪ್ರಧಾನ. ಭಕ್ತಿಯೇ ಪ್ರಧಾನ. ಈ ಕಾಲಕ್ಕೆ ನನ್ನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ಏನು ಬೇಕು ಅಂತ ಕೇಳಿದ್ಯಲ್ಲ, ಬೇಡಿಕೋ. ನನಗೆ ಅರ್ಥ ಆಯಿತು. ಈ ಪ್ರಪಂಚದಲ್ಲಿ ನಿನ್ನನ್ನು ನಂಬಿದಂತಹ ಭಕ್ತರನ್ನು ಸದಾ ಕಾಲ ಉದ್ಧರಿಸುವಂತಹ ಗುಣವುಳ್ಳವ ಆದ ಕಾರಣವೇ ಆ ಬಿರುದು ನಿನಗೆ ಸದಾ ಕಾಲ ಇದೆ ಎನ್ನುವ ಸತ್ಯದ ಅರಿವು ನನಗಾಯಿತು. ಖಂಡಿತ ಮಗು. ತಂದೆ, ಈ ಪ್ರಪಂಚದಲ್ಲಿ ಸ್ವರ್ಗ, ಮರ್ತ್ಯ, ಪಾತಾಳ 3 ಲೋಕ ಇದೆ ಅಂತೆ. ಆ 3 ಲೋಕವನ್ನು ಜಯಿಸುವಂತಹ ಶಕ್ತಿಯನ್ನು ನನಗೆ ನೀನು ಈಗ ಕರುಣಿಸಬೇಕು ಭಗವಂತ. ತಥಾಸ್ತು. ಸಾಕಾಗುವುದಿಲ್ಲ. ಯಾರೇ ಆಗಿರ್ಲಿ ಭವಿಷ್ಯದಲ್ಲಿ
ನನ್ನಲ್ಲಿ ವಿರೋಧವನ್ನು ಕಟ್ಟಿಕೊಂಡು ವಿರೋಧಿ ಸ್ಥಾನದಲ್ಲಿ ನಿಂತು ನನ್ನಲ್ಲಿ ಹೋರಾಡುವುದಕ್ಕೆ ಮುಂದುವರಿದಿರುತ್ತಾದ್ರೆ ಆ ವಿರೋಧಿ ಸ್ಥಾನದಲ್ಲಿ ನಿಂತಹ ವ್ಯಕ್ತಿಯ ಅರ್ಧ ಬಲುಹು ಅದು ನನ್ನ ದೇಹವನ್ನು ಸೇರಿಕೊಳ್ಳುವ ಹಾಗೆ ಅನುಗ್ರಹ ಮಾಡಿ. ತಥಾಸ್ತು. ಸಾಕಾಗುವುದಿಲ್ಲ. ಸೃಷ್ಟಿ ಸ್ಥಿತಿ ಲಯಗಳಿಗೆ ಮೂರು ಮೂರ್ತಿಗಳಾದ ನೀವು ಕಾರಣೀಕರ್ತರಂತೆ. ಹೌದು. ಆದ್ರೆ ನನಗೆ ಹಾಗಲ್ಲ. ಸೃಷ್ಟಿ ಸ್ಥಿತಿ ಲಯ ಮೂರನ್ನು ಏಕಕಾಲದಲ್ಲಿ ನಾನೊಬ್ಬನೇ ಮಾಡುವಂತಹ ಯೋಗ್ಯತೆ ಆ ಶಕ್ತಿಯನ್ನು ನನಗೆ ಅನುಗ್ರಹ ಮಾಡಿ. ತಥಾಸ್ತು. ಸಂತೋಷ. ಮಾತ್ರವಲ್ಲದೆ ಸುದೀರ್ಘವಾದಂತ 60,000 ವರ್ಷಗಳ ಆಯುಷ್ಯವನ್ನು ನಿನಗೆ ನೀಡಿದ್ದೇನೆ. ಅಷ್ಟು ವರ್ಷ ಬದುಕಬೇಕು ನಾನು. ಹೌದು ಮಗು. ಆ ಕಾಲದಲ್ಲಿ ಸಾಧನೆಯನ್ನು ಮಾಡು. ಹಾಗೆಂದು ನಿನ್ನ ಮಾತೆಯಾದಂತ ಪರಶಿವೆಯನ್ನು ಕಂಡು ಆಮೇಲೆ ಕಾರ್ಯಪ್ರವರ್ತನಾಗು. ಶುಭವಾಗಲಿ ಮಗನೇ. ಗಣಪನಿಗೆ ತಿಳಿಸಿದೆ. ಅಮ್ಮನಲ್ಲಿ ಹೇಳುತ್ತಾ ಹೇಳಿದ. ಅಮ್ಮನನ್ನು ಕಂಡೆ, ವಿಚಾರವನ್ನು ತಿಳಿಸಿದೆ. ಆ ಕಾಲಕ್ಕೆ ಅಮ್ಮ ಒಂದು ಕಿವಿ ಮಾತು ಹೇಳಿದ್ಲು. ಏನು? ಇನ್ನು ನೀನು ಇಲ್ಲಿ ನಿಲ್ಲಬಾರ್ದು. ನಿನಗೆ ಒಳ್ಳೆಯದಾಗಬೇಕು ಅಂತ ಇದ್ರೆ ಇಲ್ಲಿಂದ ನೇರವಾಗಿ ಪಾತಾಳ ಲೋಕವನ್ನು ಸೇರಿಕೊಳ್ಬೇಕು. ಆವಾಗ ನಿನ್ನ ಬದುಕು ಉದ್ಧಾರವಾಗ್ತದೆ. ತಾಯಿಯ ಮಾತು ಶಿರೋಧಾರ್ಯ. ನೇರವಾಗಿ ಪಾತಾಳ ಕರೆಸಿದನೆಲ್ಲ ಅರಿದು ಸುಜ್ಞಾನದಿ ಕರೆಸಿದನೆಲ್ಲ ದೈತ್ಯರನ್ನು ಶುಕ್ರಾಚಾರ್ಯನು ಎಲ್ಲೇ ಹೋಗಲಿ, ಎಲ್ಲೇ ಕುಳಿತಿರ್ಲಿ, ಯೋಚನೆ ಒಂದೇ. ಅಸುರನ ಉದ್ಧಾರ ಮಾಡುವುದು ಹೇಗೆ? ಅದೊಂದೇ ನನ್ನ ಬದುಕಿನ ನಿರ್ಧಾರ. ಮೂರು ಲೋಕದಲ್ಲಿ ಆಚಾರ್ಯರು ಅಂತ ಖ್ಯಾತಿಯನ್ನು ಹೊಂದಿದವರು ಇಬ್ಬರು. ಒಬ್ಬ ದೇವಗುರು ಬೃಹಸ್ಪತಿ, ಇನ್ನೊಬ್ಬ ಅಸುರ ಗುರು ಶುಕ್ರ. ನಾವು ಆಚಾರ್ಯರು ಹಾಗೆಂತ ಪರಸ್ಪರ ಬದ್ಧ ದ್ವೇಷಗಳು. ದಕ್ಷಿಣ ಉತ್ತರ ಧ್ರುವಗಳಂತಿರುವವರು. ದೇವತೆಗಳು ಯಾವಾಗಲೂ ವಿವೇಕಿಗಳಿರ್ತಾರೆ. ಸುರ ಅಂದ್ರೆ ಚೆನ್ನಾದ ಜ್ಞಾನವುಳ್ಳವ ಅಂತ ಅರ್ಥ. ಅಸುರ ಅಂದ್ರೆ ಸರಿಯಾದ ಜ್ಞಾನ ಇಲ್ಲದವರು ಅಂತ ಅರ್ಥ. ಯಾರು ಶೋಷಣೆಗೊಳಗಾಗಿದ್ದಾರೋ, ಯಾರು ಕಷ್ಟದಲ್ಲಿದ್ದಾರೋ, ಯಾರು ಅನಾಥ ಪ್ರಜ್ಞೆಯಿಂದ ಈ ಸಮಾಜದಲ್ಲಿ ಬದುಕುತ್ತಾ ಇದ್ದಾರೋ ಅಂಥವರ ಉದ್ಧಾರ ಮಾಡುವುದು ಹೇಗೆ? ಅದನ್ನೇ ಯೋಚನೆ ಮಾಡ್ತಾ ಇದ್ದೇನೆ. ಆದ ಕಾರಣವೇ ನನ್ನನ್ನು ಒಕ್ಕಣ್ಣ ಅಂತ ಹೇಳ್ತಾರೆ. ನನ್ನ ಎರಡೂ ದೃಷ್ಟಿ ಸರಿಯಾಗಿದೆ. ಹಾಗೆ ಅಂತ ಅಸುರರನ್ನೇ ನಾನು ಉದ್ಧಾರ ಮಾಡುವಂತಹ
ನಿರ್ಧಾರ ಕೈಗೊಂಡಿದ್ದೇನೆ. ಆಹಾ. ಯಾಕಂದ್ರೆ ಅವರು ಸೋತವರು. ಹ್ಮ್. ಗೆದ್ದವರ ಸಹಾಯಕ್ಕೆ ಬರುವವರು ಬಹಳಷ್ಟು ಮಂದಿ ಇರ್ತಾರೆ. ಆ, ಹಾಗೆ ಅಂತ ಕಷ್ಟದಲ್ಲಿರುವವರಿಗೆ, ಆ. ಸೋತವರಿಗೆ ಆ. ನೆರವನ್ನು ನೀಡುವುದಕ್ಕೆ ಬರುವಂತಹ ಆ, ಉದಾರಿಗಳು ಈ ಲೋಕದಲ್ಲಿ ಯಾರೂ ಇಲ್ಲ. ಆ, ಹಾಗೆ ಅಂತ ಆ. ಶುಕ್ರಾಚಾರ್ಯನಾದಂತಹ ನಾನು ಅಸುರರನ್ನು ಹೇಗೆ ಸರಿಯಾದಂತಹ ದಾರಿಯಲ್ಲಿ ಮುನ್ನಡೆಸುವುದು ಎನ್ನುವಂತಹ ಯೋಚನೆಯನ್ನು ಮಾಡ್ತಾ ಇದ್ದೇನೆ. ಆ, ಅನೇಕ ಮಂದಿ ಅಸುರ ವೀರರು ಈ ಲೋಕದಲ್ಲಿ ಆಗಿ ಹೋದರು. ಆ, ಹಾಗೆ ಅಂತ ಅವರ ದುರ್ಬುದ್ಧಿಯಿಂದ ಆ. ಅವರು ಪ್ರಾಣವನ್ನು ಕಳೆದುಕೊಂಡರು. ಆ, ಎಲ್ಲರೂ ಸುಖಾಪೇಕ್ಷೆಗಳು, ಆ. ದೇಹ ಬಲಗಳು ಪಡೆದುಕೊಂಡಿರ್ತಾರೆ. ಹಾಗೆ ಅಂತ ಬುದ್ಧಿಯ ಬಲ ಸ್ವಲ್ಪ ಕಡಿಮೆ. ಸ್ವರ್ಗ ಬೇಕು ಅಂತ ಹೋಗ್ತಾರೆ, ಯುದ್ಧ ಮಾಡ್ತಾರೆ, ಆ. ಕೆಲ ದಿನ ಇರ್ತಾರೆ, ಮತ್ತೆ ಅವರಿಗೆ ಅವರ ಪಡೆದಂತಹ ವರವೇ ಶಾಪವಾಗಿ ಪರಿಣಮಿಸ್ತದೆ. ಆ. ಹಾಗಾಗ ಕೂಡದು ಸಮರ್ಥನಾದಂತಹ ಒಬ್ಬ ನಾಯಕನನ್ನು ಆಯ್ಕೆ ಮಾಡಬೇಕು ಅಂತ ಯೋಚನೆ ಮಾಡುತ್ತಿರುವಾಗ ಅಪ್ಪ ನನ್ನ ಜ್ಞಾನ ದೃಷ್ಟಿಗೆ ಒಬ್ಬ ಗೋಚರಿಸಿದನಲ್ಲ, ಆ. ಮಂಡಾಸುರ. ಹ್ಮ್. ಹೌದು, ಹ್ಮ್. ಗಣಪನ ಕರುಣೆಯ ಕೂಸು, ಆ, ಶಿವಾನುಗ್ರಹಕ್ಕೆ ಪಾತ್ರನಾದವ, ಆ, ಸರ್ವ ಸಮರ್ಥನಿದ್ದಾನೆ. ಆ. ಅವನನ್ನು ಅಸುರ ನಾಯಕನನ್ನಾಗಿ ಮಾಡಬೇಕು ಅಂತ ನನ್ನ ಮನಸ್ಸು ಒತ್ತಿ ಒತ್ತಿ ಹೇಳ್ತಾ ಇದೆ. ಈ ವಿಷಯವನ್ನು ನಮ್ಮವರಲ್ಲಿ ಹೇಳಬೇಕು. ಯಾರೋ ಉಗ್ರದನೋ ಮೊದಲಾದಂತಹ ವೀರರೆಲ್ಲ ಈ ಕಡೆ ಬನ್ನಿ. ಆಗ್ರಹಗಳು ತೀಗ ಚೀಕದಿಗಳು ಎಂದು ಉಗ್ರತನು ಹಣಿದ
ಕಾರ್ಯದಲ್ಲಿ ನಿರತವಾಗಿರುವ ಸಂದರ್ಭ ನಿಮ್ಮ ಎತ್ತರವಾದ ಕರೆಯನ್ನು ಕೇಳಿ ಉತ್ತರವಾಗಿತ್ತ ಕಡೆ ಬಂದಿದ್ದೇವೆ. ಯಾರು ಹೋಗ್ಬೇಕು? ನನ್ನ ಕರುಣವೀರ ನನ್ನ ಬಗೆ ಬಿಡು ಗಣ್ಣರ ವಂದಿಸಿಕೊಂಡಿದ್ದೇನೆ. ಸಾಕು. ದಿವಸದಲ್ಲಿ ಎಷ್ಟು ಸಲ ನಮಸ್ಕಾರ? ಗುರುಗಳಿಗೆ ಎಷ್ಟು ಸಾರಿ ನಮಸ್ಕಾರ ಮಾಡಿದ್ರು ಅದು ಸಾಕುಂತ ಆಗುವುದಿಲ್ಲ. ದೇವರ ಅನುಗ್ರಹ ಸದಾಕಾಲ ನಮ್ಮ ಮೇಲೆ ಇರಬೇಕಂತಹ ಕಾರಣಕ್ಕಾಗಿ ನಿಮಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಒಳ್ಳೆಯದು. ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆದಂತಹ ಸಂದರ್ಭ ನಿಮ್ಮ ಕರೆ ಎನ್ನುವುದು ನನ್ನ ಕಿವಿಗಳಿಗೆ ಕೇಳಿಸಿತು. ಕೇಳಿಸಿದ್ದೇ ತಡ ಮಲಗಿದ್ರಿಂದ ಎದ್ದು ನೇರವಾಗಿ ನಿಮ್ಮ ಮುಂಭಾಗಕ್ಕೆ ಬಂದಿದ್ದೇನೆ. ಗುರುಗಳೇ, ಏನಪ್ಪ? ಕುಡಿಬೇಕಾ? ಏನು ಕುಡಿಬೇಕಾ? ಕುಡಿದೇ ಮಲಗಿದ್ದ ನೀನು? ಹಾಗಲ್ಲ ಗುರುಗಳೇ, ಸಪ್ತ ಸರದಿಯ ನೀರನ್ನೇ ಕುಡಿದು ಬತ್ತಿಸಲೇ. ಅದು ಉಪ್ಪು ನೀರು ಮಗನೇ, ಕುಡಿಲಿಕ್ಕೆ ಆಗುವುದಿಲ್ಲ. ಅದಾಗುದಿಲ್ಲ. ಬಿಡುವ ಪುಡಿಗೈಯಲೇ. ಯಾವುದನ್ನು? ಬೆಟ್ಟ ಗುಡ್ಡಗಳನ್ನು. ಅಚ್ಚಾ, ಬೇಡವಾ? ಆಗದು. ಬೇಡವಾ? ಬೇಡ. ಅದ್ಯಾವುದಾಗ್ಲಿಕ್ಕಿಲ್ಲ. ಕರ್ತದ್ಯಾಕೆ ಆಗಿದ್ದೆ ನಾನು? ನಮ್ಮನ್ನು ಕರೆದಿರೋ ಕಾರಣ ವಂದಿಸಿಕೊಂಡಿದ್ದೇನೆ ಸ್ವಾಮಿ. ಹೇಳಪ್ಪ. ಅದೆಷ್ಟೋ ಸಮಯಗಳಿಂದ ಮುಂದೆ ಹಿಂದೆ ಯಾರೂ ಇಲ್ಲದೆ ನಿಮ್ಮ ಬಳಿಗೆ ಓಡಾಡಿ ಬಂದವರು ನಾವೆಲ್ಲ. ಆಶಯ ಕೇಳಿದ್ದಕ್ಕೆ ತಥಾಸ್ತು ಎಂದು ಹೇಳಿದವರು ನೀವು. ನಮಗೆ ಒಳ್ಳೆಯದಾಗಬೇಕು ಎಂಬುದಾಗಿ ಕೇಳಿಕೊಂಡಾಗ ಕಾಲ ಬಂದಾಗ ಹೇಳುತ್ತೇನೆ ಮಕ್ಕಳೇ ಎಂಬುದಾಗಿ ಹೇಳಿದವರು ನೀವು. ಆ ಕಾಲವನ್ನು ಕಾಯ್ತಾ ಇದ್ದೇವೆ. ಯಾಕೆ ಕರೆಸಿದ್ದಿ? ಏನಾಗಬೇಕು ಅಪ್ಪಣೆ ಆಗಲಿ. ತಾಳಿ ತಾಳಿರಲ್ಲ ದೈತ್ಯರು ಕೇಳಿರಲ್ಲ ಸೊಲ್ಲ. ದೈತ್ಯರು ಕೇಳಿರಲ್ಲ ಸೊಲ್ಲ. ತಾಳಿ ತಾಳಿರಲ್ಲ ದೈತ್ಯರು ಕೇಳಿರಲ್ಲ ಸೊಲ್ಲ. ದೈತ್ಯರು ಕೇಳಿರಲ್ಲ ಸೊಲ್ಲ. ಭೂಲೋಕದಿ ತಿಥಿ ಜಾಡಿಯು ಮುಂದಕ್ಕೆ. ಭೂಲೋಕದಿ ತಿಥಿ ಜಾಡಿಯು ಮುಂದಕ್ಕೆ ಎಡಿಗೆ ಓದುವ ಕಾಲ ಸಂಭವಿಸಿತು. ಖಂಡಾಸುರನೆನ್ನುವ ಭಟರೊಳು ಗಂಡು ಗಲಿಯು ಮೆರವ ರಚಿತಲ ಖಂಡವಾದ ತಪವ ಚಿತ್ತಿಗ ಖಂಡ ಪರಚು ಬರವ ತೆರಳುತ್ತ ಖಂಡಾದ ಮರೆಗೊಂಡು ದಾನವರ ತಂಡವ ತೊರೆಯುಳು ಮುಂದಾಗಿ ಮೆರೆಸುವ. ತಾಳಿ ತಾಳಿರಲ್ಲ ದೈತ್ಯರು ಕೇಳಿರಲ್ಲ ಸೊಲ್ಲ. ಅಮಿತ ಉಗ್ರ ಧನ್ವ. ಗುರುಗಳೇ,
ಫಲ ನಿಮ್ಮ ಮಾತು ಕೇಳಿದಾಗ ಬಹಳಷ್ಟು ಸಂತೋಷವಾಯಿತು. ಗುರುವಾದಂತಹ ನನ್ನ ಬಗ್ಗೆ ನಿಮಗೆಲ್ಲ ಅಮಿತವಾದಂತಹ ಭಕ್ತಿ ಗೌರವ. ಹೌದು ಸ್ವಾಮಿ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತೈಯೇನ ತಸ್ಮೈ ಶ್ರೀ ಗುರವೇ ನಮಃ. ಶಿಷ್ಯಂದಿರ ಅಜ್ಞಾನವನ್ನು ಯಾವನು ದೂರ ಮಾಡ್ತಾನೋ ಅವನೇ ಗುರು. ಗುರು ಎನ್ನುವಂತಹ ಶಬ್ದಕ್ಕೆ ದೊಡ್ಡವ ಅಂತ ಅರ್ಥ. ಶಿವ ಮುನಿದರೆ ಗುರು ಕಾವ, ಗುರು ಮುನಿದರೆ ಈ ಲೋಕದಲ್ಲಿ ಕಾಯುವವರು ಯಾರೂ ಇಲ್ಲ. ಮಕ್ಕಳೇ, ಎಲ್ಲರೂ ಬಹಳಷ್ಟು ಆಸೆಯಲ್ಲಿದ್ದೀರಿ. ನಿಜ. ನಮ್ಮ ಅಭ್ಯುತ್ಥಾನ ಹೇಗಾಗುವುದು, ಬದುಕುವುದಕ್ಕೆ ಸರಿಯಾದಂತಹ ತಾಣ ಬೇಕು. ಹೌದು. ಅದರ ಜೊತೆಯಲ್ಲಿ ನಮ್ಮನ್ನು ಮುನ್ನಡೆಸುವುದಕ್ಕೆ ಸಮರ್ಥನಾದಂತಹ ಒಬ್ಬ ನಾಯಕ ಬೇಕು ಎನ್ನುವ ಆಸೆಯಲ್ಲಿ ನೀವೆಲ್ಲ ಇದ್ದೀರಿ. ಈಗ ನಿಮ್ಮನ್ನು ಕರೆಸಿಕೊಂಡಿದ್ದೇನೆ. ಎಲ್ಲರೂ ತಾಳಿದವ ಬಾಡ್ಯಾನು. ತಾಳ್ಮೆಗಿಂತ ಹೆಚ್ಚಿನ ತಪಸ್ಸಿಲ್ಲ. ದುಡುಕಿನಿಂದ ಕಿಡುಕುಂಟಾಗ್ತದೆ. ಯಾವತ್ತು ಅವಸರ ಮಾಡಬಾರದು. ಅವಸರ ಅಪಾಯಕ್ಕೆ ಕಾರಣ, ಅನರ್ಥಕ್ಕೆ ಹೇತು. ಹೌದು. ಹಾಗೆ ಅಂತ ಈಗ ನಿಮಗೆಲ್ಲ ಕಾಲ ಕೂಡಿ ಬಂದಿದೆ. ಹೇಗೆ ಗುರುಗಳೇ? ಕಾಲ ಅನುಕೂಲವಾಗಿದೆ. ಯಾವುದರಿಂದ? ಯಾವ ಪ್ರತೀಕ್ಷೆಯಲ್ಲಿದ್ದೆವೋ ಅಂತಹ ನಿಮ್ಮೆಲ್ಲರ ಆಸೆ ಕೈಗೂಡುವಂತಹ ಕಾಲ ಸನ್ನಿಹಿತವಾಗಿದೆ ಅಂತ ನನ್ನ ಮನಸ್ಸು ಒತ್ತಿ ಹೇಳ್ತಾ ಇದೆ. ಹೇಗೆ ಗುರುಗಳೇ? ಬಹು ನಾಯಕರು ಇದ್ರೆ ಅಲ್ಲಿ ಅವ್ಯವಸ್ಥೆ. ಖಂಡಿತ. ಹಾಗೆ ನಾಯಕನೇ ಇಲ್ಲದೆ ಇದ್ರೆ ಅಲ್ಲಿಯೂ ಅವ್ಯವಸ್ಥೆ ತಲೆದವರು. ಹೇಳಲಿಕ್ಕಾಗುದಿಲ್ಲ. ನಮಗೆ ಹೇಳುವವರು ಕೇಳುವವರು ಇಲ್ಲ. ನಾವು ಆಡಿದ್ದೇ ಮಾತು, ನಾವು ಮಾಡಿದ್ದೇ ಕಾರ್ಯ. ಹೀಗೆನ್ನುವ ಕಾರಣದಿಂದ ಸ್ವಚ್ಛಂದವಾಗಿ ವ್ಯಕ್ತಿಯಾದವ ವ್ಯವಹರಿಸ್ತಾನೆ. ಎಲ್ಲರನ್ನು ಅಂಕೆಯಲ್ಲಿ ಇಟ್ಟುಕೊಳ್ಬೇಕು ಅಂತಿದ್ರೆ ದೇಹಶಕ್ತಿಯಲ್ಲಿಯೂ ಅವ ಬಲಾಢ್ಯನಾಗಿರ್ಬೇಕು. ಖಂಡಿತ. ಬುದ್ಧಿಯ ಬಲವುಳ್ಳವನೂ ಆಗಿರ್ಬೇಕು. ಅಂತಹ ಒಬ್ಬ ವ್ಯಕ್ತಿ ಈಗ ನನ್ನ ದೃಷ್ಟಿಗೆ ಗೋಚರಿಸಿದ. ಸ್ವಾಮಿ ಅವ ಗಣಪನ ಕರುಣೆಯ ಕೂಸು, ಶಿವನ ಪೂರ್ಣ ಅನುಗ್ರಹಕ್ಕೆ ಪಾತ್ರನಾದವ. ಹೆಸರು ಭಂಡ. ಹೆಸರಿಗೂ ವ್ಯಕ್ತಿತ್ವಕ್ಕೂ ಖಂಡಿತವಾಗಿಯೂ ಸಂಬಂಧವನ್ನು ನಾವು ಕಲ್ಪಿಸಬಹುದು. ಹೆಸರು ಕೇಳಿದ್ರೆ ಒಬ್ಬನಿಗೆ ಮಹಾಬಲ ಅಂತ ಹೆಸರಿಟ್ಟಿರ್ತಾರೆ. ಅವನಿಗೆ ಎದ್ದು ನಿಲ್ಲಬೇಕು ಅಂತಿದ್ರೆ ಒಂದೋ ಊರಿಗೆ ಹೋಗ್ಬೇಕು, ಇಲ್ಲಿದ್ರೆ ಸಹಾಯಕ್ಕೆ ಯಾವನಾದ್ರೂ ಒಬ್ಬ ವ್ಯಕ್ತಿ ಬೇಕು. ಹೆಸರು ಮಹಾಬಲ. ಒಬ್ಬನಿಗೆ ಸುಂದರ ಅಂತ ಹೆಸರನ್ನು ಇರ್ತಾರೆ, ಕಾಣುವುದಕ್ಕೆ ಕುರೂಪಿ ಇರ್ತಾರೆ. ಆದ ಕಾರಣ ಹೆಸರು ಬಂಡ. ಆದರೆ ದುರ ಸಮರ್ಥನಾಗಿ ಈಗ ಪಾತಾಳದಲ್ಲಿ ಆತ ಕಾಲವನ್ನು ಕಳೆಯುತ್ತಾ ಇದ್ದಾನೆ. ಅಂಥವನನ್ನು ಕರೆಸಿ ಅವನಿಗೆ ನಾಯಕತ್ವವನ್ನು ನಾವು ನೀಡಿದೆವು ಅಂತಾದರೆ ಖಂಡಿತವಾಗಿಯೂ ಅಸುರರ ಏಳಿಗೆ ಆದೀತು ಅಂತ ನನ್ನ ಮನಸ್ಸು ಒತ್ತಿ ಹೇಳ್ತಾ ಇದೆ. ಆದೀತು ಗುರುಗಳೇ. ಮಕ್ಕಳೇ, ಅಭಿಪ್ರಾಯವೇ ನಮ್ಮ ಅಭಿಪ್ರಾಯ. ಹೌದಲ್ಲ? ನಾವೆಲ್ಲರೂ ಪಾತಾಳಕ್ಕೆ ಹೋಗೋಣ, ಅವನ ಮನಸ್ಸನ್ನು ಒಡಂಬಡಿಸಿ ಅವನನ್ನು ಈ ಕಡೆ ಕರೆದುಕೊಂಡು ಬರೋಣ. ಬನ್ನಿ, ನನ್ನನ್ನು ಹಿಂಬಾಲಿಸಿ. ಪರಮೇಶ್ವರನ ಪ್ರಸಾದ ರೂಪವಾಗಿರುವಂತಹ ವರವನ್ನು ಧರಿಸಿದ ಅಕ್ಷರದಲ್ಲಿಯೇ ಪಾರ್ವತೀ ದೇವಿ ಹರಿದಾಡಿದಂತಹ ನುಡಿಗಳು. ಬಿಟ್ಟು ಕಳೆಯಬೇಕು ದುಷ್ಟರ ಸಂಘವನ್ನು, ತಟ್ಟರೆ ಪಾತಾಳ ಲೋಕವನ್ನು ಸೇರು. ಹಾಗಾಗಿ ಮಹಾಪಾತಾಳವನ್ನು ಬಂದು ಸೇರಿದ್ದೇನೆ. ಯಾರೊಬ್ಬರೂ ನನಗೆ ಗೋಚರವಾಗುತ್ತಾ ಇಲ್ಲ. ಹಾಗಾದ್ರೆ ಅಮ್ಮ ಹೇಳಿದ್ದೇನು? ನಾನು ಇಲ್ಲಿಗೇ ಬರಬೇಕು ಅಂತಲ್ವೇ? ಆ
ವರ ಮುದಗೊಂಡನು ಮನದೊಳು ಉತ್ತಂಡ ಪ್ರಣಾಮವಗಿದು ಭಂಡಾಸುರನು ಬೆಸಗೊಂಡ ಶುಕ್ರನದೀನಿ ಹಿಂದು ದೈತ್ಯರ ಕೂಡು ತಿಂದು ವರ್ಚಸ್ವಿಗಳಾದಂತಹ ತಮ್ಮ ಧೀರೋದ್ಧಾರವಾದಂತಹ ನಡಿಗೆಯನ್ನು ಕಂಡು ತಾನಾಗಿ ಕೈ ಜೋಡುತ್ತದೆ, ತಲೆವಾಗುತ್ತದೆ. ಶ್ರೇಯೋಸ್ತು. ಹಣೆಯಲ್ಲಿ ಕಣ್ಣಿಲ್ಲ, ತಲೆಯಲ್ಲಿ ಪ್ರತ್ಯೇಕವಾಗಿರುವಂತಹ ಜಟಾಜೂಟಿ ಪರಮೇಶ್ವರ ಅಂತೂ ಅಲ್ಲ. ಆ ಯೋಗ್ಯತೆಗೆ ಸರಿದೂಗುವಂತಹ ಯಾವುದೋ ಒಂದು ಮಹಾನ ವ್ಯಕ್ತಿತ್ವವನ್ನು ಹೊಂದಿದವರು ತಾವು ಅಂತ ನಿಮ್ಮ ದರ್ಶನ ಮಾತ್ರದಿಂದ ನನಗೆ ಅರ್ಥ ಆಗಿದೆ ಗುರುದೇವ. ತಾವು ಯಾರು? ತಮ್ಮ ಹೆಸರೇನು? ಇಲ್ಲಿಯೇ ಇರುವವರೇ ಅಥವಾ ಇಲ್ಲಿಗೆ ನೀವು ಬಂದವರೇ? ನನ್ನ ಅನುಯಾಯಿಗಳು ಅಸುರ ವೀರರು. ಅವರು ಮಾತಾಡುವುದಿಲ್ವಾ? ಮಾತಾಡ್ತಾರೆ. ನೀವು ಹೇಳದೆ ಮಾತಾಡುವುದಿಲ್ಲ. 3 ಬೊಂಬೆಗಳನ್ನು ಕರ್ಕೊಂಡು ಬಂದ ಹಾಗುಂಟು. ಬಾಯಿ ಬರ್ತದೆ. ಮಾತಾಡುವಾಗ ನಾವು ಮಾತಾಡಬಾರ್ದು, ನಾವು ಸಣ್ಣವರು. ಆದ್ರೆ ಇಷ್ಟು ಮಾತಾಡಿದ್ದೀವಿ. ಗುರುಗಳೇ, ಏನಪ್ಪ ಇವರು ಯಾರು? ನೀವು ಯಾರು? ನನ್ನನ್ನೇ ಕಾಣುವುದಕ್ಕಾಗಿ ಬಂದಿರಾ? ಸ್ವಲ್ಪ ಹೇಳಬಹುದೇ? ಭಂಡಾಸುರ ತೀರ ಸಮರ ಪ್ರಚಂಡ ಕುಲೋದ್ಧಾರ ಭಂಡಾಸುರ ತೀರ ಸಮರ ಪ್ರಚಂಡ ಕುಲೋದ್ಧಾರ ಸಮರ ಪ್ರಚಂಡ ಕುಲೋದ್ಧಾರ ದಂಡಧರಾರಿಯ ಕರುಣಾಮೃತವ ದಂಡಧರಾರಿಯ ಕರುಣಾಮೃತವನ್ನುಂಡು ದಾನವರ ತಂಡವನುಳುಗಿದೆ ದಂಡಧರಾರಿಯ ಕರುಣಾಮೃತವನ್ನುಂಡು ದಾನವರ ತಂಡವನುಳುಗಿದೆ ಭಂಡಾಸುರ ಧೀರ ಮಗು, ಗುರುದೇವ ವಿನಯದಿಂದ ಕೈ ಮುಗಿದು ಪ್ರೀತಿಯಿಂದ ಬರಮಾಡಿಕೊಂಡೆ. ಸರಿ, ಯಾರು ತಾವು ಅಂತ ಪ್ರಶ್ನೆ ಮಾಡಿದೆ. ಸತ್ಯ. ನನ್ನಿಂದ ಏನಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ನಿನ್ನ ವ್ಯಕ್ತಿತ್ವ, ನಿನ್ನ ಮಾತನ್ನು ಕೇಳಿದಾಗಲೇ ನಾನು ಅರ್ಥ ಮಾಡಿಕೊಂಡೆ. ಮಗು, ನನ್ನನ್ನು ಶುಕ್ರಾಚಾರ್ಯ ಹೀಗೆಂದು ಲೋಕದ ಜನ ಕರೆಯುತ್ತಾರೆ. ಕೈಲಾಸದಲ್ಲಿ ನಮ್ಮಮ್ಮ ಆಗಾಗ ಹೇಳುತ್ತಿದ್ರು, ದೈತ್ಯ ಗುರು ಶುಕ್ರಾಚಾರ್ಯ ಅಂತ ಬರೀತಾರೆ. ನಾನೇ ಇವತ್ತು ಕಂಡೆ, ಧನ್ಯನಾದೆ ಪ್ರಭು. ಮಗು, ನೀನು ಪಾತಾಳದಲ್ಲಿದ್ರು ನಿನ್ನ ಹೆಸರು ಎಲ್ಲಾ ಕಡೆ ಪ್ರಚಾರವಾಗಿದೆ. ಅಂದ್ರೆ ನಾನು ಕೈಲಾಸದಲ್ಲಿದ್ದವ? ಹೌದು. ಆ ಕ್ಷೇತ್ರದಲ್ಲಿದ್ದವರ ಹೆಸರೆಲ್ಲ ಬಹಳ ಬೇಗನೆ ಪ್ರಚಾರ ಆಗ್ತದೆ. ಹೌದು. ಪ್ರಭು ಪರಮೇಶ್ವರನ ಸಾಂಗತ್ಯ ಸುಖಾನುಭವ ನಮ್ಮದ್ದಾದಂತಹ ಏಳಿಗೆಗೆ ಕಾರಣವಾಯಿತು ಗುರುದೇವ. ಗಣಪನಿಂದಾಗಿ ನಿನ್ನ ಹುಟ್ಟಂತೆ, ಆಮೇಲೆ ಪಾರ್ವತಿ ಪರಮೇಶ್ವರರ ಪೂರ್ಣ ಅನುಗ್ರಹಕ್ಕೆ ಪಾತ್ರನಾಗಿದ್ದೆ. ಸರಿ. ಕೈಲಾಸದಲ್ಲಿದ್ದವರ ಒಡನಾಟದಲ್ಲಿ ಬೆಳೆದಿಯಂತೆ, ಒಳ್ಳೆಯ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಬೆಳೆಸಿಕೊಂಡಿದ್ದಂತೆ, ಸಾಧನೆಯನ್ನು ಮಾಡಬೇಕು, ಎಲ್ಲರೂ ಕೀರ್ತಿ ಸಂಪನ್ನರಾಗಬೇಕು ಎನ್ನುವಂತಹ ಉದ್ದೇಶವುಳ್ಳವನಾಗಿ ಶಿವನ ಕುರಿತಾಗಿ ತಪಸ್ಸನ್ನು ಮಾಡಿದೆಯಂತೆ. ದೇವತೆಗಳ ವೈಭವವನ್ನು ಕಂಡಾಗ ಗಣಪಣ್ಣನಲ್ಲಿಯೇ ಕೇಳಿದೆ, ಅವರಿಗೆ ಏನು ಅಷ್ಟು? ಅದಕ್ಕೆ ಹೇಳಿದ ಅಪ್ಪನ ಕರುಣೆ ಅಂತ. ಹಾಗಾಗಿ ಎಷ್ಟೋ ಸಾವಿರ ವರ್ಷಗಳ ಕಾಲ ಪ್ರಭು ಪರಮೇಶ್ವರನನ್ನು ಮೆಚ್ಚಿಸಿ ಜಗದೀಶ್ವರನ ಪರಮಾನುಗ್ರಹದಿಂದ ಇಷ್ಟಮುಖ್ಯರನ್ನು ಸೃಷ್ಟಿಗೊಳಿಸುವಂತಹ ಸಾಮರ್ಥ್ಯ 60,000 ವರ್ಷಗಳ
ದೀರ್ಘಕಾಲ ಆಯುರಾರೋಗ್ಯ ಇದೆಲ್ಲವನ್ನೂ ಸಂಪಾದಿಸಿಕೊಂಡ ಕಾಲದಲ್ಲಿ ತಾಯಿ ಪಾರ್ವತೀ ದೇವಿ ಹೇಳಿದಳು, ನೀನು ಪಾತಾಳ ಲೋಕವನ್ನು ಸೇರು ಮಗ ಅಂತ. ಹಾಗೆ ಇಲ್ಲಿಗೆ ಬಂದವ ನಾನು. ಭಂಡಾಸುರ ಓ ಸಮರ ಸಮರ್ಥ ನೀನು. ದಂಡಧರನನ್ನು ಮೀರಿಸುವಂತಹ ಬಲವನ್ನು ಮೈಗೂಡಿಸಿಕೊಂಡಿದ್ದಿ ಎನ್ನುವಂತಹ ವದಂತಿಯನ್ನು ಕೇಳಿ ನಿನ್ನನ್ನು ಕಂಡು ಮಾತನಾಡಿಸೋಣ ಎನ್ನುವಂತಹ ಉದ್ದೇಶದಿಂದ ಅಸುರ ವೀರನ್ನೆಲ್ಲ ಕಲೆ ಹಾಕಿ ಇಲ್ಲಿಗೆ ಕರೆತಂದವನಿದ್ದೇನೆ. ಹಾಗಾದ್ರೆ ನನ್ನಿಂದ ಏನೋ ನಿರೀಕ್ಷೆ ಮಾಡಿದ್ದೀರಿ ಅಂತಾಯ್ತು. ಹೌದೇ ಹೌದು. ಏನಾಗಬೇಕಿತ್ತು? ಕಟ್ಟಿಸು ನೀನೀಗ ಘನತರ ಪಟ್ಟಣವನು ಬೇಗ, ಘನತರ ಪಟ್ಟಣವನು ಬೇಗ, ಇಷ್ಟದಿ ಪಾಲಿಸು ದೈತ್ಯ ಸಂಕುಲವ ಸೃಷ್ಟಿ ನೂರರುಳ್ ಚೇತನಿಸೈ ಭಂಡಾಸುರ ಧೀರ. ಭಂಡಾಸುರ ಒಬ್ಬ ವ್ಯಕ್ತಿಯಿಂದ ಈ ಲೋಕದಲ್ಲಿ ಏನನ್ನೂ ಸಾಧಿಸುವುದಕ್ಕಾಗುವುದಿಲ್ಲ. ಎಲ್ಲ ಅವನಿಗೆ ಬೆಂಬಲವಾಗಿ ಬಹುಮಂದಿಗಳು ಬಂದು ನಿಂತರು ಅಂತಾದರೆ ಅವ ಸಂಕಲ್ಪ ಮಾಡಿದಂತಹ ಕಾರ್ಯವನ್ನು ಮಾಡಿ ಪೂರೈಸಬಹುದಾಗಿದೆ. ಮಗುವು ಒಬ್ಬಂಟಿಗನಾಗಿ ನೀನು ಪಾತಾಳದಲ್ಲಿದ್ಯಾ, ಸರಿ. ಹಾಗೆ ಅಂತ ನಿನ್ನನ್ನು ಇದೇ ರೀತಿ ಬಿಟ್ಟು ಬಿಡುವುದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ಮತ್ತೇನ್ ಮಾಡ್ತೀರಾ? ಜ್ಞಾನ ದೃಷ್ಟಿಯನ್ನು ತೆರೆದು ನೋಡಿದೆ. ಅಸುರರಿಗೊಬ್ಬ ಸಮರ್ಥನಾದಂತಹ ನಾಯಕ ಬೇಕು. ಯಾರು ಎಲ್ಲಿದ್ದಾನೆ ಹೀಗೆನ್ನುವಂತಹ ಯೋಚನೆ ಬಂದಾಗ ಪಕ್ಕನೆ ನನ್ನ ಕಣ್ಣುಗಳಿಗೆ ನೀನು ಗೋಚರಿಸಿದೆ. ಮಗು, ಸರಿಯಾದಂತಹ ಒಂದು ಪುರದ ನಿರ್ಮಾಣ ನೀನು ಮಾಡಬೇಕು. ಹಾಗೆ ಅಸುರರಿಗೆ ನಾಯಕನಾಗಿ ಇವರನ್ನೆಲ್ಲ ನೀನು ಮುನ್ನಡೆಸಿ ಅಸುರರಿಗೂ ಈ ಸಮಾಜದಲ್ಲಿ ಸ್ಥಾನಮಾನ ಇದೆ ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಡ್ಬೇಕು. ಮಗು, ನನ್ನ ಮಾತನ್ನು ಮಾನಿಸಿ ನಮ್ಮ ಜೊತೆಯಾಗಿ ಬರ್ತೀಯನಪ್ಪ. ಗುರುವರ ನಾಜ್ಞೆಯಲ್ಲಿ ಪಟ್ಟಣವ ಶೂನ್ಯಕ ಬರುವನು ಗುರುವರ ನಾಜಿಯಲ್ಲಿ. ಗುರುದೇವ, ಭಂಡಾಸುರ ನಮ್ಮಪ್ಪ ಚಂದ್ರಶೇಖರ. ಶೇಖರ ಎನ್ನುವ ಶಬ್ದಕ್ಕರ್ಥ ಕೂಡಿಟ್ಟವ, ಶೇಖರಿಸಲ್ಪಟ್ಟದ್ದು, ಅದನ್ನು ಸಂಯೋಜಿಸಲ್ಪಟ್ಟಿದೆ. ಹೀಗೆ ಹಲವಾರು ವಿಭಾಗದಲ್ಲಿ ಶೇಖರ ಶಬ್ದ ಬಳಕೆಯನ್ನು ಹೊಂದುತ್ತದೆ. ಹೇಳಬಹುದಾಗಿ ಇವರಿಗೆಲ್ಲರಿಗೂ ನಾನು ಕುಲದೀಪಕನಾಗಿ ಕುಲಶೇಖರನಾಗಿ ಇರಬೇಕು ಅಂತ ನಿಮ್ಮ ಅಂಬೋಡವಾದ್ರೆ, ಚಂದ್ರಶೇಖರನ ಸುಪುತ್ರ ಕುಲಶೇಖರ ಅಂತಾದ್ರೆ ಕಟ್ಟಿಸೋಣ. ನೂತನವಾದಂತಹ ಒಂದು ಪುರ ಅರಮನೆಯನ್ನೇ ಕಟ್ಟಿಸೋಣ. ನಮಗೇನು ಬಹಳ ಹೊತ್ತು ಆಗದು. ಸಂಕಲ್ಪ ಮಾತ್ರದಿಂದ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಎಷ್ಟು ದೊಡ್ಡ ಪುರ ಇದು! ಇಲ್ಲಿದ್ದುಕೊಂಡೇ ಭೂಲೋಕದಲ್ಲಿ ನೂತನವಾದಂತಹ ಒಂದು ಪುರದ ನಿರ್ಮಾಣವಾಗಿದೆ. ಮಗನೇ, ಈ ಪುರಕ್ಕೊಂದು ಹೆಸರು ಬೇಡ್ವಿ? ಹೆಸರು ನೀವೇ ಇಡಿ ಗುರುಗಳೇ. ಮೊದಲು ಪುರವಿರಲಿಲ್ಲ, ಎಲ್ಲಿಲ್ಲ. ಕಣ್ಬಿಟ್ಟು ನೋಡಿದ್ರೆ ಎಲ್ಲವೂ ಶೂನ್ಯವಾಗಿ ಗೋಚರಿಸ. ಈಗ ಪುರ ನಿರ್ಮಾಣ. ಶೂನ್ಯ ಶೂನ್ಯಕ ಶೂನ್ಯಕಾಪುರ ಹೇಗೆ ಹೆಸರು? ನಮ್ಮ ಅಪ್ಪ ಹೇಳ್ತಿದ್ರು, ದೇವ ಭಾಷೆಯಲ್ಲಿ ಕಾಪ್ರತ್ಯಯ ಬಂತು ಅಂತಾದ್ರೆ ಇಂಥದ್ದು ಎನ್ನುವುದನ್ನು ಸೂಚಿಸುವುದಕ್ಕೆ ಕಾಪ್ರತ್ಯಯ ಬರೆಯುವುದು. ಭೀಮ ಎನ್ನುವ ಶಬ್ದ ಭೀಮಕ, ಹೌದು, ಅಂದ್ರೆ ಭೀಮನಿದ್ದಾನೆ ಇವ. ಹೌದು. ಶೂನ್ಯಕ, ಹೌದು. ಶೂನ್ಯ ಎಲ್ಲಿ ಅಥವಾ ಶೂನ್ಯವೇ ಇದು. ಶೂನ್ಯಕ್ಕೆ ಮತ್ತೊಂದು ವಿಭಾಗದಲ್ಲಿ ಪೂಜ್ಯ ಅಂತಲೂ ಅರ್ಥ ಇದೆ. ಪೂಜ್ಯರಾದ ತಾವು ಹಾಗೊಂದು ಹೆಸರನ್ನು ಕೊಟ್ಟಿದ್ದೀರಿ ಅಂತಾದ್ರೆ ಪರಮ ಸಂತೋಷ. ಮಗನೇ, ಇದು ಶೂನ್ಯಕಾಪುರ. ಹೌದು.
ಶೂನ್ಯ, ಆ, ಬೆಲೆ ಇಲ್ಲ ಅಂತ ಯಾರಾದ್ರೂ ಹೇಳ್ಯಾರು. ಆ, ಶೂನ್ಯ ಹಾಕಿ 1 ಹಾಕಿದ್ರೆ 10 1 ಹಾಕಿ 0 ಹಾಕಿದ್ರೆ 10, 10 0 ಹಾಕಿ 1 ಹಾಕಿದ್ರೆ 1ಕ್ಕೆ ಮಾತ್ರ ಬೆಲೆ, 1ಕ್ಕೆ ಬೆಲೆ. 0ಗೆ ಬೆಲೆಯೇ ಇಲ್ಲ. ಎಡಬದಿಗೆ ಪೂಜ್ಯ ಸೇರಿತು ಅಂತಾದ್ರೆ ಅರ್ಥ ಇಲ್ಲ. ಆಹಾ. ಬಲಭಾಗಕ್ಕೆ ಪೂಜ್ಯಗಳು ಸೇರ್ಪಡೆಯಾಗುತ್ತಾ ಹೋದಂತೆ ಹಾ. ಸಂಖ್ಯಾಬಾಹುಳ್ಳಿ ಅಧಿಕವಾಗುತ್ತಾ ಇರ್ತದೆ. ಹೌದಲ್ಲ? ನಾನು ಒಂದಾದ್ರೆ ಇವರನ್ನೆಲ್ಲ ಸಾಲು ನಿಲ್ಲಿಸಿ ಹಾ, ಆಗ ಎಷ್ಟಾಗ್ತದೆ ನೋಡು. ಅದಲ್ಲ, ಆ, ಪುರ ನಿರ್ಮಾಣವಾಗಿದೆ, ಆ. ಪುರಕ್ಕೆ ಒಬ್ಬ ಸರಿಯಾದಂತಹ ನಾಯಕ ಬೇಕು. ಅದು ನೀವೇ. ಛೇ, ಗುರುವಾದವ ನಾಯಕನಾಗಕೂಡದು. ಮತ್ತೆ ಗುರು ಯಾವಾಗಲೂ ಹಿಂದೆ ಇರ್ತಾನೆ, ಆ, ಗುರಿ ಯಾವತ್ತು ಮುಂದೆ ಇರ್ತದೆ. ಹಾ. ಆದ ಕಾರಣ ನಾನು ಹಿಂದೆ ಇದ್ದುಕೊಂಡು ನಿಮಗೆ ಪಥ ನಿರ್ದೇಶನ ಮಾಡ್ತೇನೆ. ಹಾಗಾದ್ರೆ ಇವಾಗ್ಲಿ ಛೇ, ಇವನನ್ನು ನೋಡಿದ್ರೆ ಸ್ವಲ್ಪ ಪ್ರಾಯದವನ ಹಾಗೆ ಕಾಣ್ತಾನೆ. ಹೌದು, ಬಹಳಷ್ಟು ಕಾಲದಿಂದ ನಮ್ಮ ನಾನು ಜೊತೆ ಹಿರಿಯವ ಆಗಿದ್ದಾನೆ. ಹೌದು. ಹಿರಿಯವರು ಯಾವುದಕ್ಕೂ ಸಾಕಾಗುವುದಿಲ್ಲ ಈ ಹೊತ್ತಿ. ಅದಕ್ಕೆ ಬೇಕಾಗಿ ನಿನ್ನಂತವರೇ ಆಗಬೇಕು. ಯುವಕರನ್ನು ಆಯ್ಕೆ ಮಾಡಬೇಕು ಅಂತ ಅವ ಮೊದಲೇ ಸೂಚನೆ ಕೊಟ್ಟಿದ್ದಾನೆ. ಅವ ಎಲ್ಲ ತಮ್ಮ ಜ್ಞಾನವನ್ನು ತಿಳಿ ಹೇಳುವುದು. ಛೇ ಛೇ, ನಾನು ಬಹಳಷ್ಟು ಕಿರಿಯನವಾದೆ, ಹಾ. ಸ್ವಲ್ಪ ಮಧ್ಯಮದವರಾಗಬೇಕು. ಹಾಗಾದ್ರೆ ಅವಾದಿ ಬೇಡ. ಅಧಿಕಾರ ಅಂದ್ರೆ ಹೆದರಿಕೊಳ್ತಾನೆ. ಆಗದಿಂದ ಕುತ್ತಿಗೆಯನ್ನು ಹಾಗೆ ಹಿಡಿಯುವುದೇನು ಕಪ್ಪೆ ನುಂಗಿದ್ದಾನವ. ಇಲ್ಲ, ನಾನು ಇರುವುದೇ ಹೀಗೆ. ಹೌದು, ಭಂಡಾಸುರ ಗುರುಗಳೇ, ಸರ್ವಾನುಮತದಿಂದ ಆ, ಭಂಡನೇ ನಾಯಕನಾಗಬೇಕು ಅಂತ ಒಕ್ಕರಳಿನಿಂದ ಇವರೆಲ್ಲ ಹೇಳ್ತಾ ಇದ್ದಾರೆ. ಈ ಸಲ ಭಂಡನಾಯಕ ಹೌದು, ಗುರುವರ ಹೌದು. ಏರಿಕೊಳ್ಳಲ್ಲ. ಬಂಡಾಸುರ ಮಹಾಪ್ರಭುಗಳಿಗೆ ಶೂನ್ಯಕಾಪುರದೊಡೆಯನಿಗೆ ಜೈ ಜೈ. ನೋಡಿ ನಮ್ಮವರ ಭಾಷೆ. ಅಸುರರಿವರು. ಅವರಿಗೆ ಸಂತೋಷ ಆಗಿದೆ. ಏ, ನಾವೊಂದು ಪೀಠ ಇಡಬೇಕಲ್ಲ. ಏನು? ಹೌದು. ಆ, ವನಜ ಪೀಠನು ಹಿಂದೆ ಕನಕ ಕಚ್ಚಪಗಿತ್ತ ದಿನಕರ ತೇಜದಿ ನೆರೆವಾನ ಅನುಪಮ ಜೀವರತ್ನದ ಮಕುಟವ ದಾನವನ ಶಿರಕಿಟ್ಟನಾಚಾರ್ಯ ಮಗು, ಗುರುದೇವ, ಈ ಕಿರೀಟವನ್ನು ಧಾರಣೆ ಮಾಡುವಂತಹ ಯೋಗ್ಯತಾ ಸಂಪನ್ನರು ಅಸುರ ಕುಲದಲ್ಲಿ ಹುಟ್ಟಿ ಬರ್ತಾರೋ ಇಲ್ಲವೋ ಎನ್ನುವಂತಹ ಅನುಮಾನ ನನ್ನನ್ನು ಕಾಡ್ತಾ ಇತ್ತು. ಹಾಗಾದ್ರೆ ಮೊದಲು ಯಾರೋ ಧರಿಸಿದ ಕಿರೀಟ. ಸತ್ಯ. ಈಗ ನನ್ನ ಆಸೆ ಕೈಗೂಡುವಂತಹ ಸುಕಾಲ ಕೂಡಿ ಬಂದಿದೆ. ಹೇಗದು? ಚತುರ್ಮುಖನಾದಂತಹ ಬ್ರಹ್ಮದೇವ ಆ, ಈ ಕಿರೀಟವನ್ನು ಸೃಷ್ಟಿ ಮಾಡಿದ್ದು. ಆ, ಆದಿ ದೈತ್ಯನಾದಂತಹ ಆ, ಹಿರಣ್ಯ ಕಶ್ಯಪು ಓ, ದೀರ್ಘ ಕಾಲದವರೆಗೆ ಆ, ಈ ಕಿರೀಟವನ್ನು ಶಿರದಲ್ಲಿ ಧರಿಸಿದ್ದ. ಹಾ, 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 ಹಾ. ಅವ ಅಳಿದು ಹೋದ ಮೇಲೆ ಆ, ಈ ಕಿರೀಟವನ್ನು ಧರಿಸುವಂತಹ ಯೋಗ್ಯತಾ ಸಂಪನ್ನರು ಆ, ದೈತ್ಯ ಕುಲದಲ್ಲಿ ಹುಟ್ಟಿ ಬಂದಿಲ್ಲ. ಆ, ಆದ ಕಾರಣವೇ ಅದು ಮೂಲೆ ಸೇರಿತ್ತು. ಆ, ಈಗ ಇದು ಅದನ್ನು ಎತ್ತಿಕೊಂಡು ಬಂದಿದ್ದೇನೆ. ಆ. ಮೊದಲೇ ಈ ಕಿರೀಟವನ್ನು ಆ. ನಿನ್ನ ತಲೆಗೆ ಇದು ನೋಡಿ. ಏ, ಭತ್ತದ ಕತ್ತಿಯಲ್ಲಿ ಗುರುಗಳೇ, ಮುದ್ರೆ ಇದೆಯೋ? ಅಲ್ಲ. ಈಗ ಜಯಘೋಷ ಇಲ್ಲ. ಶೂನ್ಯಕಾಪುರದೊಡೆಯನಿಗೆ ಬಂಡಾಸುರ ಮಹಾಪ್ರಭುಗಳಿಗೆ ಜೈ ಜೈ ಜೈ. ರಾಜ್ಯಾಂಗ ವ್ಯವಸ್ಥೆಯಲ್ಲಿ ಯಾರು ಎಲ್ಲಿ ಅಂತ ತಾವೇ ಅಪ್ಪಣೆ ಕೊಡಿಸಿದ್ರೆ ಒಳ್ಳೆದು. ಅರಸನಾದ್ರೆ ಸಾಲು, ಆ, ಮಂತ್ರಿಗಳು ಬೇಕು, ಹೌದು. ಸೇನಾಧಿಪತಿಗಳು ಬೇಕು, ಹಾ. ಯೋಧರು ಬೇಕು, ಹಾ. ಸಹಾಯಕರು ಬೇಕು. ಹಾ. ಏಯ್, ಮಂತ್ರಿ ಆಗ್ಬೇಕು ಅಂತ ಆಸೆ ಇದ್ದವ ನೀನಲ್ವೇನ? ಗುರುಗಳೇ, ನೋಡಿ ಗುರುಗಳೇ, ಮಂತ್ರಿಯೊಂದು ಬೇಡ ನಮಗೆ. ಮತ್ತೆ ರಾತ್ರಿ ಹಗಲನ್ನೆಲ್ಲ ನಿದ್ದೆ ಬಿಡಬೇಕಾಗ್ತದೆ, ಏ. ಮತ್ತೆ ಕಿರಿಕಿರಿ. ಏ. ಹಾಗಾಗಿ ಆ ಒಂದು ಹುದ್ದೆ ಬೇಡ ನಮಗೆ. ಅಲ್ಲ, ಹಾ? ನೀವಿಬ್ಬರು ಮಂತ್ರಿ ಪದವಿಗಾಗಿ ಜಗಳ ಮಾಡ್ತಾ ಇದ್ದೀರಿ. ಆವಾಗ- ನನಗೆ ಬೇಕು, ನನಗೆ ಬೇಕು. ನಾನು ಬಿಟ್ಟಿದ್ದೇನೆ ಈಗ. ಮುಖ್ಯಮಂತ್ರಿ ಪದವಿ ಬೇಕು ಅಂತ ಹೇಳ್ತಾ ಇದ್ದವರು ಇವರಿಬ್ಬರು. ಈಗ ಬೇಡ ಅಂತ ಹೇಳು. ಮುಖ್ಯಮಂತ್ರಿ ಯಾವ? ಆಗಲಿ. ಆ ಹೆಸರು ಹುಟ್ಟಿ
ಕುಟಿಲಾಕ್ಷ. ಕುಟಿಲಾಕ್ಷ ಇವ ಮುಖ್ಯಮಂತ್ರಿ. ನಮ್ಮ ಮಂತ್ರಿಮಂಡಲದಲ್ಲಿ ಕುಟಿಲಾಕ್ಷ ಮುಖ್ಯಮಂತ್ರಿ. ಹೌದು, ಸೇನಾಧಿಪತಿ ಅಮಿತ್ರಜ್ಞ. ಆಮೇಲೆ ಉಗ್ರದನ್ನು ನನಗೆ ಗುರುಗಳೇ ಉಪಮುಖ್ಯಮಂತ್ರಿ. ಇದು ಆದಿತ್ತು. ಹೌದಲ್ಲ? ಹೇಗೆ? ಗುರುಗಳೇ ಒಳ್ಳೆಯ ವ್ಯವಸ್ಥೆ. ಆ, ಇವರೆಲ್ಲ ಬೇಕಾದ ವ್ಯವಸ್ಥೆ ಮಾಡಿ, ಬಂದವರಿಗೆಲ್ಲ ಉಪಹಾರದ ವ್ಯವಸ್ಥೆ ಮಾಡಿ. ನನಗೇನಾದರೂ ಹೇಳುವುದಕ್ಕಿದ್ರೆ ತಿಳುಗಿದನು ನೀತಿಗಳ ಬಳಿಗ ಶುಕ್ರಾಚಾರ್ಯ ಒಲಿದು ದಾನವ ತಿಲಕ ಕೇಳುವು ಇಳೆಯಲಿ ಸದಾಚಾರಗಳಲ್ಲಿ ಸತ್ಕೀರ್ತಿಗನು ಇಳೆಯಲಿ ಸದಾಚಾರಗಳಲ್ಲಿ ಸತ್ಕೀರ್ತಿಗನು ತಳೆದರದು ಮೇಲೆ ನಿಬ ಬಾಳು ನಿತ್ಯದಲ್ಲಿ ಶಿವ ಪೂಜೆ ಮತ್ತೆ ವೇದಾಧ್ಯಯನ ಮೃತ್ಯುಹರನುಪದೇಶವಿತ್ತಾನ ಶಾಸ್ತ್ರಾನುಸಾರ ಅನುವರ್ತಿಸುತ್ತ ಬಿಡದಗ್ನಿಹೋತ್ರಾದಿಗಳನ್ನು ನಡೆಸುತ್ತಾನ ಭಂಡಾಸುರ ಗುರುದೇವ, ಅಧಿಕಾರ ಇದ್ದಾಗ, ವೆಚ್ಚಕ್ಕೆ ಬೇಕಾದಷ್ಟು ವಿತ್ತವಿದ್ದಾಗ, ಕೂಗಿ ಕರೆದಾಗ ಓಡಿ ಬರುವಂತಹ ಮಿತ್ರರೋ ಬಂಧುಗಳೋ ಇದ್ದಾಗ ಮನುಷ್ಯನಾದವ ಸಹಜವಾಗಿ ದಾರಿ ತಪ್ಪುತ್ತಾನೆ. ಅಧಿಕಾರ ಎನ್ನುವುದು ಮುಳ್ಳಿನ ಹಾಸಿಗೆ. ಹರಿತವಾದಂತಹ ಕತ್ತಿಯ ಅಲಗಿಗೆ ಜೇನನ್ನು ಸವರಿ ನಾಲಿಗೆಯಿಂದ ನೆಕ್ಕುವುದು ಎಷ್ಟು ಕಷ್ಟವೋ ಹಾಗೆಯೇ ಅಧಿಕಾರವನ್ನು ನಿರ್ವಹಿಸುವುದು ಅಷ್ಟೇ ಕಷ್ಟ. ಅಧಿಕಾರಿಯಾದವನು ಸುಖವನ್ನು ಅಪೇಕ್ಷಿಸಕೂಡದು. ಆತ ಸದಾ ಸರ್ವದಾ ಪ್ರಜಾರಂಜಕನಾಗಿರಬೇಕು. ಪ್ರಜೆಗಳು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಎನ್ನುವಂತಹ ನೆಲೆಯನ್ನು ತಿಳಿದು ಆಡಳಿತ ಸೂತ್ರವನ್ನು ಕೈಯಲ್ಲಿ ಹಿಡಿದು ಆತ ಆಡಳಿತವನ್ನು ಮಾಡುವುದಕ್ಕೆ ಹೊರಟ್ರೆ ಆ ಲೋಕದ ಜನರಿಗೆಲ್ಲ ಶಾಂತಿ ನೆಮ್ಮದಿಯಿಂದ ಬದುಕನ್ನು ಸಾಗಿಸುವುದಕ್ಕೆ ಸಾಧ್ಯ. ಸರಿ, ಅರಸನಾದಂತಹ ನಾನು ಹೇಳಿದಂತೆ ಅವರು ಕೇಳಬೇಕು, ನಾನು ಮಾತ್ರ ಸುಖವನ್ನು ಪಡೆಯಬೇಕು ಎನ್ನುವಂತಹ ಸ್ವಾರ್ಥ ಭಾವ ಯಾವತ್ತೂ ಇರಕೂಡದು. ಅದರ ಜೊತೆಯಲ್ಲಿ ಆಚಾರ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಕೈಲಾಸದಲ್ಲಿದ್ದವ ಗಣೇಶನ ಜೊತೆಯಲ್ಲಿ ಬಹಳಷ್ಟು ವರ್ಷ ಕಾಲವನ್ನು ಕಳೆದವ ಶಿವ ಪಾರ್ವತಿಯರು ಎಚ್ಚರಿಸಿ ಸಮಾಜದಲ್ಲಿ ನೀನು ಹೀಗೆ ಇರಬೇಕು ಎನ್ನುವಂತಹ ಉಪದೇಶವನ್ನು ಮಾಡಿದವರಿದ್ದಾರೆ. ಸರಿ ಮಗನೇ, ಆಚಾರ ಪ್ರಭವೋ ಧರ್ಮ, ಪ್ರಥಮ ಧರ್ಮ. ಯಾವ ಕಾಲಕ್ಕೂ ದೇವರ ಬಗ್ಗೆ ಭಕ್ತಿ, ಗುರು ಹಿರಿಯರ ಬಗ್ಗೆ ಶ್ರದ್ಧೆ ಗೌರವ ಇರಲೇಬೇಕು. ಯಾರು ದಂಡಾರ್ಹರೋ ಅಂಥವರನ್ನು ದಂಡಿಸಲೇಬೇಕು. ಯಾರು ದಂಡನೆಗೆ ಅರ್ಹರಲ್ಲವೋ ಅಂಥವರನ್ನು ದಂಡಿಸಲೇ ಬಾರದು. ಅವನನ್ನ ಶತ್ರು, ಇವನನ್ನ ಮಿತ್ರ. ಮಿತ್ರನಾದವ ಎಂತಹ ಕೆಟ್ಟ ಕಾರ್ಯ ಮಾಡಿದ್ರು ಅವನಿರಪರಾಧಿ, ಅವ ತಪ್ಪು ಮಾಡಿಲ್ಲ ಅಂತ ಅವನ ಬಗ್ಗೆ ವಾದ ಮಾಡುವುದಲ್ಲ. ಅವ ತಪ್ಪಿದಸ್ತ ಹೌದು ಅಂತಾದರೆ ಬಂಧುವಾದರೂ ಅವನನ್ನು ಶಿಕ್ಷಿಸಬೇಕು. ನ್ಯಾಯದಲ್ಲಿ ನಿಷ್ಠುರತೆಯನ್ನು ತೋರಿಸಬೇಕು. ಹೌದೇ ಹೌದು ಮಗನೇ. ದಿನನಿತ್ಯ ದೇವರ ಪೂಜೆ ಅದು ನಡೆಯುತ್ತಾ ಇರಬೇಕು. ಹೋಮಾದಿ ಅಗ್ನಿ ಕಾರ್ಯ ನಿರಂತರವಾಗಿ ಈ ಶೂನ್ಯಕಾಪುರದಲ್ಲಿ ನಡೆಯಬೇಕು. ಸರಿ, ನಮ್ಮವರು ತಪ್ಪಿ ನಡೆದದ್ದು ಎಲ್ಲಿ ಗೊತ್ತೋ? ಮದ್ಯ, ಮಾಂಸ, ಮಾನಿನ ಇದು ಮೂರು ಕಂಡ್ರೆ ನಮ್ಮವರೆಲ್ಲ ಹುಚ್ಚರಂತೆ ವರ್ತಿಸ್ತಾರೆ. ಕುಡಿಯುವುದಕ್ಕೆ ಮದ್ಯ ಸಿಕ್ಕಿದ್ರೆ ಸಾಕು, ರಾತ್ರಿ ಹಗಲು ಕುಡಿದು ಬಿದ್ದುಕೊಳ್ಳುವುದು, ತನ್ನ ಹೊಣೆಗಾರಿಕೆ ಏನು ಅಂತ ಮರೆತು ಬಿಡುವುದು. ಆಮೇಲೆ ತಿನ್ನುವುದಕ್ಕೆ ಒಂದಿಷ್ಟು ಮಾಂಸ ಸಿಕ್ಕಿದ್ರೆ ಸಾಕು, ಹೊಟ್ಟೆ ತುಂಬಾ ತಿನ್ನುವುದು, ಮತ್ತೆಲ್ಲಾದ್ರೂ ಬಿದ್ದುಕೊಳ್ಳುವುದು. ಆಮೇಲೆ ಹೆಣ್ಣು ಸಿಕ್ಕಿದ್ರೆ ಸಾಕು, ಆಕೆ ಸುಖಕ್ಕೆ ಇರುವವಳು.
ಎನ್ನುವ ಆಶೆಯಿಂದ ಅವಳ ಬೆನ್ನು ಹತ್ತಿ ಸಾಗುವವರು ಬಹಳಷ್ಟು ಮಂದಿ. ಆದ ಕಾರಣ ಈ ಬಗ್ಗೆ ಎಚ್ಚರದಿಂದಿರಬೇಕು. ದೇವತೆಗಳ ಬಗ್ಗೆ ಗೌರವ ಇರಬೇಕು. ಸದಾ ಸರ್ವದಾ ಅವರು ಸಂತೃಪ್ತರಾಗುವ ರೀತಿಯಲ್ಲಿ ಯಜ್ಞಾದಿ ಪುಣ್ಯಕರ್ಮ ನಿರಂತರ ನಡೆದು ಹವಿಸ್ಸನ್ನು ಅವರಿಗಿತ್ತು ಅವರ ಮನವನ್ನು ತೃಪ್ತಿಗೊಳಿಸಿದೆ ಅಂತಾದರೆ ಕಾಲಕ್ಕೆ ಮಳೆಯನ್ನು ಸುರಿಸ್ತಾರೆ. ಅದರಿಂದ ಬೇಕಾದಂತಹ ಬೆಳೆ ಸಿಗ್ತದೆ. ಈ ಭೂಲೋಕದಲ್ಲಿರುವಂತಹ ಜನರೆಲ್ಲ ಸುಖದಿಂದ ನೆಮ್ಮದಿಯಿಂದ ಬದುಕುವುದಕ್ಕೆ ಸಾಧ್ಯ ಇದೆ. ಆದ ಕಾರಣ ಎಚ್ಚರಿಕೆಯಿಂದ ಮಗನೇ ಆಡಳಿತವನ್ನು ನಿರ್ವಹಿಸ್ತೀನೋ. ಗುರುದೇವ, ತಮ್ಮ ನೀತಿವಾಕ್ಯವನ್ನು ಅಕ್ಷರಾರ್ಥದಲ್ಲಿಯೂ ನಾ ಪಾಲಿಸ್ತೇನೆ. ಒಂದು ವೇಳೆ ಕಾರ್ಯವಾಹುಳ್ಯದಿಂದ ಏನಾದರೂ ಅಡಚಣೆ ಬಂದು ತಪ್ಪಿ ಹೋದೆ ಅಂತಾದ್ರೆ ಸಕಾಲಕ್ಕೆ ಸರಿಯಾಗಿ ಹೊತ್ತಿನಲ್ಲೇ ಇದ್ದು ಹೊತ್ತಿಗೆ ತಾವು ಎಚ್ಚರಿಸ್ತಾ ಇರಿ. ತಮ್ಮ ಮಾರ್ಗದರ್ಶನದಲ್ಲಿ ತಮ್ಮ ವಿಧೇಯ ಶಿಷ್ಯರಾಗಿ ಬದುಕುವುದಕ್ಕೆ ಪ್ರಮಾಣ ವಚನ ಉಂಟು ಗುರುಗಳೇ. ಸಂತೋಷ ಮಗನೇ. ಹಾಗಿದ್ರೆ ನನ್ನ ನಿತ್ಯಾನಿಗಳನ್ನು ಸರಿ ಸರಿ ಸರಿ. ಆಡಳಿತದ ಬಗ್ಗೆ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿ. ನಿನಗೆ ಶ್ರೇಯಸ್ಸ. ಭಂಡಾಸುರನ ಮಾತೆಯಲ್ಲರಿದು ಮನದಿ ಮುದಗೊಂಡು ತಾರಕನು ಭಗಿನಿಯರ ನಾಲ್ವರ ಕೂಡಿಕೊಂಡು ನನ್ನ ವರ್ತಮಾನ ಜಗದಗಲಕ್ಕೂ ಪಸರಿಸಿತು. ತಾರಕಾಸುರನೇ ಮುಂದೆ ಬಂದು ತನ್ನ ತಂಗಿಯರಾದಂತಹ 4 ಮಂದಿಗಳನ್ನು ನನಗೆ ವಿವಾಹ ಮಾಡಿಸಿ ಅವನ ಕೈವಶವಾಗಿದ್ದಂತಹ ಬ್ರಹ್ಮಾಂಡದ ಪದವಿಯನ್ನು ನನಗೊಪ್ಪಿಸಿದ್ದಾನೆ. ಅಧಿಕಾರವನ್ನು ನಿಶಂಕೆಯಿಂದ ಪರಿಪಾಲಿಸುತ್ತಿರುವ ಹೊತ್ತು ಏನಂತೆ ದೈತ್ಯ ಸಂಕುಲ ಬಂದು ಓದಿಸುತ್ತಿದ್ದರಡಿಗಡಿಗೆ ಕೇಳು ಬಂಡಾಸುರ ನುಡಿಗ ಕೇಳು ಬಂಡಾಸುರ ನುಡಿಯ ಸುವಿಚಾಲ ಕೀರ್ತಿಯುತ ದಾನವ ಕುಲವಯ್ಯ ಗೋಳಿಡುತ್ತಿದ್ದ ದೀತಿ ಜರ ಗೋಳಿಡುತ್ತಿದ್ದ ದೀತಿ ಜರ ಕುಲದಿ ಏಳಿಗೆಯಾಯ್ತು ನಿನ್ನಿಂದ ನಮ್ಮವರ ಕೇಳು ಬಂಡಾಸುರ ನುಡಿಗ ಸುವಿಶಾಲ ಕೀರ್ತಿಯುತ ದಾನವ ಕುಲವರಿಯ ಕೇಳು ಭಂಡಾಸುರ ಮಹಾಪ್ರಭುಗಳೇ, ಪ್ರಧಾನಮಂತ್ರಿ ಕುಟಿಲಾಕ್ಷ ಪವಿತ್ರ ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ. ಹೇಳಪ್ಪ. ಮನಸ್ಸಿಗೆ ಬಹಳಷ್ಟು ಸಂತೋಷವಾಗುತ್ತಾ ಉಂಟು. ಎಲ್ಲೋ ಇದ್ದಂತಹ ನಮ್ಮ ಜೀವನಕ್ಕೆ ಮೌಲ್ಯ ದೊರಕಿದ್ದು ಯಾವಾಗ ಅಂತ ಕೇಳಿದ್ರೆ ನೀವು ನಾಯಕನಾಗಿ ಬಂದ ಮೇಲೆ ಅಂತ ಹೇಳಬಹುದು. ಇಲ್ಲದೆ ಹೋದ್ರೆ ಸುಡು ಬಿಸಿಲಿಗೆ ಕರಟಿ ಹೋಗುವವನಿಗೆ ಮರದ ತಣ್ಣನೆ ನೆರಳು ಸಿಕ್ಕಾಗ ಎಷ್ಟು ಸಂತೋಷವಾಗ್ತದೆ ಅದೇ ರೀತಿ ನಮ್ಮ ಜೀವನದ ಸಂತೋಷವನ್ನು ಕಾಣೋಕೆ ಸಾಧ್ಯವಾಗಿ ಹೋಯಿತು. ಆದ್ರೆ ಏನು ಮಾಡುದು ಹೇಳು, ಇಷ್ಟೆಲ್ಲ ಸಂತೋಷನ ಪಡುವಂತಹ ಹಿಂದೆ ಅದೆಷ್ಟು ದುಃಖವನ್ನು ಅನುಭವಿಸುವವರು ನಾವು ಆಗಿದ್ದೇವೆ. ನಮಗೆ ಆದಂತಹ ಮೋಸಗಳ ಬಗ್ಗೆ ಹೇಳಬೇಕಾದಂತಹ ಉದ್ದೇಶಕ್ಕಾಗಿ ಇಂದು ಸಭಾಪ್ರವೇಶವನ್ನು ಮಾಡಿದವರು ನಾವಾಗಿದ್ದೇವೆ. ಎಷ್ಟು ಸಂತೋಷ ಇದ್ರೂ ಒಳಗಿಂದ ಒಳಗೆ ಕುದಿಯುತ್ತಿರುವಂತಹ ದುಃಖ. ಹೌದು, ಮೋಸದ ಬಾಧೆ ಖಂಡಿತವಾಗಿ ನಿಮ್ಮನ್ನು ಸುಡುತ್ತಾ ಇದೆ. ಏನಪ್ಪ ಅದು? ಆದಿಯುಳ್ ರಕ್ಷಿಪೇವೆನುದ ರಕ್ಷಿಪೇ ಎನ್ನುತ್ತ ನಮಗುಲಿದಿತ್ತ ಪೇಳಲಾದಯ ನಿಧಿ ಬೊಮ್ಮ ನಮಗುಲಿದಿತ್ತ ಮೇದಿನಿ
ಭಂಡಾಸುರ ನುಡಿಯ ಆ, 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 ಹೊಂದಿಸಿಕೊಳ್ತಾ ಇದ್ದೆ. ಉಗ್ರದನ್ವ ಹೌದು, ಹೇಳಪ್ಪ. ನಮಗಾದ ಅನ್ಯಾಯವನ್ನು ಈ ಹೊತ್ತಿಗೆ ನಿನ್ನಲ್ಲಿ ಹೇಳಬೇಕು. ಯಾಕೆ ಎಲ್ಲೋ ಇದ್ದ ನಮ್ಮನ್ನೆಲ್ಲ ಈ ಹೊತ್ತಿಗೆ ನೀನು ಪರಿಯುವುದಾಗಿದ್ದೀಯ. ಗುರುಗಳಾದ ಆಚಾರ್ಯ ಶುಕ್ರರು ನಿಮ್ಮದ್ದಾದಂತಹ ಹೊಣೆಗಾರಿಕೆಯನ್ನು ನನ್ನಲ್ಲಿ ಒಪ್ಪಿಸಿದ್ದಾರೆ. ಹೌದಲ್ವೇ? ಒಬ್ಬ ನಾಯಕ ಅಂತ ನಾನು ಆದ ಮೇಲೆ ನನ್ನನ್ನು ಹೊಂದಿ ಬದುಕುವ ನೀವುಗಳು ಹೌದು. ಕಷ್ಟದಲ್ಲಿದ್ರೆ ನನಗೇ ಅದರಲ್ಲಿ ನಷ್ಟ. ಹೌದು. ನಿಸ್ಸಂಕೋಚವಾಗಿ ಬದುಕಬೇಕು. ಹೋ. ಸ್ವಚ್ಛಂದವಾದಂತಹ ಜೀವನ ಬೇಕು. ಹ್ಮ್. ವಿಹಾರದಲ್ಲಿಯೂ ನಿಮ್ಮದ್ದಾದಂತಹ ಅನುಕೂಲತೆ ಬೇಕು. ಆಹಾ. ಅದಕ್ಕಾಗಿ ನಿಮ್ಮ ಮನಸ್ಸನ್ನು ಸ್ವಚ್ಛಗೊಳಿಸುವುದಕ್ಕೆ, ಹ್ಮ್. ಅಂತರಂಗದಲ್ಲಿರುವಂತಹ ಕಹಿಯನ್ನು ಹೊರಹಾಕುವುದಕ್ಕೆ ಹೌದು. ಮುಕ್ತವಾದ ಅವಕಾಶ. ಹೌದು ಪ್ರಭು, ಹೇಳಿ. ಇದು ಇಂದಿನ ವಿಷಯ ಅಲ್ಲ, ಆ, ಆದಿಯಲ್ಲಿ ಮೊದಲಿನ ವಿಷಯ. ಪ್ರಾರಂಭದಲ್ಲಿ ಆ. ಬ್ರಹ್ಮದೇವರು ಆ. 2 ಪಂಗಡವನ್ನು ನಿರ್ಮಿಸಿದ್ರು. ಆ, ಆ 2 ಪಂಗಡದವರು ಸೇರಿ ಮತ್ತೆ ಬ್ರಹ್ಮನ ಕುರಿತಾಗಿ ತಪಸ್ಸನ್ನು ಆಚರಿಸಿದರು. ಆ, ಅವರ ತಪಸ್ಸಿಗೆ ಒಳಿದಂತಹ ಬ್ರಹ್ಮದೇವ 2 ಪಂಗಡದವರ ಹತ್ರ ಕೇಳಿದ್ರಂತೆ, ನಿಮಗೆ ಏನು ಬೇಕು ಎಂಬುದಾಗಿ. ಆ. ಅದರಲ್ಲಿ ಒಂದು ಪಂಗಡದವರು ಈ ಭೂಮಿಯ ರಕ್ಷಣೆಯ ಹೊಣೆಯನ್ನು ನಮಗೆ ಕೊಡಬೇಕು ಅಂತ ಕೇಳಿದ್ರು. ಮತ್ತೊಂದು ಪಂಗಡದವರು ಭಕ್ಷಣೆಯ ವಿಷಯವನ್ನು ಅವ್ರು ಕೇಳಿದ್ರು. ಒಂದು ಭಕ್ಷಿಸಬೇಕು ಅಂತ ಕೇಳಿದ್ದು, ಇನ್ನೊಂದು ರಕ್ಷಿಸಬೇಕು ಅಂತ ಕೇಳಿದ್ದು. ಆ, ಈ ರಕ್ಷಿಸಬೇಕು ಅಂತ ಹೇಳಿದವರು ನಮ್ಮ ಪಂಗಡದವರು, ಅಂದ್ರೆ ರಾಕ್ಷಸರು. ಅದು ಹೇಗೆ? ಆ, ರಕ್ಷಣೆ ಮಾಡುವುದಕ್ಕಾಗಿ ಹೋಗಿ ಆ, ನಮಗೆ ಇಂತಹ ಪರಿಸ್ಥಿತಿ ಬಂದಿದೆ. ರಕ್ಷಮಾಂ ಹ್ಮ್. ಎನ್ನುವುದರಿಂದ ರಾಕ್ಷಸರು. ಹೌದು. ಆ, ಆ ಹೊತ್ತಿಗೆ ಭಕ್ಷಿಸಬೇಕು ಅಂತ ಹೇಳಿದವರು ಮೇಲೆ ಹೋದ ದೇವತೆಗಳು. ಹೌದು. ಆಹಾ. ಅವರಿಗೆ ಒಳ್ಳೆಯ ಸ್ಥಾನಮಾನ ದೊರಕಿತು. ಆ, ಆದರೆ ರಕ್ಷಣೆ ಮಾಡಬೇಕಾದ ನಮ್ಮನ್ನು ಕೀಳಾಗಿ ಕಾಣ್ತಾ ಇದ್ದಾರೆ. ಓ, ನಮ್ಮ ಕಷ್ಟವನ್ನು ಏನು ಅಂತ ಹೇಳುವುದು? ಹಾಗಾದ್ರೆ ಒಂದು ಕಾಲದಲ್ಲಿ ಎಲ್ಲವನ್ನೂ ಎದೆಯೊಡ್ಡಿ ಬೇಡಿದ ನೀವುಗಳು ಹ್ಮ್. ಈ ಕಾಲಕ್ಕೆ ಸಂತ್ರಸ್ತರಾಗಿದ್ದೀರಿ. ಹೌದು. ಯಾವುದರಿಂದ, ಯಾರಿಂದ, ಏನಾಗಿ? ಕಡಲ ಕಟ್ಟಿದ ಡಮೃತವನು ಕಡಲ ಕಡಿದ ಡಮೃತವನು ಉಳಪಡಿಸಿ ವಂಚಿಸಿ ಯಾತು ಧಾನರನು ಇಟೋ ಗಣ್ಯರಿಗೆ ದೈತ್ಯ ಕುಲವ ನಾಶಪಡಿಸಿ ಕಪಟದಿ ಗರ್ವದಿ ಹರಿ ಮೆರೆವ ಕೇಳು ಭಂಡಾಸುರ ನುಡಿಯ ಭಂಡಾಸುರ ಮಹಾಪ್ರಭುಗಳೇ, ಅಮಿತ್ರಗ್ನ. ಪುರವನ್ನು ನಿರ್ಮಾಣ ಮಾಡಿದ ಮೇಲೆ, ಆ, ನೀವು ಅರಸರಾದ ಮೇಲೆ ನಮಗೆಲ್ಲರಿಗೂ ಒಂದೊಂದು ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟವರು ನೀವು. ಸರಿ. ಹಾಗಂತ ನಿಮ್ಮ ಮನಸ್ಸಲ್ಲಿ ಇರಬಹುದು, ಈಗ ಕ್ಷೇಮವಾಗಿದ್ದಾರೆ, ಸಂತೋಷವಾಗಿದ್ದಾರೆ, ರಾಕ್ಷಸ ವೀರರು ಎಂಬುದಾಗಿ ತಿಳಿದಿರಬಹುದು. ಅವರು ಹೇಳಿದ್ರಲ್ಲ ನಮಗೆ ಸಮಾಧಾನ ಇಲ್ಲ ಅಂತ. ಖಂಡಿತ ಇಲ್ಲ ಸ್ವಾಮಿ. ಹ. ಯಾಕೆಂದ್ರೆ ಪದೇ ಪದೇ ರಾಕ್ಷಸರಂತ ನಮ್ಮನ್ನು ಕೆಳಮಟ್ಟಕ್ಕೆ ತಳ್ಳಿದ್ದಲ್ಲದೆ ಪ್ರಕರಣ ಏನು? ಸಮುದ್ರ ಮಥನ. ಹಳೇ ಪ್ರಸಂಗ. ಹೌದು. ಹೇಳು. ಒಂದು ಹೊತ್ತಿನಲ್ಲಿ ಸ್ವರ್ಗಲೋಕದಲ್ಲಿ ಇದ್ದಂತಹ ಸುವಸ್ತುಗಳೆಲ್ಲವೂ ಅದು ಗೊತ್ತು ನನಗೆ. ಶಾಪಗ್ರಸ್ತವಾಗಿ ಸಮುದ್ರ ಸೇರಿತು. ಅದನ್ನು ಮತ್ತೊಮ್ಮೆ ಬಡಿಯಬೇಕು ಅಂತಿದ್ದೆ, ಸಮುದ್ರವನ್ನು ಮತಿಸಬೇಕು. ನಾರಾಯಣನ ಅಪ್ಪಣೆಯಂತೆ ಮತಿಸುವುದಕ್ಕೆ ಸುರಾಸುರರು ಒಟ್ಟಾದ್ರು, ಆ. ಮತಿಸಿದ್ರು, ಆ. ಮಸಿದ್ರು. ಆ. ಆದ್ರೆ ಕೆಲವು ವಸ್ತುಗಳೆಲ್ಲವೂ ಬಂತು, ಕೊನೆಗೆ ಬಂದದ್ದು ಅಮೃತ. ಮೊದಲಿಲ್ಲದೆ ಇರು. ಹೌದು. ಜರಾಮರಣ ವರ್ಜಿತವಾಗಿರುವಂತಹ ಪೀಯೂಷ ಹಾ, ಅಮೃತ. ಹೌದು. ಏನು? ಅದನ್ನು ಬಡಿಸುವುದಕ್ಕಾಗಿ ಆ. ಕಪಟಿಯಾದಂತಹ ಮಹಾವಿಷ್ಣುವೇ ಆ. ಶ್ರೀವೇಷವನ್ನು ಧರಿಸಿ ಬಳಸುವುದಕ್ಕೆ ಆರಂಭ ಮಾಡಿದ. ಹಾ, 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 ಹಾ. ಹಾ, ರಾಕ್ಷಸರು ಒಂದು ಬಹುಶಃ ಹೀಗಿರ್ಲಿಕ್ಕೂ ಸಾಕು. ಹೇಗೆ? ಬಡಿಸಲಿಕ್ಕೆ ಹೆಣ್ಮಕ್ಕಳ ಹಾಗೆ ಗಂಡಸರಿಗೆ ಆಗುವುದಿಲ್ಲ. ಆಗುದಿಲ್ಲ.
ಅದಕ್ಕಾಗಿ ಮತ್ತೆ ಹೆಣ್ಮಕ್ಕಳು ಬಡಿಸುವಾಗ ಅಮ್ಮ ಎನ್ನುವ ಭಾವವೂ ಬರ್ತದೆ. ಹೌದು. ಮಕ್ಕಳು ಹಾಗೆ ಕೂತು ಎಲ್ಲರೂ ತಿನ್ಲಿಕ್ಕೆ ತಯಾರಾಗ್ತಾರೆ. ಹೌದು. ಹಾಗಿರಬಹುದು ಮಾತೃತ್ವದ ಸಂಕೇತ. ಹಾಗೆ ನಾರಾಯಣನೇ ಸ್ತ್ರೀವೇಷ ಮಾಡಿದ. ಸ್ತ್ರೀವೇಷ ಮಾಡಿ ನಮಗೆ ಪ್ರಥಮವಾಗಿ ಬಳಸಬೇಕು ಅಂತ ಮತ್ತೆ ಕೆಲವರಿಗೆಲ್ಲ ಶ್ರೀವೇಷದವರು ಬಡಿಸುವುದು ಅಂತ ಹೇಳಿದ್ರೆ ಬಹಳ ಇಷ್ಟ. ಹೌದೌದು. ಹಾಗೆ ನಾವು ಹಾಗೆ ತಿಳಿದೆವು. ನಮಗೆ ಬಳಸಲಿಲ್ಲ ಪ್ರಥಮವಾಗಿ ದೇವತೆಗಳಿಗೆ ಬಡಿಸಿರುವ ಸಣ್ಣವರು ಇರ್ಲಿ, ಇರ್ಲಿ. ನಮಗೆ ಬರ್ತದಲ್ಲ ಅಂತ ನಾವು ನಿರೀಕ್ಷೆಯಲ್ಲಿದ್ದೆವು. ಬರುವ ಆಲೋಚನೆ ಕಾಣ್ತಾ ಇಲ್ಲ. ಯಾಕೆ ಬಡಿಸಿ ಪೂರ್ತಿ ಮುಗೀತಾ? ಮುಗಿಲಿಲ್ಲ. ಮತ್ತೆ ಅದರಲ್ಲಿ ನಮ್ಮಲ್ಲಿ ಒಬ್ಬ ಬುದ್ಧಿವಂತ ಇದ್ದ. ಯಾರು? ಸ್ವರ್ಭಾನು. ಏನ್ ಮಾಡಿದ? ಅವ ಮುಸುಕು ಹಾಕಿ ದೇವತೆಗಳ ಪಂಕ್ತಿಯಲ್ಲಿ ಕುಳಿತ. ಅವನಿಗೆ ಬಡಿಸಿದ್ರ? ಇಲ್ಲ. ಮತ್ತೆ ಬಡಿಸಿದ್ರು. ಬಡಿಸಿದಾಗ ಕುಡಿದಾಗಲೇ ಮಹಾವಿಷ್ಣು ಚಕ್ರವನ್ನು ಕಳಿಸಿ ಅವನ ಕೈಯನ್ನು ಕತ್ತರಿಸಿ ಸತ್ರ. ಸಾಯಲಿಲ್ಲ. ಯಾಕೆ? ಈಗಲೂ ಇದ್ದಾನೆ. ಹೌದು. ಕುಡಿದ ಕಾರಣ ಸಾಯಲಿಲ್ಲ. ತಾಯಿ ಗಂಟಲ್ಗೆ ಮಾತ್ರ ಇದ್ದದ್ದು. ಅದರ ಮೇಲೆ ಈಗಲೂ ಇದ್ದಾರೆ. ಅಂದ್ರೆ ತಲೆ ಬೇರೆ ಶರೀರ ಬೇರೆ. ಈಗ ಅವನ ಹೆಸರು ಬೇರೆ ಇರಬಹುದು. ಹೌದು. ಬಹುಶಃ ರಾಹುಕೇತುಗಳು. ಶಿರ ಇದೆ ತನುವಿಲ್ಲ, ತನುವಿದೆ ಶಿರವಿಲ್ಲ. ನಾವು ಕೇಳಿದ್ದೇವೆ. ಇನ್ನು ಇದ್ದಾರೆ. ಹಾಗಾಗಿ ಆ ಹೊತ್ತಿನಲ್ಲಿ ಆದಂತ ಅಪಮಾನವೂ ಹೌದು, ನಮ್ಮ ಪಾಲಿಗೆ ಸೋಲೂ ಹೌದು. ಯಾವಾಗ ಸೇಡು ತೀರಿಸುವುದು ಅಂತ ದೈತ್ಯರ ನುಡಿಗಳನ್ನು ಲಾಸಿಗತಿ ಮತ್ತು ಭಂಡಾಸುರನು ಜತ್ತ ಬಿಡಂಸುರ ಮೊತ್ತವನಾದವ ವೃತ್ತಲೋಚನ ಮಾಡ್ಬೇನು. ದೈತ್ಯವೀರರೇ, ದುಡಿಮೆಗೆ ಸರಿಯಾದಂತಹ ಫಲ ಇಲ್ಲ. ಅನ್ಯಾಯದ ಮೂಲಕವಾಗಿ ನಿಮ್ಮನ್ನು ಯಾವುದೋ ಒಂದು ಕಟ್ಟ ರಸ್ತೆಗಳಿಗೆ ದೇವತೆಗಳು ಒಳಗು ಮಾಡಿದರು. ಹೌದು. ಆ ಕೊರಗುವ ಸಂತಾಪ ನಿಮ್ಮನ್ನು ಎಡೆಬಿಡದೆ ಧಾವಿಸ್ತಾ ಇದೆ, ಬಾಧಿಸ್ತಾ ಇದೆ. ಈ ಕಾಲಕ್ಕೆ ನನ್ನಲ್ಲಿ ಒಂದು ತೆರನಾದಂತಹ ನ್ಯಾಯ ಕೊಡಿಸಬೇಕು ಅಂತ ಕೇಳಿದಾಗ ನನಗೂ ಪುನರ್ವಿಮರ್ಶೆ ಮಾಡಬೇಕು ಅಂತ ಅನ್ನಿಸ್ತಾ ಉಂಟು. ಯೋಚನೆ ಮಾಡಬೇಡಿ, ಎಲ್ಲ ಸಿದ್ಧತೆ ಮಾಡಿ ದೇವಲೋಕದ ಮೇಲೆ ದಂಡೆತ್ತಿ ದೇವೇಂದ್ರನನ್ನು ಹಿಡಿದು ನಿಮ್ಮ ನ್ಯಾಯದ ಬಗ್ಗೆ ನಾನೇ ಮಾತಾಡ್ತೇನೆ. ನಡೆಯೋಣ. ಭಂಡಾಸುರನು ಬಗದಿಯ ಕೇಳಿ ಭಂಡಾಸುರನು ಬಗದಿಯ ಕೇಳಿ ಕದಿಗೊಂಡು ಪುರಂದರನು ಹಿಂದುವೆ ದೈತ್ಯರ ತಂಡವನ ನೊಡಗೊಂಡು ಸುಮನಸರನು ದ್ವಾರಕನವರು ಬಂದು ಆಡಿದ ದ್ವಾರದಲ್ಲಿ ದೂರ್ತರ ಉಪಟಳವಂತೆ. ಎಲ್ಲಿ ನಮ್ಮವರು?
ಹೋಗೊಟ್ಟು ಓಡೋಡಿ ಬಂದಿದ್ದೀರಿ. ವಿಚಾರ ಏನು ಅಂತ ಕೇಳಿದ್ರೆ ದೂತನವರು ಬಂದು ಆಡಿದ ದ್ವಾರದಲ್ಲಿ ದಾನ ಬರುತ್ತೆ, ಶೂನ್ಯಕಾಪುರದ ಬರುತ್ತೆ. ಅದರಲ್ಲಿ ಪ್ರಮುಖರಾಗಿ ಕಾಣಿಸಿಕೊಂಡವರು ಶುಕ್ರಾಚಾರ್ಯರ ಶಿಷ್ಯರಂತೆ. ಅಷ್ಟಲ್ಲದೆ ಹೊಸೊಬ್ಬ ಬಂಡಾಸುರ ಅಂತ ಒಬ್ಬ ಇದ್ದಾನಂತೆ. ಅವರನ್ನು ಪ್ರತಿಭಟಿಸುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೊದಲಾಗಿ ವಂದಿಸಿಕೊಂಡಿದ್ದೀವಿ. ಮೂರು ಮೂರ್ತಿಗಳ ಅನುಗ್ರಹದಿಂದ ಪಡೆದಂತಹ ಸ್ವರ್ಗಲೋಕ ಹಿಂದೆ ಅದೆಷ್ಟೋ ದಾನವರು ಬಂದು ಹೋಗಿದ್ದಾರೆ. ಬಂದಂತಹ ದಾನವರನ್ನು ಮೂರು ಮೂರ್ತಿಗಳ ಅನುಗ್ರಹದಿಂದ ಕೊಂದು ಕಳೆದಿದ್ದೇವೆ. ಈಗ ಬರುವಂತಹ ದಾನವರನ್ನು ನಾನು ಕೊಲ್ಲುತ್ತೇನೆ, ಅಪ್ಪಣೆಯನ್ನು ಕೊಡಿ. ನಿನ್ನ ಒಬ್ಬನ ಮಾತಿನಲ್ಲೇ ಎಲ್ಲರ ಸಾರಾಂಶವನ್ನು ಅರ್ಥವಿಸಿಕೊಂಡಿದ್ದೇನೆ. ಧರ್ಮದ ಉಳಿವಿಗಾಗಿ ನನ್ನ ಹಂಬಲಕ್ಕೆ ನಿಮ್ಮ ಬೆಂಬಲ ಇದೆ ಎಂದಾದ್ರೆ ನಡೆಯೋಣ. ಕಿರಣ ನುಡಿ ನೀನತಿ ಅವಧಿ ಸ್ವರ್ಗಲೋಕದ ಸಂಪತ್ತನ್ನು ವಹಿಸಿ ಬಂದೆಯೋ ಬದುಕುವ ಮನ ಉಂಟು ಅಂತಾದ್ರೆ ಹಿಂದೆ ತೆರಳು, ಇಲ್ಲವಂತ ಅದನ್ನೇ ತಲೆ ಓದಿದ್ದೆ.
ಬಯಸಿ ಬಂದಿದ್ದೆ. ಹಿಂದೆ ನಡೆದರ ಲೇಸು, ಇಲ್ಲದೆ ಹೋದ್ರೆ ಹಿಡಿದಂತ ಆಯುಧದಲ್ಲಿ ಕೊಲೆ ಮಾಡ್ತೇನೆ. ಬಲ್ಲದರ ಕಾರ್ಯ ಬಲ್ಲೆ ಬಲ್ಲೆ ನಿಮ್ಮ ಸಾಹಸದ ಬಗ್ಗೆ ಸರಿಯಾಗಿ ಅರ್ಥವಿಸಿಕೊಂಡವನೇ ಹೌದು. ಹೌದೇ? ಈ ಹಿಂದೆ ದಾಳಿಯನ್ನು ಮಾಡಿದಂತಹ ಸಂದರ್ಭ ಪೆಟ್ಟುದಿಂದ ಓಡಿ ಹೋದವರು ಮಗದ ಮಿತ್ರದ ಬಗ್ಗೆ ಮಾತಾಡ್ತಾ ಇದ್ದಲ್ಲ, ಸ್ವರ್ಗವನ್ನು ಬಯಸಿ ಬಂದೆಯ ಬಂದಂತ ಹಿಂದಕ್ಕೆ ಹೋದರೆ ಸರಿ. ಸುಖವನ್ನು ಬಯಸಿದಂತೆ ಹರಿಯಲು ಬಿಡುವುದಿಲ್ಲ ನಮ್ಮ
ದಾನವರನ್ನು ನಿವಾರಿಸಿಕೊಂಡು ಬಂದವ ಈ ಸುರಾಪ. ಆದ್ರೆ ನಿನ್ನನ್ನು ಕಾಣುವಾಗ ಏನೋ ಒಂದು ವ್ಯತ್ಯಾಸ. ಸಾಮಾನ್ಯ ರಾಕ್ಷಸರಂತೆ ಅಲ್ಲ ನೀನು. ನಿನ್ನಲ್ಲಿ ಏನೋ ಒಂದು ಭಿನ್ನತೆ ಇದೆ. ಸಾಮಾನ್ಯ ಸಂಸ್ಕಾರ ನಿನಗಿದೆ ಎಂಬ ಅರಿವು ನನಗೂ ಆಗಿದೆ. ಆದರೆ ನಿನ್ನನ್ನು ಈ ಹಿಂದೆ ಕಂಡವ ನಾನಲ್ಲ. ಶುಕ್ರಾಚಾರ್ಯರ ಶಿಷ್ಯರು ಮೊದಲಿಂದಲೇ ನಮಗೆ ಹಾಗೆಗಳು. ಹಾಗಾಗಿ ಅವರನ್ನು ಆಗಾಗ ಕಂಡವರಿದ್ದೇವೆ. ಆದರೆ ನಿನ್ನನ್ನು ನೋಡುವಾಗ ಹೊಸತನ ಒಂದು ನನಗೆ ಗೋಚರಿಸುತ್ತಾ ಉಂಟು. ಹಾಗಾಗಿ ಕೇಳುವುದು, ಯಾರು ನೀನು? ನಿನಗೆ ನಮ್ಮಲ್ಲೇನು ವೈರ? ಸುಮ್ಮನೆ ಪೆಟ್ಟು ತಿಂದು ಸಾಯಬೇಡ ಅಂತ. ಹೆಸರನ್ನು ಕೇಳಿದ್ದಾನೆ. ಕೇಳಿದ್ದೇನೆ. ಶಿವಾನುಗ್ರಹದಿಂದ ರೂಪಧಾರಣೆಯನ್ನು ಮಾಡಿಕೊಂಡವ ಅದು ನೀನೇ. ಮತ್ತೆ ನಿನಗೂ ಇಲ್ಲಿಗೇನು ಸಂಬಂಧ? ಪಾತಾಳ ಲೋಕದಲ್ಲಿ ಗುರುಗಳಾದಂತಹ ಶುಕ್ರಾಚಾರ್ಯರ ಒಂದು ಗುರುತ್ವ ನನ್ನನ್ನು ಇಷ್ಟು ಎತ್ತರಕ್ಕೆ ಏರಿಸಿತು. ಗುರುಗಳ ಶಿಷ್ಯರು ಅನೇಕ ಮಂದಿಗಳು ನನ್ನ ಸಂಗಡ ಇದ್ದಾರೆ. ಅವರೆಲ್ಲ ನನ್ನಲ್ಲಿ ಒಂದು ದೂರು ಕೊಟ್ಟರು. ಒಂದು ಕಾಲದಲ್ಲಿ ದುಡಿದಂತಹ ಅವರು ಯಾವುದೇ ಒಂದು ಪ್ರತಿಫಲವನ್ನು ಉಣ್ಣದೆ ಕೇವಲ ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ನಿನ್ನಿಂದ ಸಂತ್ರಸ್ತರಾಗಿದ್ದಾರೆ ಎನ್ನುವ ದೂರನ್ನಾಲಿಸಿ ನಾನು ಇಲ್ಲಿವರೆಗೆ ಬಂದವ. ಓಹೋ, ಆದದ್ದರಿಂದ ಸುರಪ ದುಡಿದವರಿಗೆ ಸರಿಯಾದಂತಹ ಪಾಲನ್ನು ಕೊಡದೆ ತಾನೊಬ್ಬನೇ ಅಧಿಕಾರಿ ಎನ್ನುವ ಹಾಗೆ ಅನುಭವಿಸುತ್ತಿರುವ ನಿನ್ನನ್ನು ಪೀಠದಿಂದ ಇಳಿಸಿ ಸಂತ್ರಸ್ತರಾದಂತಹ ಸುರವೀರರಿಗೆ ನ್ಯಾಯವನ್ನು ಒದಗಿಸಿ ಸುರಲೋಕದಲ್ಲಿ ನಮ್ಮದಾದಂತಹ ಆಳ್ವಿಕೆಯನ್ನು ಸ್ಥಾಪಿಸುವ ಉದ್ದೇಶದಲ್ಲಿ ನಮ್ಮ ಅಭಿಯೋಗ ಬಿಟ್ಟು ಕೊಡ್ತೀಯಾ? ಅಯ್ಯ, ಇದನ್ನು ಪಡೆಯುವುದಕ್ಕೆ ಶತಮಖಗಳನ್ನು ಮಾಡಿದ್ದೇವೆ. ಭಕ್ತಿಯಿಂದ ಪಡೆದದ್ದನ್ನು ಶಕ್ತಿಯಿಂದ ನೀವು ಪಡೆದುಕೊಳ್ಳುತ್ತೇವೆ ಎಂಬ ಹಾಗೆ ಬಂದರೆ ನಾವೇನು ಕೈಗೆ ಬಳೆಯನ್ನು ತೊಟ್ಟುಕೊಂಡಿಲ್ಲ. ಕೈಯಲ್ಲಿ ಇರುವುದು ವಜ್ರಾಯುಧ, ಗಾಂಧಿಸಿಯರು. ಶತಮಖಗಳನ್ನು ಮಾಡಿ ಪಡೆದದ್ದು ಒಮ್ಮೆ ನೀರಲ್ಲಿ ಮುಳುಗಿತ್ತಲ್ಲ, ಆಗ ಪಡೆಯುವುದಕ್ಕೆ ರಕ್ಕಸರು ಸೇರ್ಲಿಲ್ವಾ? ಸೇರ್ಲಿಲ್ವಾ? ಇದ್ರು ಅಂತ ಒಂದು ನಿಮ್ಮೊಳಗೆ ಒಪ್ಪಂದ ನಡೀಲಿಲ್ವಾ? 2 ಪಾಲು ನಿಮಗೆ 1 ಪಾಲು ನಮಗೆ ಅಂತ ಒಟ್ಟಿಯಾ? ಕೊಡಬೇಕಾದ ಅನಿವಾರ್ಯತೆಯಲ್ಲಿ ಬೀಳಲಿಲ್ಲ ಅಂತ ನೀನು ಹೇಳಲಿಲ್ವಾ? ಒಪ್ಪಲಿಲ್ವಾ? ಒಪ್ಪಿದ್ದೇನೆ. ಮತ್ತೆ ಯಾಕೆ ಅನಿವಾರ್ಯತೆ ಬೀಳಲಿಲ್ಲ? ಅದು ಧರ್ಮ ಕಾರ್ಯ, ಆದ್ದರಿಂದ ಅದನ್ನು ಸಾಧಿಸಿಬಿಟ್ಟೆ. ಧರ್ಮ ಅಲ್ವಾ? ನಿನ್ನಲ್ಲೆಲ್ಲ ದೊಡ್ಡ ದೊಡ್ಡವರಿದ್ದಾರೆ, ನೀವೆಲ್ಲ ದೊಡ್ಡ ದೊಡ್ಡವರಿಗೆ ಬಹಳ ಹತ್ತಿರದವರು. ಈಗ ನಾವು ಆ ಹವಿಸನ್ನು ಸೇವಿಸಿದ್ರೆ ಲೋಕಕ್ಕೆ ಅದರಿಂದ ಒಳಿತಾಗುತ್ತದೆ. ಅದೇ ಆ ದಾನವರು ಒಂದು ವೇಳೆ ಅದಕ್ಕೆ ಕೈ ಹಾಕಿದ್ರು ಎಂದಾದ್ರೆ ಲೋಕಕ್ಕೆ ನಷ್ಟವಾಗುತ್ತದೆ. ಅವರು ಭವಿಷ್ಯ ಕೇಳ್ತಾ ಇಲ್ಲ, ಸಿಕ್ಕಿದ್ದರಲ್ಲಿ ಪಾಲು ಕೊಡು ಅಂತ ಹೇಳುದು. ಪಾಲನ್ನು ಪಡೆದುಕೊಂಡ್ರೆ ಏನಾಗುತ್ತದೆ? ಕೊಡುವುದಿಲ್ಲ. ಕೊಡದೇ ಇದ್ರೆ ಕೊಡಿಸ್ತೇನೆ ನೋಡು. ತಿಲಕ ಬಂದ ಸುರ ಸೇರಿತು ನಿಮಗೆನೆಯೇ ಸುರ ಸಂಕುಲ ರಣವಿಕ್ರಮ ಬೆಲ್ಲಗಳಿಗೆಲ್ಲಿದ್ದರೆ ಮೇದಿನಿಗಳು ಗೀತೆಯು ನಿನಗಿಲ್ಲ. ಅಸುರ ಕುಲ ತಿಲಕ ಭಂಡಾಸುರ ಬ್ರಹ್ಮದೇವರು ಪಕ್ಕ ಗೊತ್ತಾಗ್ಲಿಲ್ಲ. ಬ್ರಹ್ಮದೇವರೇ, ನಿಮಗೆ ನಾವು ಹತ್ತಿರ ಅಲ್ವಾ? ಯಾಕೆ ಬಂದ ಕೂಡಲೇ ಅವನನ್ನು ಮಾತಾಡಿಸಿದ್ದೀರಿ? ನೀನು ಇದರಲ್ಲೇ ಹೋದದ್ದು. ಅಸುರನಾಗಿ ಅವನು ಬಂದಾಕ್ಷಣ ನನಗೆ ನಮಸ್ಕಾರ ಕೊಟ್ಟಿದ್ದಾನೆ, ನಿನ್ನದು ಬಂತ? ಸ್ವಾಮಿ, ಅದು ನಾವು ಸ್ವಲ್ಪ ಹತ್ತಿರ ಅಲ್ಲ, ಹಾಗಾಗಿ ಅದು ನೆನಪಾಗ್ಲಿಲ್ಲ. ಆ ಹತ್ತಿರದಿಂದಲೇ ನಾನು ಸ್ವಲ್ಪ ದೂರ ಆದ. ಹತ್ತಿರ ಇದ್ದವರಿಗೆ ನಮಸ್ಕಾರ ಬೇಕು ಅಂತ ಇಲ್ಲ. ಬಂಡಾಸುರ, ಸ್ವಾಮಿ, ನಿನ್ನ ಪರಾಕ್ರಮ ಏನು, ನಿನ್ನ ಯೋಗ್ಯತೆ ಏನು ಎನ್ನುವುದು ಈ ಲೋಕದಲ್ಲಿರುವಂತಹ ಸಕಲರಿಗೂ ಯಾರಾದರೂ ತಿಳಿಯದವರಿದ್ದಾರೆ ಹೇಳು? ಈಗ ನೀವು ಬಂದದ್ದೇ ನನ್ನ ಪ್ರಚಾರ ಕೇಳಿ ಅಲ್ವಾ? ಹೌದು, ನನ್ನ ಬಗ್ಗೆ ಗೊತ್ತಿದ್ದಲ್ವಾ? ಇಲ್ಲದೆ ಇದ್ರೆ ಯಾರ್ಯಾರು ಯುದ್ಧ ಮಾಡುವಾಗ ನೀವು ಮಧ್ಯೆ ಬರ್ತೀರಾ? ಮತ್ತೆ ಹಾಗಾಗಿ ನಿನ್ನ ಪರಾಕ್ರಮ ಏನು ಎಷ್ಟು ಎನ್ನುವುದನ್ನು ಸರಿಯಾಗಿ ಅರ್ಥವಿಸಿಕೊಂಡು ನಾನು ಇಲ್ಲಿಗೆ ಬಂದವನಿದ್ದೇನೆ. ಸರಿ, ಆದ್ರೆ ಈ ಕಾಲಕ್ಕೆ ನಿನ್ನ ಪರಾಕ್ರಮ ಇಲ್ಲಿಗೆ ಅನಿವಾರ್ಯವೇ ಹೇಳು?
ಯಾಕಲ್ಲ? ಈ ದೇವೇಂದ್ರ ಯಾವುದಾದ್ರೂ ಪ್ರಸಂಗದಲ್ಲಿ ಗೆದ್ದದ್ದುಂಟು? ಎಲ್ಲ ಕಡೆ ಪೆಟ್ಟು ತಿಂದು ಓಡಿದು ಬಿಟ್ರೆ ಗೆದ್ದ ಪ್ರಕರಣವೇ ಇಲ್ಲ. ಹಾಗಿರುವಾಗ ನಿನ್ನ ಈ ಪರಾಕ್ರಮ ಎನ್ನುವುದು ಇವನ ಮುಂದೆ ಅವನಿಗೆ ಅರ್ಥ ಆಗಿದೆ ನೀವು ಹೇಳಿದ್ದು ಕೇಳಿ? ಅವನಿಗೆ ಗೊತ್ತಾಗಿದ? ತಿಂದ ಮಂಗನ ಹಾಗೆ ಮಾಡ್ತಾನೆ ಅವ, ನೋಡಿ ಮೇಲೆ ಕೆಳಗೆ. ನಾನು ಬಂದಿದ್ದೇನೆ, ಅವನನ್ನು ಸಮಾಧಾನಿಸ್ತೇನೆ. ಅಸುರ ಗುಟ್ಟು ಮಾತಾಡಿದಿರ? ಇಲ್ಲ 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 ಅಸುರ, ಬಂದಂತಹ ನೀನು ಈ ಸ್ವರ್ಗದಲ್ಲಿ ಮಾಡುತ್ತಿರುವಂತಹ ಈ ಸಂಗ್ರಾಮವನ್ನು ಬಿಟ್ಟು ಇವನ ಜೊತೆಯಲ್ಲಿ ನೀನು ಸಂಧಾನವನ್ನು ಮಾಡಬೇಕು ಎನ್ನುವ ಹಾಗೆ ಹೇಳುವುದಕ್ಕೆ ಬಂದವ ನಾನು. ಸ್ವಾಮಿ, ಗೆದ್ರೆ ಗೆಲ್ಲುವಲ್ಲ, ಹ, ಅವ ಎಲ್ಲರಲ್ಲಿಯೂ ಸೋಲುವವ, ನಾನು ಸೋಲಿಸುವುದು ದೊಡ್ಡ ವಿಷಯವೇ ಅಲ್ಲ. ಹ, ವಾಣಿ ರಮಣ, ನಿನ್ನ ನುಡಿ. ವಾಡಿ ರಮಣನೇ ನಿನ್ನ ನುಡಿ ಮಾನ್ಯಗೆನಗೆ. ಆದರೆ ವಾಡಿ ರಮಣನೇ ನಿನ್ನ ನುಡಿ ಮಾನ್ಯವೆನಗೆ. ಗೀರ್ವಾಣರೀವುದು ನಂದನವನ ಅಪ್ಸರೆಯರ ಇಂದ್ರಾಣಿಯಂ ಸಹಿತ ಕೊಪ್ಪವ ಬಳಿಕ ಸಂತಾನ ಕೊಪ್ಪುವೆನು ನಾನೆನು ತನಿ. ವಾಣಿ ರಮಣ ನಿನ್ನ ನುಡಿ ಮಾನ್ಯ ಜನಗೆ. ಏ ನಿನ್ನ ನುಡಿ ಮಾನ್ಯ ನನಗೆ. ಆದರೆ ಒಂದು ಸ್ವಾಮಿ, ಏನು? ನಾನು ಗೆದ್ದಿದ್ದೇನೆ ಎನ್ನುವುದಕ್ಕಾಗಿ ಹ, ನನಗೆ ಕೆಲವು ವಿಶೇಷಗಳು ನನ್ನದ್ದಾಗಬೇಕು. ಹೌದು, ಬಂದಂತಹ ನಿನ್ನನ್ನು ನಾನು ಬರಿಗೈಯಲ್ಲಿ ಕಳಿಸುವುದಿಲ್ಲ. ಈ ಸ್ವರ್ಗದಿಂದ ನಿನಗೆ ಏನು ಬೇಕು, ಎಷ್ಟು ಬೇಕು, ಹೇಗೆ ಬೇಕು ಅಂತ ಕೇಳಿದಿ ಅಂತಾದ್ರೆ ಕೊಡುವಂತಹ ವ್ಯವಸ್ಥೆಯನ್ನು ನಾನು ಮಾಡಿಸ್ತೇನೆ. ಸ್ವಾಮಿ, ಹ? ಈ ನಂದನವನ ಉಂಟಲ್ಲ, ಹೌದು, ಇದನ್ನು ಗಿರ್ವಾಡರ ನಂದನವನ ಅಂತ ಹೇಳುವುದು. ದೇವನಂದನ, ಇದೊಂದು ನಮಗೆ ಬೇಕು ಸ್ವಾಮಿ. ಇಂದ್ರ, ಅದಾಗುವುದಿಲ್ಲ. ಯಾಕೆ? ಮತ್ತೆ ನಾವೆಲ್ಲಿ ಓಡಾಡುವುದು? ಅಯ್ಯೋ ಇಂದ್ರ, ಈ ವನದಲ್ಲಿ ನೀನು ಹೋಗುವಲ್ಲಿಗೆಲ್ಲ ಹೋಗಿ ಆಗಿದೆ. ತಿರುಗಾಡುವಷ್ಟು ನೀನು ತಿರುಗಾಟ ಮಾಡಿಯೂ ಆಗಿದೆ. ಆ ಮೂಲೆಗೆ ನಾವು ಹೋಗ್ಲಿಲ್ಲ ಸ್ವಾಮಿ. ಯಾಕೆ? ನನಗೆ ಸಮಯ ಸಿಗ್ಲಿಲ್ಲ ಅಂತ. ನಮ್ಮಲ್ಲಿ ಇರುವಾಗ ನಮಗೆ ಬೇಕಾದದ್ದನ್ನು ನಾವು ಪಡೆದುಕೊಳ್ಳಬೇಕು. ಈಗ ನಾನು ಹೇಳುದು, ಈಗ ನಾನು ಸಂಧಾನ ಮಾಡುವುದಕ್ಕೆ ಬಂದದ್ದು. ನೀನು ಅವಸರ ಮಾಡಬೇಕು. ನೀನು ತಿರುಗಾಟ ಮಾಡುವಷ್ಟು ತಿರುಗಾಟ ಮಾಡಿ ಆಗಿದೆ. ಇನ್ನು ಸ್ವಲ್ಪ ಅವನು ತಿರುಗಾಟ ಮಾಡಲಿಕ್ಕೆ ಪ್ರಾರಂಭಿಸಲಿ. ಕೊಡು. ಕೊಟ್ಟಿದ್ದಾನೆ. ಆಯ್ತಾ, ಅವರನ್ನು ಸಮಾಧಾನ ಮಾಡಿದ್ದೀರಾ? ಹೌದು. ಇನ್ನೂ ಇದೆ. ಯಾವುದು? ಇಲ್ಲೊಂದು ಮೇಳ ಉಂಟು ಅಂತ ಕೇಳಿದ್ದೇನೆ ನಾನು. ಅಂದ್ರೆ ಒಂದು ಸ್ವಾಮಿ, ನಮ್ಮ ಗಜಮೇಳ ಬೇಡ, ನೀ ಅವನ ಆನೆ ಮೇಳ ಬೇಡ. ಅದಲ್ಲ ಚಿತ್ರಸೇನ, ಚಿತ್ರಸೇನ. ಅದು ನಮಗೊಂದು ಸ್ವಲ್ಪ ದಿವಸದ ಮಟ್ಟಿಗೆ ಭೂಲೋಕಕ್ಕೆ ಬೇಕಾದ ಹಿಮ್ಮೇಳ ಮುಮ್ಮೇಳ ಜೊತೆಯಾಗಿಯೂ ನಿಮಗೆ ಬೇಕು. ಹೌದು, ಇಡೀ ಮೇಳ ಬೇಕು. ಅದರಲ್ಲಿ ರಂಬೆಯು ಬರ್ತಾಳ? ಹೌದು. ಯಾಕೆ? ಅಲ್ಲ, ಕೊಡುವುದಾದ್ರೆ ಇವನಿಗೆ ಬಾಕಿದ್ದವರು ಯಾರಿಗೂ ಹೋದ್ರೂ ತೊಂದರೆ ಇಲ್ಲ, ರಂಬೆ ಒಬ್ಬಳಿದ್ರೆ ಸಾಕಾಗ್ತದೆ ಕಾಣ್ತದೆ. ಇಂದ್ರ, ಅವರ ನರ್ತನ, ಆ ನಾಟ್ಯ, ಆ ಹೆಜ್ಜೆ, ಆ ಪದ್ಯ, ನೀನು ಎಷ್ಟು ಅಂತ ಕೇಳುವುದು, ಎಷ್ಟು ಅಂತ ಕುಣಿಯುವುದು, ಅದನ್ನು ಅನುಭವಿಸದಿದ್ರೆ ನನಗೆ ದಿನವೇ ಹೋಗುವುದಿಲ್ಲ ಅಂತ. ನೀನೀಗ ಕುಣಿದದ್ದೇ ಹೆಚ್ಚಾಯ್ತು ಅಂತ. ಇನ್ನು ಸ್ವಲ್ಪ ಅವನು ಕುಣಿಯುವುದಕ್ಕೆ ಪ್ರಾರಂಭಿಸ್ಲಿ. ಕೊಡುವ. ಕೊಟ್ಟಿದ್ದಾನೆ. ಆಯ್ತಾ? ಇನ್ನು ಹೆಚ್ಚಿಲ್ಲ, ಒಂದೇ. ಯಾವುದು? ಅವರ ಹೆಂಡತಿ ಬೇಕು ನನಗೆ. ಏನೋ ನಾಡಿದೆ ದುಷ್ಟ ಮತಿಹೀನ ಮನದೊಳಿಂದ್ರಾಣಿಯಂ ಕೇಳುವುದೇ. ನಿನ್ನ ಬೆಸರಿಗೆ ತಕ್ಕ ನುಡಿದೆ ಫಡ ತೊಲಗೆಂದನು. ಒಂದೇ ಅವರ ಏನು ಒಂದೇ? ಹೇಳಿದ್ದನ್ನು ಕೊಡ್ತೇನೆ ಎನ್ನುವಾಗ ಅಕ್ಷರ ಕೇಳಿದಾಗ ಬಾಯಿಗೆ ಬಂದ ಹಾಗೆ ಕೇಳುತ್ತಾ ಇದ್ದಿ. ಹೆಸರಿಗೆ ತಕ್ಕಂತಹ ನಿನ್ನ ಕಾರ್ಯವನ್ನು ಮಾಡಿಬಿಟ್ಟೆ ಅಲ್ಲ ನೀನು. ಭಂಡಾಸುರ ಅಲ್ವೋ? ಭಂಡನಂತೆ ವರ್ತಿಸ್ತಾ ಇದ್ದಿ. ಯಾವಾಗ ನೀನು ಪರನಾರಿಯನ್ನು ಬಯಸಿದೆಯೋ ಅಲ್ಲಿಗೆ ನಿನಗೆ ಮರಣ ಎನ್ನುವುದನ್ನು ನೀನು ನೆನಪಿನಲ್ಲಿಟ್ಟುಕೋ.
ಇಷ್ಟರವರೆಗೆ ನಿನ್ನ ಯೋಗ್ಯತೆ ನಿನ್ನ ಘನತೆ ಎಷ್ಟು ಇರುವುದಕ್ಕೆ ಕಾರಣಕ್ಕೆ ನಾನು ನಿನ್ನ ಮುಂಭಾಗದಲ್ಲಿ ಬಂದು ಇಷ್ಟರವರೆಗೆ ಮಾತನಾಡಿದೆ. ಸಂಧಾನವನ್ನು ಮಾಡುವುದಕ್ಕೆ ಬಂದೆ. ಯಾವಾಗ ನೀನು ಪರನಾರಿಯನ್ನು ಬಯಸಿದೆಯೋ ಅಲ್ಲಿಗೆ ನಿನ್ನ ಮೇಲೆ ಇದ್ದಂತಹ ನಂಬಿಕೆಯೇ ಹೋಯಿತು. ಪರನಾರಿಯನ್ನು ಬಯಸಿದವರೆಲ್ಲ ಸಾಯುವುದಿದ್ರೆ ನನಗಿಂತ ಮೊದಲು ಅವ ಸಾಯ್ಬೇಡುವ. ಸ್ವಾಮಿ, ನೀವು ಎಲ್ಲಿ ಹೋದ್ರು ನನ್ನ ಪುಟಕ್ಕೆ ತಂದಿಡುವುದಲ್ಲ. ಇಂದ್ರ, ಅವಸರ ಮಾಡಬೇಡ. ಪರನಾರಿಯನ್ನು ಬಯಸಿದವರಲ್ಲಿ ನಿಮಗೆ ಅಭಿಮಾನ, ಪ್ರೀತಿ, ಗೌರವ ಯಾವುದೂ ಇಲ್ಲದೆ ಇದ್ರೆ ಅವನ ಪರ ಮಾತಾಡುದು ಯಾಕೆ ನೀವು? ಸ್ವಾಮಿ, ಲೋಕಕ್ಕೆ ಪಾಠ ಮಾಡಿದವ ಇನ್ನು ನಿನ್ನಲ್ಲಿ ಮಾತನಾಡುವುದಕ್ಕಿಲ್ಲ. ನಿನ್ನ ಯೋಗ್ಯತೆ ಎಷ್ಟು ಅಂತ ನನಗೆ ಗೊತ್ತಾಯ್ತು. ನನಗೆ ಕೊಡ್ತೀರೋ ಇಲ್ವೋ ಅವರ ಹೆಂಡತಿಯನ್ನು? ಆಗುವುದಿಲ್ಲ. ಹಾಗೆಲ್ಲ ನಾವು ಕೊಡ್ಬೇಕಂತ ಇಲ್ಲ ಅಂತ. ಇಂದ್ರ, ನಾವು ಎಲ್ಲಿ ಯೋಗ್ಯತೆ ಉಂಟು, ಯಾರು ಸರಿದ್ದಾರೋ ಅಲ್ಲಿ ಮಾತ್ರ ನಾವು ಮಾತಾಡಬೇಕು. ಅದೇ ನಾ ಸರಿ ಸೋಲಿಲ್ಲ, ಅರ್ಧ ಸೋತದಷ್ಟೇ. ಈಗ ನಾವಿಲ್ಲಿ ಮಾತಾಡಿದ್ದೇವೆ ಅಂತ ಮಗ ಬಾ. ಈಗ ನಾವಿಲ್ಲಿ ಮಾತಾಡಿದ್ರೆ ಹೇಗಾಗುತ್ತದೆ? ಅವನ ಜೊತೆಯಲ್ಲೂ ನಮಿಗೂ ಯೋಗ್ಯತೆ ಇಲ್ಲ ಅಂತ ಆಗುತ್ತದೆ. ಇಲ್ಲಿ ಇರುವುದಕ್ಕಿಲ್ಲ. ಬಾ ಹೀಗೆ. ಒಬ್ಬ ಪರದಾಪಹಾರ ಮಾಡಿದವ, ಭ್ರೂಣ ಹತ್ಯೆ ಮಾಡಿದವ, ಅಧಿಕಾರಕ್ಕಾಗಿ ಏನಕ್ಕೇನೂ ಮಾಡಿದವ. ಮತ್ತೊಬ್ಬ ಬಾರಮ್ಮ ಮಗಳೇ ಶಾರದೆಯೇ ಅಂತ ಹೇಳಿದ. ಮನ್ಮಥನ ಬಾಣ ಬೀಳುವಾಗ ನನಗೆನೆ ನೀನು, ನಿನಗೆನೆ ನಾನು. ಹೇಗೆ? ನಾನು ಮಾತಾಡೋದಿಲ್ಲ. ಮತ್ತೆ ಬ್ರಹ್ಮದೇವರು ಅಂತ ಮಾನ್ಯತೆ ಕೊಟ್ರೆ ಕಡೆಗೆ ಬೇಕಾದದ್ದನ್ನು ಕೇಳಿದ್ರೆ ಇವರು ಕೊಡುವುದಿಲ್ಲ. ಬೇಡದೇ ಇದ್ದದ್ದು, ಕೊಡಬಹುದಾದದ್ದನ್ನು ಮಾತ್ರ ಕೊಡುವುದು. ಕೊಡಬಹುದಾದದ್ದನ್ನು ಪಡೀಲಿಕ್ಕೆ ನಾನು ಬಂದದ್ದ? ಸಿಗದೇ ಇರುವುದನ್ನು ಹೊಂದುವುದಕ್ಕೆ ಬಂದವ ನಾನು. ನನಗೆ ಬೇಕಾದದ್ದು ಶಚಿ ಅಲ್ವಾ? ಇವರಲ್ಲಿ ಕೇಳುವುದೇನು? ಒಳಗಿರ್ಲಿಕ್ಕಿಲ್ವಾ ಶಚಿ? ನೋಡ್ತೇನೆ. ಎಲ್ಲಿ ಹೋದ್ರೂ ದೇವಭೂಮಿಯಲ್ಲಿ ಶಚಿ ಇಲ್ಲ. ಬಹುಶಃ ಇವನಿಗೆ ಪ್ರಾರಂಭದಲ್ಲೇ ಗೊತ್ತಾಗಿದೋ ಅಂತ. ಎಲ್ಲಿಯೂ ಅಡಗಿಸಿಟ್ಟಿದ್ದಾನೆ. ಎಲ್ಲಿದ್ದಾಳೆ ಶಚಿ? ಎಲ್ಲಿದ್ದಾಳೆ? ನೇರ ಕೈಲಾಸಕ್ಕೆ ಹೋದೆ. ಹೋಗುವಾಗ ಬಾಗಿಲಲ್ಲಿ ಗಣಪಣ್ಣ ತಲೆ ಅಲುಗಾಡಿಸಿಕೊಂಡು ನಿಂತಿದ್ದಾನೆ. ಅವನಿಗೊಂದು ಸಲುಗೆ ನನ್ನಲ್ಲಿ. ಬೂದಿಯನ್ನು ಒಟ್ಟು ಮಾಡಿದ್ದು ನನ್ನನ್ನು ಹೀಗೆ ಮಾಡಿದ್ದವ ನೋಡಿ. ಆ ಮೊದಲಿನ ಸಲುಗೆಯಲ್ಲಿ ದಾರಿಯಿಂದ ಏಳಲೇ ಇಲ್ಲ. ಕಿವಿಗೆ ಕೈ ಕೊಟ್ಟು ತಕ್ಕ ಆಚೆಗೆ ಒರೆಸಿದೆ. ಬಿದ್ದ ಅಲ್ಲಿ ಮಣ್ಣಿನ ಮುದ್ದೆ ಹಾಗೆ ನೋಡ್ತಾನೆ ಸೊಂಡಿಲೆತ್ತಿ. ನನ್ನನ್ನು ಬಿಸಾಡಿದ್ಯಾರು ಅಂತ. ನನಗೆ ಕೆಲಸದ ಒತ್ತಡ ಉಂಟು, ಅವರದ್ದು ಬೇರೆ. ಒಳಗೆ ಹೋಗಿ ಎಲ್ಲಿದ್ದಾಳೆ ಶಚಿ ಅಂತ ಹುಡುಕುವಾಗ ಇಕೊಳ್ಳಿ, ಇಟ್ಟು ದೊಡ್ಡ ಕಣ್ಣು. ಕಾಲಿಗೆ ಹೊರಗೆ ಹಾಕಿ ಪಾರ್ವತಮ್ಮ ನೋಡುವಾಗ ಅಬ್ಬಾ, ನನಗೆ ಒಳಗಿನಿಂದ ಚಳಿ ಪ್ರಾರಂಭ ಆಗಿದೆ. ಬೇಡ, ಅಮ್ಮನ ಕಣ್ಣಿಗೆ ಕಾರಣನಾಗಿ ಅಥವಾ ಅವಳದ್ದಾದಂತಹ ಸಿಟ್ಟಿಗೆ ನಾನೇ ಹೇತುವಾಗಿ ಅಲ್ಲಿ ಪ್ರಾಣ ಬಿಡುವುದಕ್ಕಿಂತ ಉಳಿದುಕೊಳ್ಳುವುದು ಒಳ್ಳೆಯದು ಅಂತ ಹೇಳಿ ಶಚಿಯನ್ನು ಮರೆತು ದೇವಭೂಮಿಗೆ ಬಂದೆ. ಇಲ್ಲಿ ಕಾಣಿಸ್ತಾ ಇರುವುದು ಸುರಪೀಠ ತಾನೇ. ಸೇರಿದ ಧರ್ಮದ ಧರ್ಮಸಭೆಯನ್ನು ಎರಗುವ ಉದ್ದೇಶದಲ್ಲಿ ಆಯಕಟ್ಟಿನ ಜಾಗದಲ್ಲಿ ನಮ್ಮವರೆಲ್ಲ ಊಹೆ ಎನ್ನುವ ಜಯಘೋಷವನ್ನು ಮಾಡುತ್ತಾ ಇದ್ದ ಹಾಗೆ ಸಂತೋಷದ ಆತಿಥ್ಯ ಕೊಟ್ಟಿರುವಂತಹ ಮಾತನ್ನು ಈಡೇರಿಕೆ ಮಾಡಿದೆ ಎನ್ನುವಂತಹ ಪರಮಾನಂದದ ತುರಿಯ ಸ್ಥಿತಿ. ಈ ಸ್ಥಿತಿಯಲ್ಲಿ ದಕ್ಷಿಣ
ಜ್ಯೇಷ್ಠ ಪ್ರಾತು ಪಿತು ಸಮಾನ. ಆದ್ದರಿಂದ ನಿನ್ನನ್ನು ಕಂಡಾಗಲೇ ಅಣ್ಣ ಎನ್ನುವಂತ ಉದ್ಗಾರ ಬಂದು ಹೋಯಿತು. ನಮ್ಮ ಸೃಷ್ಟಿಗೆ ನೀನು ಕಾರಣೀಕರ್ತನೆ ಎನ್ನುವ ಹಾಗೆ ಗೊತ್ತಾಯಿತು. ನಮ್ಮಿಂದೇನಾಗಬೇಕು?
ಸಾಮರ್ಥ್ಯ ಇದೆಲ್ಲ ನಮ್ಮಲ್ಲಿ ತುಂಬಿ ತುಳುಕಾಡ್ತಾ ಇದೆ. ಆದ್ದರಿಂದ ನಮ್ಮ ಜನ್ಮಕ್ಕೆ ಕಾರಣೀಭೂತರಾದವರು ನೀವು ಎನ್ನುವುದು ಅರ್ಥವಾಯಿತು. ಅಯ್ಯ, ನಮ್ಮ ಸೃಷ್ಟಿ ಯಾಕೆ ನಮ್ಮಿಂದಾಗಬೇಕಾದ ಹೇಳೋ. ಕೇಳಿದ ಗಜಾತರಿರ ಮೂರ್ಲೋಕ ನಡೆದವು ಸಾಲವನ್ನೆಲ್ಲ ಬದವಿಗುವುದು ಭೂಲೋಕವ ವಿಚಿತ್ರ ಹಾಡುತ್ತಿರಲಿಲ್ಲ ಪಾತಾಳದ ವಿಚನ್ನ ಪಾಲಿಪುದು ಮನಸ್ಸು ತುಂಬಿ ಬಂತು ತಮ್ಮಂದಿರೆ. ನಾನು ಎಣಿಸಿದ ಕ್ಷಣ ನನ್ನದ್ದಾದಂತಹ ಉಲ್ಲಾಸ ಏರಿದ ಸ್ಥಿತಿಯಲ್ಲಿ ಕೈಯಿಂದ ಭುಜಗಳನ್ನು ತಟ್ಟಿಕೊಂಡೆ. ನನ್ನ ಬುಲಭುಜವನ್ನು ತಟ್ಟಿದಾಗ ಹುಟ್ಟಿಕೊಂಡಿರುವಂತಹ ನೀನೇ ವಿಶುಕ್ರಾಸುರ. ವಿಶುಕ್ರ, ನೀನು ಪಾತಾಳ ಭೂಲೋಕವನ್ನು ಆಳಬೇಕು. ನೀನು ವಿಷಂಗಾಸುರ, ನನ್ನ ಎಡಭುಜದಿಂದ ಹುಟ್ಟಿಕೊಂಡವ. ಹಾಗದ್ದರಿಂದ ನೀನು ಪಾತಾಳವನ್ನು ಆಳುತ್ತಾ ಬರಬೇಕು. ಲೋಕಮೂರರ ಅಧಿಕಾರವನ್ನು ಹೊಂದಿ ಸರಿಯಾಗಿ ನಿಭಾಯಿಸುವುದಕ್ಕೆ ತಮ್ಮಂದಿರಾದ ನೀವು ಬೇಕು ಎನ್ನುವ ಸಂಕಲ್ಪವೇ ಕಾರಣ ನಿಮ್ಮ ಹುಟ್ಟಿಗೆ. ಏನು ಅಧಿಕಾರ ನಿಭಾಯಿಸಲಿ ನಿನ್ನಿಂದ ದತ್ತವಾದಂತ ಆಯುಧವನ್ನು ಕರದಲ್ಲಿ ಧರಿಸಿಕೊಂಡಿದ್ದೇನೆ. ಪಾತಾಳವನ್ನು ಆಳುವಲ್ಲಿ ಏನು ಅಭಿಮತ? ನಿನ್ನ ಕೀರ್ತಿಗೆ ಕಳಂಕ ಬಾರದ ತೆರದಲ್ಲಿ ನಾನು ವ್ಯವಹರಿಸ್ತೇನೆ. ಹರುದವಾಯ್ತಲ್ಲ ದೈತ್ಯರ ಕುಲವ ಆವಿರ್ಭಾವಗೊಂಡವ ನೀನು. ಹಾಗಾಗಿಯೇ ಭೂಮಿಯನ್ನು ಆಳು, ಭೂಮಿಯನ್ನು ಪಾಲಿಸಬೇಕು ಎನ್ನುವುದು ನಿನ್ನ ಅಭಿಮತ ಅಂತಾದ್ರೆ ತಮ್ಮ ಪಾತಾಳಕ್ಕೆ ನಾನು ಬಿಡಲಾರೆ. ಭೂಲೋಕದಲ್ಲಿರುವಂತಹ ಬೋಬೋಜಾರ ಮಂಡೆಯಲ್ಲಿರುವ ಮುಕುಟ ಮಣಿ ನಿನ್ನ ಭಂಡಾಗಾರವನ್ನು ಹೇಳಬೇಕು. ಈಗಾಗಲೇ ನಮ್ಮ ಅಡಿಯಾಳುಗಳು ತಲೆ ಎತ್ತದಂತೆ ನೋಡಿ. ಹೌದಲ್ಲ, ನಿನ್ನ ಆಣತಿ ಹೇಗುಂಟು ಅದೇ ರೀತಿಯಾಗಿ ಯಥವತ್ತಾಗಿ ಪಾಲಿಸ್ತೇನೆ ಎನ್ನುವಂತಹ ಭರವಸೆಯನ್ನು ಕೊಡುವುದರೊಂದಿಗೆ ನಿನಗೆ ಬೇಕಾಗಿ ಯಾರನ್ನು ಕೊಲ್ಲುವುದಕ್ಕೂ ನಾನು ಸಿದ್ಧನಿದ್ದೇನೆ. ಸಮಯ ಬಂದ್ರೆ ಹೇಳ್ತೇನೆ, ಹೇಳುವುದಕ್ಕಿಂತ ಮೊದಲು ಮಾಡಬೇಡ. ಏನೋ ಒಂದು ಸಂಶಯ, ಏನೋ ಒಂದು ಬೇಕು ಬೇಕು ಅಂತ ಆಗ್ತಾ ಉಂಟು. ನಿನಗೆ ಮಾತ್ರ ಅಲ್ಲ, ನನಗೂ ಬೇಕು ಅಂತ ಆಗುತ್ತಾ. ಅದು ನಿಮಗೆ ಈಗ ಬೇಕಾದ್ದು ಗಾಳಿ, ನನಗೆ ಗೊತ್ತಾಗ್ತದೆ. ಅದಲ್ಲ ಅದಲ್ಲ ಅಲ್ಲ, ಈಗ ನಾವಿಬ್ಬರು, ಇವನೊಬ್ಬ, ಮೂರಾಯ್ತಲ್ಲ. ಮೂರಾಯ್ತು. ಇನ್ನೊಂದು ಬೇಕಾ? ಹೌದು. ಅವ ಹೇಳ್ತಾನೆ ನಾವಿಬ್ಬರು ಹೊಸತು, ನೀನೊಬ್ಬ ಹಳೆಯ, ಇನ್ನೊಂದು ಹೊಸತು ಇದ್ರೆ ನಮಗೆ ಪೂರಕವಾಗಿರ್ತದೆ ಅಂತ ಎಂದು ಮಡಿದವರದ ನಂದು ಬರುತ್ತದಗಳು ತಂದು ವಕ್ಷಸ್ಥಳವ ತಿಕ್ಕಿ ತಂದದಿಂಪಡೆದ ಭೂಮಿಯನ್ನು ಬಗೆ ನಿಯಮದಾಂಧ ನಿರ್ಧನು ಸಂಭ್ರಮದಲ್ಲಿ ಭುಜ ತಟ್ಟಿದಾಗ ಅನುಜರಾದ ನೀವೀರರು ಹುಟ್ಟಿದಿರಿ ನೋಡಿ. ನನ್ನ ಬಲಗೈಯನ್ನು ಎಡಭಾಗದ ವಕ್ಷಸ್ಥಳವನ್ನು ತಿಕ್ಕುತ್ತೇನೆ. ನಾನಿದ್ದೇನೆ.
ಯಾರು? ನನ್ನ ಸೃಷ್ಟಿ. ಅಣ್ಣ ನೀನು ಯಾರು? ನನ್ನ ಸೃಷ್ಟಿ. ಅದು ಹೇಗೆ ಸರಿಯಾಗ್ತದೆ? ಅಣ್ಣ ಏನೋ ಅದು ನಮ್ಮ ಹಾಗೆ ಇಲ್ಲ, ಇಲ್ಲ, ಅದು ಸ್ವಲ್ಪ ಭಿನ್ನ ಕಾಣ್ತಾ ಉಂಟು. ಅದು ಹೆಣ್ಣು. ಹ? ಹೆಣ್ಣು. ಹೆಣ್ಣು ಅಂತ ಹೇಳಿದ್ರೆ ನೀವು ಗಂಡು. ಹಾ ಹಾ ಹಾ, ಗಂಡು ಹೆಣ್ಣು ಎನ್ನುವ ಪ್ರಭೇದ ಉಂಟು. ಉಂಟುಂಟು. ಹಾ ಅದನ್ನು ನೋಡು. ಹಾ. ನಿನ್ನನ್ನು ಸರಿ ನೋಡು. ಹೌದು. ನೀನು ಗಂಡು, ಹಾ. ಅದು ಹೆಣ್ಣು. ಹೌದೌದು. ಅದಕ್ಕೆ ನಾನಿದ್ದೇನೆ ಹೇಳಿದ್ದು. ಎಂತದಕ್ಕೆ? ಅದು ಕೇಳಿತ್ತಲ್ಲ, ಅದು ಮಾಡ್ಲಿಕ್ಕೆ ನಾನಿದ್ದೇನೆ. ಮಾಡ್ಲಿಕ್ಕೆ ನೋಡುವ. ಅದಕ್ಕೊಂದು ಹೆಸರು ಬೇಕೋ ಬೇಡುವ? ಬೇಕು. ಅದರ ಬಣ್ಣ ಹೇಗುಂಟೋ? ವಾ! ಅಣ್ಣ ಧೂಮದಂತೆ ಬಣ್ಣ. ಆ ಹೊಗೆಯ ಬಣ್ಣ. ಹಾ. ಹಾಗಾದ್ರೆ ಅವಳಿಗೆ ಹಾ. ಧೂಮಿನಿ. ಅಣ್ಣ ಹಾ. ನನಗೆ ಓಮಿನಿ ಬೇಡಣ್ಣ. ಹೇ ಪಾಪಿ, ಅಲ್ಲ. ನಮಗೆ ಅದು ಗತಿ ಇಲ್ಲ, ಅವಳಿಗೆ ಅದು ಬೇಡ. ಅದಕ್ಕೆ ಎಂತದ್ದು ಕೇಳಿದ್ವಿ? ಹಾ? ನಿನ್ನ ಹೆಸರು ದೂ ದೂ ಧೂಮಿನಿ. ದೂ ಆ, ದೂ, ದೂ, ದೂ ಧೂಮಿನಿ. ಸೇರಿಸು, ಓ ಬಿಡು. ಆಯ್ತು. ಓಮಿನಿ ಆದಿತ್ತು ಆದಿತ್ತು. ನಿನಗೆ ಆ, ಯಾರು ನಿನ್ನ ಹಾಗೆ ಕಪ್ಪು ಸ್ವಲ್ಪ ದಪ್ಪ ತೋರ ಇದ್ದಾರೆ? ಹಾ? ಬೇಡ ಬೇಡ. ನೀನಲ್ವಾ? ಹುಡುಕುವ. ಆಯ್ತಾ? ನಿಮ್ಮ ತಿರುಗಾಟದಲ್ಲಿ ಎಲ್ಲಿಯಾದ್ರೂ ಇದ್ರೆ ಹೇಳಿ. ಆ ಕಪ್ಪಿನವ ಅವಾಗ ಬೇಡ, ಕಪ್ಪು ಬೇಡ, ಚಂದ ಬೇಕು. ಚಂದ, ಕಪ್ಪಿನವರು ಚಂದ ಇಲ್ಲ ಅಂತ ಯಾರು ಹೇಳಿದ್ರು ನಿನಗೆ? ಆಯ್ತಾ? ಆ, ಮದುವೆ ಮಾಡುವ. ಹೋಗು. ನೋಡಿದ್ರ ತಮ್ಮಂದಿರೇ, ಗೊತ್ತಾಯ್ತು ಗಂಡು ಅಣ್ಣ. ಮಕ್ಕಳಾದ ನೀವು ಹುಟ್ಟಿದಾಕ್ಷಣ ಏನಾಗಬೇಕಣ್ಣ ಅಂತ ಕೇಳಿದ್ವಿ. ಹೌದು. ಹೆಣ್ಣು ಹುಟ್ಟಿತೋ ಅಣ್ಣ ನನಗೆ ಮದುವೆ ಮಾಡು. ಮದುವೆ ಮಾಡು. ಆಯ್ತು. ಹಾ. ನಿಶ್ಚಿಂತೆಯಿಂದ ಆಳುತ್ತಾ ಇರಿ. ಹಾ. ನನ್ನ ಅಧಿಕಾರಕ್ಕೆ ಸಹಯೋಗವನ್ನು ಕೊಡ್ತಾ ಇರಿ. ಅನಿವಾರ್ಯ ಅಂತ ಆದ್ರೆ, ಆ, ಅನಿರೀಕ್ಷಿತ ಅಂತ ಆದ್ರೆ ಹಾ. ನಮ್ಮನ್ನು ಯಾವಾಗ ಕರೆದು ಬರುವುದಕ್ಕೆ ನಾವು ಸಿದ್ಧರಿದ್ದೇವೆ. ಹೌದಣ್ಣ. ಸರಿ, ಸರಿ. ಇತ್ತ ವೈಕುಂಠದಲ್ಲಿ ಶ್ರೀ ಪುರುಷೋತ್ತಮನು ತಾನರಿತ ಮನದಲ್ಲಿ ಇತ್ತ ವೈಕುಂಠದಲ್ಲಿ ಶ್ರೀ ಪುರುಷೋತ್ತಮನು ತಾನರಿತ ಮನದಲ್ಲಿ ದೈತ್ಯ ಭಂಡಾಸುರನು ಬಲು ಮೆರೆಯುತ್ತಲಿಹುದ ಅರಿತ ಕಾಮದಹನವಾದ ಮೇಲೆ ಮನ್ಮಥನ ಭಸ್ಮದ ಮೇಲೆ ಅಂಬೆಗಾಲಿಡ್ತಾ ಇದ್ದ ಶಿಶು ಅದನ್ನು ರಂಬೆಯ ತನಕ ಈಗ ತಂದು ನಿಲ್ಲಿಸಿದ್ದಾರೆ. ವೈಕುಂಠದಲ್ಲಿದ್ದರೂ ಪುರುಷೋತ್ತಮ ಅಂತ ಸಜ್ಜನರಾದ ಸಾಧುಗಳಿಂದ ಭಕ್ತ ಜನರಿಂದ ಸಂಸೇವ್ಯನಾದರು. ಲೋಕದ ಆಗು ಹೋಗನ್ನು ಸೂಕ್ಷ್ಮವಾಗಿ ನಿರೀಕ್ಷೆ ಮಾಡ್ತಾ ಇದ್ದೇನೆ. ಆದದ್ದಕ್ಕೆಲ್ಲ ಪ್ರತಿಕ್ರಿಯಿಸುವುದಿಲ್ಲ ಎಂಬುದರಿಂದ ಆಗುವುದು ಅರಿಯುವುದಿಲ್ಲ ಅಂತ ಅರ್ಥ ಅಲ್ಲ. ಅರಿತ ಮೇಲೆ ಯಾವುದಕ್ಕೆ ಪ್ರತಿಕ್ರಿಯೆ, ಯಾವ ಕಾಲದಲ್ಲಿ, ಎಷ್ಟು, ಹೇಗೆ ಎಂಬುದ ನಿಗಮನಕ್ಕೆ ನಾವು ಮೊದಲೇ ಒಳಗಾದದ್ದರಿಂದ ಬೇಕಾದಲ್ಲಿ ಬೇಕಾದಷ್ಟೇ ಕಾಣಿಸಿಕೊಳ್ತೇವೆ. ಅದಲ್ಲದಿದ್ದರೆ ಪರಿಣಾಮದಿಂದ ಸೂಚಿಸ್ತೇವೆ. ನಾವು ಇದನ್ನು ಗಮನಿಸ್ತಾ ಇದ್ದೇವೆ, ನಿಯಂತ್ರಿಸ್ತಾ ಇದ್ದೇವೆ. ಭಂಡನಾಮಕನಾದಂತಹ ದೈತ್ಯ ರಾಕ್ಷಸಾನ್ವಯದ ಅಧಿಪತಿಯಾಗಿದ್ದುಕೊಂಡು ಶೂನ್ಯಕಪುರ ಅದನ್ನೇ ಆಶ್ರಯಿಸಿದಂತಹ ರಾಕ್ಷಸ ಗಣನ ಅವರೆಲ್ಲರನ್ನೂ ಒಗ್ಗೂಡಿಕೊಂಡು ದೇವಲೋಕದ ತನಕ ದಾಳಿ ಮಾಡಿ ಚತುರಾನನ ಬ್ರಹ್ಮನನ್ನಾದರೂ ಧಿಕ್ಕರಿಸಿ ದೇವತೆಗಳನ್ನು ಅಂಕೆಯಲ್ಲಿಡುವ ತನಕ ಬೆಳೆದಿದ್ದಾನೆ. ಅಂದರೆ ಆತಂಕ ಆಗುವುದು ವೈಕುಂಠಕ್ಕೆ ಏನಾದರೂ ತೊಡಕಾಗ್ತದೆ ಅಂತಲ್ಲ. ಹಾಗೆ ನೋಡಿದ್ರೆ ಇಲ್ಲಿಗೆ ತೊಡಕು ಇದು ತನಕ ಯಾರೂ ಮಾಡಿದ್ದಿಲ್ಲ. ಯಾಕೆ ಎಂದರೆ ಜೀವರುಗಳಲ್ಲಿ ಉತ್ತಮಿಕೆಯನ್ನು ಸಾಧಿಸದೆ ಮುಮುಕ್ಷುಗಳಾಗಿ ರಾಗದ್ವೇಷ ವಿವರ್ಜಿತರಾದಂತಹ
ಸ್ಥಿತಿಯಲ್ಲಿ ಷಡ್ವೈರಿಗಳನ್ನು ಗೆದ್ದವರು ಸಾಧಕರಾಗಿ ನನ್ನ ಅನುಗ್ರಹಕ್ಕೆ ಭಾಜನರಾಗಿ ಇಲ್ಲಿ ಬರ್ತಾರೆ ಬಿಟ್ರೆ ದುಷ್ಟರು ದುರ್ಮದರಿಗೆ ಇದು ದುಷ್ಪ್ರವೇಶವಾದ ತಾಣ. ವೈಕುಂಠಕ್ಕೆ ಆತಂಕ ಅಂತ ಬರುವುದಕ್ಕೆ ಇಲ್ಲ. ಆದರೆ ನನಗೆ ಆತಂಕ ಆಗುವುದು ನನ್ನನ್ನು ಆಶ್ರಯಿಸಿದವರು ಅನುಭವಿಸ್ತಾ ಇರುವಂತಹ ಉತ್ಕಂಠವಾದಂತಹ ಆ ದುಸ್ಥಿತಿ. 33 ಕೋಟಿ ದೇವತೆಗಳು ತ್ರಿಮೂರ್ತಿಗಳಿಗೆ ಅಧೀನ ಪಾಲನಾಕರ್ತೃವಾದ ನನ್ನ ಸೂಚನೆಯಂತೆಯೇ ಲೋಕಪಾಲನೆಯನ್ನು ಸುಧರ್ಮ ಸಭೆಯಲ್ಲಿದ್ದುಕೊಂಡು ಆಚರಿಸುವರು. ದಿಕ್ಪತಿಗಳಾಗಿದ್ದುಕೊಂಡು ದಿಕ್ಕುದಶೆಗಳಲ್ಲಿ ಆಗಬೇಕಾದ ಧರ್ಮಕರ್ಮಕ್ಕೆ ಸಮುಚಿತವಾದ ಫಲವನ್ನು ಕೊಡ್ತಾ ಬಂದವರು ಅವರೆಲ್ಲರೂ ಪದಭ್ರಷ್ಟರಾಗಿ ಗತಿವಿಹೀನರಾಗಿ ಈಗ ದುಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ ಅಂತಾದರೆ ನಾನು ಪುರುಷೋತ್ತಮ, ನನಗೇನು ಆಗಲಿಲ್ಲ ಅಂತ ನಾನು ಇಲ್ಲಿಯೇ ನಿರಾಳತೆಯಿಂದ ಕುಳಿತುಕೊಳ್ಳುವಂತಿಲ್ವಲ್ಲ. ಅದನ್ನು ನಿಗ್ರಹಿಸುವುದಕ್ಕೆ ಏನು ಮಾಡಬೇಕು ಅಂತ ಯೋಚಿಸುವಾಗ ಈಗ ಆದದ್ದನ್ನು ಹೇಗೆ ತಪ್ಪಿಸಬಹುದು ಅಂತ ಹೆಚ್ಚಿನವರು ಯೋಚಿಸುವುದು. ಸಮಸ್ಯೆಯ ಮೂಲೋತ್ಪಾಟನೆ ಆಗಬೇಕು ಅಂತಿದ್ರೆ ಅವರ ಬಲಿಷ್ಠತೆಯ ಬಲ, ಅದರ ಮೂಲ ಯಾವುದು ಅಂತ ಯೋಚಿಸಿ. ನಿತ್ಯ ನೈಮಿತ್ತಿಕಗಳನ್ನು ನಡೆಸುತ್ತಲಿಗನಾಚಾರ್ಯ ಶುಕ್ರನು ವೇದ ಪಾರಾಯಣ ಪ್ರತಿನಿತ್ಯ ಆತನಾಣತಿಯಂತೆ ಆತನಪುರದಲ್ಲಿ ಜರುಗುತ್ತಾ ಉಂಟು. ಹೋಮನೇಮಾದಿಗಳು ಚಾತು ತಪ್ಪದೆ ವೇದಾನುಷ್ಠಾನ ನಿಷ್ಠರಿಂದ ಪ್ರತಿನಿತ್ಯ ನಡೆಸಲ್ಪಡ್ತಾ ಉಂಟು. ಶಿವಪೂಜನದಿಂದ ಒಂದು ದಿವಸವೂ ಅವನು ತಪ್ಪಿಕೊಂಡವನಲ್ಲ. ಮದಿರೆ ಮಾನಿನಿಯರನ್ನು ಹದವರಿತು ವಿನಿಯೋಗಿಸಬೇಕೆಂಬ ಆಚಾರ್ಯ ಶುಕ್ರರ ವಾಣಿ ಆದ್ಯಂತೆ ಅವನ ಕಿವಿಗಳಲ್ಲಿ ಅನುನಿತ್ಯ ಅನುರಣಿಸ್ತಾ ಉಂಟು. ಇಷ್ಟರಿಂದಲೇ ಅವನು ಬಲಿಷ್ಠನಾಗಿದ್ದಾನೆ. ಈಗ ಅವನನ್ನು ಹನನ ಮಾಡಬೇಕು ಅಂತಾದರೆ ದೇವತೆಗಳಿಗೆ ಒದಗಬಹುದಾದಂತಹ ದುಸ್ಥಿತಿಯನ್ನು ನೀಗಬಹುದು ಅಂತ ಇದ್ದರೆ ಇದನ್ನು ತಪ್ಪಿಸುವುದರಿಂದ ಆಚಾರನಿಷ್ಠನಾಗಿ ವೇದೋಕ್ತವಾದ ಕರ್ಮದಲ್ಲಿಯೇ ಶ್ರದ್ಧೆಯನ್ನು ತೋರ್ತಾ ಇರುವವನನ್ನು ಅದನ್ನೇ ಮಾಡ್ತಾ ಬರಬೇಕು ಅಂತ ಎಲ್ಲರಿಗೂ ಹೇಳಬೇಕಾದ ಸ್ಥಾನದಲ್ಲಿರುವ ನಾನು ತಪ್ಪಿಸಬಹುದು ಅಂತ. ಈಗ ಒಂದು ಶಕ್ತಿ ಸಂಚಯನ ಆಗುವುದು ಒಂದು ಹಂತ, ಅದನ್ನು ವಿನಿಯೋಗಿಸುವುದು ಇನ್ನೊಂದು ಹಂತ. ತಪಸ್ಸು ಮಾಡಿ ಗಳಿಸಿದಂತಹ ಬಲವನ್ನು ದೇವದಮನಕ್ಕೆ, ಸುಮನಸರಾದ ಸಜ್ಜನರ ದಮನಕ್ಕೆ ವಿನಿಯೋಗಿಸುವುದಾದರೆ ಈಗ ಅವನು ತಪಸ್ಸು ಮಾಡಿ ಗಳಿಸಿದ್ದು ಎಂಬುದರಿಂದ ಅವನ ವರಕ್ಕೆ ಮಾನ್ಯತೆಯನ್ನು ಕೊಟ್ಟರೆ ಸಜ್ಜನರಿಗೆ ಬರುವ ಸಂಕಷ್ಟವನ್ನು ನಿವಾರಿಸುವುದು ಹೇಗೆ? ಆದ್ದರಿಂದಲೇ ಸಂಪಾದನೆ ಮಾತ್ರ ಅಲ್ಲ, ವಿನಿಯೋಗವೂ ಮುಖ್ಯವಾಗ್ತದೆ. ದುರ್ವಿನಿಯೋಗವಾಗುತ್ತದೆ ಅಂತಾದರೆ ಸಂಪಾದನೆಗಾದರೂ ನಿರ್ಬಂಧ ಹೇರಬೇಕಾಗ್ತದೆ. ಸದ್ವಿನಿಯೋಗ ಮಾಡುವ ಮನಸ್ಸುಂಟು ಅಂತಾದರೆ ಸಂಪಾದಿಸಲಾಗದವನಿಗಾದರೂ ಸಹಾಯವನ್ನು ಮಾಡಬೇಕಾಗ್ತದೆ. ಸಮಷ್ಟಿ ಹಿತದ ಚಿಂತನೆಯನ್ನು ಮಾಡುವಂತಹ ಯಾರಿಗಾದರೂ ಇದು ಅನಿವಾರ್ಯ. ಲೋಕ ಸಮಷ್ಟಿಯನ್ನು ಹಿತಚಿಂತನೆ ಮಾಡುತ್ತಾ ಸಲಹುವಂತಹ ನನಗೆ ಅತ್ಯಂತ ಅನಿವಾರ್ಯ. ಆಚಾರ್ಯ ಶುಕ್ರರನ್ನೇ ತನಗೆ ಆಜ್ಞೆಯನ್ನು ಮಾಡುವ ಸ್ಥಾನದಲ್ಲಿ ಹೊಂದಿ ಅವರ ನಿರ್ದೇಶಾನುಸಾರವಾಗಿಯೇ ಬದುಕುತ್ತಾ ಇರುವ ಭಂಡ, ಇದರಿಂದ ಈಗ ಅವನನ್ನು ತಪ್ಪಿಸುವುದು ಹೇಗೆ ಅಂತ ಯೋಚಿಸಿದರೆ ಒಂದು ಹಂತದಲ್ಲಿ ಮೇಲ್ನೋಟಕ್ಕೆ ಎಲ್ಲ ನಿಯಮಾನುಸರಣೆ ಮಾಡ್ತಾ ಇದ್ದಾನೆ, ನಿಷ್ಠೆಯಲ್ಲೇ ಇದ್ದಾನೆ. ಆದರೆ ಒತ್ತಡಕ್ಕೊಳಗಾಗಿ ಗುರುಗಳು ಹೇಳಿದ್ದಾರಲ್ಲ ಅಂತಿದ್ದಾನೆ. ಅದಕ್ಕೊಂದು ಸುಳುವು ಸಿಕ್ಕಿದೆ. ಹೌದಾ? ದೇವಲೋಕದಲ್ಲಿ ನಡೆದಂತಹ ಯುದ್ಧ, ದೇವಲೋಕಕ್ಕಾಗಿ ನಡೆದ ಯುದ್ಧ, ಅದನ್ನು ನಿಲ್ಲಿಸುವುದಕ್ಕೆ ಬಂದಂತಹ ಬ್ರಹ್ಮನಲ್ಲಿ ವಾದಿಸ್ತಾ ಅವನು ಕೇಳಿದ್ಯಾವುದನ್ನು ಕೊನೆಗೆ? ಹಾಗಾದರೆ ಮದಿರೆ ಮಾನಿನಿಯರನ್ನು ಹದವರಿತು
ತಮ್ಮ ಕರ್ತವ್ಯ ಕರ್ಮಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ವಿನಿಯೋಗಿಸಬೇಕು ಅಂತ ಹೇಳಿದ ಸೂಚನೆ ಪಾಲಿಸ್ತಾ ಇದ್ದಾರೆ. ಆದರೆ ಗುರು ನಿರ್ದೇಶದ ಒತ್ತಡಕ್ಕೊಳಗಾಗಿ ಎಲ್ಲೋ ಅನಿರ್ಬಂಧಿತವಾದ ಸ್ವಚ್ಛಂದತೆ ಬಂದರೆ ಮೀರುವಲ್ಲಿ ಅವನ ಮನಸ್ಸು ಕಾತರಿಸ್ತಾ ಉಂಟು ಎಂಬುದರ ಸುಳುಹು ಅದು. ಈಗ ಅವನಿಗೆ ಹೀಗೊಂದು ಬಯಕೆ ಒಳಗೇ ಉಂಟು ಅಂತಾದರೆ ಅದನ್ನೊಂದು ದೌರ್ಬಲ್ಯವಾಗಿ ಅಂಗೀಕರಿಸಿದರೆ, ಅದನ್ನೇ ನಾವು ಹಿರಿದಾಗಿ ಹಿಗ್ಗಿಸಿದರೆ, ಪರರಂಧ್ರದಲ್ಲಿ ಪರಾಕ್ರಾಂತರಾಗಿ ಸ್ವರಂಧ್ರ ಆವರಣದಲ್ಲಿ ನಿಲ್ಲಬೇಕಂತೆ ಶತ್ರುಹನನ ಮಾಡುವಾಗ. ಅಂದರೆ ಎಲ್ಲರ ಬದುಕಲ್ಲೂ ಎಲ್ಲರ ಬದುಕಿನ ಪಥದಲ್ಲೂ ಒಂದೊಂದು ಹೊಡ್ಡ ಇದ್ದೇ ಇರ್ತದೆ. ಯಾವ ಸ್ವರೂಪದೆಂಬುದು ಪ್ರತ್ಯೇಕ. ನಾವು ಬೀಳಬಹುದಾದ ಹೊಂಡ ನಮ್ಮ ಮಾರ್ಗದಲ್ಲಿದೆ, ಅದರ ಮೇಲೆ ನಾವೇ ಮೊದಲು ನಿಲ್ಲಬೇಕು, ಶತ್ರುಗಳು ಕಾಣದಂತೆ ಮಾಡಬೇಕು. ಎದುರಾಳಿಗಳು ಎಡವಿ ಬೀಳಬಹುದಾದ ಹೊಂಡ ಅವರ ಪಥದಲ್ಲಿದ್ದರೆ ಅವರು ಬರುವ ಮೊದಲು ಹೋಗಿ ಅದನ್ನು ದೊಡ್ಡದಾಗಿಸಿ ಪೂರ್ತಿ ಬೀಳುವ ಹಾಗೆ ಮಾಡಬೇಕು. ನಮ್ಮ ಹೊಂಡ ಕಂಡಿದೆ ನಮಗೆ, ನಾವು ಸಾಧುಗಳನ್ನು ಸಜ್ಜನರನ್ನು ಸಂರಕ್ಷಿಸುವವರು ಎಂಬ ನೆಲೆಯಲ್ಲಿ ಇರುವುದನ್ನೇ ದೌರ್ಬಲ್ಯ ಅಂತ ತಿಳಿದಿದ್ದಾರೆ. ಅದನ್ನು ಮುಚ್ಚೋಣ. ಅವರು ಬೀಳಬಹುದಾದದ್ದು ಮಾನಿನಿಗೆ ಎಂಬುದು ಸ್ಪಷ್ಟ. ಹಾಗೆ ಅಂತ ಅತಲ ವಿತಲಾದಿ ಸಪ್ತ ಅಧೋಲೋಕಗಳನ್ನು ಭೂರ್ಭುವಾದಿ ಲೋಕಗಳನ್ನು ಗೆಲ್ತಾ ಸ್ವರ್ಲೋಕದ ತನಕ ಬಂದು ತಲುಪಿದ ಅವನಿಗೆ ಈಗ ಮೋಹವಿವಶತೆಯನ್ನುಂಟು ಮಾಡುವುದಕ್ಕೆ ಸಾಮಾನ್ಯ ಮಾನಿನಿಯಿಂದ ಸಾಧ್ಯ ಇಲ್ಲ. ಎಲ್ಲ ಅವನ ವಶದಲ್ಲೇ ಇದ್ದಾರೆ. ದೇವಲೋಕದಲ್ಲಿದ್ದ ಸೌಂದರ್ಯದ ಸೀಮೆಯನ್ನು ದಾಟಿದಂತಹ ಅಪ್ಸರಾಂಗನೆಯರ ತನಕ ನೋಡಿರಬಹುದಾದವನಿಗೆ ಈಗ ಸಾಮಾನ್ಯ ಸೌಂದರ್ಯದತ್ತ ಒಂದು ಆಕರ್ಷಣೆ ಹುಟ್ಟುವುದಾದರೂ ಹೇಗೆ? ಅತಿಲೌಕಿಕವಾದ ಸೌಂದರ್ಯವಾಗಬೇಕು, ಭುವನ ಮೋಹಕವಾದ ಸೌಂದರ್ಯ ಆಗಬೇಕು, ತ್ರಿಲೋಕಾಕರ್ಷಣೆಯನ್ನು ಮಾಡಬಲ್ಲ ಸೌಂದರ್ಯ ಆಗಬೇಕು. ಅಂಥ ಸೌಂದರ್ಯ ಎಲ್ಲಿ ಉಂಟು ಅಂತ ಯೋಚಿಸುವಾಗ ಒಳಗೆಲ್ಲಿ ಯೋಚಿಸುವುದು? ಅದು ಒಳಗೆ ಉಂಟು, ಮನಸ್ಸಲ್ಲೇ ಉಂಟು. ಮನಸ್ಸಲ್ಲೇ ಉಂಟು ಅಂತ ಆದ್ರೆ ಆ ಸೌಂದರ್ಯ ಮನದಿಂದ ಹೊರಗೆ ಬರಬೇಡುವ, ಹೊರಗೆ ಬರಲಿ ಅಂತಲೇ ಸಂಕಲ್ಪಿಸಿ ಬಿಡ್ತೇನೆ. ಹರಿಯ ಚರಣಕ್ಕೆ ಮಣಿದು ಮಾನಿನಿ ಜೊರೆದೊಳಾಗ ಸರಿ, ಧರಣಿ ಮೂರನ್ನು ಮೋಹಗೊಳಿಸುವಂತಹ ಆ ಮಾನಿನಿ ಸರಿ ಮನದಲ್ಲೇ ರೂಪ ಪಡೆದು ಸರ್ವಾಂಗ ಸೌಂದರ್ಯದಿಂದ ವಿಭ್ರಮೆಯನ್ನು ಹುಟ್ಟಿಸ್ತಾ ಪ್ರಕಟಳಾಗಿ ಬಿಡ್ಲಿಕ್ಕೆ ಪರಮ ಪುರುಷ ಮುರಹರ ದೇವಾ, ಪರಮ ಪುರುಷ ಮುರಹರ ದೇವ ಅವಧರಿಸು ಅವಧರಿಸು ಕರುಣದಲ್ಲಿ ಪಿಲ್ಲವ. ನನ್ನ ಬುದ್ಧಿ ಎನ್ನುವುದು ಜಾಗೃತಗೊಂಡಿತು. ಜಾಗೃತಾದ ಮೇಲೆ ಮತ್ತೆ ತಗ್ಗಿರಬೇಕು ಅಂತ ಒಂದು ಅರ್ಥ ಆಯ್ತು, ಅರ್ಥವಿಸಿಕೊಂಡಿದ್ದೇನೆ. ನನ್ನ ಸೃಷ್ಟಿಗೆ ನೀವೇ ಕಾರಣೀಕರ್ತರು ಅಂತ. ಒಳ್ಳೆಯದು. ಹಾಗಾಗಿ ಕೇಳುದು,
ಯಾತಕ್ಕೆ ನನ್ನ ಸೃಜಿಸಿದೆ? ಹೆಣ್ಣಾಗಿ ನಾನು, ಯೌವನವತಿಯಾಗಿ ನಾನು, ರೂಪವತಿಯಾದಂತ ನಾನು. ಎಲ್ಲ ಕ್ಷಿಪ್ರವಾಗಿ ಆದದ್ರಿಂದ ಆದದ್ದೇನು ಅಂತ ಅರ್ಥ ಆಯ್ತು ಅಂತ ನನಗೆ ಸಂದೇಹ ಇತ್ತು. ಈಗ ಅರ್ಥ ಆಯ್ತು ಅಂತ ನೀ ಹೇಳಿ ಅರ್ಥ ಆಯ್ತಾ? ಇಷ್ಟೊಂದು ರೂಪ ಬೇಕಾ? ಯಾರಿಗೆ? ಹೆಣ್ಣಿಗೆ ಬೇಕಾ ಇಷ್ಟೊಂದು ರೂಪ ಅಂತ? ಈಗ ನೀನು ಹೀಗೆ ಹೇಳಿದ್ರೆ ನಿನ್ನನ್ನು ಲೋಕದಲ್ಲಿ ಯಾರಾದ್ರೂ ಸಂಶಯಿಸುವುದೌದು. ಯಾಕೆ ಈ ಮಾತು ನೀನು ಹೇಳಿದ್ಯಾಕೆ ಅಂತಲ್ಲ, ನೀ ಹೇಳಿದವಳು ಹೆಣ್ಣೇ ಹೌದೋ ಅಲ್ವೋ ಅಂತ. ಹೆಣ್ಣಾದವಳು ಸಾಧಾರಣ ಹಾಗೆ ಹೇಳಲಿಕ್ಕಿಲ್ಲ. ಇದು ನನಗೆ ಹೆಚ್ಚಾಯಿತು ಅಂತ, ಕಡಿಮೆ ಆಯ್ತು ಅಂತ ಹೇಳುವವರು ಅಡಿಗೊಬ್ಬರಂತ ಸಿಕ್ಕಿಯಾರು. ಆದ್ರೆ ಗಳಿಸಿದ್ದು ಹೆಚ್ಚಾಯಿತು ಅಂತ ಹೇಳುವ ಹೆಣ್ಣು ನೀನೇ ಬಹುಶಃ ಮೊದಲು. ಬಹುಶಃ ಹೀಗೆ ಹೇಳಲಿಕ್ಕೆ ವೈಕುಂಠದಲ್ಲೇ ಹುಟ್ಟಬೇಕೋ ಏನೋ, ಬೇರೆ ಕಡೆ ಹುಟ್ಟಿದ್ರೆ ಆಗ್ಲಿಕ್ಕಿಲ್ಲ. ಅದರಲ್ಲಿಯೂ ನಿಮ್ಮ ಮಗಳಾಗಿ ಹುಟ್ಟಬೇಕೋ ಏನೋ. ಇರ್ಲಿ. ಹಾಗಾಗಿ ಇಂಥ ರೂಪವನ್ನು ಇರಿಸಿ ನನ್ನನ್ನು ಸೃಷ್ಟಿಸಿದ್ದೀರಿ ಅಂತ ಆದ್ರೆ ಏನೋ ಒಂದಾಗ್ಲಿಕ್ಕುಂಟು. ಅದರ್ಥ ಆಗಿದೆ, ಆದ್ರೆ ಏನಾಗ್ಲಿಕ್ಕಿದೆ ಅಂತ ಗೊತ್ತಿಲ್ಲ ನನಗೆ. ಮಾಡ್ಲಿಕ್ಕೆ ನೀನು ಹರಿಣಾಂಬಕಿ ದೈತ್ಯರು ಪಟ್ಟಣದೀಗಿ ತರಗರಿಸುತ್ತಿಗರು ತರಗರಿ ಪೊದು ತ್ರೈ ಜಗವದರಿಯುತ್ತ ಹರಿಣಾಂಬಕಿ ದೈತ್ಯರು ಪಟ್ಟಣದೀತರ ಹರಿಪುದು ತ್ರೈ ಜಗ ಅದರಿಂದಾಗ ತರಗರಿಪುದು ತ್ರೈ ಜಗ ಅದರಿಂದ ತೆರಳುತ್ತ ಭಂಡಾಸುರನನು ನೀ ತೆರಳುತ್ತ ಭಂಡಾಸುರನನು ನೀ ವಶಕರಿಸು ಮೋಹದ ಬಲೆಯಿಂದ ನೀ ವಶಕರಿಪುದು ಮೋಹದ ಬಲೆಯಿಂದ. ತೆರಳುತ್ತ ಬಂಡಾಸುರನನು ನೀ ವಶಕರಿಸು ಮೋಹದ ಬಲೆಯಿಂದ ಹರಿಣಾಂಬಕ್ಕಿಂತ ಗುಣವಿಶೇಷಣವನ್ನು ಆಡಿದ್ದು ಸರಿ. ನಿನ್ನ ಮುಖಮಂಡಲ ಹೇಗುಂಟು, ಕಂಗಳ ನೋಟ ಹೇಗುಂಟು, ಅದಕ್ಕುಚಿತವಾದ ಒಂದು ಸಂಬೋಧನೆ ಅಂತ ಕರೆದದ್ದು ಬಿಟ್ಟರೆ ನಿನಗೊಂದು ಹೆಸರಾಗಬೇಕು. ಹೆಸರು ಬೇಕು. ಮೂರು ಲೋಕದಲ್ಲಿ ಅತಿಶಯವಾದ ರೂಪವನ್ನು ಹೊಂದಿದಂತಹ ರೂಪ ಸೌಂದರ್ಯ ತನ್ನದೇ ಆದರೂ ಕೂಡ ಅದನ್ನು ನೋಡಿ ತಾನೇ ವಿಭ್ರಮಿತನಾಗಿ ಹೆಚ್ಚಾಯಿತು ಅಂತ ಹೇಳಬಹುದಾದಷ್ಟು ಔಚಿತ್ಯ ಪ್ರಜ್ಞೆ ಅನಿಸಿತು ನನಗೆ. ವಿವೇಕವನ್ನು ಹೊಂದಿದ ನಿನಗೆ ಮೋಹಿನಿ ಅಂತ ಹೆಸರಿಡುವ. ಹೆಸರು ಮೋಹಿನಿ. ಮೋಹಿನಿ ಅಂತ ಆಗದ ಒಳ್ಳೆದುಂಟು. ಯಾಕೆ ಅಂದ್ರೆ ಕರೆಯುವುದಕ್ಕೊಂದು ಹೆಸರಿಲ್ಲದೆ ಯಾವ ವ್ಯವಹಾರವನ್ನು ನಾವು ಮುನ್ನಡೆಸುವುದಕ್ಕಾಗಲ್ಲ. ಈಗ ನಿನಗೆ ಹೆಚ್ಚಾಯ್ತು ಅಂತ ಕಂಡದ್ದನ್ನು ನಾನು ಮೆಚ್ಚಿನಿಂದ ಸೃಷ್ಟಿ ಮಾಡಿದ್ದೇನೆಂದ್ರೆ ಅದಕ್ಕೊಂದು ಔಚಿತ್ಯ ಇರ್ಲಿಕ್ಕಿಲ್ಲ. ಏನುಂಟು? ಹೆಚ್ಚಿನದ್ದಾದರ ಕುರಿತು ಲೋಕದಲ್ಲಿ ಹುಚ್ಚು ಹೆಚ್ಚು, ಯಥೇಷ್ಟವಾಗಿ ಸಿಕ್ಕುವಂತಹ ಆಯಸದಂತಹ ಲೋಹ ಲೋಕದಲ್ಲಿ ಯಾರಿಗೂ ಬೇಡ. ಅಗತ್ಯಕ್ಕೆ ಎಷ್ಟು ಬೇಕಷ್ಟು ಮಾತ್ರ ಇದ್ರೆ ಸಾಕಾಗ್ತದೆ. ಅದಕ್ಕಿಂತ ಹೆಚ್ಚು ಅದನ್ನು ಸಂಗ್ರಹಿಸಿಡುವ ಹುಚ್ಚಿಲ್ಲ. ಅದೇ ಬಂಗಾರವಾದರೆ ಹುಚ್ಚದು ಬೇಕಾದಷ್ಟು ಸಿಕ್ಕುವುದಿಲ್ಲ. ಸಿಕ್ಕುವುದು ಅಂತ ಇದ್ದರೂ ಕೂಡ ಅದಕ್ಕಿರುವ ವೆಚ್ಚ ಅತ್ಯಧಿಕವಾದದ್ದು. ಆದ್ದರಿಂದಲೇ ಕದ್ದಾದರೂ ಮುಚ್ಚಿರಿಸಿಯಾದರೂ ಹೇಗಾದರೂ ಹೊಂದಬೇಕು, ತನ್ನ ವಶದಲ್ಲಿರಬೇಕು ಅಂತ ಲೋಕ ಹಂಬಲಿಸುವುದು. ಬಂಗಾರದ ಹುಚ್ಚು ನಿಲ್ಬೇಕು. ಅಲ್ಲ, ನಿಲ್ಲಬೇಕು ಅಂತ ಆದರೆ ಅದು ಯಥೇಷ್ಟವಾಗಿ ಸಿಕ್ಕಬೇಕು. ಇಲ್ಲ ಅಥವಾ ಇಲ್ಲವೇ ಇಲ್ಲ ಅಂತ ಆಗಬೇಕು. ಇಲ್ಲವೇ ಇಲ್ವಾಗಬೇಕು. ಆದ್ದರಿಂದಲೇ ಈಗ ಸಾರ್ವಭೌಮತ್ವ
ಅದನ್ನು ಲೋಕದಲ್ಲಿ ಪೌರುಷವಂತರಾದವರು ಹೇಗೆ ಹೊಂದುವುದಕ್ಕೆ ಬಯಸ್ತಾರೆ, ಹೊನ್ನಿನ ಹುಚ್ಚನ್ನು ಹೆಣ್ಣು ಮಕ್ಕಳಾದವರು ಹೆಚ್ಚಾಗಿ ಹೊಂದಿರುವುದು ಅದು ದುರ್ಲಭವಾದದ್ದು ಎಂಬ ಕಾರಣಕ್ಕೆ ಈಗ ನಿನ್ನನ್ನೇ ಇದಕ್ಕೆ ಅನ್ವಯಿಸಿ ನಾವು ನೋಡುವುದಾದರೆ ಲೋಕದಲ್ಲಿ ಯಾರಿಗೂ ಇಲ್ಲದಷ್ಟು ರೂಪಾತಿಶಯತೆ ನಿನಗುಂಟು ಅಂತ ಆದರೆ ಆ ಸೌಂದರ್ಯ ವಿಭ್ರಮತೆಯಿಂದ ಸೌಂದರ್ಯ ಆಸ್ವಾದಕರಾದ ರಸಿಕ ಜನವರ್ಗವೆಲ್ಲವೂ ನಿನ್ನನ್ನು ಸುಳಿದು ಸುತ್ತುವರಿಯುವಂತಹ ಸ್ಥಿತಿಯಲ್ಲಿ ನೀನಿದ್ದಿ ಅಂತ ಆದರೆ ನಿನಗೊಂದು ಬೇಡಿಕೆ ಎಷ್ಟಿರ್ಬೋದು ಲೋಕದಲ್ಲಿ ಯೋಚನೆ ಮಾಡು. ಹೇಗುಂಟು ಅದೇ ಅಲ್ಲ, ಈಗ ಒಮ್ಮೆ ಹೋಗಿ ನೋಡಿದ್ರೇನು ಎಷ್ಟು ಬೇಡಿಕೆ ಉಂಟು ಹೇಗುಂಟು ಅಂತ ಹೋಗಿ ಒಮ್ಮೆ ಸುತ್ತಾಡಿ ನೋಡಿದ್ರೇನು ಅಷ್ಟಕ್ಕೆ ಆಗಲಿ. ಹಾಗಲ್ಲ, ಈಗ ಬೇಡಿಕೆ ನನಗೆಷ್ಟು ಬೇಡಿಕೆ ಉಂಟು ತಿಳಿದುದಕ್ಕಾಗಿ ನನ್ನನ್ನು ಸೃಷ್ಟಿಸಿದ್ದ ಹೇಗೆ ಎಲ್ಲರೂ ಬೇಡಬಹುದಾದ ಸ್ಥಿತಿಯಲ್ಲಿ ನೀನಿರುವಾಗ ಈಗ ರತ್ನಹಾರೀಚ ಪಾರ್ಥಿವಹ ಅಂತ ಒಂದು ನ್ಯಾಯ ಉಂಟು. ಹೌದು, ರತ್ನ ಸದೃಶವಾದದ್ದು ಎಲ್ಲಿಂಟು ಅದೆಲ್ಲವನ್ನು ಇದ್ದಲ್ಲಿಂದ ಸೆಳೆದು ತಂದು ತನ್ನ ವಶದಲ್ಲಿ ಇರಿಸಿಕೊಳ್ಳುವವರು ಕ್ಷತ್ರಿಯರು ಅಂತ. ಸತ್ಯ. ಲೋಕದಲ್ಲಿ ಈಗ ಎಲ್ಲರನ್ನು ಪಾಲಿಸುವವನಾಗಿರುವುದು ಒಬ್ಬನೇ, ಯಾರವ? ಬಂಡ. ಎಂತದ್ದು? ಎಂತದ್ದಂದ್ರೆ ಲೋಕದಲ್ಲಿರುವ ಎಲ್ಲರನ್ನು ಪಾಲಿಸುವ ಬಂಡ. ಬಂಡ ಬಂಡ ಅಂದ್ರೆ ಅವನ ಗುಣವೂ ಹೌದು, ಅಂದ್ರೆ ಅವನ ಹೆಸರೇ ಬಂಡ. ಹೆಸರೇ ಬಂಡ. ಹೆಸರು ಬಂಡಾಸುರ. ಆಸುರಿ ವರ್ಗಕ್ಕೆ ಸೇರಿದ ಅಧಿಪತಿಯಾದವನು ಸರ್ವರನ್ನು ಕೂಡ ಗೋಬ್ರಾಹ್ಮಣರಿಂದ ಮೊದಲುಗೊಂಡು ಭೂಮಿಯಲ್ಲಿರುವ ಸರ್ವ ವಸ್ತು ವಿಷಯಗಳನ್ನು ತಾನು ನಿಯಂತ್ರಿಸ್ತಾ ಮೆರೆದಾಡ್ತಾ ಇದ್ದಾನೆ. ಎಲ್ಲರೂ ಕಾಮಿಸಬಹುದಾದ ಸ್ತ್ರೀ ರತ್ನ. ರತ್ನ ಪೂರ್ವ ಪದವಾಗಿ ಬಂದರೆ ಅದು ಹರಳೋ ಕಲ್ಲು ಆಗಿರ್ತದೆ, ರತ್ನ ಉತ್ತರ ಪದವಾಗಿ ಬಂದರೆ ಅದು ಶ್ರೇಷ್ಠ ಎಂಬ ಅರ್ಥ. ಗೋರತ್ನ ಅಂದ್ರೆ ಗೋವರ್ಗದಲ್ಲಿ ಶ್ರೇಷ್ಠ ಅಂತ, ಪರ್ವತ ರತ್ನ ಅಂದ್ರೆ ಪರ್ವತಗಳಲ್ಲಿ ಶ್ರೇಷ್ಠ, ಸ್ತ್ರೀ ರತ್ನ ಅಂದ್ರೆ ಸ್ತ್ರೀ ವರ್ಗದಲ್ಲಿ ಶ್ರೇಷ್ಠ ಅಂತ, ಪುರುಷ ರತ್ನ ಅದು ಪುರುಷ ವರ್ಗದಲ್ಲಿ ಶ್ರೇಷ್ಠ ಅಂತ. ಈಗ ಅವಕಾಮಿಸಬಹುದಾದದ್ದು ಸ್ತ್ರೀಯರನ್ನೇ ಆದದ್ದರಿಂದ ಇದ್ದ ಸ್ತ್ರೀಯರಲ್ಲೆಲ್ಲ ರತ್ನಪ್ರಾಯಳಾದಂತಹ ನಿನ್ನನ್ನು ಸಂಕಲ್ಪದಿಂದ ಮನದೊಳಗಿನಿಂದ ಹೊರಗೆಸೆದದ್ದು. ಸರಿ, ಅಂದ್ರೆ ಸಂಕಲ್ಪ ಹೊರಗೆಸೆದದ್ದು ಕಾಯದಲ್ಲಿ ಕಾಂತಿಯುಕ್ತವಾದಂತಹ ಕಮನೀಯತೆಯನ್ನು ಹೊಂದಿ ನೀನು ಪ್ರಕಟಳಾದದ್ದು. ಓ, ಈಗ ಸಂಕಲ್ಪದಲ್ಲಿ ನನ್ನ ಸೃಷ್ಟಿ. ಈಗ ನೀನು ಹೋಗಬೇಕು, ಹೋಗಿ ಅವನನ್ನು ವಶೀಕರಿಸಬೇಕು. ಯಾರು? ಬಂಡಾಸುರನು. ಬಂಡಾಸುರನನ್ನು. ಸೌಂದರ್ಯವನ್ನು ಬೇಕಾದಂತೆ ಬಳಸುವುದು. ಕೆಲವರಿಗೆ ಸೌಂದರ್ಯ ಅಂದ್ರೆ ಆಯುಧ, ಕೆಲವರಿಗೆ ಸೌಂದರ್ಯ ಅಂದ್ರೆ ಸಾಧನ. ತಮಗೆ ಯಾವುದೋ ಒಂದು ಲಕ್ಷ್ಯ ಇರ್ತದೆ, ಸೌಂದರ್ಯವನ್ನು ಬಳಸಿ ಅದನ್ನು ಸಾಧಿಸ್ತಾರೆ. ಕೆಲವರಿಗೆ ಇಂಥವರನ್ನು ಕೊಲ್ಲಬೇಕು ಅಂತ ಇರ್ತದೆ, ಅವರ ಸೌಂದರ್ಯದಿಂದಲೇ ಅವರು ಸಾಯುವಂತೆ ಮಾಡ್ತಾರೆ. ಸೌಂದರ್ಯವನ್ನು ಬೆಂಕಿಯಂತೆ ಉರಿಸಿದರೆ ಬರುವವರು ಪತಂಗಗಳಾಗಿ ಸಾಯ್ತಾರೆ. ಬಂಡಾಸುರ. ಹೌದು, ಇಲ್ಲಿ ಸಾಧನವೂ ಅಲ್ಲ ಆಯುಧವೂ ಅಲ್ಲ, ಈ ಸೌಂದರ್ಯವನ್ನು ಒಂದು ಜಾಲವಾಗಿಸಬೇಕು, ಒಂದು ಬಲೆಯಾಗಿಸಬೇಕು. ಸೌಂದರ್ಯ ಜಾಲವನ್ನು ಬೀಸಿ ಅವನನ್ನು ಅದರೊಳಗೆ ಸೆರೆ ಹಿಡಿದು ಅವ ಇರಬೇಕು ಹಾಗೆ. ಯಾಕೆ ಅಂದರೆ ಅವನನ್ನು ಇಲ್ಲವಾಗಿಸುವುದಕ್ಕಾಗುವುದಿಲ್ಲ, ಈಶ್ವರ ಅನುಗ್ರಹ ಉಂಟವನಿಗೆ. ಆದ್ದರಿಂದಲೇ ಅಸಾಮಾನ್ಯ ಆಯುರ್ಮಾನವನ್ನು ಪಡೆದಂತಹ ಆತ ಇಲ್ಲ ಅಂತಾಗುವುದಿಲ್ಲ. ಈಗ ಕೆಟ್ಟವರು ತುಂಬ ಕಾಲ ಇದ್ದು ಸ್ವತಂತ್ರರಾಗಿದ್ದರೆ ಲೋಕಕ್ಕೆ ಕೆಡುಕೆ ಹೆಚ್ಚು. ತುಂಬ ಕಾಲ ಇರಲೇಬೇಕು ಅಂತಾದ್ರೆ ಏನು ಮಾಡ್ಲಿಕ್ಕಾಗದಾಗ ಕಟ್ಟಿ ಹಾಕಬೇಕು, ಕೆಡ ಹಾಕಬೇಕು. ಎಷ್ಟು ಕಾಲ ಇದ್ರೂ ಲೋಕಕ್ಕೆ ಬಾಧೆ ಇಲ್ವಲ್ಲ. ಈಗ ಅವ ಲೋಕ ಕಂಟಕ. ಆದ್ದರಿಂದಲೇ ಅವನನ್ನು ನಿನ್ನ ಸೌಂದರ್ಯದ ಜಾಲದಲ್ಲಿ ಸೆರೆ ಹಿಡಿದು ನಿಷ್ಕ್ರಿಯನನ್ನಾಗಿಸಿ, ನಿಷ್ಪ್ರಭನನ್ನಾಗಿಸಿ, ಕಾರ್ಯದಲ್ಲಿ ಪ್ರಸಕ್ತಿ ಇಲ್ಲದವನಾಗಿಸಿ, ಏನು ಮಾಡಬೇಕು ಏನು ಮಾಡಬಾರದು ಇದು ಯಾವುದು ತಿಳಿಯದ ಸ್ಥಿತಿಯಲ್ಲಿ ಅವನನ್ನು ನಿನ್ನ ವಶದಲ್ಲಿಯೇ ಇರಿಸಿದರೆ, ಅಂದರೆ ಮೋಹವನ್ನು ಜಾಲವಾಗಿಸಿಕೊಂಡು ಅವನನ್ನು ವಶೀಕರಿಸಿದರೆ ಲೋಕ ಸುಭಿಕ್ಷೆಯ ಆದೀತು ಅಂತ ಯೋಚಿಸುವಾಗ ಮನದಿಂದ ನೀನೆದ್ದು ನಿಂತೆ. ಈಗ ನನಗಿಷ್ಟೆಲ್ಲ ಅಪೇಕ್ಷೆ ಇರಬಹುದು, ಈಗ ಲೋಕದಲ್ಲಿ ಎಂತೆಂಥ ನಿರೀಕ್ಷೆ ಪ್ರತೀಕ್ಷೆ ಇಟ್ಟುಕೊಂಡು ಮಕ್ಕಳನ್ನು ಹೆತ್ತವರು ಹೊಂದುತ್ತಾರೆ ಅಂದರೆ ಹಾಗೆ ಅಂತ ಅವರು ಬೆಳೀತಾ ಹೋದಂತೆ ಆ ನಿರೀಕ್ಷೆ ಪ್ರತೀಕ್ಷೆಗಳಿಗೆ ವ್ಯತಿರಿಕ್ತವಾಗಿ ಇವರು ಉತ್ತರದ ಬಯಸಿದರೆ ಅವರು ದಕ್ಷಿಣದ ತುದಿಯಲ್ಲಿ ಇರ್ತಾರೆ. ಈಗ ನನಗೂ ಯೋಚನೆ ಆಗುವುದು, ನಾನು ಇಷ್ಟೆಲ್ಲ ಸಂಕಲ್ಪಿಸಿದ್ದು ಹೌದು, ಆದರೆ ಇದನ್ನು ಸಾಧಿಸಿಕೊಡುವಲ್ಲಿ ನೀನು ಆಸಕ್ತಳಾಗ್ತೀಯೋ ಅಂತ. ಸಾಧ್ಯವೋ ನಿನ್ನಿಂದ? ಸಾಧ್ಯವಾ? ಹೌದು. ಚೆಲುವಿನ ಲಲನೆಯ ಬಲೆಯಲಿ ಸಿಲುಕದ ಬಲವಂತರಿಗರಿತ ಜಗದಿ ದೇವಾ
ತರುವುದರಿಗೆ ಅಪ್ಪ, ಏನು ಮಗಳೇ? ಸಂಕಲ್ಪದಲ್ಲಿ ಸೃಷ್ಟಿಸಿದ್ದವರು ನೀವು. ಬಂಡಾಸುರನಿಗಾಗಿ ಮೋಹದ ಬಲೆಯನ್ನು ಬೀಸುವ ಮೂಲಕ ಅವನನ್ನು ವಶ ಮಾಡಿಕೊಳ್ಳಬೇಕು. ಸತ್ಯ. ಕೆಲಸ ಆದಾಗೆ ಅಪ್ಪ. ಕೆಲಸ ಆದ ಹಾಗೆ ಅಂದ್ರೆ ಅಯ್ಯಯ್ಯೋ, ಅದು ಆಗುದಿಲ್ಲ ಅಂತ ಹೇಳುವುದಕ್ಕೂ ಹಾಗೆ ಹೇಳುವ ಕ್ರಮ ಉಂಟು. ಇದು ಕೆಲಸ ಆದ ಹಾಗೆ ಅಂತ. ಅದಾಗ್ತದೆ. 10 ಬಾರಿ ಕೇಳಿದ್ರು ಅದನ್ನ ಹೇಳುದು ನಿಮ್ಮದಾದ ಆದ ಹಾಗೆ ಅಂತ ಇವರು ಆ ಆಯ್ತು ಕೊನೆಗೂ ಅಂತ ಹಾಗೆ ಭಾವಿಸುವುದು. ಯಾವಾಗ ಆಗ್ತದೆ ಅಂತ ಇವರು ಕಾದವರು ಕಾಯ್ತಲ್ಲೇ ಉಳಿದರು. ಹೇಳುವವರು ಯಾವಾಗ ಅಂತ ಹೇಳುವುದು. ಈಗ ನೀನ್ ಹೇಳಿದ್ದೆ ಯಾವ ಅರ್ಥದಲ್ಲಿ? ಇದು ಹಾಗಲ್ಲ, ಕ್ಷಣದಲ್ಲಿ ಆಗ್ತದೆ ಅಂತ. ಶಂಕೆ ಇಲ್ಲವಲ್ಲ? ಶಂಕೆಯೇ ಬೇಡ. ಅಲ್ಲ, ಹೆಣ್ಣು ಹೊನ್ನು ಮಣ್ಣು ಇದಕ್ಕೆ ವಶವಾಗದೇ ಇದ್ದವರು 3 ಲೋಕದಲ್ಲಿ ನನಗದು ಬೇಡವೇ ಬೇಡ ಅಂತ ಸುಮ್ಮನೆ ಉಳಿದಂತ ಬಲವಂತರು ಯಾರಾದ್ರೂ ಇದ್ದಾರ? ಹೆಣ್ಣಿನ ಮೋಹದ ಬಲೆಗೆ ಬಿದ್ದೇ ಬೀಳ್ತಾರೆ ಅಂತ ಆದ ಮೇಲೆ ಇಷ್ಟೊಂದು ಸೌಂದರ್ಯವನ್ನು ಕೊಟ್ಟಂತ ನೀವು ಕ್ಷಣ ಮಾತ್ರದಲ್ಲಿ ಆ ಕಳ್ಳನನ್ನು ಮೋಹದ ಬಲೆಯನ್ನು ಬೀಸುವ ಮೂಲಕವಾಗಿ ಅವನನ್ನು ನಾನು ವಶ ಮಾಡಿಕೊಳ್ಳುತ್ತೇನೆ. ವಶ ಮಾಡುವುದು ಅಂದ್ರೆ ನಿತ್ಯ ನೈಮಿತ್ತಿಕ ಅನುಷ್ಠಾನದಲ್ಲಿ ವೇದಾಧ್ಯಯನವೋ, ಸಂಧ್ಯಾವಂದನೆಯೋ, ಶಿವಪೂಜನವೋ, ದಾನ ದಕ್ಷಿಣೆಗಳೋ, ಹೋಮನೇಮಗಳು ಇದೆಲ್ಲವನ್ನು ಮಾಡುವಲ್ಲಿ ನಿನ್ನನ್ನು ನೋಡುವಾಗ ಅವನಿಗೆ ಮರೆ ಉಂಟಾಗಬೇಕು. ಮರೆವು ಅಂದ್ರೆ ಅದನ್ನು ನೆನಪಿಸಿಕೊಳ್ಳುವುದಕ್ಕೆ ವ್ಯವಧಾನ ಕೊಡಬಾರದು ಅಂತ. ಅಯ್ಯೋ, ಅದಾಗ್ತದಪ್ಪ. ಹೆಣ್ಣು ಮಕ್ಕಳು ಹೋದ್ರ ಅವನಿಗೆ ಪೂಜೆ ಮಾಡುವ ಅಂತ ಕಂಡಾಗ ನಿನ್ನ ಸೌಂದರ್ಯವೇ ಕಾಣಬೇಕು. ಪೂಜಿಸುವುದಕ್ಕೆ ಯೋಗ್ಯವಾದ ವಸ್ತು ಅಷ್ಟು ಮಾಡ್ತೇನಪ್ಪ. ಅವನಿಗೆ ಹೋಮ ಮಾಡಿ ಯಾವುದಾದ್ರೂ ದ್ರವ್ಯವನ್ನು ಹಾಕುವ ಅಂತ ಕಾಣುವಾಗ ಇದ್ದ ದ್ರವ್ಯ ಎಲ್ಲ ತಂದು ನಿನ್ನ ಪಾದ ಮೂಲದಲ್ಲೇ ಸುರಿಯುವಂತೆ ಮಾಡ್ತೇನೆ. ಅವನಿಗೆ ಜಪ ಮಾಡುವಾಗ ಮೋಹಿನಿ ಜಪ ಬಿಟ್ಟು ಬೇರೆ ಯಾವುದು ನೆನಪಾಗ ಅವನಲ್ಲಿ ಎಷ್ಟುಂಟು ಏನುಂಟು ಅದನ್ನೆಲ್ಲ ನಾನು ವಶ ಮಾಡಿಕೊಳ್ತೇನೆ ಎಲ್ಲವನ್ನು. ಖಂಡಿತ. ಅಲ್ಲ, ನನಗೆ ನೀನು ಹೇಳುದು ಕೇಳುವಾಗ ಇದು ಅತ್ಯುತ್ಸಾಹ. ಈಗ ಹೊಸದಾಗಿ ಒಂದು ಕಾರ್ಯಕ್ಕೆ ನಿಯೋಜನೆ ಮಾಡುವಾಗ ಮಾಡಬೇಕು, ಮಾಡಿ ಕಳಿಸುವವರ ಮೆಚ್ಚುಗೆ ಸಂಪಾದಿಸಬೇಕು ಅಂತ ಹೊರಡುವವರಲ್ಲಿ ಒಂದು ಅತ್ಯುತ್ಸಾಹ ಇರ್ತದೆ. ನಿನ್ನಲ್ಲಿ ಅದೇ ಕಾಣ್ತದೆ. ಆರಂಭ ಶೂರತ್ವ ಕೆಲವೊಮ್ಮೆ ಮತ್ತೆ ಇರುವುದಿಲ್ಲ. ಹೋಗ್ತೇನೆ ಅಂತ ಹೋಗುದು, ಏನಾದ್ರೂ ಒಂದು ತೊಡಕು ಬಂದ ಕ್ಷಣದಲ್ಲಿ ಹೀಗಾದ್ರೆ ಏನು ಮಾಡುವ ಅಂತ ಹೇಳಿಲ್ಲ ಅಂತ ಮತ್ತೆ ಮೇಲೆ ಕೆಳಗಾಗುದು. ಯಾರೋ ಒಂದು ಸಂದೇಹ. ಯಾರೋ ಸಾಮಾನ್ಯದವರು ಹೋದ್ರೆ ಹಾಗಾಗ್ತದೆ. ನಿನಗೆ ಯಾಕೆ ನಾನು ಹೋಗ್ತೇನೆ, ನಾನು ಮಾಡ್ತೇನೆ ಅಂತ ಹೇಳಿದವರು ನೀನು ಅಸಾಮಾನ್ಯನಾದ್ರು ನಾನು ಹೇಳಿದ ಕರ್ಮ ಏನುಂಟು, ಒಬ್ಬಾತ ಪುರುಷನಾದವನು ಲೋಲುಪನಾಗುವಂತೆ, ಸ್ತ್ರೀಕಾಮಿಯಾಗುವಂತೆ, ನಿನ್ನ ಮೋಹಜಾಲದಲ್ಲಿ ಸಿಕ್ಕಿ ನಲುಗುವಂತೆ ಮಾಡುವಲ್ಲಿ ಹಾಗೆ ಮಾಡಿಸುವ ಚಾತುರ್ಯ ಪೂರ್ವದಲ್ಲಿ ನಿನಗೆ ಅನುಭವ ಇಲ್ವಲ್ಲ? ಅದಿಲ್ಲ, ಮಾಡಿ ಗೊತ್ತಿಲ್ವಲ್ಲ? ಗೊತ್ತಿಲ್ಲ. ಯಾವ ಧೈರ್ಯದಿಂದ ಹೋಗ್ತೇನೆ ಮಾಡ್ತೇನೆ ಅಂತದ್ದು? ಅದರಲ್ಲಿ ಸಂಭಾವ್ಯವಾದ ತೊಡಕಿ ಯಾವುದುಂಟು? ಈಗ ಅವ ಇಲ್ಲಿ ಸಿಗ್ತಾನೆ, ಹೇಗೆ ಅವನನ್ನು ವಶೀಕರಿಸುವುದು? ವಶೀಕರಿಸುವಾಗ ಅವರು ಅನೇಕ ಮಂದಿ ಇದ್ರೆ ಏನು ಮಾಡುವುದು? ಸ್ವಲ್ಪ ಅವಸರ ಆಯ್ತು ಈ ವಿಷಯದಲ್ಲಿ ಅಂತ ಕಾಣ್ತದೆ. ಈಗ ನೀನು ಹೀಗೆ ತೋರಿಸುವಾಗ ನನ್ನದು ಅವಸರ ಆಯ್ತು ಅಂತ. ನಿನ್ನದು ಅಂತ ಕಾಣ್ತದಪ್ಪ ನನಗೆ. ಹೌದು. ಅಲ್ಲದಿದ್ರೆ ಮತ್ತೇನು ಹೇಳಿ? ಈಗ ಅವ ಒಬ್ಬನೇ ಇರುವುದಲ್ಲ, ಅವನ ಜೊತೆಯಲ್ಲಿ ಇರ್ತಾರೆ. ಹೌದು. ಈಗ ನನ್ನ ನಿರೀಕ್ಷೆಯೋ ಅಥವಾ ಅವನನ್ನು ವಶ ಮಾಡಿಕೊಳ್ಳುವುದು ಮಾತ್ರ ನನ್ನ ಕೆಲಸ. ಆದ್ರೆ ಉಳಿದವರನ್ನು ಏನ್ ಮಾಡುವುದು? ಅವರ ಜೊತೆಯಲ್ಲಿ ಅನೇಕರಿದ್ದಾರೆ. ಈಗ ದೊಡ್ಡ ದೊಡ್ಡ ನಾಯಕರನ್ನು ಒಬ್ಬರೇ ಹೋಗುವುದೇ ಇಲ್ಲ. ಹಿಂದಿನಿಂದ 4 ಮುಂದಿನಿಂದ 4 ಇದ್ದುಕೊಂಡು ಮುಂದಿನ ಸಂರಕ್ಷಣೆಗೆ 4 ಮಂದಿ, ಹಿಂದಿನಿಂದ ಸಂರಕ್ಷಣೆ 4 ಅಂಗರಕ್ಷಕರಾಗಿ ಕನಿಷ್ಠ ಅಷ್ಟು ಮಂದಿ ಆದ್ರೂ ಇರ್ತಾರೆ. ಇಷ್ಟು ಮಂದಿಯ ಮಧ್ಯದಲ್ಲಿ ಅವರನ್ನು ಏಕಾಕಿಯಾಗಿ ಹೊಂದಿ ಮೋಹಜಾಲದಲ್ಲಿ ನೀವು ಬೀಳಿಸುವ ಬಗ್ಗೆ ಹೇಗೆ? ಆಗ ನೋಡು ನೋಡು ನೋಡು, ಒಂದು ಪ್ರಶ್ನೆ ಕೇಳಿದ್ದು ತಡ, ಹೇಗೆ ಅಂತ ಮೇಲೆ ನೋಡ್ತಾಳೆ, ಒಮ್ಮೆ ಕೆಳಗೆ ನೋಡ್ತಾಳೆ. ಇದರಲ್ಲಿ ನನಗೆ ಅನುಭವ ಇಲ್ಲ. ಅದನ್ನೇ ನಾನು ಆಗಿಂದ ಹೇಳ್ತಾ ಇರುದು, ನಿನಗೆ ಅನುಭವ ಇಲ್ಲ, ಆತುರ ಉಂಟು ಅಂತ. ಆತರ ಇದೆ, ಅನುಭವ ಇಲ್ಲ. ಹೌದು. ತುಂಬಾ ಅನುಭವ ಇದ್ದವರು ಯಾರಾದ್ರೂ ಇದ್ದಾರಾ? ತುಂಬಾ ಅನುಭವ ಇದ್ದವರು ಈಗ ಅದರಲ್ಲೇ ಸಮರ್ಥರು ಅಂತ ಆದ್ರೆ ಅವರನ್ನೇ ಕಳಿಸುವುದಿಲ್ವೋ? ಅಲ್ಲ, ಆಗಬೇಕಾದ ಕಾರ್ಯಕ್ಕೆ ವಿಘ್ನಕಾರಿಗಳಾಗಿ ಒದಗುವವರನ್ನು ನಿವಾರಿಸಿ ಅನುಭವ ಇದ್ದವರಿದ್ದಾರೆ. ಆಚೆ ಈಚೆ ಇದ್ದವರನ್ನು ನೋಡಿ ಬೆಂಬಲಕ್ಕೆ ಹರಿಯೂ ಕಳುಹಿದವು ಬೆಂಬಲಕ್ಕೆ ಹರಿ ಅಪ್ಸರೆಯರ ನೊಡನೆಗೆ ಲಲನೆ ವಿಶ್ವಾಚಿಯ ಮತ್ತೊಬ್ಬಳು ಅಪ್ಸರೆಯರ ಒಡಲಲನೆ ವಿಶ್ವಾಚಿ ಅಲಂಬು ಸಾಧ್ಯರ ಸಗಿತ ಅಲಂಬು ಸಾಧ್ಯರ ಸಗಿತ ನಲವಿನಲಿ ಒಡಗುಳ್ಡು ಹಿಮಾಲಯದ ಬಿಂದು ಸರಸಿಯ ತೀರದಿ ನಲವಿ
ನಿಲಯ ಕಳುಗಿದ ಹರಿಯೋ ದೇವಹಿತಕ್ಕೆ ಬಾಧಕವಾಗುವವರನ್ನು ನಿವಾರಿಸುವುದಕ್ಕೆ ಮೋಹಿಸುವುದಕ್ಕೆ ಅಂತ ಹೋಗುವಾಗ ಜೊತೆಗಿದ್ದವರಿಂದ ತೊಡಕಾಗುವುದನ್ನು ಮನಗಂಡು ಯಾರಾದ್ರೂ ಬಂದು ಇಂಥವರನ್ನೊಂದು ನಿವಾರಿಸಿದ್ರೆ ಕಾರ್ಯ ಸಾಧನೆ ಮಾಡುವುದಕ್ಕಾಗ್ತಿತ್ತು ಅಂತ ಈ ಹಿಂದೆ ಹಂಬಲಿಸಿದವರು ಅನೇಕರಿದ್ದಾರೆ. ಹೋದ ಮೇಲೆ ಹಾಗಾಗಬಾರದು. ದೇವತೆಗಳ ಕಾರ್ಯಕ್ಕೆ ಅಂತ ಅವರು ಹೋದದ್ದು, ಆಗ ಜೊತೆಗಿದ್ದವರಿಂದ ತೊಡಕಾದದ್ದು. ಯಾರಾದ್ರೂ ಬಂದು ಅವರನ್ನು ನಿವಾರಿಸಿದ್ರೆ ಕಾರ್ಯ ಸಾಧನೆ ಆಗ್ತಿತ್ತು ಅಂತ ಹಪಹಪಿಸಿದ್ದು. ಈ ಅನುಭವ ಆದವರು ಅಪ್ಸರಾಂಗನೆಯರ ವರ್ಗದಲ್ಲಿ ಅನೇಕರಿದ್ದಾರೆ. ಅವರು ಹಂಬಲಿಸಿದ್ದು ನಾವು ಹೋಗುವಾಗ ಯಾರಾದ್ರೂ ಬಂದು ನಿವಾರಿಸಿದ್ರೆ ಅಂತ. ಈಗ ಅವರನ್ನು ಕಳಿಸುವುದು, ಆಚೆ ಈಚೆ ಇರುವವರನ್ನು ಮೊದಲಿನಿಂದ ಓಡಿಸಬೇಕು. ಮಾತ್ರ ಅದಕ್ಕೆ ಅವರನ್ನೇ ಕಳಿಸುವ. ಏನು ರಗಳೆ ಕೊಡ್ತಾರೆ ಅಂತ ಹೇಳಿದ್ರೆ ನಿಜವಾಗಿ ಹೌದು, ಒಂದು ಮಾತಾಡ್ಲಿಕ್ಕೆ ಆಗ್ತದ. ಈಗ ನೀನು ಒಬ್ಬಳೇ ಇರುವಾಗ ಆಚೆ ಈಚೆಯವರ ಬಗ್ಗೆ ಇಷ್ಟು ಸಿಡುಕ್ತಾ ಇರುವುದು ನೋಡಿದ್ರೆ ನನಗೊಂದು ಕಲ್ಪನೆ. ಅಂದ್ರೆ ಈ ಸ್ವಚ್ಛಂದತೆ ಸ್ವಾತಂತ್ರ್ಯ ಕಳೆದು ಹೋಗಬಾರದು ಅಂತ ಅರ್ಥ ಆಗ್ತದೆ ನನಗೆ. ಅವರು ಏನನ್ನು ಹಂಬಲಿಸಿದ್ರು ಅವರು ಕಾರ್ಯ ಎಸಗುವಾಗ ಅದನ್ನೇ ಮಾಡುವುದಕ್ಕೆ ಈಗ ಅವರನ್ನು ಕಳಿಸ್ತೇನೆ. ಜೊತೆಗಿದ್ದವರನ್ನು ಯಾರಾದ್ರೂ ನಿವಾರಿಸಲಿ ಅಂತ ಅವರು ಹಂಬಲಿಸಿದ್ರು ಹಿಂದೆ, ಈ ಬಾರಿ ಅವರನ್ನು ಅದಕ್ಕೆ ಕಳಿಸುವುದು. ನೀನೊಬ್ಬಳು ಹೋಗುವಾಗ ನೀನು ಹೊಂದಬೇಕಾದವರ ಜೊತೆಗಿದ್ದವರನ್ನು ಅವರೇ ನಿವಾರಿಸಿ. ಒಬ್ಬಳು ವಿಶ್ವಾಚಿ, ಮತ್ತೊಬ್ಬಳು ಅಲಂಬುಸ. ಒಳ್ಳೆ ಅನುಭವ ಇರಬೇಕು. ಮಾತ್ರ ಒಳ್ಳೆ ಅನುಭವ ಆದ್ರೂ ಆ ಹೆಸರು ಹೆಚ್ಚು ಕೇಳಿದ ಹಾಗಿಲ್ಲ. ಈಗ ಉಳಿದ ಅಪ್ಸರಾಂಗನೆಯರಲ್ಲಿ ಪ್ರಥಮ ಪಂಕ್ತಿಯಲ್ಲಿ ವಿರಾಜಿತರಾದವರನ್ನೆಲ್ಲ ಲೋಕ ತಿಳಿದಿದೆ. ಬಂದಾಗಲೇ ಇವರು ಯಾರು ಅಂತ ಅವನಿಗೂ ಗೊತ್ತಾಗ್ತದೆ. ಹಿಂದಿನ ಸಾಲಿನಲ್ಲಿ ಎಲ್ಲರೊಟ್ಟಿಗೆ ಒಂದಾಗಿ ಕುಳಿತು ಮುಖ ಸ್ಪಷ್ಟವಾಗಿ ಗುರುತು ಹಿಡಿಯಲಾಗದಂತಿದ್ದ ಇಬ್ಬರನ್ನು ಆಯ್ಕೆ ಮಾಡಿ ಕಳಿಸುವುದು. ಪಕ್ಕನೆ ಕಂಡಾಗ ಎಲ್ಲಿಯೋ ನೋಡಿದಾಗುಂಟು, ಎಲ್ಲಿಂತ ಗೊತ್ತಾಗಬಾರದು. ಪೂರ್ತಿ ನೋಡಿದಾಗುಂಟು, ಯಾರು ಅಂತ ಗೊತ್ತಾಗಬಾರದು. ಪೂರ್ತಿ ಅವನಿಗೆ ಗೊತ್ತಾಗುವ ಮೊದಲು ನೀನು ಕಾಣಿಸಬೇಕು, ಮತ್ತೆ ಅದರ ಬಗ್ಗೆ ಯೋಚನೆ ಮಾಡುವುದು. ಆದ್ದರಿಂದ ಅವರನ್ನು ಕಳಿಸುವುದು. ಅವರು ನಿನಗೆ ಮಾರ್ಗದರ್ಶನ ಮಾಡಿ ಸಂತತ ಸಹಚಾರಿಗಳಾಗಿ ಹಿಮವತ್ ಪ್ರಾಂತ್ಯದ ತನಕ ಕೊಂಡೊಯ್ಯುತ್ತಾರೆ. ಹಿಮಾಲಯ ಪರ್ವತ ಹೌದೌದು, ಆರ್ಯಾವರ್ತದ ತುತ್ತ ತುದಿ ಎನಿಸಿದಂತಹ ಹಿಮವತ್ ಪ್ರಾಂತ ಏನುಂಟೋ ಅಲ್ಲಿ ಹೋಗಿ ಅಲ್ಲಿ ಒಂದು ಬಿಂದು ಸರೋವರ ಅಂತ ಒಳ್ಳೆ ವಾತಾವರಣವೇ ಒಳ್ಳೆದಿರ್ತದೆ. ನೀನು ಹೋಗುವ ಮೊದಲು ಹೆಸರಿಕೆಯಲ್ಲಿ ವಾತಾವರಣ ಒಳ್ಳೆದು ಅಂತ ಹೇಳ್ತೀಯಲ್ಲ. ಹಿಮಾಲಯಕ್ಕೆ ಹೋಗುವುದು ಅಂದ್ರೆ ಶೀತಲವಾದ ಪ್ರಾಂತ್ಯ. ನಿನಗೆ ಕೆಲಸ ದುಷ್ಕರವಾದದ್ದು. ಶೀತಲ ಪ್ರಾಂತ್ಯದಲ್ಲಿ ಅವನಿಗೆ ಬಿಸಿ ಏರುವಾಗ ಮಾಡಬೇಕು. ಹೊರಗಿನಿಂದ ಕಡು ಶೀತಲತೆ, ಒಳಗಿನಿಂದ ಉಷ್ಣದಿಂದ ಸಂತಪ್ತನಾಗಬೇಕು. ಅವ ಬೇಯಬೇಕು. ಬೇಯಿಸಿ ಕಾರ್ಯ ಅವನನ್ನು ಹದ ತರಿಸಬೇಕು, ಮತ್ತೆ ಹೊಡೆಯಬೇಕು. ಆಗ ನಮಗೆ ಬೇಕಾದ ಆಕಾರಕ್ಕೆ ಬರ್ತದೆ. ಈ ಸಲ ಅವನನ್ನು ಬೇಯಿಸ್ತೇನಪ್ಪ. ಬೇಯಿಸಲಿಕ್ಕೆ ಕುಲುಮೆಯಾಗಿ ಬಿಂದು ಸರೋವರ ಮಾಡ್ತೇನೆ. ಅದಕ್ಕೆ ಬೇಗೆಯಾಗಿ ನಿನ್ನ ಸೌಂದರ್ಯ, ಇಲ್ಲದೇ ಇದ್ರೆ ಹೌದು ನಿನ್ನ ಮೋಹ. ಮತ್ತೆ ನಿನ್ನನ್ನು ಮೋಹಿಸಿ ನಿನ್ನ ಕೈ ಹಿಡಿದರೆ ಕೈ ಅದಕ್ಕೆ ಹೊಡೆಯುವುದಕ್ಕಿಂತ ಸುತ್ತಿಗೆ ಆಗಬೇಕು. ಅಂದರೆ ಬಿಂದು ಸರೋವರವನ್ನು ಕುಲುಮೆಯಾಗಿಸಿ, ಸೌಂದರ್ಯವನ್ನು ಬೆಂಕಿಯಾಗಿಸಿ, ನಿನ್ನ ಕೈಯನ್ನೇ ಸುತ್ತಿಗೆಯಾಗಿಸಿ ಆ ಲೋಹದಂತಿರುವಂತಹ ಕಠಿಣನಾದ ಬಂಡನನ್ನು ನಮಗೆ ಬೇಕಾದ ಆಕಾರದಲ್ಲಿ ಹೊಡೆದು ರೂಪು ಬರಿಸಿ ವಶದಲ್ಲಿಟ್ಟುಕೊಳ್ಳಬೇಕು. ಹೆಚ್ಚಿಗೆ ಹೊಡಿತೇನೆ. ಹೌದು ಅಲ್ಲ, ಇಲ್ಲದಾಗಿಸುವುದಿಲ್ಲ ಅಲ್ಲ, ನೀನಾದ್ರೂ ಇಟ್ಕೊಳ್ಳುವ ಹಾಗಿರ್ಲಿ ಅಂತ. ಕೆಲವೊಮ್ಮೆ ನಾವು ಮಾಡ್ಲಿಕ್ಕೆ ಹೊರಟು ಇದು ನಮಗೂ ಬೇಡ ಅಂತ ಎಸೆಯುವಾಗ ಆಗ್ತದೆ. ಇದು ನೀನಿಟ್ಟುಕೊಳ್ಳಿಕ್ಕಿದ್ದದ್ದು. ಈಗ ಅಲ್ಲಿ ಹೋಗಿ ನೀ ಪ್ರತೀಕ್ಷೆಯಲ್ಲಿರು. ಅವ ಅಡ್ಡಾಡುವಂತಹ ಪ್ರಾಂತ ಅದು. ಅದರಲ್ಲಿ ನಿನ್ನಿಂದ ಎಷ್ಟು ಕಾಲ ಆಗ್ತದೋ ಅಷ್ಟು ಕಾಲ ನೀನಿಷ್ಟು ಮಾಡಿದೆ ಅಂತ ಆದ್ರೆ ಲೋಕಹಿತವನ್ನು ಸಾಧಿಸಿದ ಕೀರ್ತಿ ಮೋಹಿನಿಗಾಗ್ತದೆ. ಬೇಗ ಮುಗಿಸಿ ಬರ್ತೇನಪ್ಪ. ಯಾವುದನ್ನು? ನಾನು ದೀರ್ಘಾವಧಿಗೆ ಅದನ್ನು ಕೊಂಡೋಗುತ್ತೆ ಹೇಳಿದ್ರೆ ಬೇಗ ಮುಗಿಸ್ತೇನೆ ಅಂತ ಹೇಳ್ತಾನೆ. ಅವನ ಆಯುಷ್ಯ ಬೇಗ ಮುಗಿಯುವುದಿಲ್ಲ. ನೀನು ಬೇಗ ಮುಗಿಸಿದ್ರೆ ಮತ್ತೆ ಅವ ಮೊದಲಿನ ಹಾಗೆ ಲೋಕಪೀಡಕನಾಗ್ತಾನೆ. ಇಷ್ಟೊತ್ತೇ ಹೆಚ್ಚಾದದ್ದು. ಈಗ ನೀನು ಹೋದ ಮೇಲಿನ ಅವಧಿಯನ್ನು ನಿರ್ದಿಷ್ಟವಾದದ್ದು ಅದು ಅಷ್ಟಾಗಲೇಬೇಕು. ಅದಕ್ಕೆ ನೀನೇನು ಕಡಿಮೆ, ಹಿಂದೇನಿರ್ಲಿ ಮುಂದೇನಿರ್ಲಿ ನಿನ್ನದು ನಿನಗೆ, ಅದರಲ್ಲಿ ಬೇಕಾದ್ದು ಮಾಡು. ನಾನಿಲ್ಲಿಂದ ನೋಡ್ತಾ ಇರ್ತೇನೆ ಒಟ್ಟಿಗೆ ಬರುವುದಿಲ್ಲ ಅಂತ. ಈಗ ನಿಮ್ಮದಿಲ್ಲಿಗೆ ನನ್ನದು ನೀನು ಸರಿ ಮಾಡದಿದ್ರೆ ಮತ್ತೆ ಮುಂದುವರಿತದೆ. ನೀ ಸರಿ ಮಾಡಿದ್ರೆ ಒಂದೋ ಮುಗಿಲಿಕ್ಕೂ ಮುಗಿದಿತ್ತು. ನಿನ್ನ ಕಾರ್ಯಕ್ಷಮತೆಯ ಮೇಲೆ ಮುಂದೆ ನಾನು ಬರಬೇಕೋ ಬೇಡ ಅಂತ ನಿರ್ಣಯ ಆಗುದು. ನಿಮ್ಮ ಮಗಳಲ್ವಾ, ಸಂಕಲ್ಪದಲ್ಲಿ ಹುಟ್ಟಿದವಳಲ್ವಾ? ಹೌದು, ಸರಿ ಮಾಡ್ತೇನೆ, ನೀವು ಮತ್ತೆ ಬರುವುದು ಬೇಡ. ಹೌದಾ? ಖಂಡಿತ ಆಗಲಿ. ನೀನು ಇರುವಾಗ ಬರದಂತಾದರೆ ಒಳ್ಳೆಯದು.
ನೀನು ಇರುವಾಗ ಬರುವುದು, ನೀನು ತಪ್ಪಿದ್ರೆ ಮಾತ್ರ ನಾನ್ ತಪ್ಪುದಿಲ್ಲ. ಎಚ್ಚರ ಇರ್ಲಿ, ಖಂಡಿತ. ಎಚ್ಚರ ಇರ್ಲಿ. ಅದೇ. ಅವರು ನಿನ್ನ ಹಿಂಬಾಲಿಸ್ತಾರೆ, ಸರಿ, ಒಲಿತಾರೆ, ಸರಿ. ಒಲಿತಾರೆ. ಹೊಡಿ ಹೊಡಿ ಹೊಡಿ. ಏನು ನೋಡಿ, ಒಂದು ಕಾಲು ಎತ್ತುಕೊಂಡೇ ಇದ್ದಾರೆ. ಅಪ್ಪಣೆ ಆಗಿದೆ ಅಲ್ಲ? ಹೌದು, ಇವರನ್ನೆಲ್ಲ ಜೊತೆಗೂಡಿಕೊಂಡು ಬಿಂದು ಸರಸಿ ಆಗ್ತಾರೆ. ಸಾಕ್ತೆ ಕೊಡೋಣ. ಚಂಪಕ ವೃಕ್ಷದಡಿಯಲ್ಲಿ ಕುಳಿತು ಗಾಯನವ ಪಾಡುತ್ತ ತುಗಿನ ಗಿರಿಯೊಳಗೆ ಹಿಮಾಲಯದ ಬಿಂದು ಸರಸಿ ತೀರಕ್ಕೆ ಬಂದಿದ್ದೇನೆ. ಚಂಪಕ ವೃಕ್ಷ ಕಾಣ್ತಾ ಇದೆ. ಇದರ ಬಳಿಯಲ್ಲೇ ಕುಳಿತು ಅವ ಎಷ್ಟೊತ್ತಿಗೆ ಬರ್ತಾನೆ. ಛೇ, ಅವನಿಗಾಗಿ ನಾನು ಕಾಯುತ್ತಾ ಇರುವುದಲ್ಲ. ಅವನನ್ನೇ ನನ್ನತ್ತ ನಾನು ಬರಸೆಳೆದುಕೊಳ್ಳಬೇಕಾದ್ರೆ ಯಾರು ಅಂತ ಅವನ್ನೇ ಹುಡ್ಕೊಂಡು ಬರಬೇಕು. ಸರಿ, ಅವನ ಚಿತ್ತವನ್ನು ನನ್ನತ್ತ ಆಕರ್ಷಿಸಿಕೊಳ್ಳಬೇಕಾದ್ರೆ ಚೆನ್ನಾಗಿ ಹಾಡಿದ್ರೆ ಹೇಗೆ? ಗಾಯನವನ್ನು ಹಾಡುತ್ತಾ ಇಲ್ಲೇ ಸುತ್ತಾಡುತ್ತಾ ಕಾಲವನ್ನು ಕಳೆದು ನೋಡೋಣ. ಬಿಲ್ದು ಸರಸಿ ತೀರ ಕಲ್ದು ಬರಲು ಕರ್ಣಾನಂದ ಗಾಯನವ ಕೇಳುತ್ತಾ ವಿಗರಿಸುತ್ತ ನಡಿ ತಂದಾಗ ಓ ಇವಳನ್ನು ನೋಡಿದ್ರೆ ಹೊಲ್ದಿ ಭ್ರಮೆಯನ್ನು ಮೋಗಿನಿಗೆ ಕಾಣುತ್ತಾಗ ಯಾರಿವಳು? ನೂತನಗಾರ್ತಿ? ಏನೆಂಬಿನ ಮಾಮ ಮಾನಿನಿರನೆ ಅಮಮ ಮಾನಿನಿರನೆ ಅಮಮ ಏನಂತೆ ನಮ್ಮ ಮಾನಿನಿರನೆ ಅಮಮ ಎಡೆಗಾನಿ ತ್ರಿಜಗ ಮನಮೋಗಲ್ನೇ ಏನಾಕ ನಿಭವದನೆಯ ಕಂಡು ಪಂಚಬಾಣ ಕೊಲ್ಲುವ ನೆಟ್ಟು ಶರಗೊಳ್ಳು ಏನಾಕ ನಿಭವದನೆಯ ಕಂಡು ಪಂಚಬಾಣ ಕೊಲ್ಲುವ ನೆಟ್ಟು ಶರಗೊಳ್ಳು ಅಮಮ ಅಮಮ ಏನೆಂಬೆ ಮಮ ಮಮ ನಿನಿರನೆ ಎಡಗಾಣಿ ತ್ರಿಜಗವನ್ನು ಒಂದು ಕ್ಷಣಕ್ಕೆ ನಿಬ್ಬರಗಾಗಿ ಬಿಟ್ಟು ನಾನು ಜೊತೆಗಾರರ ಜೊತೆಯಲ್ಲಿ ಹಾಯಾಗಿ ತಿರುಗಾಡುತ್ತಾ ಬಿಂದು ಸರಸಿಯ ತೀರ ಸೇರಿದಾಗ ಚಂಪಕ ವೃಕ್ಷದ ಬಿಡದಲ್ಲಿ ಏನೋ ಒಂದು ಸಂಗೀತ ಕೇಳಿದ ಹಾಗಾಯಿತು. ಏನಪ್ಪ ಇದು ಹೊಸ ಸಂಗೀತ? ಯಾವಾಗಲೂ ಬರುವವರು ನಾವು. ಇವತ್ತಿನವರೆಗೆ ಇಲ್ಲದೇ ಇರುವಂತಹ ಸಂಗೀತ ಎಲ್ಲಿಂದ, ಯಾಕೆ, ಯಾರಿಂದ? ನೋಡಿದರೆ ಹೆಣ್ಣೊಬ್ಬಳು, ಎಂತಹ ಚೆಲುವು, ಎಂತಹ ಭಿನ್ನಾಣ, ಎಂತಹ ಬೆಳಗಿನ ಸೌಂದರ್ಯದ ರಾಶಿ. ಯಾರಿವಳು? ಮನ್ಮಥ ಒಮ್ಮೆಲೆ ಬಣ ಪ್ರಯೋಗ ಮಾಡಿದ ನನಗೆ. ನಾನೇ ಅವನ ಬೂದಿಯಿಂದ ತಯಾರಾದವ. ಅವನನ್ನು ಅನಂಗ ಅಂತ ಹೇಳ್ತಾರೆ. ಆ ನಂತರ ಎಲ್ಲಿದ್ದಾನೆ ಮನ್ಮಥ ಕೇಳಿದ್ರೆ ಹೆಣ್ಮಕ್ಕಳ ಎದೆಯಲ್ಲೇ ಇರ್ತಾನೆ ಅಂತ ಲೆಕ್ಕ. ಪಂಚ ಸಹಾಯಕಗಳನ್ನು ನನ್ನ ಸಹಾಯಕ್ಕಾಗಿ ಬಿಟ್ಟನೆ, ಅಥವಾ ಸನಿಹದಲ್ಲಿ ಅವನಿತ್ತು ನೋಡುವುದಕ್ಕಾಗಿ ನಮ್ಮ ಆಟ ಹೇಗುಂಟು ಎನ್ನುವುದನ್ನು ಕಾಣುವ ಉದ್ದೇಶದಲ್ಲಿ ಬಿಟ್ಟನೆ. ಅಲ್ಲ, ಇವಳನ್ನು ನೋಡದೆ ನಿನ್ನ ಗಂಡಸುತನ ಇಲ್ಲಿ ಸಾರ್ಥಕ ಆಗ್ತದೆ ನೋಡೋಣ ಅಂತ ಬಿಟ್ಟನೆ. ನನಗೆ ಅರ್ಥ ಆಗುವುದಿಲ್ಲ. ಏನೇ ಇರಲಿ, ಇವಳನ್ನು ಕಂಡಾಗಿದೆ, ನಾನು ನಿತ್ತಾಗಿದೆ, ಅವಳು ನನ್ನ ಮನಸ್ಸನ್ನು ಆಕರ್ಷಿಸಿಯೂ ಆಗಿದೆ. ಇಟ್ಟಾದ ಮೇಲೆ ಮುಂದೆ ಹೋಗುವುದು ಹೇಗಪ್ಪ?
ಇದು ಯಾರಿಗೂ ಗೊತ್ತಿಲ್ಲ ಇವಳ ಪರಿಚಯ, ನನ್ನ ಒಟ್ಟಿಗಿದ್ದವರಿಗೆ. ನಂಗೆ ಗೊತ್ತಿಲ್ಲ. ನಾನು ಅವಳನ್ನು ಮಾತಾಡಿಸಬೇಕು ಅಂತಾದರೆ ಒಂದು ಹೆಸರು ಕೊಟ್ಟು ಕರೆಯುವ. ಅವಳ ಹೆಸರು ಏನೇ ಇಲ್ಲ, ಹೆಣ್ಣು ಹೌದಲ್ಲ. ಖಂಡಿತ. ಇವಳ ಮುಖವನ್ನು ನೋಡಿದರೆ ಹತ್ತಿರದಲ್ಲಿರುವಂತಹ ನೀರೊಳಗಿರುವ ತಾವರೆಯ ಹಾಗೆ ಕಾಣುತ್ತದೆ. ನೀರಜಮುಖಿ ವಯ್ಯಾರದ ಸತಿ ನೀ ಯಾರೆನು ತಲುಪೇಳಿ, ನೀ ಯಾರೆನು ತಲುಪೇಳಿ. ನೀರಜಮುಖಿ ವಯ್ಯಾರದ ಸತಿ ವಯ್ಯಾರದ ಸತಿ ವಯ್ಯಾರದ ಸತಿಯೇ, ನೀ ಯಾರನ್ನು ತಲುಪೇಳಿ, ಸತಿ ವೈ ಯಾರನ್ನು ತಲುಪೇಳಿ, ನೀ ಯಾರನ್ನು ತಲುಪೇಳಿ. ವಾರಣಯಾನಿ ಕೃಪಾರಸವಿ, ವಾರಣಯಾನಿ ವಾರಣಯಾನಿ ಕೃಪಾರಸ ಬೀರಿ ವಿಚಾರವ ತಿಳಿಗಿಸು ಕಾರುಣ್ಯವ ತಡೆಗೆ. ವಾರಣಯಾನಿಗೆ ಪಾರಸ ಬೀರಿ ವಿಚಾರವ ತಿಳುಗಿಸು ಕಾರುಣ್ಯವ ತಳೆ. ನೀರದ ಮುಖಿ ವಯ್ಯಾರದ ಸತಿ ನೀ ಯಾರನ್ನು ತಲುಪೇಳಿ, ನೀ ಯಾರನ್ನು ತಲುಪೇಳಿ. ಓ ನೀರಜಮುಖಿ, ಯಾರು? ನೀನೇ ನನ್ನನ್ನ? ವಯ್ಯಾರದ ಸದತಿಯಾಗಿರುವಂತಹ ನಿನ್ನ ನಡಿಗೆಯನ್ನು ಕಂಡಾಗ ಮಾರನ ಆನೆಯೇ ನನ್ನ ಮುಂದೆ ನಡೆಯುತ್ತಾ ಇದೆಯೇ. ಮಾರನ ಮುಂಗಯ್ಯ ಅರಗಣಿಯ ಹಾಗೆ ಕನ್ನಡಿಯ ಕಪೋಲದ ಚಂದುಳ್ಳಿ ಚೆಲುವೆ ನೀನು. ಆಹಾ, ನಿನ್ನನ್ನು ಮುಟ್ಟಿದ್ರೆ ಕೈ ಅಲ್ಲ ಕೈ ತೊಳೆದು ಮುಟ್ಟಬೇಕು ಅಂತಹ ಸೌಂದರ್ಯದ ರಾಶಿ. ಹೌದೇ ಅವರೇ, ಏನು ನಿನ್ನನ್ನು ಸೃಷ್ಟಿ ಮಾಡುವಾಗ ಬಹುಶಃ ಬ್ರಹ್ಮದೇವರಿಗೆ ಏನೋ ಕೊರತೆ ಆಗಿತ್ತು ಅಂತ ಕಾಣ್ತದೆ. ಅದ್ಯಾಕೆ? ಇಷ್ಟೇ ಮಾಡಿಬಿಟ್ಟರಲ್ಲ, ಅಂದ್ರೆ ಇನ್ನೊಂದಷ್ಟು ತೋರ ಒಂದಷ್ಟು ಉದ್ದ ಮಾಡಬಹುದಿತ್ತಲ್ಲ. ಯಾಕೆ ಕಾಣ್ಲಿಕ್ಕಾಗ್ತದ? ನೋಡ್ಲಿಕ್ಕೆ ವಿಶಾಲ ಕಾಣ್ತಿತ್ತಲ್ಲ. ವಿಶಾಲ. ಓಹೋ, ತೊಂದರೆ ಇಲ್ಲ. ಅಲ್ಲಿಂದಲ್ಲಿಗೆ ಆ ಆಕಾರ ಬೇಕು ಅಂತ ಹೇಳಿ ಮಾಡಿಸಿದ ಹಾಗೆ. ಓಹೋ, ಹೆಚ್ಚು ಉದ್ದವೂ ಅಲ್ಲ, ತುಂಬ ತೋರವೂ ಅಲ್ಲ. ಇದು ಹೇಳಿದ ಹಾಗೆ ಏನು ನಾನು ಕೇಳಿದ್ರೆ ಬೇಸರ ಮಾಡಬೇಡ. ಬೇಸರ ಆಗುವಾಗ ಏನು ಕೇಳಬೇಡಿ. ನೀ ಅಪ್ಪನಿಗೆ ಹುಟ್ಟಿದ್ದ. ಎಂತದ್ದು ಅದನ್ನು ನಾನೆಲ್ಲಾದ್ರೂ ತಿರುಗಿಸಿ ಕೇಳಿದ್ರೆ? ಕೇಳು ಏನ್ ಕೇಳು? ಕೇಳು, ನಾ ಅಪ್ಪನಿಗೆ ಹುಟ್ಟಿದ್ದೆ. ಅಲ್ವೇ ಅಲ್ವೇ ಅಲ್ಲ, ನನ್ನ ಸೃಷ್ಟಿಯೇ ವಿಶೇಷ. ಹಾಗೊಂದುಂಟಾ? ತಂದೆ ತಾಯಿಗಳ ಶುಕ್ಲ ಶೋಡಿತ ಸಂಯೋಗದಿಂದ ಹುಟ್ಟಿದವನೇ ನಾನಲ್ಲ. ಈಗ ಮತ್ತೆ ನಾನೇನಂತ ಹೇಳುವುದು? ಅದನ್ನೇ ಹೇಳು. ಹೌದಾದ್ರೆ ಹೌದು ಅಂತ ಹೇಳು. ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮನಲ್ಲಿಯೇ ನೀ ಹುಟ್ಟಿದ್ದ. ಹಾಗೆ 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 ನೀ ಅಪ್ಪನಿಗೆ ಹುಟ್ಟಿದ್ದ ಅಂತ ಕೇಳಿದ. ಎಂತದ್ದು ಹಾಗೆ ಅಲ್ಲ ಕೇಳಿದ್ರೆ ಅರ್ಥ. ನೀ ಅಪ್ಪನಿಗೆ ಹುಟ್ಟಿದ್ದು ಹೌದಾ ಅಂದ್ರೆ ಯಾವುದಾದ್ರೂ ತಾಯಿಯ ಗರ್ಭದಿಂದ ಬರಬೇಕು. ಹಾಗೆ ನಿನ್ನ ಅಪ್ಪ ಹುಟ್ಟಿಸಿದ್ದ. ಕೆಲವು ಸಲ ಸಂಕಲ್ಪ ಸೃಷ್ಟಿ ಅಂತ ಇರ್ತದೆ, ಬೇರೆ ಬೇರೆ ಸೃಷ್ಟಿ ಅಂತ ಇರ್ತದೆ. ಹಾಗಾಗಿ ನಿನ್ನನ್ನೇನಾದ್ರೂ ಈ ಕಾಲದಲ್ಲಿ ಸೃಷ್ಟಿ ಎನ್ನುವುದು ಅದ್ಭುತ ಅಲ್ಲ, ವಿಶೇಷ ಅಲ್ಲ, ಇರುವಂತದ್ದೇ. ಸರಿ, ಏನಾದ್ರೂ ಬಿಸಾಡುವಾಗಲೂ ಹುಟ್ಟುತ್ತದೆ, ಏನಾದ್ರೂ ತಿಕ್ಕುವಾಗಲೂ ಹುಟ್ಟುತ್ತದೆ. ಎಂತದ್ದು ಬಿಸಾಡುವುದು? ಅಲ್ಲ,
ಹಾಗೆ ಅದ್ಭುತ. ದೊಡ್ಡ ದೊಡ್ಡವರೆಲ್ಲ ಏನು ಬಿಸಾಡಿದ್ರು ಹುಟ್ಟುತ್ತದೆ. ನೀನು ಯಾರಾದ್ರೂ ಬಿಸಾಡಿ ಹುಟ್ಟಿದ್ದೆ? ಅಲ್ಲಲ್ಲಪ್ಪ. ಅಲ್ಲ, ಯಾರಾದ್ರೂ ತಿಕ್ಕಿ ಹುಟ್ಟಿದ್ದೆ? ಅಲ್ವೇ ಅಲ್ಲ. ಬಿಡು. ನಾನು ನನ್ನ ಬದುಕಿನಲ್ಲಿ ಏನೆಲ್ಲ ನಡೆಯುತ್ತದೆ ಅದನ್ನು ಉದಾಹರಿಸಿ ಮಾತಾಡುವುದು. ಜೀವನದಲ್ಲಿ ಎಲ್ಲರೂ ಹಾಗೆ ಅವರವರ ಬದುಕಿನ ಪಾಠ ಅವರವರಿಗೆ ಮಾತಿಗೆ ಮೌಲ್ಯವನ್ನು ಕೊಡ್ತದೆ, ಪುಷ್ಟಿಯನ್ನು ಕೊಡ್ತದೆ, ತುಷ್ಟಿಯನ್ನು ಕೊಡ್ತದೆ. ಇರ್ಲಿ, ನೀ ಎಲ್ಲಿ ಅವಳು? ನೀನು ತಾಯಿ ಹೆತ್ತ ಮಗಳು ಹೌದು ಅಂತಾದ್ರೆ ಆದ್ರೆ ನಿನ್ನ ಅಮ್ಮನಿಗೆ ಎಷ್ಟು ಜನ? ಯಾರಿಗೆ ಸಂಸ್ಕಾರ ಅಲ್ಲ, ಭಾಷೆ ಕಲಿಸಿದ್ಯಾರು ಅಂತ. ನಾನು ಸಂಸ್ಕಾರ ಮಾತಾಡಿದ್ದಲ್ಲ, ಸಂಸಾರ ಮಾತಾಡಿದ್ದು. ಸಂಸಾರ? ನಿನ್ನ ಅಮ್ಮನಿಗೆ ನೀವೆಷ್ಟು ಅದೇ ಜನ ಸಂಸಾರ ಮಕ್ಕಳು? ಮಾತಾಡ್ಬೇಕಾದ್ರೂ ಸಂಸ್ಕಾರ ಎಂತದದು? ನಿನ್ನ ಅಮ್ಮನಿಗೆ ನೀವೆಷ್ಟು ಜನ ಮಕ್ಕಳು? ಹಾಗೆ ಕೇಳುವುದಲ್ವಾ? ಅಮ್ಮನಿಗೆ ಎಷ್ಟು ಮಂದಿ ಅಂತ ಕೇಳಿದ್ರೆ? ಹೇ, ಯಾವ ಊರಿನವಳೆ ನೀನು? ಅದಕ್ಕೆ ನಿಮ್ಮೂರಲ್ಲೇ ಸಾಧಾರಣ ಹಾಗೆ. ಹೌದಾ ಮಗ? ನಿಮ್ಮ ಅಮ್ಮನಿಗೆ ನೀವೆಷ್ಟು ಜನ? ಅಂದ್ರೆ ರೂಢಿಯ ಪ್ರಯೋಗ ಇದು, ಅಷ್ಟಲ್ಲ ಅದು. ಹಾಗಲ್ಲ, ಮತ್ತೆ ಹಾಗೆ ಕೇಳಿದ್ರೆ ಅರ್ಥ ಅನರ್ಥ ಆಗ್ತದೆ. ಏನಾಗುದಿಲ್ಲ, ನಿನಗೆ ಅದು ಅರ್ಥ ಆಗ್ಲಿಲ್ಲ ಅಷ್ಟೇ. ನೀವು ಎಷ್ಟು ಜನ ಮಕ್ಕಳು? ಗಂಡೆಷ್ಟು ಹೆಣ್ಣೆಷ್ಟು? ಹೆಣ್ಣೆಷ್ಟು? ಮದುವೆ ಆಗಿದ, ಮದುವೆ ಆಗ್ಲಿಕ್ಕೆ ಉಂಟಾ? ಗಂಡು ನೋಡಿ ಇಟ್ಟಿದ್ದಾರಾ? ಅಲ್ಲ, ನಿಶ್ಚಯ ಆಗಿರ್ತದೆ. ನಿಶ್ಚಯ ಆಗಿದೆ. ಇರ್ಲಿ, ಯಾರಾದ್ರೂ ಬರ್ಲಿಕ್ಕೆ ಹೇಳಿ ಬಂದೀಯಾ ಅಥವಾ ಯಾರನ್ನಾದ್ರೂ ಬರುವುದಕ್ಕೆ ಹೇಳಿ ಬಂದೀಯಾ? ಅದು ಎರಡು ಉಂಟು. ಯಾರಾದ್ರೂ ಹೇಳಿ ಬಂದೀಯಾ ಅಥವಾ ಯಾರನ್ನಾದ್ರೂ ಬರ್ಲಿಕ್ಕೆ ಹೇಳಿ ಬಂದೀಯಾ? ಇದೇ ಸ್ಥಳಕ್ಕೆ ಬರುವುದಕ್ಕೆ ಹೇಳಿದ್ಯಾ? ಅಲ್ಲ, ಇಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಅನುಭವಿಸಿ ಮತ್ತೆ ಮುಂದೆ ಹೋಗಿ ಯಾರಿಗಾದ್ರೂ ಸಿಕ್ಕುವುದು ಅಂತ ಇದೆಯಾ? ನಿನ್ನ ಹೆಸರೇನು? ನಿನಗೀಗ ಪ್ರಾಯ ನೋಡಿದ್ರೆ ಒಂದು ಹದಾದ ಪ್ರಾಯ. ಒಂದು 16 ವರ್ಷದ ಹಾಗೆ ಕಾಣ್ತದೆ. ಷೋಡಶಿ. ಆಹಾ, ನಿನ್ನನ್ನು ಕಾಣುವಾಗ ನನಗೆ ನಿನ್ನ ಹಿಂದೆ ಮುಂದೆ ಮೇಲೆ ಕೆಳಗೆ ಆಚೆ ಈಚೆ ಒಳಗೆ ಹೊರಗೆ ಎಲ್ಲ ಕೇಳಬೇಕು ಅಂತ ಅನ್ನಿಸ್ತಾ ಉಂಟು. ಅಂದ್ರೆ ಪರಿಚಯ ಪರಿಚಯ ಪರಿಚಯ. ಆದ್ದರಿಂದ ನಿನ್ನ ಊರು, ನಿನ್ನ ಹೆಸರು, ನಿನ್ನ ಅಪ್ಪ, ನಿನ್ನಮ್ಮ, ನಿನ್ನ ಹುಟ್ಟು, ನಿನ್ನ ಬಂದ ಕಾರಣ ಸ್ವಲ್ಪ ಹೇಳ್ತೀಯಾ? ಪರಿಚಯ ಅಲ್ವಾ? ಹೌದು, ಖಂಡಿತ ಹೇಳು. ಅದಕ್ಕೇನು? ಕೇಳು ದೈತ್ಯ ತಿಲಕ ರಸಿಕ ರಸಿಕ ದೈತ್ಯ ತಿಲಕ. ಕೇಳು ದೈತ್ಯ ತಿಲಕ ರಸಿಕ ದೈತ್ಯ ತಿಲಕ. ಕೇಳು ದೈತ್ಯನ ಬೇಳುವ ನುಡಿಜನು ಆಲಸ್ಯಗೊಳ್ಳದಿ ಲೀಲಿಯುಳ್ ಎಲ್ಲವ ಆಲಸ್ಯಗೊಳ್ಳದಿದ್ದ ಲೀಲಿಯುಳ್ ಎಲ್ಲವ ತಿಲಕ. ಆ
ಯೋಗಿನಿ ಎನ್ನುತ್ತ ಎನ್ನ ಕರೆಯೇ ಪ್ರಾಯ ಸಮರ್ಥೆಯಾಗಿ ಮೆರುಗಿ ಪ್ರಾಯ ಸಮರ್ಥೆಯಾಗಿ ಮೆರುಗಿ ನಾನರಿ ಚಿತ್ತದ ಶರಗತಿ ಚಿತ್ತದ ಶರ ಚಿತ್ತದ ಶರಾಹತಿ ವೆತು ಬಳಲಿ ಶರಹತಿ ಶರಹತಿಯಲ್ಲಿ ಬಳಲಿ ಅರಸುತ್ತಲಿ ಬಿಟರನು ಅರಸುತ್ತಲಿ ಬಿಟರನು ಅರಸುತ್ತಲಿ ಬಿಟರನು ಇತ್ತಲು ಬೌದಿಗೆ ಇತ್ತಲು ಅರಸುತ್ತಲಿ 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 ಬಿಟರನು ಇತ್ತಲು ಬೌದಿಗ ಚಿತ್ತಜ ಶರಗತಿ ವೆತ್ತು ಬಳಲಿ ಅರಸುತ್ತಲಿ ವಿಠಲನ್ನು ಇತ್ತಲು ಬಂದಿಗ ಕೀಳು ದೈತ್ಯ ತಿಲಕ ಕೇಳು ದೈತ್ಯ ತಿಲಕ ರಸಿಕ 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 ತಿಲಕ ಕೇಳು ದೈತ್ಯನ ಕೇಳುವ ನುಡಿಯನು ಆಲಸ್ಯಗೊಳ್ಳದೆ ಲೀಲೆಯೊಳ್ಳೆಲ್ಲವ ಕೇಳು ದೈತ್ಯನ ಕೇಳುವ ನುಡಿಯನು ಆಲಸ್ಯಗೊಳ್ಳದೆ ಲೀಲೆಯೊಳ್ಳೆಲ್ಲವ ಕೇಳು ಹೇ ರಸಿಕ
ವಿಟರನು ಇತ್ತಲು ಬಂದಿಗ ಅರಸುತ್ತಲಿ ವಿಟರನು ಅರಸುತ್ತಲಿ ವಿಟರನು ಇತ್ತಲು ಬಂದಿಗ ಕೇಳು ದೈತ್ಯ ತಿಲಕ ರಸಿಕ ದೈತ್ಯ ತಿಲಕ ಬಹಳ ಸಂತೋಷ ಆಯ್ತು ನನಗೆ. ಯಾಕೆ? ಅರಮನೆಯ ನುಣುಪಾದ ನೆಲದಲ್ಲಿ ಏನೋ ಕಲಿತ ನೀನು ಈ ಬರೀ ನೆಲದಲ್ಲಿ ಹೀಗೆ ಕುಣಿತಿಯಲ್ಲ. ಅಲ್ಲ, ಇವತ್ತೇನಾಗ್ಲಿಕ್ಕಿಲ್ಲ, ನಾಳೆ ಪರಿಣಾಮ ಗೊತ್ತಾಗಿದೆ. ಒಂದು ರೀತಿ ಹೊಸ ಅನುಭವ ಇದು ಮಾತ್ರ. ಯಾವಾಗಲೂ ಹೀಗಾದದ್ದಿಲ್ಲ. ಪರಿಚಯ ಕೇಳಿದವರಲ್ಲೆಲ್ಲ ಪರಿಚಯ ಹೇಳಲಿಕ್ಕಾಗ್ತದ? ನೀ ಕೇಳಿದಾಗ ನನಗೆ ಸಂತೋಷ ಆದದ್ದು. ಕಾರಣ ಇದೆ. ನನಗೆ ಗೊತ್ತಾಯ್ತು ನಿನಗೆ ಆಯ್ತು ಸಂತೋಷ ಅಂತ. ಅದೇನು? ಇಲ್ಲ, ನಿನ್ನ ಮುಖದಲ್ಲಿ ಆಗಿದೆ. ಭಾವದಲ್ಲಿ ಕೇಳು ದೈತ್ಯ ತಿಲಕ. ನೀರಲ್ಲಿ ಚರಿಸುವ ಮೀನಿನ ಹಾಗೆ ನೀನು ಪಕ್ಕ ಪಕ್ಕನೆ ಆಚೀಚೆ ಹೋಗುವಾಗಲೇ ನನಗೆ ಅರ್ಥ ಆಯ್ತು ನಿನಗೆ ಆಯ್ತು ಅಂತ. ಏನಾಯ್ತು? ಸಂತೋಷ ಆಗಿದೆ. ದೈತ್ಯ ತಿಲಕ, ನಿನಗೆ ಗೊತ್ತಾಯ್ತಲ್ಲ ನಾನೇ ಅದು ಅಂತ. ನಿನ್ನ ಅಂಗ ಆಕಾರ ನಡೆ ನುಡಿ ಕಂಡಾಗ ಇಂಥವರೇ ಅಂತ ಊಹಿಸಬಹುದಂತೆ. ಜೊತೆಯಲ್ಲಿ ಬಹಳಷ್ಟು ಮಂದಿಗಳಿದ್ದಾರೆ, ಆದ್ರೂ ಮಾತ್ರ ನಾನೇ ನಿನ್ನನ್ನು ಮಾತಾಡಿಸಿದೆ. ದೈತ್ಯ ತಿಲಕ ಬಹಳಷ್ಟು ಮಂದಿ ಇದ್ದಾರೆ. ಆ ದೈತ್ಯರಿಗೆಲ್ಲ ತಿಲಕ ಸದೃಶ ನೀನು. ಕೇಳು ದೈತ್ಯ ತಿಲಕ. ಕೇವಲ ವೀರತ್ವ ಮಾತ್ರ ನಿನ್ನಲ್ಲಿರುವುದಲ್ಲ, ರಸಿಕತೆಯನ್ನು ಕಂಡಿದ್ದೇನೆ. ಹೌದಲ್ಲ? ಹೇ ರಸಿಕ, ಸ್ವಲ್ಪ ರಸಿಕತೆ ಬೇಕಾಗ್ತದೆ. ಬೇಕಪ್ಪ. ಹೆಚ್ಚಾದ್ರೆ ಹಾಳಾಗ್ತದೆ. ಸ್ವಲ್ಪ ಆದ್ರೂ ಬೇಕಾಗ್ತದೆ. ರಸಿಕತೆ ಇಲ್ಲದಿದ್ರೆ ಮಾತಾಡ್ಲಿಕ್ಕೆ ಸಾಧ್ಯವ? ರಸಿಕ ನೋಡಿದ ನುಡಿ ಶಶಿ ಉದಿಸಿ ಬಂದಂತೆ, ರಸಿಕನಲ್ಲದನ ಬರಿ ಹುಸಿ ಮಾತು ಒಂದಸಿಯ ಕಿವಿಯೊಳಗೆ ತುರುಕಿದಂತೆ. ಹಾಗಾಗ್ತದೆ. ಹಾಗಾಗಬಾರ್ದು ಅಂತ ಆದ್ರೆ ರಸಿಕತೆಯನ್ನು ನಿನ್ನಲ್ಲಿ ನಾನು ಕಂಡಿದ್ದೇನೆ. ನಿನ್ನಲ್ಲಿ ನನ್ನ ಪರಿಚಯ ಹೇಳೋಣ ಅಂತ ನಾನು ಭಾವಿಸಿಕೊಂಡ್ರೆ ಅಯ್ಯೋ ಎಲ್ಲಿಂದ ಪ್ರಾರಂಭಿಸುವುದು ಅಂತ ನಿನಗೆ ಆಯಾಸ ಆಯ್ತಾ ಅಂತ ಹೇಳಿಸಿದ್ದು ಅಲ್ಲಪ್ಪ. ಅಯ್ಯೋ, ನಾನು ಎಲ್ಲಿಂದ ಪ್ರಾರಂಭಿಸಲಿ ಅಂತ ಹೇಳುವಾಗ ನೀನೇನಾದ್ರೂ ಬಿಡಿಸಾಡಿಕೊಂಡಿಯಾ ಅಂತ. ಹಾಗಲ್ಲ. ಮತ್ತೆ ಯಾರಲ್ಲಿ ಪರಿಚಯ ಕೇಳಿದಾಗ ಹೇಳುವಾಗ ಹೇಳ್ತಾರೆ ಅವರು, ನಾನು ಇಂಥವರ ಮಗಳು, ಹೌದು, ನಾನು ಇಂಥವರ ಮಗ, ನಮ್ಮೂರು ಇದು ಅಂತ. ಹಾಗೆ ಹೇಳೋಣವೇ? ಅಪ್ಪ ಅಪ್ಪ ಇಲ್ಲ. ಮತ್ತೆ ಆಗ ಹೇಳಿದೆ ಅಪ್ಪನಿಗೆ ಹುಟ್ಟಿದ ಮಗಳು ಅಂತ. ಈಗ ಹೇಳ್ತಿ ಅಪ್ಪನೇ ಇಲ್ಲ ಅಂತ. ಅದು ಹಾಗೆ, ನಾ ಹುಟ್ಟುವಾಗ ಅಪ್ಪ ಇಲ್ಲ ಅಂತ. ಬಹುಶಃ ಎಲ್ಲಿಯೋ ತಿರುಗಾಟಕ್ಕೆ ಹೋಗಿದ್ದಾರೆ ಕಾಣುತ್ತದೆ. ಹೌದು. ಏನು ಮಾಡುವ? ಹೋದದ್ದು ತಿರುಗಾಟಕ್ಕೆ, ಮತ್ತೆ ಬರುವುದಿಲ್ಲ ಅವರು. ಬಾರದ ಜಾಗಕ್ಕೆ ಹೋದದ್ದು. ಗಡ್ಡಿ ಕಾಯ್ಲಿಕ್ಕೆ ಹೋದ್ರ? ಮತ್ತೆ ಬರುವುದಿಲ್ವ ಅವರು? ಅಲ್ಲ, ಹೇಳಿದ್ದಾನು ಅಂತ ಅಪಾಯದ ಜಾಗಗಳಿಗೆಲ್ಲ ಹೋದ್ರೆ ಬರ್ತಾರೆ ಅಂತ ಏನೂ ಇಲ್ಲ. ಇದು ಹಾಗಲ್ಲ. ಹಾಗೆ ನಿನ್ನ ಅಪ್ಪ ಏನಾದರೂ ದೇಶ ಸೇವೆಯಲ್ಲಿದ್ದವರ? ಇದಲ್ಲ. ಮತ್ತೆ ಇದು ಎಷ್ಟು ಪ್ರಯತ್ನ ಪಟ್ಟರು ಬರುವುದಿಲ್ಲ. ಮತ್ತೆ ಅಂದ್ರೆ ಈ ಲೋಕವನ್ನೇ ಬಿಟ್ಟು ಹೋದವರು, ತೀರಿ ಹೋದ್ರು. ಹೌದು. ಇದು ನಿನಗೆ ಹೇಗೆ ಗೊತ್ತಾಯ್ತು? ಅಮ್ಮ ಹೇಳಿದ್ದು. ಹೇಳಲಿಕ್ಕೆ ಅಮ್ಮ ಆದ್ರೂ ಇದ್ದಾರೆ? ಇದ್ರು. ಅಮ್ಮ ಇದ್ದಿದ್ರು. ಆದ್ರೆ ಈಗ ಅಮ್ಮ 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 ಅಮ್ಮ. ಹೋಗ್ಬೇಡ. ಬಹುಶಃ ಅಪ್ಪ ತೀರಿ ಹೋಗಿ ಬಡತನದಲ್ಲಿ ನಿನ್ನನ್ನು ಸಾಕುವುದಕ್ಕೆ ಬಹುಶಃ ಯಾರ್ಯಾರ ಮನೆಯ ಬಟ್ಟೆ ತೊಳಿತಾರೆ ಅಂತಲ್ವಾ? ನಿಮ್ಗೇನು ಕಣ್ಣೀರಲ್ಲಿ ನಿಮ್ಗೆ ಬಟ್ಟೆ ತೊಳೆಯೋದೇ ನೆನಪಾಗುದು ಯಾಕೆ ಅಂತ ಹೇಳಿದ್ದಾನು. ಬೇರೆ ಏನು ಕಾಣುದಿಲ್ಲ. ಹಾಗೆ ಮಾಡುವಾಗ ನಾನು ಏನು ಹೇಳಿ? ಹೀಗೆ ಹಿಡ್ಕೊಂಡು ಹೀಗೆ ಹೋಗುದು ಏನು ಕಾಣುದಿಲ್ವಾ? ಕೇಳಿದ್ದಷ್ಟೇ. ಇಲ್ಲಲ್ಲ, ಕಾಣ್ತಿಲ್ವಲ್ಲ? ಇಲ್ಲಲ್ಲ, ಬಟ್ಟೆ ತೊಳೆದಲ್ಲ, ಮತ್ತೆ ಕಣ್ಣೀರ ಒದ್ದೆ ನಾನಿಲ್ಲಿ ಹಿಂಡಿದ್ದು. ಯಾಕೆ? ಮುಂದೆ ಬರಬೇಡಿ. ಏನು ಜಾರ್ತದೆ. ಯಾಕೆ? ಅಲ್ಲಿ ಕಾಲು ಹಾಕಬೇಡಿ, ಜಾರ್ತದೆ. ಕಣ್ಣೀರೇ ಹೌದಾದ್ರೆ ಜಾರ್ಲಿಕ್ಕಿಲ್ಲ. ಯಾಕಂದ್ರೆ ಅದಕ್ಕೆ? ಕಣ್ಣೀರಲ್ಲಿ ಉಪ್ಪಿನಾಂಶ ಇರುವುದು, ಉಪ್ಪಿನಾಂಶ ಇದ್ದಲ್ಲಿ ಜಾರುವುದಿಲ್ಲ.
ಓ, ಈಗ ಉಪ್ಪಿನಾಂಶ ಇದ್ರೂ ಜಾರುದಿಲ್ವಾ? ಜಾರುವುದಿಲ್ಲ. ಹಾಗಾದ್ರೆ ತೊಂದ್ರೆ ಇಲ್ಲ ಬಿಡಿ. ನಿಲ್ಲಿ. ನಿನಗೆ ಕಣ್ಣೀರು ಜೋರು ಬರ್ತದೆ ಅಂತಾದ್ರೆ ನಿನ್ನ ದೇಹದಲ್ಲಿ ಸ್ವಲ್ಪ ಉಪ್ಪು ಹೆಚ್ಚು ಉಂಟು ಅಂತ ಲೆಕ್ಕ. ಹಾಗಾದ್ರೆ ನಿಲ್ಲಿ ತೊಂದ್ರೆ ಇಲ್ಲ. ಯಾಕೆ? ಅಮ್ಮನನ್ನು ಕಳೆದುಕೊಂಡವಳು. ಅಪ್ಪ ನಿನ್ನನ್ನು ನೋಡ್ಲಿಕ್ಕೆ ಇಲ್ಲ, ನೀನ್ ಅಪ್ಪನನ್ನು ನೋಡಿದ ಅನುಭವವೇ ಇಲ್ಲ. ಇಲ್ಲ. ನಿನ್ನ ಅಮ್ಮನೂ ಇಲ್ಲ. ನಾ ಹುಟ್ಟಿದಾಗ ಅಮ್ಮನನ್ನು ಕಳೆದುಕೊಂಡವಳು ನಾನು. ಹುಟ್ಟಿದ ತಕ್ಷಣ ಅಮ್ಮನೂ ಹೋಗಿದ್ದಾರೆ. ಹೌದು. ಒಳ್ಳೆ ನಕ್ಷತ್ರ ಆಯ್ತಾ? ಯಾಕೆ? ಇಬ್ಬರನ್ನೂ ತಿಂದಾಗಿದೆ. ಯಾರು ತಿಂದದ್ದು? ಮತ್ತೆಂತದ್ದು? ತಿಂದದಲ್ಲ, ಅಪ್ಪ ಅಮ್ಮ ಇಲ್ಲದಿದ್ರೆ ಈ ಪ್ರಪಂಚದಲ್ಲಿ ಬದುಕಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಂತ ಜೀವಂತ ಇರುವಂತ ನಾನೇ ಸಾಕ್ಷಿ. ಏನಾಗಿದೆ ನಿನಗೆ? ಏನಾಗಿದೆ ಕೇಳಿದ್ರೆ ಹೇಗಿರೋದು? ತಲ್ಲಿನ ಹಾಗಿದ್ದೀಯಾ? ಒಳ್ಳೆ ಸಾರಣೆ ಮಾಡಿದ ಗೋಡೆ ಆಗುಂಟು ನಿನ್ನ ದೇಹ. ನಿಮ್ಮನ್ನು ಉಪಮೆ ಸಿಗೋದು ಸಾಕು. ಏನು ಸಾರಣೆ ಮಾಡಿದ ಗೋಡೆ ಆಗುಂಟಾ? ಎಂತ ಅಡಿಗೆ ಏನಾಗಿದೆ? ಏನಾಗಿದೆ? ಅಮ್ಮ ಇದ್ದ ಮಕ್ಕಳೇ ಹೀಗಿರುವುದಿಲ್ಲ. ಹಾ, ಪಾಪ ಕನಿಕರ. ಜಿರಳದಿಂದ ಬೆಕ್ಕಿನ ಹಾಗಿರ್ತಾರೆ ಕೆಲವು ಅಪ್ಪ ಅಮ್ಮ ಇದ್ದ ಮಕ್ಕಳು. ಇಲ್ಲ, ಇಷ್ಟು ಚೆನ್ನಾಗಿ ಇಷ್ಟು ಎತ್ತರಕ್ಕೆ ನೀವು ಹೇಳಿದ ಹಾಗೆ ನಾನು ಹೀಗೆ ಬೆಳಿಲಿಕ್ಕೆ ಕಾರಣ ಸುಜನರು. ಯಾರು ಸುಜನರು? ನಾನು ಇಲ್ಲಿಯೋ ಒಂದು ಸುಜನ ಅಂತ ಹೆಸರು ಕೇಳಿದ ನೆನಪು. ಅಲ್ಲಿಲ್ಲ, ಮತ್ತೆ ನೀವು ಹೇಳಿದವರು ಇಲ್ಲ. ಮತ್ತೆ ಸುಜನರು ಒಳ್ಳೆ ಜನರು ಅಂತ. ಸುಜನ, ದುರ್ಜನ ವಿರೋಧಾರ್ಥ ಸುಜನರು. ಈ ಲೋಕದಲ್ಲಿರುವ ಸುಜನರು ನಿನ್ನನ್ನು ಸಾಕಿ ಬೆಳೆಸಿದ್ರು. 16 ಮಂದಿ ಸಾಕಿದ ಕಾರಣಕ್ಕೆ ಇಷ್ಟು ಚೆನ್ನಾಗಿ ಬೆಳೆಯುವುದಕ್ಕೆ ಆಯಿತು. ನನಗೆ ಈ ಜಾಗ ನೋಡುವಾಗಲೇ ಗೊತ್ತಾಯಿತು ಇದು 10 ಸಂವತ್ಸರದ್ದು ಅಂತ. ಯಾವುದು? ಅಲ್ಲ, ನಾವು ಮೊದಲೆಲ್ಲ ಬರ್ತಿದ್ದ ಜಾಗ ಅದೆಲ್ಲ ಅಲ್ಲ ಅಂತಲ್ಲ. ಅಲ್ಲ, ಇದು 10 ಸಂವತ್ಸರ. ಯಾವುದು 10 ಸಂವತ್ಸರದ್ದು? ಇದು 10 ಮಂದಿ ನನ್ನನ್ನು ಸಾಕಿ ಬೆಳೆಸಿ. ನೀನು 10 ಮನೆಯ ಉಪ್ಪಿನಕಾಯಿ ಕಚ್ಚಿದವಳು ಅಂತ ನೀನು ಬಾಯಿ ಬಿಡುವಾಗ ಗೊತ್ತಾಗ್ತದೆ. ಹಾಗಾಗಿ ಚೆನ್ನಾಗಿ ಬೆಳಿಲಿಕ್ಕಾಯ್ತು. ನೋಡು, ಆ ಮಗುವನ್ನು ಎತ್ತುವ ಒಂದು ದೃಶ್ಯ ನೀನು ತೋರಿಸಿದಾಗ ನಿನಗೆ ಹೆತ್ತು ಅಭ್ಯಾಸ ಇಲ್ಲದೆ ಇದ್ರು ಯಾರ್ಯಾರ ಮನೆಯ ಮಗುವನ್ನು ಹೆತ್ತಿದ್ದಿ ಅಂತ. ಹೌದಪ್ಪ, ಮನೆ ಕೆಲಸ ಮಾಡಿಕೊಂಡಿದ್ದವಳು ನಾನು. ಹೆಸರಿರಿಸಿದ್ದಾರೆ. ಹೇಗೆ? ಊರಿನವರೇ. ಹೇಗೆ? ನನ್ನ ಹೆಸರಾ? ಆಚಾರ ಅಂತ. ಒಬ್ಬೊಬ್ಬ ಅಪ್ಪಮ್ಮ ಇದ್ರು ಒಳ್ಳೆ ಹೆಸರಿಡ್ತಾರೆ. ಇದು 10 ಮಂದಿ ಸೇರಿಯೂ ಹೀಗೆ ಹೆಸರಿಟ್ಟಿದ್ದಾರೆ. ಏನು ಅದು ಎಂಥದ್ದು? ಯಾರಾದರೂ ಗಂಡು ಮಕ್ಕಳು ನಿನ್ನ ಹೆಸರನ್ನು ಹೆಣ್ಣು ಮಕ್ಕಳ ಮುಂದೆ ಹೇಳಿದರೆ ಪೆಟ್ಟು ಕೊಟ್ಟಾರು. ಅದೇಕೆ? ಇದು ಮುತ್ತು ಕೊಟ್ಟ ಹಾಗೆ ಹೆಸರು. ಹೆಸರು ನಿಮ್ಗೆ ಕೇಳಲಿಲ್ವಾ? ನಾನು ಎಂಥದ್ದು ಹೇಳಿದ್ದೆ ನೀನು? ಹೇಳಿದ್ದೇನೆ, ಕೇಳಲಿಲ್ವಾ? ಗಾಳಿಯೂ ಬರುವುದಿಲ್ಲ. ಈಗ ನಾನು ಹೇಳಿದ್ದೆ ನಿಮ್ಗೆ ಕೇಳಲಿಲ್ವಾ? ಕೇಳಲಿಕ್ಕೆ ಹೇಳಿದ್ಯಾ? ಈಚೆದ್ದು ಕೇಳುದಿಲ್ವಾ? ಎಂಥದ್ದು? ಎಲ್ಲ ಕೇಳ್ತದೆ ನನಗೆ. ಆಚೆದ್ದು ಕೇಳ್ತದೆ, ಈಚೆದ್ದು ಕೇಳ್ತದೆ. ಕೇಳಿದ್ದು ಕೇಳಲಿಲ್ಲ. ಹಾಗಾದ್ರೆ ನಾನು ಹೇಳಲಿಲ್ವಾ ಅಂತ ಹೇಳು. ಸ್ವರ ಬರಲಿ. ಮೋಹಿನಿ. 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 ನೀ ಹೇಳುವಾಗಲೇ ಅಟ್ಟಿ ಯಾಕೆ ಆಶೆ ಮಾಡುವುದು? ಅದೇನು ಕರಗಿ ಹೋಗ್ತದೆ. ಹಾಗಲ್ಲ, ಒಳ್ಳೆ ಹೆಸರು ಅಂತ. ಹಾಗಲ್ಲ, ಮುಟ್ಟಬೇಡಿ ನೀವು. ಅಲ್ಲ, ನಾನೊಂದು ವಿನೋದದಲ್ಲಿ ಮೋಹಿನಿ ಎನ್ನುವ ಹೆಸರು ಉಂಟು. ಆಗ ಮುಟ್ಟುವುದು ಮತ್ತೆ ಹಾಗಲ್ವಾ? ಮತ್ತೆ ಹೇಗೆ ಮುಟ್ಲಿ? ಅಯ್ಯೋ, ನಾನು ಹೇಳಿದ್ದ ಹಾಗಲ್ಲ, ಹಾಗೆ ಮುಟ್ಟಬಾರದು ಅಂತ. ಹೆಣ್ಣು ನಾನು. ನೀನು ಹೆಣ್ಣು ಅಂತ ಗೊತ್ತಾಡಿದೆ ಮಾತಾಡಿಸಿದ. ಇರ್ಲಿ, ನಿನ್ನ ಹೆಸರು ಮೋಹಿನಿ. 10 ಮಂದಿಗಳು ನಿನ್ನನ್ನು ಸಾಕಿದ್ರು. ಏನು ಈಗ ಬಿಟ್ರ ಹಗ್ಗ ಕಳಚಿ? ಕಾರಣ ಇದೆ. ಒಮ್ಮೆ ನೋಡಿ ನನ್ನನ್ನ. ನೋಡಿ, ನೋಡ್ಲಿಕ್ಕೆ ನೀವೇನು ಕೊಡೋದು ಬೇಡ, ನೋಡಿ. ಅದು ಕೆಲವು ಅಂಗಡಿಯ ಮುಂದೆ ಹೀಗೆ ಇರ್ತದೆ ಪ್ರದರ್ಶನಕ್ಕಾಗಿ. ಅದು ತಿರುಗುತ್ತಾ ಇರ್ತದೆ. ನೋಡುವವರು ನೋಡಿ 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 ಬಾಕಿದ್ದವರು ಇವರೇನು ಮುಂದೆ ಹೋಗುವುದಿಲ್ಲ. ನೋಡುವಾಗ ಇವರು ತಿರುಗಿ ಅದನ್ನು ನೋಡ್ತಾ ಇದ್ದಾರೆ, ಮತ್ತೆ ಹೋಗುವುದು. ಹಾಗಲ್ಲ, ಇದು ಪ್ರದರ್ಶನಕ್ಕಿಟ್ಟದ. ಹಾಗಲ್ಲ. ನೋಡಿ ನೋಡಿ, ನನಗೊಂದು ಪ್ರಾಯ ಎಷ್ಟಾಗಿರ್ಬೋದು? ಸರಿ ಹೇಳಿ. ಒಂದು 42 ಆಯ್ತಾ? ಇವ ನಿಮ್ಮದಲ್ಲ, ನನ್ನದ್ದು. ಅಲ್ಲ, ನನಗೆ ಹೆಚ್ಚಾಯ್ತು. ನನಗೆ 42 ಅಲ್ಲ ಅಲ್ವಾ? ಮತ್ತೆ ನಿನಗೆ ಆಯ್ತಾ? ಕೇಳಿ. ಇಲ್ಲ, ಮತ್ತೆ 16. 16? ನಾನು ಹೇಳಿದ್ದು ಸರಿ ಉಂಟಲ್ಲ? ಏನು? 2 ಸಲ ಮಾಡಿ 10 ಸೇರಿಸಿದ್ರೆ 42 ಆಯ್ತಲ್ಲ? ಅದೆಲ್ಲ ಸೇರಿಸುವುದೇಕೆ? 16 ವಯಸ್ಸು. ಈ ಪ್ರಾಯದಲ್ಲಿ ಏನಾಗ್ಬೇಕು ಹೇಳಿ? ಒಳ್ಳೆ ಗಟ್ಟಿ ನೆಲ ಕಚ್ಚುವ ಹಾವಿಗೆ ಬೇಕು. ಹಾವಿಗೆ? ಹೌದು. ಅಂದ್ರೆ ಈ 16ರಲ್ಲಿ ಜಾರುವುದು ಹೆಚ್ಚು, ಹಾಗಾಗಿ ನೆಲ ಕಚ್ಚಿ ಹಿಡಿಯುವ ಹಾವಿಗೆ ಬೇಕು. ಹಾವಿಗೆ. ಹೌದು. ಮತ್ತೆ ಮತ್ತೆ ಮುಖಕ್ಕೆ ಮೈಗೆಲ್ಲ ಮೆತ್ತಿಕೊಳ್ಳುವುದಕ್ಕೆ ಇನ್ನೇನೇನೇನೋ ಬೇಕು. ಮೆತ್ತಿಕೊಳ್ಳುದ? ಸೌಂದರ್ಯವರ್ಧಕ. ಸೌಂದರ್ಯವರ್ಧಕ. ಹೌದು. ಇಷ್ಟಿದ್ರೆ ಸಾಕ? ಮತ್ತೆ ಸಣ್ಣದಿರುವಾಗ ಏನು ಬಟ್ಟೆ ಇತ್ತು ಅದಕ್ಕಿಂತ ಸ್ವಲ್ಪ ಸ್ವಲ್ಪ ದೊಡ್ಡದು ಬೇಕಾಗ್ತದೆ. ಅಯ್ಯೋ, ಏನು ಅರ್ಥ ಆಗುದಿಲ್ಲಪ್ಪ.
ಹಾಗಲ್ಲ. ಮತ್ತೆ? ಈ ಪ್ರಾಯದಲ್ಲಿ ಏನ್ ಬೇಕು? ಏನ್ ಬೇಕು? ಒಂದು ರೀತಿ ಹೊಸ ಅನುಭವ ನನಗೆ. ಏನು? ಏನೋ ಬೇಕು 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 ಅಂತ ಅನಿಸುವುದು. ಏನು ಬೇಕು ಅಂತ ಪ್ರಶ್ನಿಸಿದ್ರೆ ಉತ್ತರ ಏನು ಸಿಗುವುದಿಲ್ಲ. ಹಾ, ಒಮ್ಮೊಮ್ಮೆ ಏನು ಬೇಡ, ಎಲ್ಲಾದ್ರೂ ಹೋಗಿ ಸುಮ್ಮನೆ ಮಲಗೋಣ ಅಂತ ಭಾವಿಸಿಕೊಳ್ಳುವುದು. ಮಲಗೋಣ ಅಂತ ಹೋದ್ರೆ ಹಾಸಿಗೆ ಮುಳ್ಳಾಗಿ ಚುಚ್ಚಿದ ಅನುಭವ ಆಗುವುದು. ಒಮ್ಮೆ ಮೈಯೆಲ್ಲ ಬಿಸಿ ಬಿಸಿ ಆಗುವುದು, ಮತ್ತೆ ತಣ್ಣಗಾಗುವುದು. ತಣ್ಣಗಾದದ್ದು ಯಾಕೆ ಬಿಸಿ ಆಗುತ್ತೆ ಯಾಕೆ ಅಂತ ಯೋಚನೆ ಮಾಡುವಾಗ ತಣ್ಣಗಾಗುದು, ಬಿಸಿ ಆಗುದು, ಬಿಸಿ ಆಗುದು, ತಣ್ಣಗಾಗುವುದು. ಹಾ, ಮತ್ತೆ ಗಂಡಸರಲ್ಲಿ ಮಾತಾಡ್ಬೇಕಂತ ಮನಸ್ಸಾಗುವುದು. ಎಂತ ಮಾತಾಡುದು ಅಂತ ಗೊತ್ತಾಗುವುದಿಲ್ಲ. ಮೂಗಿನಲ್ಲಿ ವಾಸನೆ ಪರಿಮಳ ಉಂಟಾ? ಬರ್ತದಪ್ಪ, ಸರಿ ಉಂಟು. ನಾಲಿಗೆಯಲ್ಲಿ ರುಚಿ ಉಂಟಾ? ಒಂದು ವಾಸನೆ ಬರ್ತಾ ಉಂಟು. ಎರಡು ಒಂದೇ ಅದು. ಪರಿಮಳವನ್ನು ವಾಸನೆ ಅಂತ ಹೇಳುದು, ಹೌದು, ವಾಸನೆ ಬರ್ತಾ ಉಂಟು. ದುರ್ವಾಸನೆಯನ್ನು ವಾಸನೆ ಅಂತ ಹೇಳುದು. ವಾಸನೆ ಬರ್ತಾ ಉಂಟು. ಹೌದೌದು. ಇದು ಅದಲ್ಲ, ಒಂದು 4-5 ವರ್ಷಕ್ಕೊಮ್ಮೆ ಹಿಂದೆ, 4-5 ವರ್ಷದ ಹಿಂದೆ ಕೆಲವರಿಗೆಲ್ಲ ಹೀಗೆಲ್ಲ ಆಗಿತ್ತು. ಪರಿಮಳ ಬಾರದೆ, ನಾಲಿಗೆ ರುಚಿಸದೆ, ಎಂಥದೆಲ್ಲ ಆಗ್ತಾ ಇತ್ತು. ಅದೇನು ಮುಂದುವರಿದ ಭಾಗ ಅಲ್ಲಲ್ಲ. ಛೇ, ಹಾಗಲ್ಲ. ಆಗ ನನಗೆ ಗೊತ್ತಾಯ್ತು, ಈ ಪ್ರಾಯದಲ್ಲಿ ನನಗಾಗಬೇಕಾದದ್ದು ಮದುವೆ. ಮದುವೆ ಆಯ್ತಾ? ಆಯ್ತಾ? ಮತ್ತೆ ಮಾಡಿಸೋರು ಯಾರು? ಅಪ್ಪ ಅಮ್ಮ ಇಲ್ಲ, 10 ಸಂವತ್ಸರ ಅವರೆಲ್ಲ ನನಗೆ ಪ್ರಾಯ ಬಂದಾಗಲೂ ನನ್ನ ಕೈ ಬಿಟ್ಟಿದ್ದಾರೆ. ಅವರೆಲ್ಲ ಹೊಣೆಗಾರಿಕೆ ಬರ್ತದೆ ಅಂತ. ಹಾಗೆ ಮದುವೆ ಆಗ್ಬೇಕಲ್ಲ. ಮದುವೆ ಆಗ್ಬೇಕಾದ್ರೆ ಹಾಗೆ ಯಾರ್ಯಾರನ್ನು ಮದುವೆ ಆಗ್ಲಿಕ್ಕೆ ಆಗ್ತದ? ಯಾರನ್ನಾದ್ರೂ ಒಬ್ಬರನ್ನ ಆಗ್ಲಿಕ್ಕೆ ಆಗ್ತದೆ. ಯಾರ್ಯಾರನ್ನೂ ಆಗ್ಲಿಕ್ಕೆ ಆಗುದಿಲ್ಲ. ಸರಿಯಾದ ಜೋಡಿ ಆಗಬೇಕು, ಸರಿಯಾದ ವರ ಆಗಬೇಕು. ಜೋಡಿ ಸರಿಬೇಕು. ಜೋಡಿ ಸರಿಬೇಕು. ಜೋಡಿ ಸರಿಬೇಕು. ಹಾಗೆ ಹುಡುಕುತ್ತಾ 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 ಸಿಕ್ಕಿದ್ರಾ? ಏನು ಸಿಗಲ್ಲ, ಹುಡುಗ ಸಿಗ್ಲಿಲ್ಲ. ಮತ್ತೆ ಅಲ್ಲ, ಇಷ್ಟರವರೆಗೆ ಸಿಗ್ಲಿಲ್ಲ ಅಂತ. ಈಗ ಸಿಕ್ಕಿದ್ರಾ? ಸಿಕ್ಕಿದ್ರು. ಎಲ್ಲಿ? ಹುಡುಕ್ತಾ 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 ಹೀಗೆ ಬಂದದ್ದು ನಾನು. ಹೌದು. ಯಾರು ಈಗ ನಿನಗೆ ಸಿಕ್ಕಿದ ಹುಡುಗ ನಾನೇಯ? ಹಾ, ಅಲ್ಲ, ಯಾರು ಅಂತ ಗೊತ್ತಾಗ್ಲಿಲ್ಲ ನನಗೆ. ನೀನು ಇಷ್ಟು ಮಾತಾಡಿಯೋ ಗೊತ್ತಾಗದೆ ಮಾತಾಡಿದ್ದ. ಚಂಡ ಪರಾಕ್ರಮಿ ಭಂಡಾಸುರ ಬ್ರಹ್ಮಾಂಡಗಳಾಳುವೆನು. ಸುಮನಸ ತಂಡ ಬೆದರಿ ಕೈಗೊಂಡು ಸೇವೆಯನೋ ದಿಂಡು ಗೆಲುವುದಿನ್ನು ಕಂಡರೆ ನಿನಗೆನೆಯವನ ಮುದಗೊಂಡಿರಿ ನಡೆತರು ತಲಿಗೆಲ್ಲಯ ಕಂಡ ಭಾಗ್ಯಗಳ ಉಂಡು ನಿತ್ಯ ಸುಖ ಕೊಂಡು ಬಾಳುವುದೇ ಪುಂಡರಿಕಾಂಬಕಿ. ಕಂಡ ಪರಾಕ್ರಮಿ ಪಂಡಾಸುರ ಬ್ರಹ್ಮಾಂಡಗಳಾಳುವೆನು. ಬ್ರಹ್ಮಾಂಡಗಳ ಆಳುವೆನು ನಾರಿ. ಮೋಹಿನಿ, ಚಂಡಪರಾಕ್ರಮಿ ಬಂಡಾಸುರ ಬ್ರಹ್ಮಾಂಡವನ್ನಾಳುವಂತಹ ಧೀರ. ಯಾರು? ದೇವಾನುದೇವತೆಗಳೆಲ್ಲ ನನ್ನ ವಶವರ್ತಿಗಳಾಗಿ ನನ್ನ ಪಾದ ಸೇವೆ ಮಾಡುತ್ತಾ ಇದ್ದಾರೆ. ನರನಾಗನಾಕ ಎನ್ನುವಂತಹ ಲೋಕಮೂರರಲ್ಲಿ ಯಜಮಾನನಾಗಿ ಅದ್ವಿತೀಯವಾದಂತಹ ಕೀರ್ತಿಯ ಮನ್ನಣೆಯನ್ನು ಗಳಿಸಿದಂತಹ ಧೀರ ವಿಕ್ರಮಿ ಭಂಡಾಸುರ ಅಂದ್ರೆ ನಾನೇ. ಸರಿ. ಹೇಗೆ ನಮಗೆ ಸರಿ ಬರ್ತದಾ? ಯಾರಿಗೆ? ನನ್ನ ಅನುಕೂಲಕ್ಕೆ ನೀನು ಒದಗುತ್ತಿ ಅಂತಾದ್ರೆ ಆದ್ರೆ ಪ್ರಪಂಚದಲ್ಲಿ ಏನು ಸುಖ ಬೇಕು, ಹೇಗೆ ಸುಖ ಬೇಕು ಕೇಳು, ಒದಗಿಸ್ತೇನೆ. ಬಂಡಾಸುರನ ನೀನು. ನಿನ್ನ ಕೀರ್ತಿಗಳನ್ನು ಲಾಲಿಸುತ್ತ ತಂದಿಗೆನು. ನಿನ್ನ ಕೀರ್ತಿಗಳನ್ನು ಲಾಲಿಸುತ್ತಿಲ್ಲ ತಂದಿಗೆನು. ವರಿಸುವ ನಿರ್ಣಯದಲ್ಲಿ ನಾನು ತವ ಮನದನ್ನೆಯಾಗಲಿಗೇನೋ. ಅರೆಚಣ ಎನ್ನಗಲದೆ ಸುಖವನ್ನೀವಿವೆ ಎನ್ನುತ್ತ ಅರೆಚಣ ಎನ್ನಗಲದೆ ಸುಖವನ್ನೀವೆ ಎನ್ನುತ್ತ ನಿರ್ಣಯ ಭಾಷೆಯಾಗಿದ್ದರೆ ಬಗೆದನು. ನಿನ್ನ ಕೀರ್ತಿಗಳನ್ನು ಲಾಲಿಸು ಇಲ್ಲಿ
ಜೀವನದಲ್ಲಿ ಒಮ್ಮೆ ನಿನ್ನನ್ನು ಕಾಣಬೇಕು, ನಿನ್ನ ಜೊತೆ ಮಾತನಾಡಬೇಕೆನ್ನುವಂತ ಮಹತ್ತರವಾದಂತ ಆಸೆಯನ್ನೇ ಹೊತ್ತು ಇದ್ದವಳು ನಾನು. ಒಂದ್ಸಲ ಮಾತ್ರವಾ? ಹಾಗಲ್ಲ, ಮತ್ತೆ? ಸಾರ್ಥಕ ಆಯ್ತು ನನ್ನ ಬದುಕು ಅಂತ ಭಾವಿಸಿಕೊಳ್ತೇನೆ. ನಿನ್ನನ್ನು ಕಂಡನಲ್ಲ, ತುಂಬಾ ಸಂತೋಷ ಆಯ್ತು ನನಗೆ. ನಾನು ಕೇಳಿದ್ದಕ್ಕೆ ಉತ್ತರ ಮದುವೆ ಆಗುವುದು ಹೌದು. ಮನಸ್ಸು ನನಗೂ ಉಂಟು. ಹಾಗಾದ್ರೆ ಮತ್ತೆ ಯಾಕೆ ತಡ? ಆದ್ರೆ ಇದು ತನಕ ನಾನು ಮದುವೆ ಆಗದೆ ಉಳಿದಿದ್ದೇನಂತಾದ್ರೆ ಅದಕ್ಕೆ ಕಾರಣ ಏನು ಬಲ್ಲೆಯ? ಏನದು? ಮದುವೆ ಆಗುವ ಮೊದಲು ಗಂಡಸರು ಬಹಳಷ್ಟು ಮಾತಾಡಬಹುದು. ಪುರುಷನಾದವ ಹೆಣ್ಣನ್ನು ಮೆಚ್ಚಿಸುವಲ್ಲಿ ಹಲವು ಆಡ್ತಾನೆ. ಓ ಚಿನ್ನ, ಓ ಬಂಗಾರ, ಅಯ್ಯೋ ನಿನ್ನನ್ನು ಬಿಟ್ಟರೆ ನನಗೆ ಬದುಕೇ ಇಲ್ಲ, ನಾನು ಸಾಯ್ತೇನೆ ಅಂತ. ಹೌದು ಅಂತ ನಂಬಿ ಮದುವೆ ಆದ್ರೆ ನೆಟ್ಟಿಗೆ 1 ವರ್ಷ ಕಳೆಯುವುದಿಲ್ಲ. ಅಷ್ಟೊತ್ತಿಗೆ ಇವಳು ಬೇರೆಯವರೊಟ್ಟಿಗೆ ಓಡಿ ಹೋಗ್ತಾಳೆ. ಅವಳಾಗುದಲ್ಲ, ನೀವಷ್ಟು ಪ್ರೀತಿ ಮಾಡುದಿಲ್ಲ ಅಂತ ಹೇಳಿದ್ದು. ಪ್ರೀತಿ ಮಾಡೋದಕ್ಕೆ ಹೋದಳು. ಹೋಗುದಿಲ್ವೋ? ಅವಳು ಹೇಳಿದ ಹಾಗೆ ಆ ಪ್ರೀತಿ ಎನ್ನುವುದು ಸಿಗುವುದಿಲ್ಲ ಅವಳಿಗೆ. ಹಾಗೆ ಹಿಂದಿನವರೆಲ್ಲ ಮೊದಲೇ ಕೇಳಿದ್ದಾರೆ ನನ್ನಲ್ಲಿ, ಹೇಗೆ ನಾನು ಆದೀತ ಅಂತ. ಹೌದು, ನಾನು ನಂಬಲಿಲ್ಲ ಅವರನ್ನು. ಅದರಲ್ಲಿ ಕೆಲವರೆಲ್ಲ ಈಗಾಗಲೇ ಅವರು ಬೇರೆಯವರಿಗೆ ಅವರನ್ನು ಒಪ್ಪಿಸಿಕೊಂಡಿದ್ದಾರೆ. ಅದೆಲ್ಲ ಆಗುದಿಲ್ಲ ಅಂತ ಹೇಳಿದೆ. ಹಾಗಾಗಿ ನಾನು ನಿಮ್ಮಲ್ಲಿ ಕೇಳುವುದಿಷ್ಟೇ, ಯಾರು ನನ್ನನ್ನು ಮದುವೆ ಆಗ್ತಾರೋ ಅರೆ ಕ್ಷಣ ನನ್ನನ್ನು ಬಿಟ್ಟಾಗಲ್ಬಾರದವರು. ಇದೊಂದು ವಿಷಯವ. ಗಂಡು ಕೇಳಬೇಕಾದ ಪ್ರಶ್ನೆ ಹೆಣ್ಣಾದ ನೀ ಕೇಳ್ತೀಯ. ಗಂಡು ಕೇಳಬೇಕಾದದ್ದು ಮುಗಿಲಿಲ್ಲ. ನಾನು ಏನೇ ಕೇಳಿದ್ರು ನನ್ನ ಆಸೆಗಳನ್ನೆಲ್ಲ ನೆರವೇರಿಸುತ್ತಾ, ನಾ ಬಯಸಿದಾಗ ನನಗೆಲ್ಲ ಸುಖವನ್ನು ಕೊಡುತ್ತಾ, ನನ್ನ ಬಳಿಯಲ್ಲೇ ಇರುವುದೇ ಹೌದಂತ ಆದ್ರೆ ಅಂತ ಪುರುಷನನ್ನು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದೆ ನಾನು. ನಿನ್ನ 2 ಒಪ್ಪಂದಕ್ಕೂ ನಾನು ಒಪ್ಪಿದೆ. ಒಪ್ಪಿದ್ರೆ ಸಾಕಾಗುದಿಲ್ಲ, ಹೇಗೆ? ಬಾಯಿ ಮಾತಲ್ಲಿ ಹೇಳಿದ್ರೆ ನನಗೆ ಭರವಸೆ. ಯಾವ ಮಾತು ಬೇಕು? ಈಗ ಬಾಯಲ್ಲಿ ಹೇಳಿದ್ದು ನಿನಗೆ ಆಗದೇ ಇದ್ರೆ, ಪತ್ಯ ಆಗದೇ ಇದ್ರೆ ಅನುಕೂಲ. ಕರದಟ್ಟಿ ಭಾಷೆಯನ್ನು ಕೊಡಬೇಕು. ಕಾಯಿನ ವಾಚ ಮನಸ ಅಗ್ನಿ ಸಾಕ್ಷಿಯಾಗಿ ನೋಡೋ. ಕಾಯಿನ ವಾಚ ಮನಸ ತ್ರಿಕರಣ ಶುದ್ಧವಾಗಿ ನಾನು ಒಪ್ಪಿದ್ದೇನೆ. ನೋಡೋ, ನೀನು ಎಷ್ಟೊತ್ತಿಗೆ ಬಯಸ್ತೀಯ, ಏನು ಬಯಸ್ತೀಯ, ಹೇಗೆ ಬಯಸ್ತೀಯ ಅದನ್ನು ಕೊಡುವುದಕ್ಕೆ ನಾನು ಸದಾ ಸಿದ್ಧನಿದ್ದೇನೆ. ಸತ್ಯವಾ? ಅಪ್ಪ, ನನ್ನ ಕೆಲಸ ಆಯ್ತಪ್ಪ, ಮದ್ವೆ ಆಯ್ತು. ಎಲ್ಲಿ ಆದದ್ದು? ಓಯ್, ನಿನ್ನ ಅಪ್ಪ ಆಕಾಶವಾಣಿಯಲ್ಲಿರುವುದ? ಯಾಕೆ ಮತ್ತೆ ಮೇಲೆ ನೋಡಿ ಹೇಳ್ತೀಯಪ್ಪ ಮದುವೆ ಆಯ್ತು ಅಂತ? ಸತ್ತವರನ್ನು ತೋರಿಸುವುದು ಮೇಲೆ ಅಲ್ವಾ? ಅಪ್ಪ, ಅಮ್ಮನಿಗೊಂದು ಹೇಳಿಬಿಡಿ ಆಯ್ತಾ? ನಿನ್ನ ಅಮ್ಮನು ಅಲ್ಲೇ ಇದ್ದಾರೆ ಅಂತ ಯಾರು ಹೇಳಿದ್ದು? ಯಾರಿಗೆ ಗೊತ್ತು? ಸತ್ತವರನ್ನು ಮೇಲೆ ಅಲ್ವಾ ಇರುವುದು? ಕೆಲವು ಸಲ ಮನೆಯಲ್ಲಿ ಏನಾದ್ರೂ ವಿಶೇಷ ಪದಾರ್ಥ ಮಾಡಿದ್ರೆ ಮೇಲೆ ಇಡ್ಲಿಕ್ಕೆ ಉಂಟು, ಯಾರು ತಿಂತಾರೆ ಅಂತ ಯಾರಿಗೂ. ಹೌದು, ಹೇಳಿದ್ದೇನೆ. ಅತ್ತೆ ಮಾವನಿಗೆ ಹೇಳಿದೆ ಆಯ್ತಾ? ನಿಮ್ಮ ಅತ್ತೆ ಮಾವನಿಗೆ ಹೇಳಿದ್ದೇನೆ ಅಂತ. ಸರಿ, ನನಗೆ ಪಕ್ಕ ಅರ್ಥ ಆಗಲಿಲ್ಲ. ನನಗೆ ಅರ್ಥ ಆಯ್ತು. ಇದು ನೋಡೋ, ಏನು ಬೇಕು ಅಂತ ನೀವು ಕೇಳಿದ್ರೆ ಆಯ್ತು. ಅದನ್ನು ಕೊಡುವಲ್ಲಿ ಯಾವ ಕಾಲಕ್ಕೂ ನಾನು ವಂಚನೆ ಮಾಡುವುದಿಲ್ಲ. ಕೇಳಿದೆಲ್ಲ ಸಿಗ್ತದಲ್ಲ? ಕೇಳುವುದಕ್ಕಿಂತ ಮೊದಲೇ ಸಿಗ್ತದೆ ನಮ್ಮಲ್ಲಿ, ಗೊತ್ತಾಯ್ತಲ್ಲ? ಕೆಲವರೆಲ್ಲ ಮೊದಲೇ ಸಿಗ್ತದೆ ಅಂತ ತಕೊಂಡು ಹೋದವರ ಪತ್ತೆ ಇಲ್ಲ. ಹಾಗಾಗಬಾರದು. ಬನ್ನಿ ಈಗ. ಸುರಭ ಮುಖ್ಯ ಅಮರರು ಬಳ್ಳಾಸುರನ ಹಿಂಸೆಯ ತಾಳಲಾರದೇಗೆ ಮರುಗಿ ಗಿರಿಕಾನನಗಳಲ್ಲಿ ಸಂಚರಿಸುತ್ತಿರಲು ಕಾಣುತ್ತಿನ ಗಿರಿಪತಿಯಾಗಿ ಗಣಪತಿ ಮರುಗುತ್ತಾ ಬಂಧಿಸಿ ಆಗಲಾರದ ಕಷ್ಟವಿದಕ್ಕೇನು ಯತ್ನ ಎದ್ದೇಳು, ಶುಭವಾಗಲಿಪ್ಪ. ಸ್ವಾಮಿ, ಇಂದ್ರ, ನಮ್ಮದಾದಂತಹ ಸುರಪುರವನ್ನು ಭಂಡಾಸುರನೆಂಬ ದಾನವ ಮುತ್ತಿದ ಕತೆ ನಿಮಗೂ ವೇದ್ಯವಿದ್ದೀತು. ಸತ್ಯ. ಆತ ನನ್ನ ಸತಿಯನ್ನು ಅಪೇಕ್ಷಿಸಿದ. ಆ ಹೊತ್ತಿಗೆ ಹಂಸವಾಹನನಾದರೂ ಆಕ್ಷೇಪಿಸಿದ. ನಂತರ ಆತ ಮಾಡಿದ್ದಾದರೂ ಏನು? ಸಕಲವನ್ನು ಸೂರೆಗೊಂಡಿದ್ದಾನೆ ಸ್ವಾಮಿ. ದೇವತತಿಗೆ ಸಕಲ ವಿಚಾರಗಳು ವೇದ್ಯವಿದ್ದರೂ ಕೂಡ ಯಾವ ಕ್ರಮವನ್ನು ಇಲ್ಲಿಯವರೆಗೆ ಕೈಗೊಂಡದ್ದು ನನಗೆ ತಿಳಿದು ಬರ್ತಿಲ್ಲ. ಮುಂದೆ ಏನು ಮಾಡುವುದು ಸ್ವಾಮಿ? ಕುಂಭಿನಿಯೊಳ್ಯಾರಿಲ್ಲ ಶ್ರೀ ತ್ರಿಪುರಾಂಬಿಕೆಯ ಹೊರತವನ ವಧಿಸಲು ಶ್ರೀ ತ್ರಿಪುರಾಂಬಿಕೆಯ ಹೊರತವನ ವಧಿಸಲು ತ್ರ್ಯಂಬಕನವರ ಬಲದಿ ನಾವದರಿಂದ ಶ್ರೀ
ತೀರದಲ್ಲಿ ಬೆಂಬಿಡದೆ ಬಲು ಭಕ್ತಿಗಲಿ ಮರೆಗುಂಬ ಜನನಿಯ ನೆನಲು ತ್ರಿದಶಕದಂಬ ಸಗಿತಲೆ ತೆರಳಿ ತುಗಿನಾಚಲಕ್ಕೆ ಬರದಿಂದ ಇಂದ್ರ ಗುರುಗಳೇ, 3 ಲೋಕಕ್ಕೆ ಬಂದಂತಹ ಕಷ್ಟವನ್ನು ನಾನು ಅರಿತವನಿದ್ದೇನಪ್ಪ. ಬಂಡಾಸುರನ ಅಟ್ಟಹಾಸ ಮೇರೆ ಮೀರುತ್ತಾ ಇದೆ. ಅವನನ್ನು ವಧಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಪರಮೇಶ್ವರನಿಗೆ ಅವನಿಗೆ 60,000 ವರ್ಷಗಳ ಆಯುಷ್ಯನ್ನು ನೀಡಿದ್ದಾನೆ. ಹೌದು. ಆದರೆ ಈಗ ತನ್ನ ಆಯುಷ್ಯನ್ನು ಕಳೆಯುತ್ತಾ ಇದ್ದಾನೆ. ಹರಿ ಕಳುಹಿದ ಮೋಹಿನಿಯ ಸಂಗದಿಂದ ಅವಳ ರೂಪಕ್ಕೆ ಮನಸೋತು ಅವಳ ಮಾತಿಗೆ ಮರಳಾಗಿ ಅವಳೊಂದಿಗೆ ಆತನಿದ್ದಾನೆ. ತನ್ನ ಆಯುಷ್ಯನ್ನು ಕಳೆಯುತ್ತಾ ಇದ್ದಾನೆ. ಈ ಸಮಯದಲ್ಲಿ ಅದನ್ನು ಕೊಲ್ಲುವುದಕ್ಕೆ ಭೂಲೋಕದಲ್ಲಿದ್ದವರಲ್ಲೇ 3 ಮೂರ್ತಿಗಳಿಗೂ ಸಾಧ್ಯವಿಲ್ಲ. ಹಾಗಾದ್ರೆ ತ್ರಿಪುರಾಂಬಿಕೆ ಅಲ್ಲದೆ ಬೇರೆ ಯಾರಿಂದಲೂ ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ. ಏನು ಮಾಡುವುದು ಗುರುಗಳೇ? ಆದ್ರಿಂದ ತ್ರಿಪುರಾಂಬಿಕೆಯನ್ನು ನಾವು ಒಲಿಸಿಕೊಳ್ಳಬೇಕಪ್ಪ. ಅದಕ್ಕಾಗಿ ಇಲ್ಲಿ ಅಲ್ಲ, ತುಹೀನಾದ್ರೆ ತುತ್ತಿಗೆ ಹೋಗಿ ಅಲ್ಲಿ ಅಂಬಾದ್ವರವನ್ನು ನಾವು ಕೈಗೊಂಡೇ ಎಂದಾದರೆ ಆತನ ಸಾವು ಖಂಡಿತ ಬರ್ತದೆ. ಆದಷ್ಟು ಬೇಗ ತುಹಿನಾದ್ರಿಗೆ ಅರಿತು ಶುಕ್ರಾಚಾರ್ಯ ಹರದಿ ದಾನವರ ಎಚ್ಚರಿಸಲು ಶೂನ್ಯಕ್ಕೆ ಹೊರಗೈದಿ ತಳೆದ ಚೋದಿಗವ ಮನ್ನ ಮದುವೆ ನಿನ್ನ ಭಾಗ್ಯದಿಂದ ಮೊದಲ ಬಂದು ಬೇಡುವುದೇನು ಇಂದಿರದವ ನಿನ್ನ ಕೆಡಿಸಲು ಕಳುಹಿತ ನೆಂದರಿಗೆ ಮೋಗಿನಿಯನು ನಿನ್ನ ನಮಸ್ಕಾರಕ್ಕೆ ಯಾಕೆ ಕೋಪ? ನಿನ್ನ ಬಗ್ಗೆ ಆಸೆ ಭರವಸೆಗಳನ್ನು ಇರಿಸಿಕೊಂಡವರು ಏನಾಯ್ತು? ಅಸುರ ವೀರರು. ತಪ್ಪಿದ್ದೇನೆ. ನಾನು ಹೇಳಿದ ಹಾಗೆ ನಡೆದುಕೊಳ್ತೀನಿ ಎನ್ನುವಂತಹ ಪೂರ್ಣ ವಿಶ್ವಾಸವನ್ನು ನಾನು ಹೊಂದಿದ್ದೆ. ನಡೆದಿದ್ದೇನಲ್ಲ? ದಾರಿ ತಪ್ಪುತ್ತೋಯ್ತೇನೋ? ಎಲ್ಲಿ? ಅಸುರ ಕುಲದ ಏಳಿಗೆಯನ್ನು ಮರೆತಿದ್ದೇನೋ? ಹೆಣ್ಣೊಬ್ಬಳು ಕಾಣ ಸಿಕ್ಕಿದ ಕ್ಷಣ ಆಕೆ ಭೋಗಕ್ಕೆ ಸಿಗ್ತಾಳೆ. ಆಕೆಯಿಂದಾಗಿ ಬದುಕಿನಲ್ಲಿ ಎಲ್ಲ ಸುಖವನ್ನು ಅನುಭವಿಸ್ತೇನೆ ಎನ್ನುವಂತ ಹುಚ್ಚು ಹಂಬಲಕ್ಕೆ ನೀನು ಒಳಗಾಗಿದ್ದೇನೋ? ಮೋಹಿನಿ ಯಾರು ಅಂತ ಭಾವಿಸಿದೆ? ಯಾರು? ಅಸುರಾರಿಯಾದಂತ ನಾರಾಯಣ ಸೃಜಿಸಿದಂತಹ ಒಬ್ಬಾಕೆ ಮಾಯಾಂಗನೆ. ನಿನ್ನನ್ನು ದಾರಿ ತಪ್ಪಿಸುವುದಕ್ಕಾಗಿಯೇ ಆಕೆ ನಿನ್ನ ಕಣ್ಣ ಮುಂದೆ ಕಾಣಿಸಿಕೊಂಡಿದ್ದಾಳೆ. ಎಲ್ಲ ಬಣ್ಣ ಮಸಿನುಂಗಿತು ಅಂತ ಒಂದು ರೂಢಿಯ ಮಾತಿದೆ. ಹಾಗೆಯೇ ಆಯಿತು. ಕಟ್ಟುವುದಕ್ಕೆ ವರ್ಷ, ಕುಟ್ಟಿ ಪುಡಿ ಮಾಡುವುದಕ್ಕೆ ನಿಮಿಷ. ನನ್ನ ಶಿಷ್ಯ ಅಂತ ಹೆಮ್ಮೆಯಿಂದ ಆಡಿಕೊಳ್ತಾ ಇದ್ದೆ. ಆದರೆ ನನ್ನ ಉತ್ತಮ ಶಿಷ್ಯನಾಗಿ ನೀನು ಕಾಣಿಸಿಕೊಳ್ಳಿಲ್ಲ. ದಾರಿ ತಪ್ಪಿದ್ಯಾ? ಸದ್ಯ ಏನು ನಡೆಯುತ್ತದೆ ಎನ್ನುವಂತಹ ವಿಚಾರ ಇನ್ನೂ ನಿನ್ನ ಗಮನಕ್ಕೆ ಬಂದಿಲ್ಲ. ಬೃಹಸ್ಪತಿ ಆಚಾರ್ಯನ ನಿರ್ದೇಶನದಂತೆ ಇಂದ್ರಾದಿ ದೇವತೆಗಳು ತುಹಿನಾದ್ರಿಯ ತಪ್ಪಲನ್ನು ಸೇರಿದ್ದಾರೆ. ಅಂಬಾಧ್ವರವನ್ನು ಮಾಡುವಂತಹ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅಂಬಾಧ್ವರ ಪೂರ್ಣವಾಯಿತು ಅಂತಾದರೆ ಲಲಿತೆ ಅಂಬಿಕೆ ಪ್ರತ್ಯಕ್ಷಳಾಗ್ತಾಳೆ. ಆಕೆ ಆಯುಧ ಪಾಣಿಯಾಗಿ ನಿನ್ನ ಮುಂದೆ ನಿಂತೆ ಅಂತಾದ್ರೆ ಆಕೆಯನ್ನು ಗೆಲ್ಲುವುದಕ್ಕೆ ಕೊಲ್ಲುವುದಕ್ಕೆ ನಿನ್ನಿಂದ ಅಸಾಧ್ಯ. ಆದ ಕಾರಣ ಮಾಯಾಂಗನೆಯಾದಂತಹ ಮೋಹಿನಿಯ ಕೊರಳಿಗೆ ಕೈ ಹಾಕಿ ಹೊರದಬ್ಬು. ಆಯುಧ ಪಾಣಿಯಾಗಿ ತುಹಿನಾದ್ರಿಯನ್ನು ಸೇರಿ ಅಂಬಾದ್ವರವನ್ನು ಕೆಡಿಸು. ಆ ಮಗಾದೇವಿ ನನ್ನ ಆಜ್ಞೆಯಿಂದ ನಿರ್ಮಿಸಲು ಘನವಾದ ಪ್ರಾಕಾರವು ಕಂಡು ದಾನವನು ಕ್ರೋಧದಿಂದ ಬರಲಿ ದಿವ್ಯಾಕ್ಷರಗಳನ್ನು ಭೇದಿಸಲು ಬಳಿಕೊಂದು ಮಗಳೊಂದು ನಿರ್ಮಾಣವಾದಂತೆ ಕೆಡಗು ತೀರ್ಥನು ಕಳನು ಕಂಡಾಗ ಕಥೆಯೋಳು ವೈರಾಗ್ಯ ತಪ್ಪದ ಪ್ರದೇಶವನ್ನು ಸೇರಿದೆ. ಅಂಬಾಧರವನ್ನು ನಡೆಸುವ ಉದ್ದೇಶದಲ್ಲಿ ಸುತ್ತಮುತ್ತ ಅಗ್ನಿ ಪ್ರಾಕಾರವನ್ನು ಬಲಿದಿದ್ದಾರೆ. ಎಷ್ಟೋ ಬಾಣ ಪ್ರಯೋಗಗಳನ್ನು ಮಾಡಿದೆ. ಆ ಕೋಟೆಯನ್ನು ದಾಟಿ ಒಳ ಪ್ರವೇಶಿಸಿ ದೇವತೆಗಳನ್ನು ಧಿಕ್ಕರಿಸಬೇಕು ಅಂತ ಉರಿಯುತ್ತಿರುವ ಅಗ್ನಿಯನ್ನು ನಂದಿಸುವುದಕ್ಕೆ ನನ್ನಿಂದ ಸಾಧ್ಯವಾಗುತ್ತಾ ಇಲ್ಲ. ನಂದದೇ ಇದ್ದರೆ ಒಳಗೆ ದೇವತೆಗಳು ಅಂಬಾಧರವನ್ನು ಮಾಡಿ ಅಂಬಿಕೆಯನ್ನು ಸೃಷ್ಟಿಸ್ತಾರೆ. ಅಂಬಿಕೆ ಪ್ರತ್ಯಕ್ಷಳಾದಳು ಅಂತಾದರೆ ನನ್ನ ಮುಂದೆ ನಿಲ್ತಾಳೆ ಅಂತ ಗುರುಪದೇಶ. ಏನು ಮಾಡ್ತಾಳೆ ಅವಳು? ಅವಳು ಪ್ರಬಲನಿರಬಹುದು, ನಾನು ದುರ್ಬಲನೇ. ಸೃಷ್ಟಿ ಮಾಡುವಂತಹ ಚಮತ್ಕೃತಿ ಇನ್ನೂ ನನ್ನಲ್ಲಿದೆ.
ನನ್ನ ಆಯುಷ್ಯದ ಬಲವನ್ನು ಅವಳಿಗೆ ಕುಗ್ಗಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ನನ್ನ ಜೀವನಾಕಾಶಕ್ಕೆ ಮುತ್ತಿದಂತಹ ಕಾವಳದ ಹಾಗಿರುವ ಮೋಹಿನಿಯನ್ನು ಹೊರಗದಬ್ಬಿದ್ದೇನೆ. ನನ್ನ ಬದುಕಿನಲ್ಲಿ ಶೈತ್ಯದಲ್ಲಿ ಬರಕೂಡದಂತೆ ಸಂಯಮಿಯಾಗಿದ್ದೇನೆ ನಾನು. ನೋಡೋಣ, ನನ್ನ ಶೂನ್ಯಕಾಪುರವನ್ನು ಪ್ರವೇಶ ಮಾಡಲಿ ಅವಳು. ನನ್ನನ್ನು ಅಲುಗಾಡಿಸುವುದಕ್ಕೆ ಅವಳಿಗೆ ಸಾಧ್ಯ ಉಂಟು ಅಂತ ತೋರಿಸ್ತೇನೆ. ತರಗರಿಸಿದಳ್ಳುರಿಯ ನೀಚಿಸ ಸುರರು ಭೀಷಣನಂಬಾದ್ವರದಿ ಕತ್ತರಿಸಿ ತನುವಿಂದ ಮಾಂಸವ ಇತ್ತು ಪೂರ್ಣಾಹುತಿಯ ಮಾಡುವುದು ಎನ್ನುತ್ತ ಯಾಗವ ನಡೆಸುತ್ತಿದ್ದರು ಭಕ್ತಿಯಿಂದ. ಕತ್ತರಿಸಿ ತನುವಿಂದ ಮಾಂಸವಾದ ಅಂಬಾದ್ವರವು ಪೂರ್ಣಾಹುತಿ ಆಗುವ ಸಮಯವಾದರೂ ದೇವಿ ಇನ್ನೂ ನಮಗೆ ಪ್ರತ್ಯಕ್ಷವಾಗಲಿಲ್ಲ, ಗೋಚರಿಸಲಿಲ್ಲ. ಹಾಗಾದ್ರೆ ನಮ್ಮ ಈ ದೇಹ ಇನ್ನಿರುವುದು ಯಾಕೆ? ಆದ್ರಿಂದ ನಮ್ಮ ಅಂಗಾಂಗವನ್ನು ಕಡಿದು ಹೋಮಕ್ಕೆ ದೇವಿ ದರ್ಶನಕ್ಕೆ ಮಗ ವಿಷ್ಣು ಕಮಲಜ ಭಾವಜಾತಕ ಮುಖ್ಯರೋ ಧಾವಿಸಿ ನಡೆ ತಂದರ ವೇಳೆ ಸನಕಾದಿ ಜೀವ ಮುನಿಗಳೆಲ್ಲರೂ ಬೃಹಸ್ಪತಿಯ ನೇತೃತ್ವದಲ್ಲಿ ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ಒಂದು ಯೋಜನದಷ್ಟು ದೊಡ್ಡದಾದಂತಹ ಯಾಗಕುಂಡವನ್ನೇ ನಿರ್ಮಿಸಿ ಮಹಾಯಾಗ ಕ್ರಮದಲ್ಲಿ ಮಹಾಮಾಂಸವೆನಿಸಿದಂತಹ ನಮ್ಮ ಶರೀರದ ಮಾಂಸಗಳನ್ನೇ ಕಡಿದು ಆಹುತಿಯಾಗಿ ಅರ್ಪಿಸ್ತಾ ಇರುವಾಗ ಚೋದ್ಯವೋ ಎಂಬಂತೆ ಇಲ್ಲಿ ನಡೀತಾ ಇರುವ ವೈಚಿತ್ರ್ಯವನ್ನು ಗಮನಿಸಿದಿರ. ನೀವು ಕಡಿದೊಗೆದಂತಹ ಅಂಗೋಪಾಂಗಗಳೇ ಮತ್ತೆ ಒಡಮೂಡುತ್ತಾ ಉಂಟು. ಈಗ ಕಡಿಯುವುದು ನಿಮ್ಮ ಸಂಕಲ್ಪವಾದರೆ ಮತ್ತೆ ಅದು ಪಡಿಮೂಡುವುದು ಯಾರ ಸಂಕಲ್ಪ? ದೇವ ಸಂಕಲ್ಪವೇ ಆಗಿರಬೇಕು. ನೀವು ಮಾಡಿದ ಕರ್ಮದಿಂದ ಪ್ರೀತಳಾದಂತಹ ತಾಯಿ ನಿಮಗೆ ಮತ್ತೆ ಅನುಗ್ರಹಿಸ್ತಾ ಇದ್ದಾಳೆ ಎಂಬುದಕ್ಕೆ ಇದು ನಿದರ್ಶನ. ಬಹಿರಂಗವಾಗಿ ಹೊರಭಾಗದಿಂದ ನಿಮ್ಮನ್ನು ಆಕ್ರಮಿಸುವುದಕ್ಕೆ ಬಂಡನೋವನ ಪಾಳೆಯವೋ ಸನ್ನದ್ಧವಾದರೆ ನಮ್ಮ ಪ್ರಯತ್ನಗಳೆಲ್ಲ ವಿಫಲಗೊಂಡ್ರು ಆ ತಾಯಿಯ ಸಂಕಲ್ಪದಿಂದಲೇ ಅಗ್ನಿ ಪ್ರಾಕಾರವೇ ಬಲಿಯಲ್ಪಟ್ಟು ನಿಮ್ಮ ಬಳಿಗೆ ಆ ಬಂಡ ಬಂದು ಸೇರುವಲ್ಲಿ ಅಪರ್ಯಾಪ್ತನಾಗಿದ್ದಾನೆ ಅಂತ ಅರಿತು ಅದೋ ಬ್ರಹ್ಮದೇವನ ಜೊತೆಗೂಡಿ ಅವನು ಹಂಸವಾಹನದಲ್ಲಿ ನಾನು ಗರುಡಾರೋಹಿಯಾಗಿ ಇಲ್ಲಿಯ ತನಕ ಬಂದದ್ದು ಅಮ್ಮನ ಪ್ರಸನ್ನತೆಯನ್ನು ಸಿದ್ಧಿಸುವ ಕಾಲ ಸನ್ನಿಹಿತವಾಗಿದೆ ಎಂಬ ಭಾವದಿಂದ ನಿಲ್ಲಿಸಬೇಡಿ. ಕಡಿದದ್ದು ಮತ್ತೆ ಮೂಡ್ತದೆ ಅಂದರೆ ಅದು ಅವಳಿಗೆ ಪ್ರಿಯವಾಗಿದೆ ಅಂತ ತಾತ್ಪರ್ಯ. ಅವಳು ಪ್ರಸನ್ನಳಾಗಿ ಪ್ರಕಟಳಾಗುವ ತನಕ ಮುನ್ನಡೆಸಿ. ಆ ಸಮಯದಲ್ಲಿ ದಿವ್ಯ ತೇಜೋ ರಾಶಿ ಕಾಣಿಸಲು ಯಜ್ಞ ಕುಂಡದಿ ಬಾಸುರದ ಶ್ರೀ ಚಕ್ರ ಮಧ್ಯದೆ ತೋಷದಿಂದ ವ್ಯಕ್ತವಲ್ಲದ ಆದಿಶಕ್ತಿಯ ಭಕ್ತರನ್ನು ಸಲಗುವೆಗೆನುತ್ತ ಪ್ರತ್ಯಕ್ಷ ಸ್ತ್ರೀ ರೂಪದಲ್ಲಿ ಜಗತ್ತಿಗೆ ವ್ಯಕ್ತಳಾಗಿ ಜಯ ಜಯ ಜಗದಂಬ ಜಯ ಜಯ ತ್ರಿಪುರಾಂಬ ಜಯ 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 ಜಗದಂಬ ಜಯ ಜಯ ತ್ರಿಪುರಾಂಬ ಜಯ ಜಯ ಲೋಕನಾಯಕಿ ಜಯ ಜಯ ಕಾಮಾಕ್ಷಿ ಜಯತು ಪರಾತ್ಪರಿ ಜಯ ಜಯ ಕಾಮಾಕ್ಷಿ ಜಯತು ಪರಾತ್ಪರಿ ದಯದಿಂದ
ಬಂದ ಸಲಗಮ್ಮ ತಾಯೇ ಜಯ ಜಯ ಜಗದಂಬ ಜಯ ಜಯ ತ್ರಿಪುರಾಂಬ ಜಯ ಜಯ ಲೋಕನಾಯಕಿಯೇ ಶಂಕರೇ ಸರ್ವೇಶ್ವರಿ ಅಭಯಂಕರಿ ಜಯ ಜಯ ಹರಿಗರ ಬ್ರಹ್ಮಾದ್ಯರೇರಿ ಸುರಪ ಮುಖರು ಧೈರ್ಯ ತಾಳಿರಿ ಶರಣದ ಶರಣವಿತ್ತು ನಿಮ್ಮನು ಕೊರೆಯಲೆಂದು ಹರಿಹರ ಬ್ರಹ್ಮರೇ ಸುರಪ ಮುಖ್ಯಾಮರರೇ ಏಳಿರಿ ಎತ್ತೇರಿ ಸತ್ತೈರ್ಯವನ್ನು ತಾಳಿ ನೀವೆಲ್ಲವರು ಒಂದಾಗಿ ಮಣಿದ್ವೀಪವನ್ನು ಸೇರಿ ಅಂಬಾಧ್ವರವನ್ನು ಮಾಡುವ ಮುಖೇನವಾಗಿ ನನ್ನನ್ನೇ ಪ್ರಸನ್ನೀಕರಿಸಿಕೊಂಡಿದ್ದೀರಿ. ಮಾತ್ರವಲ್ಲ, ನಿಮ್ಮದಾಗಿರುವಂತಹ ಅಂಗಾಂಗವನ್ನೆಲ್ಲ ಕಡಿದು ಯಜ್ಞ ಕುಂಡಕ್ಕೆ ಹೋಮಿಸಿದವರಿದ್ದೀರಿ. ಇದೋ ಕಳೆದುಕೊಂಡಂತಹ ಅಂಗಾಂಗವನ್ನು ಪುನರಪಿ ದೊರಕಿಸಿಕೊಟ್ಟಿದ್ದೇನೆ. ಮಾತ್ರವಲ್ಲ, ಚರಣ ದರ್ಶನವನ್ನೆತ್ತಿದ್ದೇನೆ. ಸಧೈರ್ಯವನ್ನು ತಾಳಿರಿ ಮಕ್ಕಳೇ. ತಾಯೇ, ಈ ಕಾಲದಲ್ಲಿ ನೀ ಪ್ರಕಟಳಾದ ವಿಧಾನವೇ ಅತಿ ವಿಶಿಷ್ಟ ಅಂತ ಕಾಣ್ತದೆ. ಹೋಮಕುಂಡದಿಂದ ಅದು ಅತ್ಯಂತ ಬೃಹತ್ತಾದ ಚಕ್ರವೊಂದು ಎದ್ದು ಬಂದು ಅದರ ಮುಂಭಾಗದಲ್ಲಿ ನೀನು ಹೀಗೆ ಕಾಣಿಸಿಕೊಂಡದ್ದರ ಔಚಿತ್ಯ ಏನು ತಾಯಿ? ಅತ್ತಿಯಲ್ಲಿ ಮಣಿ ದೀಪದಲ್ಲಿ ನೆಲಸುತ್ತಿರುವ ತ್ರಿಪುರಾಂಬಿಕೆಯುರಿದು ಭಕ್ತಿಗೆ ಲಲಿತಾ ಸ್ವರೂಪವನೆತ್ತು ಬಂದೆ. ಮಕ್ಕಳೇ, ಆದಿಯಲ್ಲಿ ಶುಂಭ ನಿಶುಂಭಾದಿ ದಾನವರನ್ನು ಸಂಹರಿಸಿ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಯಾಗಿದ್ದವಳು ನಾನು. ನಿಮ್ಮ ಆರ್ತ ಧ್ವನಿಯನ್ನು ಆಲಿಸಿ ಶ್ರೀಚಕ್ರ ಹೃದಯವಾಸಿನಿಯಾಗಿ ಲಲಿತಾ ಸ್ವರೂಪವೇ ಸೂಕ್ತ ಎನ್ನುವ ಹಾಗೆ ಭಾವಿಸಿ ಮೇಲೆತ್ತು ಬಂದವಳಿದ್ದೇನೆ. ಮುಖಾವಲೋಕನ ಮಾಡಿದಾಗ ಅಶ್ರುಧಾರೆ ಇಳಿಯುತ್ತಾ ಇದೆ, ಕಾಯ ಕಂಪಿಸುತ್ತಾ ಇದೆ, ನಾಲಗೆ ತಡವರಿಸುತ್ತಾ ಇದೆ. ಯಾರಿಂದ ಬಂದ ಬವಣೆ? ತಿಳಿಸಿರಿ ಮಕ್ಕಳೇ, ತಿಳಿಸಿರಿ. ತಾಯೆ ನಮ್ಮನು ಕೂಳ ಬಂಡಾಸುರನು ಪಟಣ ಗೋಳು ಗುಡಿಸಿಗ ಸತ್ಯ ಧರ್ಮವ ಬಾಳ ಕಿಡಗಿ ಕೂಳ ಬಂಡಾಸುರನು ನಾರಾಯಣ, ಅತಿ ವಿಶಿಷ್ಟವಾದ ಚೇತೋಹಾರಿಯಾದ ಸುಮಂಗಲ ಸ್ವರೂಪವನ್ನು ಧರಿಸಿ ನೀ ಪ್ರಕಟಳಾದ ಬಗೆ ಶ್ರೀಚಕ್ರ ಮಧ್ಯಸ್ಥಿತಳಾದಂತಹ ನೀನು ಲಲಿತಾಂಬಿಕೆ ಎಂಬ ಅಭಿಧಾನಕ್ಕೆ ಅನ್ವರ್ಥಕವಾಗಿ ಆರಾಧ್ಯ ಸ್ವರೂಪವನ್ನೇ ಪ್ರಕಟಿಸಿ ನಮ್ಮೆಲ್ಲರ ಚಿತ್ತಕ್ಕೂ ಆಹ್ಲಾದವನ್ನುಂಟು ಮಾಡಿದ್ದಿ ತಾಯಿ. ನಿಜ. ಅಂಗೋಪಾಂಗಗಳನ್ನು ಕಳೆದುಕೊಂಡಂತಹ ದೇವಾನುದೇವತೆಗಳು ದರ್ಶನ ಮಾತ್ರದಿಂದಲೇ ಅದನ್ನು ಮತ್ತೆ ಪಡಿಮೂಡಿಸಿಕೊಂಡು ಅದು ವಜ್ರ ಸಹಿತ ಕಾಠಣ್ಯವನ್ನು ತಮ್ಮ ಶರೀರದಲ್ಲಿ ಹೊಂದಿ ಚೇತಸ್ಸನ್ನು ಮತ್ತೆ ಉದ್ದೀಪಿಸಿಕೊಂಡಿದ್ದಾರೆ ಅಂತಾದರೆ ಕೃತಾರ್ಥತೆ ಕೃತಜ್ಞತೆ ತಾನಾಗಿ ಮಳೆಯುತ್ತಾ ಉಂಟು ತಾಯಿ. ಪಾಶಾಂಕುಶಗಳನ್ನು ಇಕ್ಷುಚಾಪವನ್ನು ಪಂಚಸಾಯಕಗಳನ್ನು ಧರಿಸಿ ಅಭಯಪ್ರದಳಾಗಿ ಬಂದ ನೀರು ನಮ್ಮೆಲ್ಲರ ದುಃಖ ಪರಿಹಾರಕ್ಕಾಗಿ ಬಂದ ಕಷ್ಟದ ಮೂಲ ಯಾವುದು ಅಂತ ಕೇಳುವಾಗ ಪರಶಿವನೇ ದಹನ ಮಾಡಿದಂತಹ ಕಾಮ ದಹನದ ಭಸ್ಮದಿಂದಲೇ ಉದ್ಭೂತನಾದ ಭಂಡನಾಮಕನಾದಂತಹ ಒಬ್ಬಾತನನ್ನು ಅಸುರಗಣನವೇ ಆಶ್ರಯಿಸಿದ ಪರಿಣಾಮ ಅಸುರ ಗುರುವೇ ಆದ ಶುಕ್ರಾಚಾರ್ಯನೇ ಅವನಿಗೆ ಆಚಾರ್ಯನಾದ
ಪರಿಣಾಮ ನಿತ್ಯ ನೈಮಿತ್ತಿಕಾನುಷ್ಠಾನದಲ್ಲಿ ನಿಷ್ಠನಾಗಿ ಹರಬಲ ಬಲದಿಂದ ಪ್ರಮತ್ತನಾಗಿ ಅಸುರ ಸಂಕುಲದ ಉತ್ಕರ್ಷೆಯನ್ನೇ ಲಕ್ಷ್ಯವಾಗಿಸಿಕೊಂಡು ದೇವಾನುದೇವತೆಗಳನ್ನು ದೆಸೆಗಡಿಸಿದ್ದಾನೆ. ದಿಕ್ಪತಿಗಳು ದೀಕ್ಷಿತರಾಗಿದ್ದಾರೆ. ಸುಮನ ಸಾಧಿಪ ಅತಂತ್ರನಾಗಿದ್ದಾನೆ. ತ್ರಿಮೂರ್ತಿಗಳೂ ಕೂಡ ಹರನ ವರಬಲದಿಂದಲೇ ಪ್ರಮತ್ತನಾದ ನಿತ್ಯಾನುಷ್ಠಾನ ನಿಷ್ಠೆಯಿಂದಲೇ ಪ್ರಬಲನಾದಂತಹ ಅವನನ್ನು ಭೇದಿಸುವಲ್ಲಿ ಅಪರ್ಯಾಪ್ತರಾಗಿದ್ದಾರೆ. ಈ ಕಾಲದಲ್ಲಿ ದೇವತೆಗಳಿಗೆಲ್ಲ ಬಂದ ಒಂದು ಆಲೋಚನೆ, ಮಹಾಯಾಗ ಕ್ರಮದಿಂದ ನಿನ್ನನ್ನು ಆರಾಧಿಸಬೇಕು ಅಂತ. ಅದರಿಂದ ತೃಪ್ತಳಾಗಿ ಅನುಗ್ರಹಿಸಿದರೆ ಅವರ ಬದುಕಿನ ಭವಿಷ್ಯ ಭದ್ರವಾಗುತ್ತದೆ. ಒಂದು ವೇಳೆ ನೀನು ಕೋಪಗೊಂಡ್ರೆ ನಿನ್ನನ್ನೇ ಆ ಯಾಗದ ಮೂಲಕವಾಗಿ ತಮ್ಮ ಶರೀರವನ್ನು ಒಪ್ಪಿಸಿ ಹೊಂದುವುದಕ್ಕಾಗುತ್ತದೆ ಅಂತ. ಅವರನ್ನು ನಾಶವಾಗುವುದಕ್ಕೆ ಬಿಡದೆ ಉದ್ಧಾರ ಹೇತುಗಳಾದ ನೀನೇ ಕಾಣಿಸಿಕೊಂಡದ್ದರಿಂದ ಬಂಡನ ಅವಸಾನ ಕಾಲ ಸಮೀಪಸ್ಥವಾಗಿದೆ ಎಂಬ ಆಶಯದಿಂದ ಅದನ್ನು ಸಾಧಿಸಿಕೊಡಬೇಕು ಅಂತ ಎಲ್ಲರ ಪರವಾಗಿ ಮಡಗಿ ನಿಮ್ಮನ್ನು ಭರವೆ ನಿಮ್ಮತ ಕೊಡಲ ಭಯವ. ಮಕ್ಕಳೇ, ನಿಮ್ಮ ಪರಿಭವಕ್ಕೆ ಕಾರಣವೇನೆಂಬುದು ವೇದ್ಯವಾಯಿತು. ವರ್ತಮಾನ ಕಾಲದಲ್ಲಿ ಶೂನ್ಯಕಾಪುರವನ್ನು ಆಳುವಂತಹ ಭಂಡ ಎನ್ನುವಂತಹ ದೈತ್ಯ ಹರನಿಂದ ವರವನ್ನು ಪಡೆದು ನರ ನಾಕ ನಾಗಲೋಕವನ್ನು ಮುತ್ತಿದ್ದಾನೆ. ಭೀತಿ ಪಡುವಂತಹ ಅವಶ್ಯಕತೆಯೇ ಇಲ್ಲ. ಸೂರ್ಯೋದಯ ಆದ ಬಳಿಕ ಕತ್ತಲೆ ಭಯ ಉಂಟೆ ಹೇಳಿ ಪ್ರಜ್ವಲಿಸುವಂತಹ ದಾವಾಗ್ನಿಯ ಮುಂದೆ ಯಾವ ಕಾಲಕ್ಕೂ ಪತಂಗಗಳ ಆಟ ಎನ್ನದು ಸಲ್ಲದು. ಹಾಗಾಗಿ ಹೇಳುತ್ತಾ ಇದ್ದೇನೆ, ಯಾವ ರೀತಿ ಸಿಂಹಿಣಿಯು ಬೇಟೆಯಾಡಿದ ಬಳಿಕ ಆಹಾರವನ್ನು ಸೇವಿಸ್ತದೋ ಹಾಗೆ ಬಂಡ ಹಾಗೂ ಆತನ ಭಂಡತನವನ್ನು ನಿಗ್ರಹಿಸಿಕೊಳ್ಳುತ್ತೇನೆ. ಧೈರ್ಯ ತಾಳಿ. ಶ್ರೀ ಮಹಾದೇವಿಯ ವಾಸಕ್ಕೆನು ತಲೆಗೆ ತಾಮರ ಶಾಸನನೋದು ನೇಮವನಿಗಲು ವಿಶ್ವಕರ್ಮನು ದಿವ್ಯ ಸೀಮೆಯನ್ನುದ ನಿರ್ಮಿಸಿದಾಗ ಶ್ಯಾಮಲ ದೇವಿ ಬ್ರಾಹ್ಮಿ ಮಗೇಶ್ವರಿ ಮುಖ್ಯರ ಮುಹೂರ್ತದಿ ಯೋಗಿನಿಯರು ಆ ಮಂತ್ರಾಧೀನ ದುರ್ಗೆಯು ಸಗ ಬಂದರು ಶ್ರೀ ಮಗಾದೇವಿಯ ನುತಿಸಿಗೆ ಮಹಾದೇವಿಯ ವಾಸಕ್ಕೆ ಹರಿ ತ್ರಿಮೂರ್ತಿಗಳಲ್ಲಿ ಇರುವರಾದಂತಹ ನಾವಿರುವರು, ಜೊತೆಯಲ್ಲಿ ದೇವತೆಗಳು ನಮಗೆ ಬಂದಂತಹ ಕಷ್ಟ ಏನೆನ್ನುವುದನ್ನು ಮಾತೆಯಲ್ಲಿ ಹೇಳಿಕೊಂಡ ಆ ಕ್ಷಣದಲ್ಲಿ ಕಿರಿದು ದಿನದೊಳಗೆ ದುಷ್ಟರನ್ನು ಒಲಿಸಿಕೊಡ್ತೇನೆ ಎನ್ನುವ ಹಾಗೆ ಅಭಯ ಮಾತುಗಳನ್ನು ಕೊಟ್ಟಿದ್ದಾಳೆ. ಸಪ್ತರ್ಷಿಗಳಿಂದೊಡಗೊಂಡಂತಹ ಮುನಿಗಣನಿಂದ ಮೊದಲುಗೊಂಡು ಸಿದ್ಧರೆಲ್ಲರೂ ಕೂಡ ಸಮಾಹಿತರಾಗಿ ಮಾಡಿದ ಪ್ರಾರ್ಥನೆಗೆ ಅಮ್ಮ ಕೊಟ್ಟ ಅಭಯದಿಂದ ನಾವೆಲ್ಲ ಪುಳಕವನ್ನು ಅನುಭವಿಸ್ತಾ ಅವಳಿಗೆ ಜಯಕಾರ ಮೊಳಗಿಸ್ತಾ ಇರುವಾಗ ನೀನು ಮತ್ತೇನೋ ಯೋಚನೆಯಲ್ಲಿದ್ದಾಗ ಕಾರಣ ಉಂಟು. ಏನಪ್ಪ? ಕಿರಿದು ದಿನದೊಳಗೆ ಒದಿಸಿಕೊಡ್ತೇನೆ ಎನ್ನುವ ಹಾಗೆ ಅಭಯವನ್ನು ಕೊಟ್ಟವಳಿದ್ದಾಳೆ. ಆದ್ರೆ ಇರುವಷ್ಟು ದಿನ ವಾಸಿಸುವುದಕ್ಕೆ ಸ್ಥಳ ಎನ್ನುವುದು ಬೇಡವೆ? ಹೌದು, ಬಂಡವದೆಗೆ ಕಿರುದಾದರೂ ಒಂದು ಅವಧಿ ಬೇಕು ಅಂತ ಅವಳೇ ಸೂಚಿಸಿದ ಹಾಗುಂಟು. ಅವಳನ್ನು ಈಗ ಪ್ರತ್ಯಕ್ಷಳಾಗುವಂತೆ ಮಾಡಿದ ನಾವು. ಅವಳಿರುವಷ್ಟು ಕಾಲ ಈ ಸ್ವರೂಪದಿಂದ ಪ್ರಕಟಳಾಗಿರುವಷ್ಟು ವೇಳೆ ಇರುವುದಕ್ಕೊಂದು ನೆಲೆ ಕೊಡಬೇಕಾದ್ದು ವಿಹಿತ. ಹೌದು, ಹಾಗೆಂದು ಯೋಚಿಸಿದ್ದೇ ತಡ. ಮಗನಾದಂತಹ ವಿಶ್ವಕರ್ಮ ಸುಂದರವಾದಂತಹ ಮಂಟಪವನ್ನು ನಿರ್ಮಿಸಿಕೊಟ್ಟವನಿದ್ದಾನೆ. ದೇವಿಪುರವನ್ನೇ ನಿರ್ಮಿಸಿದ್ದಾನೆ. ಅದರ ಮಧ್ಯದಲ್ಲೇ ಲಲಿತಾ ಮಂಟಪ ಇದ ಚಿಂತಾಮಣಿಗಳಿಂದಲೇ ಅಲಂಕೃತವಾದಂತಹ ಆ ಮಂಟಪ ನೋಡುವುದಕ್ಕೆ ನಯನಾಕರ್ಷಕವಾಗುಂಟು. ನಿಜವಾಗಿ ಈ ದೇವಿಪುರವನ್ನು ಒಬ್ಬಾತ ಪ್ರಭು ಆಳುತ್ತಾ ಅವರಿಗೆ ರಾಡಿಯಾಗಿ ಈಕೆ ವಿರಾಜಿತಳಾದರೆ ಅದು ವಿಶೇಷ ಅಂತ ನನಗೆ ಕಾಣ್ತದೆ. ಇರ್ಲಿ, ಈ ತಾಯಿಗಾಗಿಯೇ ನಿರ್ಮಾಣವಾದಂತಹ ಈ ಮಂಟಪ ಅದರಲ್ಲೇ ಅವಳು ಇರಬೇಕು ಅಂತ ನಿನ್ನ ಆಶಯ ಸರಿ. ವಿಶ್ವಕರ್ಮದಲ್ಲಿ ನಿರ್ಮಿಸಿದ್ದು ಸರಿ. ಅದು ಬ್ರಾಹ್ಮಿ, ಕೌಮಾರಿ, ಮಾಹೇಶ್ವರಿ, ವೈಷ್ಣವಿಯೇ ಮೊದಲಾದ ಸಪ್ತಮಾತೃಕೆಯರನ್ನು ಒಳಗೊಂಡಂತಹ ದೇವಿಯರ ಸಮೂಹವೇ ಮಹಾದೇವಿಯ ಸೇವೆಗಾಗಿ ಸನ್ನದ್ಧವಾಗಿ ಬಂದು ನಿಂತ ವೇಳೆಯಲ್ಲಿ ಈಗ ಅಮ್ಮನನ್ನೇ ಕೇಳದೆ ನಾವು ಮನೆ ಮಾಡಿ ಆಯಿತು, ಮಂಟಪ ಮಾಡಿ ಆಯಿತು. ಚಿಂತಿಸಿದ ಕಮಲ ಭವ ಅಂತರಂಗದಿ ಸೂರ್ಯನಾತಿಸಿವಾಗ
ತಾಯೇ ನಾರಾಯಣ. ದೇವಿಪುರ ಸನ್ನದ್ಧವಾಗಿದೆ. ಲಲಿತಾ ಮಂಟಪ ಅಂತ ಆಗಬೇಕಾದ್ರೆ ಲಲಿತಾದೇವಿ ಮಂಟಪದಲ್ಲಿ ಉಪಸ್ಥಿತಳಾಗಬೇಕು. ನೀ ಕರುಣದೇರಿ ಅಂಗೀಕರಿಸಿದೆ ಅಂತ ಆದ್ರೆ ಇದೋ ಇಲ್ಲಿದ್ದಂತಹ ಸಪ್ತಮಾತೃಕೆಯರನ್ನೊಡಗೊಂಡ ದೇವಿಯರ ಗಣನ ನಿನ್ನ ಸೇವೆಗೆ ಸನ್ನದ್ಧವಾಗಿದೆ. ಒಂದು ಕೃಪೆ ತೋರಿ ಒಪ್ಪಿ ಅಲ್ಲಿ ನೆಲೆಸಬೇಕು ಅಂತ ಪ್ರಾರ್ಥನೆ. ನಿಮ್ಮ ಇಚ್ಛೆಯಂತೆ ಆಗಲಿ. ಆಗಿಲ್ಲ ಚಿತ್ತೈಸಬೇಕು. ಜಯ 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 ಹರಿ, ಓ ನಾವು ಯೋಚಿಸಿದಂತೆ ಸುಂದರವಾದಂತಹ ಲಲಿತಾ ಮಂಟಪವು ನಿರ್ಮಾಣವಾಯಿತು. ಲಲಿತಾದೇವಿಯು ಅದರಲ್ಲಿ ಸಮಾಸೀನಳಾಗಿದ್ದಾರೆ. ಹೌದು. ಆದ್ರೆ ಒಬ್ಬಂಟಿಯಾಗಿ ಕುಳಿತಿರುವಂತಹ ಆಕೆಯನ್ನು ನಾವು ನೋಡುವುದಕ್ಕೆ ನಮ್ಮ ಕಣ್ಣು ಸಾಕಾಗುತ್ತದೆ ಹೇಳು. ನಮ್ಮೆಲ್ಲರಿಗೂ ಅನಾಥತ್ವ ಬಾರದಂತೆ ಸಂರಕ್ಷಿಸುವ ಆಕೆಯನ್ನು ಈಗ ಕುಮಾರಿಯಾಗಿ ಆ ಲಲಿತಾ ಮಂಟಪದಲ್ಲಿ ಪ್ರತಿಷ್ಠಾಪಿಸಿದ ಕಾಲದಲ್ಲಿ ಅವಳೇ ಅನಾಥತ್ವದ ಭಾವದಿಂದಿದ್ದಂತೆ ಮಕ್ಕಳಾದ ನಮಗೆ ಕಾಣ್ತದೆ. ಹಾಗೆ ಅಂತ ಅವಳು ಒಬ್ಬಂಟಿ ಆಗಬಾರದು ಅಂದ್ರೆ ಯಾರನ್ನು ಜೊತೆ ಮಾಡುವುದು? ಯಾರಿದ್ದಾರೆ ಅಂದ್ರೆ ಈಗ ನಾವಿರ್ತೇವೆ. ನನಗಂತೂ ಪುತ್ರ ಭಾವದಿಂದ ಅವಳು ಎಷ್ಟು ಕಾಲ ಹೀಗೆ ಪ್ರಕಟಳಾಗಿರ್ತಾಳ, ಅವಳ ಸೇವೆ ಮಾಡ್ತಾ ಇಲ್ಲೇ ಇರುವ ಅಂತ ಕಾಣ್ತದೆ. ನಾನು ಆಗಿರುವ ನಾನು ಆಡಿದ ಪ್ರತಿಯೊಂದು ವಾಕ್ಯದಲ್ಲೂ ಕೂಡ ಆಕೆಗೆ ಮಾತೆಯ ಸ್ಥಾನವನ್ನು ಕೊಟ್ಟವನಿದ್ದೇನೆ. ಹೌದು, ಅಮ್ಮನಾಗಿ ಪರಿಭಾವಿಸಿದ ಮೇಲೆ ಮಕ್ಕಳಾಗಿ ನಾವು ಮಕ್ಕಳ ಕರ್ತವ್ಯ ಮಾಡಬಹುದು. ಆದರೆ ಆಕೆಯನ್ನು ಪಾಲಿಸುವ ಪತಿಯಾಗಿ ಅವಳಿಗೆ ಜೊತೆಯಾಗುವುದಕ್ಕೆ ಈಗ ನಾವು ಎಲ್ಲಿಂದ ತರುವುದು? ಯಾರನ್ನು ಎಂದು ಯೋಚಿಸುತ್ತಿರಲು ಬಂದ ನೋಡ ಆದಿಶಿವ, ಬಂದ ನೋಡ ಆದಿಶಿವ ಕಂದರ್ಪ ಕೋಟಿ ರೂಪದಲ್ಲಿ ಹೊಂದಿ ಕಾಮೇಶ್ವರ ಎಂದೆಂಬ ಬೆಸರನ್ನು ಆನಂದದಲ್ಲಿ ಕಂಡು ಕಮಲಜನು ಇದು ಯಾರು ಬಂದದ್ದು? ಒಮ್ಮೆಲೆ ಕೋಟಿ ಸೂರ್ಯಪ್ರಭೆಯಿಂದಲೇ ಅಮ್ಮ ಕಾಣಿಸಿಕೊಂಡದ್ದಾಗ ಇವನು ಕಾಣಿಸಿಕೊಂಡ ಕಾಲದಲ್ಲಿ ಕೋಟಿ ಮನ್ಮಥರ ರೂಪ ಒಟ್ಟಾಗಿ ನಮಗೆ ಕಂಗೊಳಿಸಿದರೆ ಹೇಗಿರ್ತದೋ ಹಾಗಿದ್ದಾನೆ. ಹೇಗೆ? ಅಲ್ಲ, ನಮ್ಮ ಜೊತೆಯಲ್ಲೇ ದೇವಿಯನ್ನು ಪ್ರತ್ಯಕ್ಷೀಕರಿಸುವಾಗ ಪ್ರಸನ್ನೀಕರಿಸುವಾಗ ಪ್ರಾರ್ಥನೆ ಮಾಡುವಾಗ ಇದ್ದವ ಮಧ್ಯದಲ್ಲಿ ಇವ ಎಲ್ಲಿ ಕಣ್ಮರೆಯಾದ ಅಂತಿಲ್ಲ. ಈಗ ಒಮ್ಮಿಂದೊಮ್ಮೆಗೆ ಕಾಣಿಸುವಾಗ ಏನು ರೂಪ, ಅತಿಶಯತೆ, ಏನು ಸೌಂದರ್ಯ, ಎಂಥದ್ದಿದು? ಆದಿಶಿವನಾದ ನಾನು ಈ ರೂಪದಿಂದ ಇಲ್ಲಿ ಬರುವುದಕ್ಕೆ ಕಾರಣವು ಏನದು? ಮಾತೆ ಅಂಬಿಕೆಯನ್ನು ಮದುವೆ ಆಗುವುದಕ್ಕೆ ನನಗೆ ಒಪ್ಪಿಗೆ ಇದೆ. ಆದರೆ ನಿಮ್ಮ ಅಮ್ಮನಿಗೆ ಒಪ್ಪಿಗೆ ಇದೆಯಾ? ನಮಗೆ ಮಾತೆಯಾದ ಅಂಬಿಕೆಗೆ ಪತಿಯಾಗುವುದಕ್ಕಾಗಿ ಇವ ತುಂಬಾ ಹಿಂದೆ ಹೋದ ಆದಿಶಿವನಾಗಿ ಕೋಟಿ ಮನ್ಮಥ ತೇಜವನ್ನು ಒಳಗೊಂಡು ಸೌಂದರ್ಯ ಸಾರವೇ ಮೂರ್ತಿ ಬೆತ್ತಂತೆ ಇವ ಪ್ರಕಟನಾಗಿದ್ದಾನೆ. ಅಲ್ಲ, ಈ ರೂಪಕ್ಕೆ ಹೊಂದಿಕೆ ಆಗ್ತದೆ ಅಂತ ನೋಟದಿಂದ ನಮಗೆ ಕಾಣ್ತದೆ, ಹೌದಲ್ವ? ಹಾಗೆ ಅಂತ ನಿಜವಾಗಿ ರೂಪವನ್ನು ವರಿಸಬೇಕಾದವಳು ಪಾಲಕರು ಅಲ್ಲ, ಹಿಂಬಾಲಕರು ಅಲ್ಲ, ಕನ್ಯೆ ಅಲ್ವೋ? ಕನ್ಯೆಯಾದವಳು ರೂಪವರ್ಣ ಮಾಡಬೇಕು. ನೀ ಸಿದ್ಧನಾದದ್ದು ಹೌದು, ಅವಳು ಆಗುವುದಿಲ್ಲ ಅಂತ ಹೇಳಿದ್ರೆ ನೀ ಬೇಸರ ಮಾಡಬಾರ್ದು. ಆಗುತ್ತದೆ ಅಂತ ಹೇಳಿದ್ರೆ ನಮಗೆ ಯಾವ ಬೇಸರವೂ ಇಲ್ಲ. ನೀನು ಇಲ್ಲಿ ಬಾ ತಾಯೇ. ಅದು ಕಾಣುವಂತಹ ಈ ರೂಪಕ್ಕೊಂದು ಅಭಿದಾನವನ್ನು ಕೊಡುವುದಾದರೆ ಪರಶಿವನೇ ಕಾಮೇಶ್ವರನಂತೆ, ಅಂದರೆ ಕೋಟಿ ಕಾಮರುಗಳ ರೂಪ ಏಕೀಭವಿಸಿದಂತೆಯೇ ಕಾಣಿಸ್ತಾ ಇದ್ದಾನೆ. ಅದರಿಂದ ನಾವೇ ಇಟ್ಟ ಹೆಸರು ಕಾಮೇಶ್ವರ ಅಂತ. ಆ ಕಾಮೇಶ್ವರನೇ ಕರಗ್ರಹಣ ಮಾಡಿ ಪತಿಯ ಸ್ಥಾನದಲ್ಲಿ ವಿರಾಜಿತನಾದಂತಹ ಉತ್ಸುಕ್ಯವನ್ನು ಕಾಣಿಸ್ತಾ ಇರುವಾಗ ಆತ್ಯಂತಿಕವಾಗಿ ಒಪ್ಪಬೇಕಾದ್ದು ತಾಯೇ ನೀನು ಒಪ್ಪಿದರೆ ನಮಗೊಂದು ಮಂಗಳ ಮಹೋತ್ಸವ ಕಾಣುವ ಅವಕಾಶ ಪ್ರಾಪ್ತವಾಗ್ತದೆ. ಹೇಗೆ ಆದೀತಾ? ಹೌದು, ಅದು ಅಮ್ಮ ಒಪ್ಪಿದಳು ಅಂತಾದ್ರೆ ಹೀಗೆ ಚಿತ್ತೈಸಬೇಕಮ್ಮ, ಹೀಗೆ ಚಿತ್ತೈಸಬೇಕು. ದೇವಿ ಕಾಮೇಶ್ವರರ ವೈವಾಗ ಸಂಭ್ರಮವ ನಾವು ಕಣ್ಣಾರೆ ಕಂಡದ ನೋವು. ಪಾವನರು ಎನೆ ಲಲಿತ ಕಾಮೇಶ್ವರರು ತಾವು ಒಲಿದು ಕೊರಳ ಹಾರವನು ತೊಡಿಸಿದರು ಕಂಠಕ್ಕೆ ಒಡನ ವಧೂವರರ ಆಧರಿಸಲು ಮೆರವ ಮಂಟಪವ. ಜಡ ಜನಾಭನು ಧಾರೆ ಎರೇಗಿ ಕಮಲ ಜಯ, ಜಡ ಜನಾಭನು ಧಾರೆ ಗಿರಿ ಕಮಲದ ನಿತ್ತ
ವ್ಯಾಪಕವಾದ ದೇವಿ ಕಾಮೇಶ್ವರರ ವೈವಾಗ ಸಂಭ್ರಮವ ನಾವು ಕಣ್ಣಾರೆ ಕಂಡದನೋ. ಮುತ್ತಿನಾರತಿ ಬೆಳಗಿನ ಶೋಭಾನೆ, ಮುತ್ತಿನಾರತಿ ಬೆಳಗಿದರು ಶೋಭಾನೆಯೇ. ಯಾವುದು ದೇವಿಯ ಮಹಾಸಂಕಲ್ಪದ ವೇಳೆಯೋ ಅದನ್ನೇ ಸುಮುಹೂರ್ತ ಎಂಬುದಾಗಿ ಭಾವಿಸಿ ಲಲಿತಾಂಬಿಕೆಯ ವಿವಾಹವನ್ನು ಕಾಮೇಶ್ವರನ ಜೊತೆಗೆ ಸಂಪನ್ನವಾಗಿಸಿದ ಸಂಭ್ರಮದಲ್ಲಿ ದೇವಾನುದೇವತೆಗಳು ಬ್ರಹ್ಮದೇವರು ನಾನು ಓಲಾಡ್ತಾ ಇರುವ ಈ ವೇಳೆಯಲ್ಲಿ ಅದು ದಾರಿ ಎರಿದು ಕೊಡುವ ಸೌಭಾಗ್ಯವು ದೇವತೆಗಳಿಗೆ ಒದಗಿತು. ಅವರು ಜೊತೆಯಾಗಿ ಹೆಜ್ಜೆ ಹಾಕಿ ಸಪ್ತಪದಿಯನ್ನು ಉತ್ತರಿಸುವ ವೇಳೆಯಲ್ಲಿ ಅದಕ್ಕೆ ಸಾಕ್ಷೀಭೂತರಾಗುವಂತಹ ಅವಕಾಶವು ಪ್ರಾಪ್ತವಾದದ್ದಲ್ಲಿ ಪುಳಕಿತಾನಂದಗಾತರಾದ ಈ ವೇಳೆ ವಿವಾಹದ ವೈವಾಹೋತ್ಸವದ ಈ ಶುಭಾವಸರದಲ್ಲಿ ನವದಂಪತಿಗಳಿಗೆ ಏನಾದರೂ ಕೊಡಬೇಕು. ಕೊಡುವುದಕ್ಕಾಗಿದೋ ನನ್ನ ಕೈಯಲ್ಲಿದ್ದಂತಹ ಈ ಚಕ್ರವನ್ನೇ ಕೊಡ್ತಾ ಇದ್ದೇನೆ, ಪರಿಗ್ರಹಿಸಬೇಕು. ಹರಿ, ಓ ಈಗ ಮದುವೆಯಾದಂತಹ ನವದಂಪತಿಗಳಿಗೆ 3 ಲೋಕವನ್ನು ಸಂಚರಿಸುವುದಕ್ಕಾಗಿ ಪುಷ್ಪಕ ವಿಮಾನವನ್ನು ಉಡುಗೊರೆಯಾಗಿ ನೀಡ್ತಾ ಇದ್ದೇನೆ. ಅದು ಪುಷ್ಪಕ ವಿಮಾನವನ್ನು ಪಡೆದು ಚಕ್ರಧಾರಿಣಿಯಾದ ನೀವು ಇಬ್ಬರು ಸತಿಪತಿಯರು ಜೊತೆಯಾಗಿ ಅದು ಲಲಿತಾ ಮಂಟಪದಲ್ಲಿ ವಿರಾಜಿತರಾಗಬೇಕು ಅಂತ ಅಪೇಕ್ಷೆ. ಅವರು ಬಂದದ್ದು ಮದುವೆ ಆದದ್ದು ನಮ್ಮ ಕಷ್ಟ ಕಳೆಯುವುದಕ್ಕೆ. ಅವರಲ್ಲಿ ಏನಾದ್ರೂ ಹೇಳುವುದಕ್ಕಿದ್ರೆ ಕೊಡುವುದಕ್ಕಿದ್ರೆ ಮಾಡಬಹುದು. ಹೋಗಪ್ಪ. ಬಲವೈರಿ ಮುಖ್ಯರು ಬಲು ಭಕ್ತಿಗಳಿಗೆ ದೇವಿ ಲಲಿತಾಂಬ ಕಾಮೇಶ್ವರರಿಗೆ ತಳುವದೆ ತೊಡುಗೊರೆಗಳ ಮಣಿಯುತ್ತಾಯ ನುತಿಸಲು ಧನ್ಯವರು ಆದಿಗಿಂದು ಕಳ್ಳೀರ ಉಡುಗೊರೆಯ ಸುರಪ. ಅಮ್ಮ, ಬ್ರಹ್ಮದೇವರು ಉಡುಗೊರೆ ಕೊಟ್ಟರು, ಶ್ರೀಮನ್ನಾರಾಯಣ ಉಡುಗೊರೆಯನ್ನು ಕೊಟ್ಟ. ಆದರೆ ನಿನ್ನ ಮದುವೆಯಲ್ಲಿ ಉಪಸ್ಥಿತರಿರುವಂತಹ ನಾವು ಯಾವ ಉಡುಗೊರೆಯನ್ನು ಅಂತ ಕೊಡುವುದು ತಾಯಿ? ಕೊಡುವುದಕ್ಕೆ ನಮ್ಮ ಬಳಿಯಲ್ಲಿ ಏನೂ ಇಲ್ಲ. ಸುರಲೋಕವನ್ನು ಸೂರೆಗೊಂಡಂತಹ ಬಂಡಾಸುರ ಸಕಲವನ್ನು ಅವನ ವಶ ಮಾಡಿಕೊಂಡಿದ್ದಾನೆ ತಾಯಿ. ನಮ್ಮ ಕೈಯಲ್ಲಿ ಈಗ ನಿನಗೆ ಕೊಡುವುದಕ್ಕೆ ಇರುವುದು ನಮ್ಮ ಕಣ್ಣೀರು ಹಾಗೆ ಭಕ್ತಿ ಮಾತ್ರ ತಾಯಿ. ಶ್ರೀದೇವಿ ಲಲಿತಾಂಬೆ ಆದಿತ್ಯಯರನ್ನು ಕೃಪಾ ದೃಷ್ಟಿಯಿಂದೀಕ್ಷಿಸಿದಳು. ಸಾಧಿಸೆ ಸಕಲ ರಿಷ್ಟಾರ್ಥವ ಕಾಮಾಕ್ಷಿ ಕಾಮಾಕ್ಷಿ ಎಂದು ಆದುತ ದೇವಿಗೆ ಬೆದರು. ತನುಪೂರಕವಾಗುವಂತಹ ವಿಶಿಷ್ಟವಾದ ವಿದ್ಯಮಾನವನ್ನು ಘಟಿಸಿದ್ದನ್ನು ನಾವೆಲ್ಲರೂ ಗಮನಿಸಿ ಇದೋ ರೋಮಾಂಚಿತರಾಗಿದ್ದೇವೆ. ಕಣ್ಣೀರನ್ನೇ ಕಾಣಿಕೆಯಾಗಿ ಒಪ್ಪಿಸಿ ಭಾವಭಕ್ತಿಯಿಂದ ಸುರಪನೆಯ ಮುಖ್ಯ ಪ್ರಮುಖರೆಲ್ಲರೂ ಮಣಿದು ನಿಂತ ವೇಳೆಯಲ್ಲಿ ಅದು ನಮ್ಮೆಲ್ಲರಿಗೂ ವಾಕ್ಸಿದ್ಧಿಯನ್ನು ಅನುಗ್ರಹಿಸಿದ ಅಮ್ಮ ಒಂದು ಮಾತು ಆಡಲಿಲ್ಲ. ಕಡೆಗಣ್ಣ ನೋಟವನ್ನೇ ಮಾತಾಗಿಸಿಕೊಂಡು ಕಾರುಣ್ಯಪೂರಿತವಾದ ದೃಷ್ಟಿಯನ್ನು ನಮ್ಮತ್ತ ಬೀರಿದ್ದೇ ತಡ. ನಮ್ಮೆಲ್ಲರ ಕಾಮನೆಗಳನ್ನು ಕೂಡ ತಾನು ಈಡೇರಿಸ್ತೇನೆ. ನಿಮ್ಮ ಸೌಖ್ಯವನ್ನು ಸಾಧಿಸುವ ಕರ್ತವ್ಯ ನನಗೆ ಕಡೆಗಣ್ಣ ನೋಟದಿಂದಲೇ ಸಾಧ್ಯ ಅಂತ ತೋರಿಸಿಕೊಟ್ಟಿದ್ದಾಳೆ. ಕಾಮನೆಯನ್ನು ಈಡೇರಿಸ್ತೇನೆ ಅಂತ ಅಕ್ಷಿಮೂಲದಿಂದಲೇ ಹೇಳಿದ ಅಮ್ಮನಿಗೆ ಇಂದಿನಿಂದ ನಾವು ಕಾಮಾಕ್ಷಿ ಅಂತ ಶರಣು ಬರುವುದು ವಿಹಿತ. ನೂತನ ವಧೂವರರ ಜೊತೆಯಾಗಿದ್ದಾರೆ. ಏನು ತಾಯಿ, ನಮ್ಮ ದೇವೇಂದ್ರ ಹೇಳಿದಂತಹ ಅವನ ಬೇಡಿಕೆ ಏನುಂಟು ಅದು ಸಮಸ್ತ ದೇವತೆಗಳ ಅಪೇಕ್ಷೆಯೂ ಹೌದು. ಶೀಘ್ರವಾಗಿ ನೀನು ಅದನ್ನು ಸಲ್ಲಿಸುವ ನಿರೀಕ್ಷೆಯಲ್ಲಿ ನಿಮ್ಮ ಸತಿಪತಿಯರನ್ನು ನಿಮ್ಮಷ್ಟಕ್ಕೆ ಬಿಟ್ಟು ಸೇವೆಯಲ್ಲೇ ಈ ಪುರದಲ್ಲೇ ಇರ್ತೇವೆ, ಈ ಪುರದಲ್ಲೇ ಇರ್ತೇವೆ. ತ್ರಿಭುವನ ಜನನಿ ಜಗನ್ಮೋಹಿನಿ, ತ್ರಿಭುವನ ಜನನಿ ಜಗನ್ಮೋಹಿನಿ, ಅಭಯ ಪ್ರದಾಗಿನಿ ಪಾಲಿಸು ಮಗಿಮಾ, ಕರುಣಾಕರಿ ಶಂಕರಿ ಅಮ್ಮಮ್ಮ ಧನ
ಜಗಜ್ಜನನಿ ನಿನ್ನಯ ಲೀಲಿ ಅನುಪಮವೈಸಲೆ ತಾಯಿಗೆ ಅನಿಮಿಷಾರಾನಂದ ವನದಿಯುಳ್ ಮುಳುಗಿಸಿ ವನದಿಯುಳ್ ಮುಳುಗಿಸಿ ಘನ ಕಾರ್ಯಗಳ ಮರೆತಿರುವೆ ಜಗಜ್ಜನನಿ ಅಮ್ಮ. ಲೋಕನಾಯಕಿ ಅನಾಥ ರಕ್ಷಕಿ ಆಪತ್ಮಾಂಧವಿ ತಮ್ಮ ಅಡಿದಾವರೆಗಳಿಗೆ ನಾರದನ ಪ್ರಣಾಮಗಳು ತಾಯಿ. ಅಮ್ಮ, ಅಂದು ಅಂಬಾತ್ವರವನ್ನು ಮಾಡಿಕೊಂಡಾಗ ತ್ರಿಪುರಾಂಬಿಕೆಯಾದಂತಹ ನೀನು ಲಲಿತಾಂಬಿಕೆಯಾಗಿ ನಮ್ಮ ಕಣ್ಣಿಗೆ ಗೋಚರಿಸಿದವಳು ತಾನೇ. ಸತ್ಯ. ಬಿಡಿ ಬಿಡಿ ಚಿಂತೆಯನ್ನು ದುರುಳ ಬಂಡಾಸುರನ್ನು ವಧಿಸಿ ನಿಮಗೆ ಸಂತೋಷವನ್ನು ಉಂಟು ಮಾಡುತ್ತೇನೆ ಅಂತ ಹೇಳಿದವಳು ನೀನೆ. ಸತ್ಯ. ಆದರೆ ಇಂದು ದೇವೀಪುರದಲ್ಲಿ ಕಾಮೇಶ್ವರನಿಗೆ ಕಾಲವನ್ನು ಕಳೆಯುತ್ತಾ ಇದ್ದೀಯೇನಮ್ಮ. ಅಮ್ಮ, ಋಷಿ ಮುನಿಗಳನ್ನು ಬಂಡಾಸುರನ್ನು ವಧಿಸುತ್ತಾ ಇದ್ದಾನೆ, ಬ್ರಾಹ್ಮಣರನ್ನು ಈ ಸುಮನಸರನ್ನು ಹುಡುಕುತ್ತಾ ಇದ್ದಾನೆ ಕೊಲ್ಲುವುದಕ್ಕಾಗಿ. ಅಂದು ನಾವು ಅಂಬಾದ್ವರವನ್ನು ಕೈಗೊಂಡಾಗ ಅಗ್ನಿ ಪ್ರಾಕಾರವನ್ನು ನೀನು ಬಳಿದಿರುವೆ. ಆದ್ರಿಂದಲೇ ನಿರ್ವಿಘ್ನವಾಗಿ ಅಂಬಾದ್ವರವು ನಡೆಯಿತು. ಆ ಸಮಯದಲ್ಲಿ ದುರುಳರು ಅಗ್ನಿ ಪ್ರಾಕಾರವನ್ನು ಮುರಿಯುವುದಕ್ಕೋಸ್ಕರ ಬಂದರು, ಅವರಿಂದ ಸಾಧ್ಯವಾಗಲಿಲ್ಲ. ಇಂದು ಅಪರಿಮಿತವಾದ ಸೇನೆಯೊಂದಿಗೆ ಅಗ್ನಿ ಪ್ರಾಕಾರವನ್ನು ಮುರಿಯುವುದಕ್ಕೆ ಬಂದಿದ್ದಾರೆ. ಅಮ್ಮ, ನಿನ್ನಲ್ಲೊಂದೇ ಮಾತು, ಲೋಕದ ಸಮಸ್ತ ಸಜ್ಜನರ ಮಾತಿಗಾಗಿ ಅವರ ಮಾತಿಗಾಗಿ ಇಲ್ಲಿಗೆ ನಾನು ಬಂದಿದ್ದೇನೆ. ಎಲ್ಲರನ್ನು ರಕ್ಷಿಸಬೇಕಮ್ಮ, ರಕ್ಷಿಸಬೇಕು. ಸುರಮಣಿಯ ನುಡಿಗೇಳಿಯ ಶಕ್ತಿ ಸೇನೆಯ ಪರಿಸರಂದು. ಸರಿ ಸರಿ, ಸಕಾಲದಲ್ಲಿ ನಾರದ ಮಹರ್ಷಿ ಎಚ್ಚರಿಕೆಯ ಮಾತುಗಳನ್ನು ಆಡುತ್ತಾ ಇದ್ದಾನೆ. ಭಕ್ತರ ಕಣ್ಣೀರೆನ್ನುವುದು ಹೊಳೆಯೋಪಾದಿಯಲ್ಲಿ ಹರಿಯುತ್ತಾ ಇದೆಯಂತೆ. ಆದಿಯಲ್ಲಿ ಹೂಂಕಾರ ಮಾತ್ರದಿಂದ ಧೂಮ್ರಾಕ್ಷರ ಸುತ್ತುರಿದವಳು ನಾನು. ಆದಷ್ಟು ಬೇಗ ಭಂಡನ ವಧೆಯಾಗಲೇಬೇಕು. ಅದಕ್ಕೆ ಬೇಕಾಗಿ ಹೀಗೆ ಹೋಗುವುದಲ್ಲ, ಕ್ಷಣ ಮಾತ್ರದಲ್ಲಿ ಶಕ್ತಿ ನಾಯಕಿಯರನ್ನು ಸೃಷ್ಟಿಸ್ತೇ ನೋಡ್ತೇವೆ.
ಮೊದಲಾಗಿ ವಂದಿಸಿಕೊಳ್ಳುತ್ತಿದ್ದೇನೆ. ಸಂಪತ್ಕರಿಯಾದಂತಹ ನಾನು ರಣ ಕೋಲಾಲ ಎನ್ನುವಂತಹ ಐರಾವತವನ್ನು ಏರಿ ಬಂದಿದ್ದೇನೆ. ನನ್ನಿಂದ ಏನಾಗಬೇಕು? ಅಪರಾಜಿತ ಎಂಬ ಅಶ್ವವನ್ನೇ ಬಂದವಳೆ ಅಶ್ವರುಡೆ ಏನಾಗಬೇಕು? ಕಿರಿ ಚಕ್ರದಲ್ಲಿ ದಂಡನಾಥೇ ಅನಿರೀಕ್ಷಿತವಾದ ಹುಟ್ಟಾಯಿತು, ಅನಿವಾರ್ಯವಾದ ಕರೆಯಾಯಿತು. ಏನಾಗಬೇಕಮ್ಮ? ಪಾದಕಮಲಕ್ಕೆ ವಂದಿಸಿದ್ದೇನೆ. ಎದ್ದೇಳು. ಒಮ್ಮಿಂದೊಮ್ಮೆ ನಮ್ಮೆಲ್ಲರ ಸೃಷ್ಟಿ ಏನಾಗಬೇಕಮ್ಮ? ಸರ್ವರನು ರಾಜರಾಜೇಶ್ವರಿಯು ಶ್ರೀ ಚಕ್ರವೆನ್ನುವ ರಥದಿ ಬೆರಳಾಗ. ಮಕ್ಕಳೇ, ನಿಮ್ಮ ಹುಟ್ಟಿಗೆ ನಾನೇ ಕಾರಣೀಕರ್ತಳಾಗಿದ್ದೇನೆ. ಬಿಂದುಗಳಾಗಿ ನಿಮ್ಮ
ನಿಮ್ಮ ಹುಟ್ಟು ಸಿಂಧುಗಳಾಗಿ ಪ್ರಕಟವಾಗುವುದಕ್ಕೆ ಮುಕ್ತವಾದ ಅವಕಾಶ ಇದೆ. ವರ್ತಮಾನ ಕಾಲದಲ್ಲಿ ಶೂನ್ಯಕಾಪುರವನ್ನು ಆಳುವಂತಹ ಭಂಡ ಎನ್ನುವಂತಹ ದಾನವ ಲೋಕ ಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಆದಷ್ಟು ಬೇಗ ಭಂಡನ ಹನನವಾಗಲೇಬೇಕು. ಹಾಗಾಗಿ ಈ ಸೇನೆಯಲ್ಲಿ ನಿಮ್ಮ ಪಾತ್ರವು ಮುಖ್ಯವಾದುದು. ದಂಡನಾಥೆ, ಈ ಸೇನೆಯ ಅಧ್ಯಕ್ಷೆಯಾಗಿ ನೀನೇ ಇರಬೇಕು. ಅಲ್ಲಿ ಆಗುವಂತಹ ವರ್ತಮಾನವನ್ನು ಕಾಲ ಕಾಲಕ್ಕೆ ಬಂದು ಬಿತ್ತರಿಸಬೇಕು. ಸೇನಾ ನಾಯಕಿಯಾಗಿ ನಾನೇ ಮುಂದುವರಿಯುತ್ತೇನೆ. ಮಾತ್ರವಲ್ಲ, ನಾನು ಬರುವಂತಹ ಬಗೆ ಹೇಗೆ ಗೊತ್ತೇ? ವಿಸ್ತರಿಸಲೆಂದು ಶ್ರೀಚಕ್ರವು ಮೆರವ ಅಂತಸ್ತುಗಳು, ಅದರೊಳೊಂಬತ್ತು ಶ್ರೀ ಲಲಿತಾಂಬೆ ಶಕ್ತಿ ದೇವಿಯರ ಪರಿವಾರ ಮೆರೆಯಲ್ತಿ 120 ಮಂದಿ ರಥದಿಯು ಛತ್ರ ಚಾಮರಗಳು ವಿರಾಜಿಸುತ್ತಿರಲು ತ್ರೈಮೂರ್ತಿಗಳು ಸುರರು ಜಯ ಜಯವೆಂದು ಪಾಡುತ್ತಿರುವ ಹಸ್ತದಲ್ಲಿ 4ರಲ್ಲಿ ಪಾಶಾಂಕುಶಾದಿಗಳನ್ನಿತ್ತು ರಥವನ್ನೇರಿದಳು. ಮಕ್ಕಳೇ, ನಾನು ಬರುವಂತಹ ಬಗೆ ಹೇಗೆ ಬಲ್ಲಿರ? ಶ್ರೀಚಕ್ರವನ್ನು ಯೋಜನಾ ಪರ್ಯಂತರ ವಿಸ್ತರಿಸಿದ್ದೇನೆ. ಇದರ ಒಳಗೆ 9 ಅಂತಸ್ತುಗಳಿರಬೇಕು. 120 ಮಂದಿ ಶಕ್ತಿ ನಾಯಕ ಇರಬೇಕು. ಅಸ್ತ್ರ ಶಸ್ತ್ರಗಳು ತುಂಬಿಕೊಳ್ಳಲಿ, ಛತ್ರ ಚಾಮರಗಳು ಬೀಸಲಿ. ಸುರರು ಸಂಸ್ಥೆಯನ್ನು ಕೈಯುತ್ತಾ ಇದ್ದಾರೆ, ದೇವ ದುಂದುಬಿಯನ್ನು ಮೊಳಗುತ್ತಾ ಇದ್ದಾರೆ. ಈ ಕಾಲಕ್ಕೆ ರಾಜರಾಜೇಶ್ವರಿಯಂತಹ ನಾನು ಪರಶುಪಾಶಾಂಕುಶಧಾರಿಯಾಗಿ ಚತುರ್ಭುಜಧಾರಿಯಾಗಿ ಈ ಕಾಲಕ್ಕೆ ಶ್ರೀಚಕ್ರವನ್ನು ಏರಿಕೊಳ್ಳುತ್ತೇನೆ. ಶ್ರೀಚಕ್ರವನ್ನು ಏರಿಕೊಳ್ಳುತ್ತೇನೆ. ಶ್ರೀಚಕ್ರವನ್ನು ಏರಿಕೊಳ್ಳುತ್ತೇನೆ. ವಿದ್ಯಮಾನಗಳನ್ನು ಕಂಡದ್ದಿಲ್ಲ. ಶೂನ್ಯಕಾಪುರವೇ ಅಲುಗಾಡುತ್ತಾ ಇದೆ. ಅಂತಹ ಕಂಪನ ನಮಗೆ ಅನುಭವವಾಗುತ್ತಾ ಇದೆ. ಯಾಕೆ ಎಂಬುದಾಗಿ ನೋಡಿದರೆ ಕೆಂಡದ ಮಳೆ, ಕಾಗೆ ಕೂಗೆಗಳ ಹಾರಾಟ, ಭೂಮಂಡಲವೇ ಇಬ್ಬಾಗವಾಯಿತು ಎನ್ನುವಂತಹ ರೀತಿಯಲ್ಲಿ ರಣಕೋಲಾಹಲ ಏರ್ಪಡುತ್ತಾ ಇದೆ. ಏನೆಂಬುದಾಗಿ ನನಗೆ ತಿಳಿಯುತ್ತಾ ಇಲ್ಲ. ಏನಾದರೂ ವರ್ತಮಾನ ತಿಳಿಯುತ್ತಾ?
ಅನ್ನೆಲ್ಲ ಸಲಗುವ ಯಾರ ಕಾಣದೆಯೇ ಒಡಲಿಗಳು ಬೀಳುವೆಂದು ವಿಶುಕ್ರು ಈ ರೀತಿ ಆಗುವುದಕ್ಕೆ ಕಾರಣ ಒಂದೇ. ಏನದು? ಶ್ರೀಲಲಿತ ಎಂಬ ಮಳು ಶ್ರೀಚಕ್ರ ಪ್ರಾಕಾರದಲ್ಲಿ ರಥವನ್ನು ನಿರ್ಮಿಸಿ ಸುಂದರಂಬೆಯರು ತಿಂಡ ಹೆಣ್ಣು ಮಕ್ಕಳನ್ನು ಶಕ್ತಿ ಸೇನೆಯಂತೆ ಬಂಡ ದೈತ್ಯನನ್ನು ಕೆಳಕುವುದಕ್ಕೆ ಪುಂಡರೀಕಾಂಬಕಿಯರು ಬಂದಿದ್ದಾರಂತೆ. ಅಣ್ಣ ಏನು? ದುರವಿಳಯವನ್ನು ಕೊಟ್ಟದ್ದು ಹೌದು ಅಂತಾರೆ. ಅವರನ್ನು ಶಾಕಿನಿ ಡಾಕಿನಿಯರಿಗೆ ಅವತರಣ ಇದ್ದಾರೆ. ಹೇಳ್ತಾನೆ ಎರಡು ಮಾತಿಗೆ ಲಾಲಿಸಿ ಕೇಳೆಲ್ಲ ನುಡಿಯ ಸಂಭವಿಸಿದೆ ಮಹಿಷಗಾದಳು ಮಾರಿ ಒಂದು ಶಕ್ತಿಯ ವಸ್ತು ಅವ ಖಂಡಿತವಾಗಿ ಯಾರಿಗೆ ಗೊತ್ತು. ಲಾಲಿಸಿ ಕೇಳಲ್ಲ ನುಡಿಯ ಕಷ್ಟ ಕಾಲ ಸಂಭವಿಸಿದಂತಿದೆ ದೈತ್ಯ ಒಡೆಯ. ಭಂಡಾಸುರ ಮಹಾಪ್ರಭುವೇ, ಏನಯ್ಯ? ನಿನ್ನ ಪಾದಾರವಿಂದಗಳಲ್ಲಿ ಶಿರವನ್ನು ಬಾಗಿಸಿ ಬೆನ್ನನ್ನು ಬಗ್ಗಿಸಿ ಕರ ಜೋಡಿಸಿ ಎರಡು ಮಾತುಗಳನ್ನು ಆಡುವುದಕ್ಕೆ ಅವಕಾಶವನ್ನು ಕೊಡಬೇಕು. ಧಾರಾಳವಾಗಿ ಅವಕಾಶ. ನಮ್ಮ ಈ ಶೂನ್ಯಕಾಪುರದಲ್ಲಿ ಅನಾಹುತಗಳೆಲ್ಲ ನಡೆಯುತ್ತಾ ಇದೆ. ಯಾಕೆ ಹೀಗೆ ಆಗುತ್ತದೆ ಎನ್ನುವ ಹಾಗೆ ಭಯಂಕರವಾಗಿ ನೀನು ಚಿಂತಿಸುತ್ತಾ ಇರುವಂತಹ ವೇಳೆಯಲ್ಲಿ ವಿಕ್ಷುಕ್ರನಾಡಿದಂತಹ ಮಾತು. ಲಲಿತ ಎಂಬವಳು ಶ್ರೀಚಕ್ರ ರಥಾರೂಢಳಾಗಿ ಸಕಲ ಶಕ್ತಿ ಸೇನಾನಿಗಳನ್ನೆಲ್ಲ ಕೂಡಿಸಿಕೊಂಡು ಈ ನಮ್ಮ ಶೂನ್ಯಕಾಪುರಕ್ಕೆ ದಾಳಿಯನ್ನು ಮಾಡಿದ್ದಾರೆ. ಯಾಕೆ ಅಂತ ಕೇಳಿದ್ರೆ, ನಾವು ಮಾಡುತ್ತಿರುವಂತಹ ಅನ್ಯಾಯಗಳು ಹೆಚ್ಚಾಗುತ್ತಾ ಇದೆ, ಧರ್ಮವನ್ನು ನಾವು ನಾಶ ಮಾಡುತ್ತಾ ಇದೆ, ಅಧರ್ಮಗಳಲ್ಲೇ ನಾವು ನಡೆಯುತ್ತಾ ಇದ್ದೇವೆ, ದೇವತೆಗಳಿಗೆ ಅನ್ಯಾಯವನ್ನು ಮಾಡುತ್ತಾ ಇದ್ದೇವೆ. ಅದಕ್ಕಾಗಿ ಇದನ್ನು ಸಮತೋಲನ ಸ್ಥಿತಿಯಲ್ಲಿ ಇಡುವುದಕ್ಕಾಗಿ ಹೊರಟಿದ್ದಾಳೆ. ಅವಳನ್ನು ಸಾಮಾನ್ಯಳು ಅಂತ ನೀನು ಭಾವಿಸಿದ್ದೀಯ? ಏನು ಘನವಳು? ಘನವು ಸ್ವಾಮಿ, ಏನು ನಿನಗೆ ಹೇಳಬೇಕಾದದ್ದಿಲ್ಲ. ಮತ್ತೆ 3 ಲೋಕದ ಅಧಿಕಾರಿಯಾದಂತ ನಿನಗೆ ಎಲ್ಲಾ ಜ್ಞಾನಗಳು ನಿನ್ನಲ್ಲಿ ಇದೆ. ಹಿಂದೆ ನಡೆದಂತ ಎಲ್ಲ ಘಟನೆಗಳು ಕೂಡ ನಿನಗೆ ವೇದ್ಯವಾಗಿದೆ. ಸರಿ, ಒಂದೆರಡನ್ನು ನೆನಪಿಸ್ತೇನೆ ನಾನು. ಯಾವುದದು? ಹಿಂದೊಮ್ಮೆ ಮಹಿಷ ಎನ್ನುವಂತಹ ದಾನವ ಬ್ರಹ್ಮದೇವನಿಂದ ವರವನ್ನು ಪಡೆದ. ನೀನು ಮಹಿಷನ ವಿಷಯ ಮಾತಾಡುದು? ಅವ ಅಂದೇ ಆಡಿದು ಹೋಗಿದ್ದಾನಲ್ವೇನು? ಮಹಿಷ ಅವ ದೊಡ್ಡ ಇದ್ದ. ಆಯ್ತಲ್ಲ, ಅದನ್ನೇ ಹೇಳಿದ್ದು ನಾನು. ಅದನ್ನು ನೆನಪಿಸುವುದಕ್ಕಾಗಿ ಈ ಮಾತನ್ನು ಆಡುತ್ತಾ ಇದ್ದೇನೆ. ಮಹಿಷಾಸುರನನ್ನು ನೋಡಿದ್ದೇವೆ. ಹೌದಾ? ಯಾವ ಮಹಿಷಾಸುರನ್ನು ನೋಡಿದ್ದಿ ನೀನು? ನಾನು ಕೂದಲಿಲ್ಲದ ಮಹಿಷಾಸುರನನ್ನು ನೋಡಿದ್ದೀಯ ಸ್ವಾಮಿ? ನಿನ್ನಿಂದ ಹುಟ್ಟಿಕೊಂಡವ
ಅವನಿಗೆ ಜ್ಞಾನ ಇಲ್ಲದ ಹಾಗೆ ಮಾತಾಡ್ತಾ ಇದ್ದ. ನೀವೀಗ ಏನು ಮಾತಾಡ್ತಾ ಇದ್ದೀರಿ ನೋಡುವ. ನಾನು ಮಾತಾಡ್ತಾ ಇರುವುದು ಏನು ಅಂತ ಕೇಳಿದ್ರೆ, ಅಂತ ವರಬಲಾನ್ವಿತನಾದಂತಹ ಮಹಿಷನು ಆ ಹೆಣ್ಣಿನೊಡನೆ ಯುದ್ಧಕ್ಕೆ ಹೋದವ ಉಳಿದಿದ್ದಾನ, ಅವ ಸತ್ತು ಹೋಗಿದ್ದಾನೆ. ಅದಲ್ಲ, ಶುಂಭನಿ ಶುಂಭರು ಅತಿ ಬಲಾನ್ವಿತರು, ಧರೆಯ ಯೋನಿಜರಿಂದಲೇ ನಮಗೆ ಮರಣವಿಲ್ಲ. ಉಳಿದವರೆಲ್ಲ ಇದ್ರು ಚಂಡಮುಂಡರು, ಧೂಮ್ರಾಕ್ಷ, ರಕ್ತಬೀಜಾದಿಗಳೆಲ್ಲ ಅನೇಕ ಶಕ್ತಿವಂತರೆಲ್ಲವರು ಕೂಡ ಹೆಣ್ಣಿನೊಡನೆ ಕಾಳಗವನ್ನು ಮಾಡುವುದಕ್ಕೆ ಹೋಗಿ ಯಾರು ಕೂಡ ಈ ಧರೆಯಲ್ಲಿ ಶಾಶ್ವತವಾಗಿ ಉಳಿಯಲಿಲ್ಲ. ಸರಿ, ಈಗ ನಮ್ಮನ್ನು ಎಚ್ಚರಿಸುವುದಕ್ಕೆ ಬಂದಿದ್ದಾಳೆ. ನಾವು ಅಸುರರು ಹೌದು, ಆದರೆ ನಿನ್ನದು ಅಸುರ ಬೀಜ ಅಲ್ಲವಲ್ಲ. ನೀನು ಹುಟ್ಟಿದ್ದು ಎಲ್ಲಿ, ನಿನ್ನದಾದಂತಹ ಹಿನ್ನೆಲೆ ಏನು, ನೀನು ಈ ಪ್ರಪಂಚಕ್ಕೆ ಬೇಕು, ನಿನ್ನದಾದಂತಹ ಯಾವುದೇ ಒಂದು ಸಾಧನೆಗಳಿದ್ರೂ ಕೂಡ ಅದು ಈ ಪ್ರಪಂಚಕ್ಕೆ ಮಾದರಿಯಾಗಿರಬೇಕು ಎನ್ನುವಂತಹ ದೃಷ್ಟಿಯಿಂದ ಪರಮೇಶ್ವರನೇ ನಿನಗೆ ವರದಾನವನ್ನು ಮಾಡಿದ್ದಾನೆ. ಒಂದು ವಿಷಯವನ್ನು ಹೇಳುತ್ತೇನೆ ಸ್ವಾಮಿ, ನಾವು ಪಡೆದದ್ದೆಲ್ಲ ಅದು ನಮಗಲ್ಲ, ಮತ್ತೆ ಉಳಿದವರಿಗಾಗಿ. ಉಳಿದಿರುವವರು ಎಲ್ಲರೂ ಕೂಡ ಅದರಲ್ಲಿ ಜೀವನವನ್ನು ಸಾಗಿಸಬೇಕು. ನಾವು ಪಡೆದದ್ದು, ನಾವು ಮಾಡಿದ್ದು ಸಂಪತ್ತುಗಳೆಲ್ಲ ನಮಗೆ ಯಾಕೆ ಸ್ವಾಮಿ? ಅವರೆಲ್ಲ ಮಾಡ್ತಾರೆ, ನಮ್ಮಿಂದ ನಂತವರೆಲ್ಲ ಬೇಕಾದಷ್ಟು ಮಾಡಿಕೊಳ್ತಾರೆ. ಆದರೆ ಮುಂದಿನ ಜೀವನಕ್ಕಾಗಿ ನಾವು ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು. ಅಂತದ್ದರಲ್ಲಿ ನೀನು ಎತ್ತಿದ ಕೈ, ಇದನ್ನೆಲ್ಲ ನಾಶವನ್ನು ಮಾಡುವುದಕ್ಕೆ ನೀನು ಹೊರಟಿದ್ದೀಯಲ್ಲ ಸ್ವಾಮಿ. ಬಂದಿರುವಂತಹ ಶ್ರೀಲಲಿತೆ ಸಾಮಾನ್ಯಳಲ್ಲ, ನಮ್ಮೆಲ್ಲವರನ್ನು ಕೂಡ ಒಂದೇ ಬಾಣದಿಂದ ಎಲ್ಲವರನ್ನು ನಾಶಗೊಳಿಸುವುದಕ್ಕಾಗಿ ಬಂದಂತ ಮಹಾಮಾಯಾಕೆ, ಆದಿಶಕ್ತಿ, ಆದಿಮಾಯೆ ಅಂತವಳನ್ನು ಎದುರಿಸುವುದು ಸರಿಯಲ್ಲ. ನಾವು ತಿಳಿದು ಅವಳಲ್ಲಿಗೆ ಹೋಗಿ ನಾವೊಂದು ಬೇಡಿಕೊಂಡು ಜಾಗ್ರತೆ. ವಿಶುಂಗ ಯಾರ ಮುಂಭಾಗದಲ್ಲಿ ನಿಂತು ಮಾತಾಡುತ್ತಿದ್ದೇನೆ ಅಂತ ಪರಿಜ್ಞಾನ ಹುಟ್ಟೇನು ನಿನಗೆ? ನಮ್ಮಣ್ಣ. ಹೌದು, ಬಂದಾಕೆಯನ್ನು ಹೊಗಳುತ್ತಾ ಇರುವೆ, ನನ್ನನ್ನು ಅವಳ ಕಾಲು ಹಿಡಿಯಬೇಕು ಎನ್ನುವ ಹಾಗೆ ಹೇಳುತ್ತಾ ಇದ್ದಿ. ಅದು ಎಂದಿಗಾದರೂ ಸಾಧ್ಯವೇ ಇಲ್ಲ. ಯಾಕೆ ಗೊತ್ತು? ಮಹಿಷನ ವಿಚಾರವನ್ನು ಹೇಳಿದೆ, ಶುಂಭನಿ ಶುಂಭರ ವಿಚಾರವನ್ನು ರುಹಿದೆ. ಆದರೆ ಅವರಂತೆ ಈ ಭಂಡಾಸುರನಲ್ಲ, ಆಗಬಾರದು ಎನ್ನುವಂತ ವಿಚಾರದಿಂದ ಹೇಳಿ ಆಗುವುದಕ್ಕೂ ಸಾಧ್ಯವಿಲ್ಲ. ಯಾಕೆ? ಶೂನ್ಯದಿಂದಲೇ ಹುಟ್ಟಿಕೊಂಡವರು ನಾನು. ಅಚಲವಾದಂತಹ ಸಾಮ್ರಾಜ್ಯವನ್ನು ಕಟ್ಟಿದೆ, ಅಸುರೇಶನಾಗಿ ಮೆರೆಯುತ್ತಾ ಇದ್ದೇನೆ. ಸೃಷ್ಟಿ ಸ್ಥಿತಿ ಸಂಹಾರಾದಿಗಳನ್ನು ನನ್ನ ಅಂಕೆಯಲ್ಲೇರಿಸಿಕೊಂಡವನು ನಾನು. ನನ್ನ ಎರಡು ಭುಜಗಳಿಂದ ಹುಟ್ಟಿದವರು ನೀವು. ನನಗೆ ಬೇಕಾದದ್ದನ್ನೇ ಮಾತಾಡುತ್ತೀರಿ ಎನ್ನುವಂತಹ ಒಂದು ಅಭಿಪ್ರಾಯವನ್ನು ಕೇಳಿದೆ ಅಂತಾದರೆ ಏನು ಹೇಳಿದೆ? ಈ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಕರ್ತರಾದವರು ಬ್ರಹ್ಮ ವಿಷ್ಣು ಮಹೇಶ್ವರರು. ಅಂತವರನ್ನು ಕೂಡ ನೀನು ಮೀರಿಸಿದವ. ನೀನು ಮಾಡಿದಂತಹ ಸಾಧನೆಯನ್ನೆಲ್ಲ ನೀರಿನಲ್ಲಿ ಹೋಮವನ್ನು ಮಾಡಿದಾಗೆ ಮಾಡ್ತೀಯ ನೀನು. ಬಿಡ ಅಂತಹ ಬೆದರಿಕೆಗೆಲ್ಲ ನಾನು ಹೆದರುವ. ಹೋಮ ಮಾಡ್ತೀವಿ. ಎಂತದ್ದು ಹೋಮ? ನೀನು ವೈದಿಕನ ಹೋಮ ಮಾಡ್ಲಿಕ್ಕೆ? ನೀನು ನನ್ನ ಅಣ್ಣ ಅಲ್ವಾ? ನೀನು ಮಾಡ್ಲಿಲ್ವ ಹೋಮ? ಹೋಮ ನಾನು ಮಾಡುತ್ತೇನೆ, ನಿನಗೊಬ್ಬನಿಗೆಲ್ಲ ಹೋಮ ಮಾಡ್ಲಿಕ್ಕೆ ಗೊತ್ತಿಲ್ಲ. ಏನು ಒಂದು ಹೇಳುತ್ತೇನೆ, ನೀನು ಮರುಳಾಗಬೇಡ, ಜೊತೆಗೆ ನನ್ನನ್ನು ಮರುಳು ಮಾಡಬೇಡ. ಬಂದವರು ಯಕಶ್ಚಿತ್ ಹೆಣ್ಣು ಮಕ್ಕಳು, ಮತ್ತೆ ಅಲ್ಲ ಸಾಮಾನ್ಯ ವ್ಯಕ್ತಿಗಳವರು. ಅದು ನೀನು ಹಾಗೆ ಭಾವಿಸಿರಬಹುದು. ಯಾಕೆ ಹೋದೆ ಅಂತಾರೆ ನೀನು ಅಳಿದು ಹೋಗುತ್ತಿ ಅನ್ನುವಂತಹ ನಿನಗೆ ಅಂಜಿಕೆ. ಆದ್ದರಿಂದ ಒಂದು ಹೇಳ್ತೇನೆ, ಮರುಳು ಮಾತನಾಡದೆ
ಮುಚ್ಚುವೈ ಹೇಳಿಯೇ ಅನಧ್ವಂಸಿ ನೀನು, ರಣಭಿರ್ವಾದಿ ನೀನು. ಕೇಳಲಾರೆ ಕೇಳಲಾರೆ ಆ ಮಾತುಗಳನ್ನು ಹಿಂತೆಗೆ. ಯಾವತ್ತು ಕೂಡ ರಣಕ್ಕೆ ಹೆದರಿ ಹಿಂಜರಿಯುವವಲ್ಲ ಈ ವಿಷಂಗ. ಮತ್ತೆ ಯಾಕೆ ಈ ಕಾರ್ಯವನ್ನು ಸಗುತ್ತಾ ಇಲ್ಲ? ನನ್ನಲ್ಲಿರುವಂತಹ ಸಾಮರ್ಥ್ಯವನ್ನು ನೀನು ಇನ್ನೂ ಕೂಡ ನೋಡ್ಲಿಲ್ಲ. 3 ಪ್ರಪಂಚಗಳನ್ನು ಕೂಡ ಒಂದೇ ಕೈಯಲ್ಲಿ ಹಿಡಿದು ತರುವಂತಹ ಸಾಮರ್ಥ್ಯ ನನಗಿದೆ. ಆದ್ರೆ ಯಾವುದು ಯಾವಾಗ ಯಾಕೆ ಎನ್ನುವುದನ್ನು ತಿಳಿದು ವ್ಯವಹರಿಸ್ತಾ ಇದ್ದೇನೆ. ಪ್ರಭೋ, ನಿನ್ನ ಮನಸ್ಸು ಹೀಗೆ ಉಂಟುಂತಾದ್ರೆ ಅದನ್ನು ಯಾರಿಂದಲೂ ಬದಲಾಯಿಸುವುದಕ್ಕೆ ಆಗುವುದಿಲ್ಲ. ನಿನಗಾಗಿ ನಮ್ಮದಾದಂತಹ ಯಾವ ತ್ರಾಣ ಇದೆಯೋ ಅದನ್ನು ನಾವು ಉಪಯೋಗಿಸ್ತೇವೆ. ಹೊಳಿರೆ, ಈ ಮಾತನ್ನು ಆಗಲೇ ಆಡಬೇಕಿತ್ತು ನೀನು. ಮೆಚ್ಚಿದ ನಿನ್ನ ಪೌರುಷಕ್ಕೆ ಸ್ವಲ್ಪ ಬಿಸಿ ತಾಗಿತ್ತು ಅಂತ ಆದ್ರೆ ಎಲ್ಲವೂ ಕರಗುತ್ತದೆ ಅಲ್ವಾ? ಕ್ರೋಧ ಉಕ್ಕೇರುತ್ತದೆ. ಅವನನ್ನು ಪೂರ್ತಿ ನಂಬಲಿಕ್ಕಾಗುವುದಿಲ್ಲ. ಆದ್ದರಿಂದಲೇ ಅವನನ್ನು ಓರ್ವನನ್ನೇ ಕಳುಹಿಸಿ ಕೊಡುವುದಲ್ಲ, ಜೊತೆಯಾಗಿ ನೀನು ಹೋಗಬೇಕು. ನಾನು ಹಿಂದಿನಿಂದ ನಿಲ್ತೇನೆ, ಅವ ಮೊದಲು ಯುದ್ಧ ಮಾಡ್ಬೇಕು. ಯಾಕಂದ್ರೆ ಅವ ಬರ್ತೇನೆ ಅಂತ ಹೇಳಿ ಮತ್ತೆ ಬರದಿದ್ರೆ ಕೆಲವೊಮ್ಮೆ ಧೈರ್ಯ ಇಲ್ಲ. ನನ್ನ ಮೇಲೆ ಧೈರ್ಯ ಇಲ್ಲ. ಎಂತ ನೋಡುವಾಗ ಧೈರ್ಯ ಇಲ್ಲದೆಲ್ಲ ಸುಮ್ಮನೆ ಪಾತೆಗಳು ಬಿದ್ದ ಹಾಗೆ ಸಾಯುವುದು ಬೇಡ. ನಾವು ಇದ್ದದ್ದನ್ನು ಇದು ಪಾತೆ ಯಾವುದಾದರೂ ಕೂಡ ಸಾಧಿಸಬೇಕು. ನಾವು ಸಾಧಿಸಿದ್ರೆ ಏನನ್ನಾದರೂ ಕೂಡ ನಾವು ಪಡೆಯಬಹುದು ಎನ್ನುವ ಹಾಗೆ ನಂಬಿದವ ಆಗ್ತದೆ. ನೀನು ಚಂಚಲ ಮನಸ್ಥಿತಿಯುಳ್ಳವನು ಇಲ್ಲ. ಆದ್ದರಿಂದ ಇವನನ್ನು ಜೊತೆಯಾಗಿ ಕಳುಹಿಸಿ ಕೊಡ್ತೇನೆ. ಇರುವರು ಹೋಗಿ ಜಯಶೀಲರಾಗಿ ಬನ್ನಿ. ಸ್ವಾಧೀನಪಡಿಸುವುದಕ್ಕೆ ಮುಂದಾದ ನಿಮ್ಮನ್ನ ತಡೆಯುವುದಕ್ಕೆ ಮುಂದಾಗಿ ಬಂದಿದ್ದೇವೆ. ಶಕ್ತಿ ನಾರಿಯರು. ನಾನೇ ದಂಡನಾಥಿ. ಶಕ್ತಿ ಸೇನಾನಾಯಕರಿಗೆ ದಂಡನಾಥಯಾಗಿ ಕೈದವನ್ನು ಹಿಡಿದು ನನ್ನೊಡನೆ ಯುದ್ಧವನ್ನು ಮಾಡುವುದಕ್ಕೆ ಬಂದಿದ್ದೀಯ. ನಾರಿಯನೊಡನೆ ಯುದ್ಧವನ್ನು ಮಾಡುವುದಕ್ಕೆ ನಾನು ಹೆದರುವವಲ್ಲ. ಯಾಕೆಂತ ಕೇಳಿದ್ರೆ ನೀನೊಬ್ಬ ಸಾಮಾನ್ಯ ನಾರಿ. ನಿನ್ನೊಡನೆ ಯುದ್ಧವನ್ನು ಮಾಡಿ ನಾನು ಯಾಕೆ ಬೇಡದ ಮಾತುಗಳನ್ನು ಕೇಳಬೇಕೆನ್ನುವ ಹಾಗೆ ಸುಮ್ಮನಿದ್ದೆ. ಶೂನ್ಯಕಾಪುರಕ್ಕೆ ಬಂದಿದ್ದೀಯ, ನಿನ್ನನ್ನು ಬಿಡಲಾರೆ. ತೋರಿಸುವುದಿಲ್ಲ ಸರ್ವಶಕ್ತಿಯನ್ನು ಮಿಗಿ ನಿಮ್ಮಲ್ಲಿ ಗರ್ವವಿರಬಹುದು,
ಏನೋ ಶರ್ಯವಿದು. ನಮ್ಮಲ್ಲಿಗೆ ಬಂದಂತಹ ಶಕ್ತಿ ಸೇನಾ ನಾಯಕಿಯರು ಮಾಡುತ್ತಿರುವಂತಹ ಯುದ್ಧದಲ್ಲಿ ಜಯವನ್ನು ಗಳಿಸುವುದಕ್ಕೆ ಅಸಾಧ್ಯವಾಗುತ್ತಾ ಇದೆ. ಇವರನ್ನು ಸೋಲಿಸಬೇಕು ಅಂತಾದ್ರೆ ಒಂದೇ ಉಪಾಯ, ಅದನ್ನು ಮಾಡಿಯೇ ಮಾಡ್ತಾ ನೋಡೋಣ. ಜನನಿಯಲಾಲಿತು ದುರ್ರದಲಿತು ತೆಗೆದನು ಜರುಗ ಪಟ್ಟದಲ್ಲಿ ಕನ್ನಡಿಯಲ್ಲಿ ನಮ್ಮನ್ನು ಬೆಂಗಡೆಯಲು ಕೆಳಗುವರಿಂದಿರಲಿ. ದೂರ ಕೊಡುವಂತಹ ಸಂದರ್ಭ ಇದ್ದಂತಹ ಬೆಳಕೆಲ್ಲವೂ ಆರಿ ಹೋಗಿದೆ. ಕಗ್ಗತ್ತಲಿನ ಪ್ರದೇಶದಲ್ಲಿ ದೂರ ಕೊಡುವುದಕ್ಕೆ ಸಾಧ್ಯವಾಗುತ್ತಿಲ್ಲ ತಾಯಿ, ನೀನೇ ಕಾಪಾಡಬೇಕು. ಜ್ವಾಲಾಮಾಲಿನಿಯನ ಭಗಿನಿವಾಗಿ ನನ್ನನ್ನು ಕಳುಗುವೆನು. ಹೀಗೂ ವಿಚಾರ, ಅದಕ್ಕೆ ಬೇಕಾಗಿ ಜ್ವಾಲಾಮಾಲಿನಿ ಸೃಷ್ಟಿ ನೋಡೋಣ. ಎತ್ತರವಾದಂತಹ ಕರೆ ಉತ್ತರವಾಗಿ ಬಂದಿದ್ದೇನೆ, ಏನಾಗಬೇಕಾಗಿದೆ? ಮಗ ಜ್ವಾಲೆಯಲ್ಲಿ ಕತ್ತಲೆಯು ಸರಿಯುವುದು ತಪ್ಪನೆಯ ಪಾಲಿಸಲು. ನಿನ್ನ ಹುಟ್ಟಿಗೆ ನಾನೇ ಕಾರಣೀಕೃತನಾಗಿದ್ದೇನೆ. ಯಾಕಾಗಿ? ಕಾರಣ ಇಷ್ಟೇ, ರಣಕ್ಷೇತ್ರದ ಎಲ್ಲೆಡೆ ಕತ್ತಲೆನ್ನುವುದು ವ್ಯಾಪಿಸಿದೆ. ಹಾಗಾಗಿ ಎತ್ತರವಾದಂತಹ ದಿಣ್ಣೆಯನ್ನು ಏರಿಕೊ. ನಿನ್ನ ಉಭಯ ನೇತ್ರಗಳಿಂದ ಪ್ರಖರವಾದಂತಹ ಕಿರಣ ಹೊರಸೂಸಲಿ. ದುಷ್ಟರ ಪಾಲಿಗೆ ಮಾರಕವಾಗಿಯೂ ನಮ್ಮ ಪಾಲಿಗೂ ಪೂರಕವಾಗಿರಬೇಕು. ನಿನ್ನ ಹೆಸರು ಎನ್ನುವುದು ಲಲಿತ ಸಹಸ್ರ ನಾಮದಲ್ಲಿ ಒಂದಾಗಿದೆ. ಏರಿಕೋ. ದೇವಿಗರನ್ನು ಬಿಡುಬಿಡು. ಇಡೀ ಪ್ರಪಂಚವನ್ನೇ ಕತ್ತಲನ್ನು ಮಾಡುವುದಕ್ಕಾಗಿ ಹೊರಟ ಬಾ. ನಿನ್ನಿಂದಲಾಗಿ ಪ್ರಕಾಶವ ಹೊಂದುವ ಹಾಗೆ ಮಾಡಿದೆಯ. ಜ್ವಾಲಾ ಮಾಲಿನ್ಯನ್ನು ಸೃಷ್ಟಿ ಮಾಡಿದೆಯ. ನನ್ನ ಗತೆ ಅಲ್ಲ, ಗಣಗಣ್ಯವೇ ಅಲ್ಲ. 60 ಗಳಿಗೆಯೂ ಕೂಡ ಬೆಂಕಿಯ ಮುಂದೆ ಕುಳಿತುಕೊಳ್ಳುವವ
ನೀನು ಲಕ್ಷವೇ ಅಲ್ಲ ನಿಮ್ಮೆಲ್ಲರನ್ನು ಸರ್ವಮಾನುಷ್ಯ ನಾಶ ಮಾಡುವುದಕ್ಕಾಗಿ ಕತ್ತಲೆಯಲ್ಲಿ ನಮ್ಮವನ ಗೆಲುವಿನೆಂದರಿತ ಕೆಳ ನೀನು ಬದುಕ ತೋರಿಂತ ಸರಗಳ ಸಿರಿಯ ಪ್ರಾಣವ ಹುಡುಗಿ ಕೊಂಬೆಂತ ತೋಡಿದನು. ದೀಪವೊಂದು ಆರುವಂತಹ ಕಾಲಕ್ಕೆ ಪ್ರಕಾಶಮಾನವಾಗಿ ಉರಿದು ಆರುವುದು ಸಹಜ ಸ್ವಾಭಾವಿಕ. ನೀನು ಆರುವಂತಹ ದೀಪ, ನಿನಗೆ ಉಳಿಗಾಲವಿಲ್ಲ. ಸನ್ನದ್ಧನ ಶಕ್ತಿ ನಾಯಕ ರಕ್ಷಣೆಗೆ ಬೇಕಾಗಿ ಸುತ್ತಲೂ ಅಗ್ನಿ ಪ್ರಾಕಾರವನ್ನು ಬೆಳೆದಿದ್ದೇನೆ. ನೋಡೋಣ ಎದುರಾಳಿಗಳು ಯಾರು ಸಮರ್ಥರೋ ಅದನ್ನು ಮೀರಿ ಮೇಲೆದ್ದು ಬರಲಿ. ವಾರ್ತೆಯನಾಲಿಸಿ ಭಂಡಾಸುರನಿಜ ಭಕ್ತರ ಕರಗಿಸಲು ಯುದ್ಧಕ್ಕಾಗಿ ವಿಶುಂಗರನ್ನು ಕಳುಹಿಕೊಟ್ಟೆ ಅಂತಾದ್ರೆ ಅವನ ಅಳಿವಾಗಿದೆಯಂತೆ. ಸುತ್ತಲೂ ಅಗ್ನಿ ಪ್ರಾಕಾರವನ್ನು ಬರೆದಿದ್ದಾರೆ. ಶಕ್ತಿನಾರಿ ಸೇನೆಯೆಲ್ಲವೂ ಕೂಡ ಮುಂದಕ್ಕೆ ಬರುತ್ತಾ ಇದೆ. ಅಡಿಗಡಿಗೆ ಸೋಲನ್ನೇ ಕಾಡುತ್ತಾ ಇದ್ದೇನೆ. ಹಾಗಾದರೆ ಏನು ಮಾಡೋಣ? ಹೊಂತಕಾರಿಗಳ ಅವಶ್ಯಕತೆವಿದೆ. ಆದ್ದರಿಂದ ಮಗನೇ ಚತುರ್ಬಾಹು,
ಕ್ಷಣದಲ್ಲಿ ಆಗುವ ನನ್ನ ಚತುರ್ಭಾವ ಶುಭವಾಗಲಯ ಎದ್ದಾಳು. ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಅವಸರವಾಗಿ ಕಾರ್ಯ ಬಂದು ನೋಡಿದ ಎಂದಾದರೆ ಕ್ರೋಧಾವಶರಾಗಿದ್ದೀರಿ. ಯಾಕೆ ಕಾರ್ಯ ಏನಾಗಬೇಕು? ಲಲಿತೆಯಮ್ಮವಳು ಬಲಭಾಗಂತೆ ಹಿರಿಯರೋ ನೀನು ಏನಾಯಿತು ಎನ್ನುವ ಹಾಗೆ ಪ್ರಶ್ನಿಸ್ತಾ ಇದ್ದೀನಿ. ಕರೆಯುವುದಕ್ಕೂ ಕಾರಣವಿದೆ. ಏನು? ಶಕ್ತಿ ನಾರಿ ಸೇರೆಯನ್ನೆಲ್ಲ ಕೂಡಿಕೊಂಡು ಲಲಿತೆ ಎಂಬವಳು ಈ ಶೂನ್ಯಕಾಪುರ ಕೆಲಕೆಯನ್ನಿಟ್ಟಿದ್ದಾಳೆ. ಮಾತ್ರವಲ್ಲದೆ ಈ ಭಂಡಾಸುರನ ಅಸ್ತಿತ್ವವನ್ನೇ ಪ್ರಶ್ನಿಸುವುದಕ್ಕೆ ಮುಂದಾಗಿದ್ದಾಳೆ. ಭೀಕರಾಕೃತಿಯನ್ನು ಕೊಂಡು ನಮ್ಮವರನೇಕರನ್ನೆಲ್ಲ ಕೊಂದು ಕಳುಹಿದ್ದಾರೆ. ಆದರೆ ಅವಳನ್ನು ಎಳೆ ತರಬೇಕಾಗಿದೆ. ಏನು ಮಾಡ್ತೀವಿ? ಕ್ಷೇತ್ರದಲ್ಲಿ ನಾರಿಯರು ವಿಜೃಂಭಿಸ್ತಾ ಇದ್ದಾರೆ. ನಿಮ್ಮ ಮಗ ನಾನಿದ್ದಾನೆ. ಅಪ್ಪಣೆ ಕೊಟ್ಟರೆ ಏನು ಮಾಡ್ತಿ? ನೀವೊಂದು ಅಪ್ಪಣೆಯನ್ನು ಕೊಟ್ಟಂತೆ ಹೌದು ಎಂದಾದರೆ ಏನೇನ ಕಟಾರಿಯಿಂದ ಮಾಟವೋ ಮಾರಣವೋ ಅಥವಾ ಪ್ರತ್ಯಕ್ಷ ಯುದ್ಧವೋ ಯಾವುದಾದರೂ ಮೂಲದಿಂದ ಗೆದ್ದುವೋ ಗೆದ್ದುವೋ. ಬಂಡನ ಮಗ ಚತುರ್ಬಾಹು ರಣಕ್ಷೇತ್ರವನ್ನು ಸೇರಿದ್ದಾನಂತೆ. ಹಾಗಿದ್ರೆ ಅವನು ಎದುರಿಸುವವರು ನಮ್ಮ ಸೇನೆಯಲ್ಲಿ ಯಾರಿದ್ದಾರಪ್ಪ? ಬಂಡನ ಸುತರು ಕಾಳಗಕ್ಕೆ
ಗಮನಗಳ ಗಮನ ಸಲ್ಲಿಸಿ ನಾನು ನೋಡುವೆ ಒಮ್ಮೆಗೆ ನಿಂತಿದ್ದೀರು. ಪಾದಪದ್ಮಗಳಿಗೆ ಶಿರವನ್ನು ಬಾಗಿಸಿಕೊಂಡವಳಿದ್ದೇನೆ. ಅಮ್ಮ, ತಾರೆಗಳ ನಡುವೆ ಚಂದಿರಮ ಯಾವ ರೀತಿಯಾಗಿ ಕಂಗೊಳಿಸುತ್ತಾನೋ ಅದೇ ರೀತಿಯಾಗಿ ನಾರಿ ಸಮೂಹದ ಮಧ್ಯೆ ನೀನು ಕಂಗೊಳಿಸುತ್ತಾ ಇದ್ದೀಯ. ಆದರೆ ನಿನ್ನನ್ನು ಕಂಡಾಗ ಅರ್ಥವಿಸಿಕೊಂಡವಳಿದ್ದೇನೆ. ಏನೋ ಒಂದು ರೀತಿಯಾದಂತಹ ಚಿಂತೆ. ಅಮ್ಮ, ಚಿಂತೆಯನ್ನು ಬಿಡು. ಆ ಬಂಡನ ಸುತನನ್ನು ಕೊಂದು ನಾನು ಬರ್ತೇನೆ. ಅಂಬಿಕೆ ಅದ ಗೆಲ್ದಾಳು ಸಂಗ್ರಾಮದ ಹಂಬಲವೇಕೆ ತಾಳು. ಓ, 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 ಅಂಬಿಕೆಯದ ಕೆಂದಳು ಸಂಗ್ರಾಮದ ಹಂಬಲ ಏಕೆ ತಾಳು. ಸಂಗ್ರಾಮದ ಹಂಬಲ ಏಕೆ ತಾಳು. ಒಂಬತ್ತು ವರುಷದ ನಾಲ್ಕನೇ ಕಣ್ಣಿನ 9 ವರುಷದ ನಾಲ್ಕನೇ ಕಣ್ಣಿನ ಬೊಮ್ಮೆಯಂತೀಗ ಮಗಳು. 9 ವರುಷದ ನಾಲ್ಕನೇ ಕಣ್ಣಿನ ಬೊಮ್ಮೆಯಂತೀಗ ಮಗಳು. ಅಂಬಿಕೆಯದ ಕೆಂದಳು ಸಂಗ್ರಾಮದ ಹಂಬಲ ಏಕೆ ತಾಳು. ಓ, 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 ಸರಸ್ವತಿ, ನೀನಾಡುವಂತಹ ಮಾತುಗಳನ್ನು ಕೇಳುವಾಗ ನಗು ಬರುತ್ತಾ ಇದೆ ಮಗಳೇ. ಯಾಕಮ್ಮ? ಸಂಗ್ರಾಮಕ್ಕೆ ಹೋಗುತ್ತೇನೆ, ಬಂಡನ ಮಗನನ್ನು ವಧಿಸಿ ಬರ್ತೇನೆ ಎನ್ನುವ ಹಾಗೆ ಹೇಳುತ್ತಾ ಇದ್ದೆ. ಹೌದು. ಈ ಸಂಗ್ರಾಮದ ಹಂಬಲ ಒಳ್ಳೆಯದಲ್ಲ ಅಂತ ಹೇಳುವುದಿಲ್ಲ. ಆದ್ರೆ ಕಳುಹಿಸಿಕೊಡುವಂತಹ ಪೂರ್ವದಲ್ಲಿ ನಾನು ಸರಿಯಾಗಿ ಆಲೋಚನೆ ಮಾಡಬೇಕು ಕಂದ. ಹೇಗಮ್ಮ? ನೀನಿನ್ನೂ ಸಣ್ಣವಳು, 9 ವರ್ಷದ 4ನೇ ಕಣ್ಣಿನ ಬೊಂಬೆಯ ಹಾಗಿರುವ ಮಗಳು. ರಣಕ್ಷೇತ್ರ ಅಂತ ಹೇಳಿದ್ರೆ ಆಟದ ಬಯಲು ಅಂತ ಭಾವಿಸಿಕೊಂಡೆಯ ಮಗ. ಹಾಗಾಗಿ ಹೇಳುವುದು, ಇನ್ನೂ ಸಣ್ಣವಳು, ಆಟವಾಡುವ ಪ್ರಾಯ, ಒಳಗಿದ್ದು ಕೊಡು. ಅವನ ಸೇರ ಸುಡೋದಲೇ ಜಗತ್ತಿಯನ್ನು ಬಿಡುವೆಯ ನಿನ್ನ ಆಶೀರ್ವಾದದ ಬಲದಿಂದ ಮರುಗುವೆ ದೈತ್ಯರನ್ನು. ನನ್ನ ಪರಾಕ್ರಮದ ಮೇಲೆ ನಿಮಗೆ ಶಂಕೆ? ಬಿಡು ಚಿಂತೆ. ಅಮ್ಮ, ಕಿಡಿಯೊಂದು ಸಣ್ಣದಾದರೇನಂತೆ ಇಡೀ ಲೋಕವನ್ನೇ ಸುಡುವಂತಹ ಸಾಮರ್ಥ್ಯ ಅದಕ್ಕಿದೆ. ನಾನು ಇಡುವಂತಹ ಬಾಣಗಳಿಗೆ ಯಾವುದೇ ರೀತಿಯಾದಂತಹ ಬಾಲತನವೆನ್ನುವುದಿಲ್ಲ. ಅಷ್ಟಕ್ಕೂ ನಿಮ್ಮ ಮಗಳು ನಾನು, ಹಾಗಾಗಿ ಚಿಂತಿಸುವ ಅಗತ್ಯವಿಲ್ಲ. ಅನುಗ್ರಹ ಮಾಡಿಕೊಳ್ಳಿ. ಅಚಲವ ಬಿಡದಿರೆ ಮಾ
ವೀರವಾಣಿಯನ್ನು ಕೇಳಿ ಸಂತೋಷವಾಯಿತು. ಇದು ನಾನು ಮಣಿಸಿದಂತಹ ಪರೀಕ್ಷೆ ಮಗಳೇ. ಪರೀಕ್ಷೆ? ಹೌದು. ಈ ಪರೀಕ್ಷೆಯಲ್ಲಿ ನೀನು ತೇರ್ಗಡೆಯನ್ನು ಹೊಂದಿದ್ದೆ. ಬಂಡಾಸುರನ ಮಗ ಚತುರ್ಬಾಹು, ಆತನ ವಧೆ ನಿನ್ನಿಂದಲೇ ಆಗಬೇಕು. ಸರಿ, ನಿನ್ನ ಮಾತನ್ನು ಕೇಳಿ ಸಂತೋಷವಾಯಿತು. ಈ ಕಾಲಕ್ಕೆ ಕಳುಹಿಸಿಕೊಡುತ್ತೇನೆ. ಮಾತ್ರವಲ್ಲ, ಮತ್ತೆ ಶಕ್ತಿ ನಾರಿಯರು ವೀರ ವನಿತೆಗೆ ತೊಡಿಸಬಹುದಾದಂತಹ ದಿವ್ಯ ದುಕೂಲಗಳನ್ನೆಲ್ಲ ತೊಡಿಸಿದ್ದಾರೆ. ಇದು ವಿಶೇಷವಾದಂತಹ ಧನುಷರುಗಳು. ಹಿಡಿದುಕೋ, ಇದು ಸಾಮಾನ್ಯ ಶರವಲ್ಲ. ಆ ವಿರೋಧಿಗಳ ಹಣೆಯಲ್ಲಿ ಬರೆಯುವಂತಹ ಮರಣ ಲೇಖನಿಯಾಗಬೇಕು. ನಿನ್ನ ಹೆಸರು ಲಲಿತ ಸಹಸ್ರನಾಮದಲ್ಲಿ ಒಂದಾಗ್ತದೆ. ಶುಭವಾಗಲಿ ಕಂದ. ಎಳೆಯ ಕುವರಿಯು ನೀನು ಕಲಗ ಸುಲಭವಲ್ಲವು ತಿಳಿದು ಬೇಗ, ಸುಲಭ ಅಲ್ಲವು ತಿಳಿದು ಬೇಗ. ಮೂದಲಿಸಲವಳಂತ ಎಂದೊಳಾಗ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಯಾಕೆ? ರಣಕ್ಷೇತ್ರದಲ್ಲಿ ಎದುರಾದ ಯುದ್ಧ ಮುಂದಾದಾಗ ನನ್ನ ಕಣ್ಣ ಮುಂದೆ ಗೋಚರಿಸಿದವಳು ನೀನು. ಸಣ್ಣ ಹುಡುಗಿ, ನಿನ್ನಲ್ಲಿ ಯುದ್ಧವಲ್ಲ, ನಿನ್ನ ತಾಯಿಯನ್ನು ಕಣಹು. ವರಸೆ ಮದಕರಿಯಾಕೆ ಎಲೆ ಕೂಡ ಚಿಗುರ ಘನ ಪರಶು ಯಾತಕ್ಕೆ ಚಿವುಟಿ ಚಿಗುರ ವಿಕ್ರಮವನ್ನು ತೋರು, ವಿಕ್ರಮವನ್ನು ತೋರು. ಯುದ್ಧಕ್ಕಾಗಿ ಬಂದಂತಹ ನೀನು ಎದುರಾದ ಭಟರ ಜೊತೆ ಯುದ್ಧ ಮಾಡುವುದು ಬಿಟ್ಟು ನನ್ನ ಅಮ್ಮನನ್ನು ಕೇಳುತ್ತಾ ಇದ್ದೀಯಲ್ಲ. ನೀನೆಲ್ಲ ಇದಕ್ಕೆಲ್ಲ ಸರಿಯಾದವಳಲ್ಲ.
ಇದು ನಿನ್ನ ಭಾವನೆ ಅಷ್ಟೇ. ಆದರೆ ನಿಜ ಎನ್ನುವುದು ಬೇರೆ ಇದೆ. ಏನು? ಸರಿಯಾಗಿ ಆಲೋಚನೆಯನ್ನು ಮಾಡು. ಈಜುವುದಕ್ಕೆ ಬರುತ್ತದೆ ಎನ್ನುವುದ ಕಾರಣಕ್ಕಾಗಿ ನೇರವಾಗಿ ಸಮುದ್ರವನ್ನು ಈಜುವುದಲ್ಲ. ಅದು ದಡ್ಡತನ. ಹೌದು, ಅದೇ ನಿನ್ನದಾಯಿತು. ಚಿಗುರನ್ನು ಚಿವುಟುವುದಕ್ಕೆ ಕೊಡಲಿ ಅವಶ್ಯಕತೆ ಇಲ್ಲ. ನಿನಗೆ ನಾನು ಸಾಕು. ನಾನು ಚಿಕ್ಕವಳೆಂದು ಸಾರಗದ ಹಿಮಬಲವ ಏನೆಂಬತ್ತ ಸರ್ವಗಳನ್ನು ಲೋಕವನ್ನು ಜಯಿಸಿದ ವೀರ ನಿನ್ನ ಪರಾಕ್ರಮ ಅರ್ಥಗಳಿಸಿರುತ್ತ ಮತ್ತು ತನ್ನೆಲ್ಲ ದಾನವರ ಹೌದಾ? ಆತನನ್ನ ಕೊಂದು ಕಳೆದಿದ್ದೇವೆ. ನಿನಗೂ ಅದೇ ಗತಿ. ಏನಿದು ವಿಚಿತ್ರ? ಕಾಯದ ಕಸು ಇಂಗುತ್ತಾ ಇದೆ. ಹೆಣ್ಣು ಮಕ್ಕಳ ಪೌರುಷ ಎನ್ನುವುದು ಮೆರೆಮೇರ್ತಾ ಇದೆ. ಅತ್ತ ಇತ್ತ ಸುತ್ತಮುತ್ತ ಎತ್ತತ್ತ ಕತ್ತತ್ತೆ ನೋಡಿದರೂ ಸ್ತ್ರೀ ಮೊತ್ತವೇ ಕಾಣ್ತಾ ಇದೆ. ಇವರ ಸತ್ವವನ್ನು ಕುಗ್ಗಿಸಬೇಕು. ಏನು ಮಾಡೋಣ? ಅಣ್ಣ ಕೊಟ್ಟಂತಹ ಅಧಿಕಾರ, ಪ್ರತಿ ಸೃಷ್ಟಿ. ನನ್ನ ಸೃಷ್ಟಿಯ ತಂದವನ್ನು ನೋಡ್ತೀರಾ? ನೋಡುವೊಮ್ಮೆ. ಈ ಪ್ರಸಂಗದಲ್ಲಿ ಇಷ್ಟರವರೆಗೆ ಬಾರದೇ ಇರುವ ಒಂದು ಸೃಷ್ಟಿ ಮಾಡ್ತೇನೆ. ಪವಾಡ ನೋಡಿ. ಮಗನೇ ಮಗನೇ ಅಪ್ಪ, ನೀ ಎಂಡೆ ಅಪ್ಪನ? ಏನಾಗ್ಲಿಕ್ಕಿಲ್ವಾ? ಎಂಡೆ ಅಪ್ಪ. ಎಂದಪ್ಪ
ಯಾರು ನನ್ನನ್ನು ಸೃಷ್ಟಿ ಮಾಡಿದ ಯಾರು? ನಾನೇ. ಹಾಗಾದ್ರೆ ನೀವು ನನ್ನ ಸೃಷ್ಟಿಗೆ ಕಾರಣ ನನ್ನಪ್ಪನೇ. ನನ್ನಿಂದ ಜನ್ಯ ನೀನು, ಆದ್ದರಿಂದ ನಾನು ನಿನಗೆ ಜನಕ. ಕಂದ ಕನಕ ಜನಕ ಕಂದ ಚಕಣ ಕುಮಾರ 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 ಅದು ಬಿಡುವುದಿಲ್ಲ ನಾವು ಕುಮಾರನನ್ನು ಬಿಡುವುದಿಲ್ಲ. ಹೇಳಿ. ಕುಮಾರ ನನ್ನ ಸೃಷ್ಟಿಯಾಗಾಯಿತು. ಕಾರಣ ಇಷ್ಟೇ. ಏನು? ಒಮ್ಮೆ ಸರಿಯಾಗಿ ಸುತ್ತ ನಿರೀಕ್ಷಿಸಿ ನೋಡು. ನೋಡ್ತಾ ಇದ್ದೇನೆ. ಹೆಣ್ಣು ಮಕ್ಕಳು ವಿಜೃಂಭಿಸ್ತಾ ಇದ್ದಾರೆ. ಮೊದಲಿದ್ದವರು ಯಾರು ಇಲ್ಲ, ಎದ್ದು ಹೋಗಿದ್ದಾರೆ. ಯಾಕೆ? ನಿನ್ನ ಸೃಷ್ಟಿ ಆಗ್ತದೆ ಅಂತ ಅವರಿಗೆ ಗೊತ್ತಿಲ್ಲ, ಅದರಿಂದ ಎದ್ದು ಹೋಗಿದ್ದಾರೆ. ಸರಿ, ನಿನಗೆ ಉಳಿದವರು ಸಾಕು. ಆದ್ರೂ ನಿನ್ನ ಸೃಷ್ಟಿ ಯಾಕೆ? ಯಾಕೆ? ಪುರುಷರ ಸತ್ವ ಎಲ್ಲ ಹಿಂಗಿದೆ ನೋಡಿದ್ಯಾ? ಎಲ್ಲ ಗಂಡು ಮಕ್ಕಳು ಚಪ್ಪೆ ಆಗಿದ್ದಾರೆ. ಹೆಣ್ಣು ಮಕ್ಕಳು ತಮ್ಮದಾದಂತಹ ಪರಾಕ್ರಮದಿಂದಲೇ ವಿಜೃಂಭಿಸ್ತಾ ಇದ್ದಾರೆ. ಅವರ ಸತ್ವವನ್ನು ಕುಗ್ಗಿಸಬೇಕು. ಸರಿ, ಅವರಿಗೆ ತಲೆ ಎತ್ತಲಿಕ್ಕೆ ಆಗಬಾರ್ದು. ಆ ತುಂಡು ರಂಬೆಗಳು, ದಿಂಡೆ ಹೆಣ್ಣು ಮಕ್ಕಳು ಹಿಂದಿನ ಭಾಗಕ್ಕೆ ಒಂದು ಮೆಟ್ಟಿದ್ರಂತಲ್ಲ, ಅವರ ಅಹಂಕಾರ ಎಲ್ಲ ಅಡಗಬೇಕು. ಆದ್ರೂ ಅವರ ಮುಂದೆ ನಾವು ಸೋತದ್ದೇ ಅಲ್ವಾ? ಹೌದು. ಆದ್ರೆ ನಿನ್ನದಾದಂತಹ ಏನು ಮಾಡ್ತಿ? ನಾನು ಮಾಟ ಮಾರಣ ಕೃತ್ರಿಮ ಹೋಮ ಎಲ್ಲ ಮಾಡ್ತೇವೆ. ಮಾಟೆ ಮಾಟೆ ಮಾಡ್ತೇವೆ. ನೀನು ಹೆಗ್ಗನವ? ಮಾಟೆ ಮಾಡ್ಲಿಕ್ಕೆ ನಾನೇನು ಪೆರ್ಗುಡೆಯ? ಮತ್ತೆ ಮಾಟೆ ಮಾಟ 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 ಅಥರ್ವ ವೇದೋಕ್ತವಾದಂತಹ ಮಾಟವೋ ಮಾರಣವೋ ಯಾವುದಾದ್ರೂ ತೊಂದರೆ ಇಲ್ಲ. ಸರಿ, ಒಟ್ಟಾರೆಯಾಗಿ ಅವರು ನಿರ್ಮೂಲ ಆಗಬೇಕು. ಇಲ್ಲಿದ್ದ ಹೆಂಗಸರೆಲ್ಲ ಮನೆಗೆ ಹೋಗಿ ಕೌಚಿ ಮಲಗಬೇಕು. ಮನೆಗೂ ಹೋಗಬಾರ್ದು, ಇಲ್ಲಿಯೇ ತಲೆ ತಿರುಗಿ ಬೀಳ್ಬೇಕು. ಹೌದಾ? ಅದಕ್ಕೆ ಬೇಕಾದ ವಸ್ತುಗಳೆಲ್ಲ ಬೇಕಾಗ್ತದೆ. ಏನು ಬೇಕು? ಮೊದಲು 4 ಹೂಂಜ ಬೇಕು. ಹುಂಜ? ಹೌದು. ಯಾಕೆ? ಅದು ರಕ್ತದ ಬಲಿಗೊಡ್ಲಿಕ್ಕುಂಟು. ಹುಂಜ ಬಣ್ಣ ಬಣ್ಣದ್ದೇ ಆಗಬೇಕಾ, ಶ್ವೇತವರ್ಣದ್ದು ಸಾಕ? ಅಲ್ಲ, ಶ್ವೇತಗೊಂಡ ಅಲ್ಲಿಗೆ ಮಾತ್ರ, ಇಲ್ಲಿ ಬೇಡ. ಬೇಡಲ್ಲ? ಅದು ಬಿಳಿ ಕುಕ್ಕುಟ, ಅದು ಬೇಡ. ಬೇಡ. ನಮಗೆ ಬಣ್ಣ ಬಣ್ಣದ್ದು. ಬಣ್ಣ ಬಣ್ಣ. ಹೌದು. ನೋಡುವ ವ್ಯವಸ್ಥೆ ಮಾಡಿಸುವ. ಉಂಟಲ್ಲ ಸ್ವಾಮಿ ನಿಮ್ಮಲ್ಲಿ? ನೀನು ನಿಮ್ಮ ಮನೆಯಲ್ಲಿ ಉಂಟಲ್ಲ, ಅದು ಸಾಕು. ನೀನು ಮನಸ್ಸು ಮಾಡಿದ್ರೆ ಎಲ್ಲ ಆಗ್ತದೆ. ಆಮೇಲೆ ಮೊಟ್ಟೆ ಇಡದ ಒಂದು ಲಾಕಿ ಬೇಕು. ಹೆಂಟೆ ಹೂಂಜ ಬೇಕು ಬಲಿ ಕೊಡ್ಲಿಕ್ಕೆ. ಹೆಂಟೆ ಯಾಕೆ ಬೇಕು? ಯಾಕೆ? ಅದು ಮನೆಯಲ್ಲಿ ನಮಗೆ ಸಾರು ಮಾಡಿ ಕುಡಿಲಿಕ್ಕೆ. ನೀನು ಮಾಟ ಮಾಡದ ದಾರಿಗೆ ಹೋಗು. ಎಂತದ್ದು ಕೆಲಸ ಆಗಬೇಕು? ನನ್ನ ಕುಕ್ಕುಟವನ್ನು ತಿಂದು ಇವಾಗ ಕೆಲಸ ಮಾಡುದು ಬೇಡ. ಮತ್ತೆ ಕೇಳಿದ್ರೆ ಕೊಡುದಿಲ್ಲ, ಅದಕ್ಕೆ ಇಲ್ಲೇ ಕೇಳುದು ನಾವು. ಸರಿ, ಮಾಟ ಎಲ್ಲ ಆದ ಮೇಲೆ, ಮಾರಣ ಎಲ್ಲ ಆದ ಮೇಲೆ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿ. ಆಹುತಿ ಮಾಡ್ಲಿಕ್ಕೆಲ್ಲ ಬೇಕಾಗ್ತದೆ. ಯಾವುದು? ಅದಕ್ಕಿಂತ ಮೊದಲು ಕೆಲವು ವಿಷಯಗಳೆಲ್ಲ ಬೇಕಾಗ್ತದೆ. ಯಾವುದು? ನಾನು ಹೇಳಿದ್ದನ್ನು ನೀವು ಕ್ಷಣ ಮಾತ್ರದಲ್ಲಿ ತರಿಸಿಕೊಟ್ರೆ ಎಲ್ಲ ವ್ಯವಸ್ಥೆ ಮಾಡ್ತೇನೆ. ಪ್ರಯತ್ನಶೀಲರಾಗುವ. 4444 ನೀರೊಳ್ಳೆ. ನೀರೊಳ್ಳೆ? ಹೌದು. ಅದು ನೀರಿನಲ್ಲಿರುವಂತ. ಹೌದು, ಒಳ್ಳೆಕ್ಕಿಂತ ಸ್ವಲ್ಪ ದೊಡ್ಡದು ನೀರೊಳ್ಳೆ. ಆಮೇಲೆ 7774 ಕಾಳಿಂಗ ಸರ್ಪ. ಕಾಳಿಂಗ ಸರ್ಪ? ಹೌದು. ಅದು ಉರಗ ತಜ್ಞರಿದ್ದಾರೆ ನಮ್ಮಲ್ಲಿ. ಆಮೇಲೆ 7774 ದೊಡ್ಡ ಜಾತಿಯ ಸೊಳ್ಳೆ. ಸೊಳ್ಳೆ ಹಿಡಿಯುವಾಗ ಒಂದೇ ಒಂದು ಸೊಳ್ಳೆಯ ಕಾಲು ಮುರಿಬಾರ್ದು. ಇದು ದೊಡ್ಡ ಸಮಸ್ಯೆ ಆಯ್ತಲ್ಲ. ಸೊಳ್ಳೆ ಹಿಡಿಯುವಾಗ ಕಾಲು ಮುರಿಯದೆ ಕೈಯಲ್ಲಿ ಕೂತ್ಕೊಂಡಿತ್ತು, ಹೊಡಿದೆ. ಜಾಗ್ರತೆಯಲ್ಲಿ ಹಿಡಿಬೇಕು. ಇದಕ್ಕೆ ಅಥರ್ವ ಕ್ರಿಯೆಗೆ ಅದೆಲ್ಲ ಬೇಕಾಗ್ತದೆ. ನಮ್ಮಲ್ಲಿ ಕೆಲವು ಸೊಳ್ಳೆ ಹಿಡಿಲಿಕ್ಕೆ ಅಂತಲೇ ಕೆಲವು ಇದ್ದಾವೆ. ಊಟ ಮಾಡಿದಾಗ ಅಲ್ಲಿ ಸೊಳ್ಳೆ ಹಿಡಿತಾ ಇರುವುದು. ಆಮೇಲೆ 84 ಕೊಡಪನ ಬೊಗ್ಗಿ ನಾಯಿಯ ತುಪ್ಪ. ನೀವು ಮನಸ್ಸು ಮಾಡಿದ್ರೆ ಆಗ್ತದೆ. ಅದು ಯಾವ ನಾಯಿ? ಬೊಗ್ಗಿ ನಾಯಿ. ಹಾಗೆ ಅಂತ ಹೇಳಿದ್ರೆ ಸಾರಮೇಯ ಹೆಣ್ಣು ನಾಯಿ. ಬೊಗ್ಗಿ ಅಂತ ಹೇಳಿದ್ರೆ ಮತ್ತೆ ಯಾವುದು? ಗಂಡ. ಸರಿ. ಆಮೇಲೆ 48 ಗರ್ಭಿಣಿ ಬೊಗ್ಗಿ ನಾಯಿ. ನೀನು ಮನಸ್ಸು ಮಾಡಿದ್ರೆ ಆಗ್ತದೆ. ಎಲ್ಲದಕ್ಕೂ ನಾನು ಮನಸ್ಸು ಮಾಡಬಹುದು, ಇದಕ್ಕೊಂದು ನಿನಗೆ ಮನಸ್ಸು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ವಾ? ಇಲ್ಲ, ನನಗೆ ಆಗ್ತದೆ. ಆಹುತಿ ಕೊಡ್ಲಿಕ್ಕೆ ಮಾತ್ರ ಮನಸ್ಸು ಆಗುದು. ಆಮೇಲೆ ನೋಡುವ, ನಮ್ಮಲ್ಲಿ ಇದ್ದಾರೆ, ನೋಡುವ ಅವ್ರು ಏನಾದ್ರು ಮಾಡಿ. 775 ಗರ್ಭಿಣಿ ಕತ್ತೆ. ನೀನು ಮನಸ್ಸು ಮಾಡಿದ್ರೆ ಆಗ್ತದೆ. ಎಲ್ಲ ಹಿಡ್ದದ್ದು ಬಿಡಿಸ್ತೇನೆ ಪಾಪಿ. ಪ್ರತಿಯೊಂದು ಪ್ರಾಣಿ ಗರ್ಭಿಣಿ ಆಗಬೇಕು, ಅದಕ್ಕೆ ನಾನು ಮನಸ್ಸು ಮಾಡಿದ್ರೆ ಆಗ್ತದಲ್ಲ. ನಿನ್ನಲ್ಲಿ ಅದ್ಭುತ ಶಕ್ತಿ ಉಂಟು. ಅದ್ಭುತ ಶಕ್ತಿ ನನ್ನಲ್ಲಿ ಎಷ್ಟುಂಟು ಅಂತ ನಿನ್ನನ್ನು ಹುಟ್ಟಿಸುವಾಗ ಗೊತ್ತಾಗ್ಲಿಲ್ವಾ? ಅದಕ್ಕಾಗಿ ನಾನು ಹೇಳಿದೆ ನೀನು ಮನಸ್ಸು ಮಾಡಿದ್ರೆ ಆಗ್ತದೆ ಅಂತ. ನೋಡುವ, ಪ್ರಯತ್ನ ಮಾಡುವ. ಆಮೇಲೆ ಕೆಲವು ಬಲಿಗಳೆಲ್ಲ ಬೇಕಾಗ್ತದೆ. ಯಾವ ಬಲಿ? ಬಲಿ ಬೇಕಾಗ್ತದೆ. ಆಹುತಿ ಕೊಡ್ಲಿಕ್ಕೆಲ್ಲ ಬಲಿ ಬೇಕಾಗ್ತದೆ. ಬಲಿ ಬೇಕು. ಆಮೇಲೆ ನೀನು ವಿಶೇಷವಾಗಿ ಒಂದು ಕೆಂಪು ರಕ್ತದಲ್ಲಿ ನೀನು ಸ್ನಾನ ಮಾಡಬೇಕು. ಕೆಂಪು ರಕ್ತದಲ್ಲಿ? ಕಪ್ಪು ಬೆಕ್ಕಿನ ಕೆಂಪು ರಕ್ತದಲ್ಲಿ. ಕಪ್ಪು ಬೆಕ್ಕಿನ ಕೆಂಪು? ಬೆಕ್ಕು ಯಾವ ಬಣ್ಣ ಇದ್ರು ರಕ್ತ ಕೆಂಪೇ ಬಾರ. ಆದ್ರೆ ನಮಗೆ ಯಾರು ತಿರುಗಿ ಮಾಡಬಾರ್ದು, ಅದಕ್ಕೆ ಬೇಕಾಗಿ. ಅಷ್ಟೇ ಅಲ್ಲ, ಇನ್ನು ಕೆಲವು ಪ್ರಕ್ರಿಯೆಗಳುಂಟು. ಯಾವುದು? ನೀನು ನರವನ್ನು ತೆಗೆದು ಜನಿವಾರವಾಗಿ ಹಾಕೋಬೇಕು. ನರವೇ ನನಗೆ ಜನಿವಾರ? ಹೌದು. ಸರಿ. ಕೆಂಪು ಬಟ್ಟೆಯನ್ನು ಧರಿಸಬೇಕು. ಮುಟ್ಟು ಬಂಜೇಳ ಉಚ್ಚಿಷ್ಟ ಪತ್ರದೆ ಕುಳಿತು. ಮುಟ್ಟು ಬಂಜೇಳ ಉಚ್ಚಿಷ್ಟ ಪತ್ರದೆ ಕುಳಿತು
ಅಸಂಬದ್ಧ ಪ್ರಲಾಪಿ. ಇದು ಸುಸಂಬದ್ಧವೇ. ಅದೆಲ್ಲ ನಮಗೆ ಆಗುವುದಿಲ್ವೋ? ಬೇಕು, ನೀನು ಮನಸ್ಸು ಮಾಡಿದ್ರೆ ಆಗ್ತದೆ. ಮುಟ್ಟು ಬಂದಿಯಳ ಉಚ್ಚಿಷ್ಟ ಪತ್ರದ ಕುಳಿತು ಹೆಣಗಳನ್ನು ಸುಟ್ಟ ಸ್ಮಶಾನ ಮಧ್ಯದಲ್ಲಿ 48 ಗಳಿಗೆ ನೀನು ಕೂತ್ಕೊಳ್ಬೇಕು. ಮರೀಚ, ವಿಷಮುಷ್ಟಿ, ದತ್ತೂರ, ತಿಕಟ್ಟು, ತೈಲ, ಹಂದಿ, ಸರಮೆಗಳ ನೆಯಿ, ಸರ್ಷಪಂ, ನರನೆನ, ರಂಜಲ, ಸುಣ್ಣ, ಕಂಡ ಕುಷ್ಮಾಂಡ, ಕುಕ್ಕುಟಾಂಡವೇ ದ್ರವ್ಯಗಳಿಂದ ಅವುಗಳನ್ನು ಅರ್ಚಿಸಿ ಹೊಗೆ ಏಳಿಸಿ ಯಾರು ಇಲ್ಲಿಂದ ಹೋಗದಾಗೆ ನಾನು ಮಾಡ್ತೇನೆ. ಹೌದಾ? ಆಮೇಲೆ ನೀನು ಮಾಡುವುದು ಹೌದಾ? ಹೌದೌದು. ಹೌದು ಅಂತ ಆದ್ರೆ ಅಥರ್ವ ವೇದೋಕ್ತವಾಗಿ ಯಾವ ಕ್ರಮಕ್ಕೂ ನಾನು ಸಿದ್ಧನಿದ್ದೇನೆ. ಯಾವುದಕ್ಕೂ ನಾನು ಸ್ಮಶಾನ ಭೈರವ, ರೂರು ಭೈರವ, ಚಂಡಭೀಷಣ ಭೈರವ, ಉನ್ಮತ್ತ ಭೈರವ, ಅಚಿತಾಂಗ ಭೈರವ, ಯೋಗಿನಿ, 48 ಘಂಟಾಕರಣ ಇದನ್ನೆಲ್ಲ ನಮ್ಮ ಸುತ್ತಲೂ ನಾನು ನಿಲ್ಲಿಸಿ ಬೇಕಾದ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಹೌದಾ? ಈಗ ಯಾಗ ಆರಂಭ ಆದ ಮೇಲೆ ನಿಲ್ಲಿಕ್ಕಿಲ್ಲ, ನಿರಂತರ ನಡೀತಲೇ ಇರುವುದು. ನಿಂತರೆ ನಮಗೆ ಅಸಂಬದ್ಧ ಆಗ್ತದೆ, ನಮ್ಮ ಶಕ್ತಿ ಕೂರ್ತದೆ. ಸರಿ, ಅದಕ್ಕಾಗಿ ಬೇಕಾಗಿ ಯಾಗ ಬರ್ಲಿಗಿರಿ. ಇವನನ್ನ ಪಟ್ಟದ ಶಿಷ್ಯ, ಇವತ್ತು ಇವ ಬಲಿ. ಬಲಿ ಪಶು. ಇವ ಬಲಿ ಪಶು ಅಲ್ವಾ? ಪಶು ಅಂತ ಹೇಳಿದ್ರೆ ಅದು ಕಡಿಲಿಕ್ಕೆ. ಇವ ಬಲಿ ಪಶು. ಪ್ರಾರಂಭಿಸು. ಮಂತ್ರ ಸ್ಪಷ್ಟ ನನಗೆ ಕೇಳಬೇಕು. ಕೇಳ್ತದೆ. ನಿಮ್ಮ ಬೆರಳು ಕೊಡಿ. ನನ್ನ ಬೆರಳು ಯಾಕೆ? ರಕ್ತ ಬೇಕು. ರಕ್ತ ಬೇಕು ಅಂತಾದ್ರೆ ನಿನ್ನದು ಹಾಕು. ನಿಮ್ದು ಹೋಗಿದ ರಕ್ತ? ನನ್ನಲ್ಲಿ ರಕ್ತ ಉಂಟು, ಆದ್ರೆ ಅದು ಬಲಿ ಕೊಡ್ಲಿಕ್ಕೆಲ್ಲ ಇಲ್ಲ. ಎಷ್ಟು ವರ್ಷದಿಂದ ಹಾಳಾಗಿದೆ? ಯಾರ್ದು? ನನ್ನದು ರಕ್ತ ಹಾಳಾಗಿದೆ ಅಂತ ಯಾರು ಹೇಳಿ? ನೀವೇ ಹೇಳಿದ್ರ ಅಂತಲ್ಲ? ಬೇಡ, ಆಗದೆ ನನ್ನ ರಕ್ತನೇ ಕೊಡ್ತೀನಿ ನಾನು. ನಿನ್ನದೇ ಕೊಡು, ಅದು ಹೆಚ್ಚು ಉಂಟು ಅದರಲ್ಲಿ. ಆಯ್ತಲ್ಲ, ಒಂದು ಬೆರಳು ಹೋಯ್ತಲ್ಲ. ಹಾಗೆ ಯಾವ ಬೇರೆಯವರ ಇಲ್ಲದವನು ಬೇರೆಯವರ ರಕ್ತ, ನನ್ನ ರಕ್ತವನ್ನೇ ನಾನು ಕೊಡೋ ಹಾಗೆ. ಅಷ್ಟು ಚಂದದಲ್ಲಿ ಹೂ ಎಲ್ಲ ಹಾಕಿದ್ರೆ ಅದನ್ನ ಯಾಕೆ ಹಾಳು ಮಾಡ್ತೀವಿ ಪಾಪಿ? ಇದು ನನಗೆ ಅಪ್ಪನ ಮೇಲೆ ಭಕ್ತಿ, ಅವನಿಗೆ ಗೌರವ. ಅಪ್ಪನ ದೋಷ ಬರ್ತದೆ. ಅಪ್ಪನನ್ನು ಎದುರು ನಿಲ್ಲಿಸಿ ಮಗ ಕುಡಿದ್ರೆ ಅಪ್ಪನಿಗೆ ಸ್ವಲ್ಪ ಒಂದು 3 ಬಿಂದಾದ್ರೂ ಹಾರಿಸ್ಬೇಕು. ಯಾರು ಮಾತಾಡ್ಲಿಕ್ಕಿಲ್ಲ. ಯಾಕೆ? ಅಲ್ಲಿ ಹೋಗುವ ದುಷ್ಟ ಶಕ್ತಿಗಳನ್ನೆಲ್ಲ, ಪ್ರೇತಾತ್ಮಗಳೆಲ್ಲ ನನ್ನ ಹೊಟ್ಟೆಯೊಳಗೆ ಹೋಗಿ ಸೇರಿಸಿದ್ದೇನೆ ನಾನು ಮಂತ್ರದಿಂದ. ಹಾಗಾಗಿ ಇದು ಒಳಗೆ ಒದ್ದಾಡ್ತಾ ಇದೆ. ಹಾಗಾಗಿ ಅದಕ್ಕೆ ಬಿಸಿ ಆಗ್ತಾ ಉಂಟು ಒಳಗಡೆ ಮಂತ್ರಾಕ್ಷರ ಬೀಜಾಕ್ಷರಗಳೆಲ್ಲ. ಅದಕ್ಕೆ ತಣ್ಣಗಾಗ್ಲಿಕ್ಕೆ ಬೇಕಾಗಿ ಇದನ್ನೀಗ ಕುಡ್ದದ್ದು. ಈಗ ಇದು ಕುಡ್ದೇ ಇಲ್ಲ, ಬೆಳಿಗ್ಗಾಗುದೊಳಗೆ ಎಲ್ಲ ಹೊರಗಾಗ್ತದೆ. ಪ್ರೇತ ಎಲ್ಲ ಹೊರಗೋಗ್ತದೆ. ಹೌದಾ? ಈಗ ನಿನ್ನನ್ನು ಸೃಷ್ಟಿ ಮಾಡಿದಲ್ಲ, ನಿನ್ನಂತದ್ದು ತುಂಬಾ ಒಳಗೆ ಉಂಟು, ಅದು ಕೂಡ ಒದ್ದಾಡ್ತಾ ಉಂಟು. ಅದನ್ನೇನು ಮಾಡುದು? ಮತ್ತೆ ಇಲ್ಲಿ ಹೊಟ್ಟೆ ಮಾಡುದು ಬೇಡ, ಅಲ್ಲಿ ಹೊಟ್ಟೆ ಮಾಡಿ ಹೋಗಿ ಕುಡಿ. ಇರ್ಲಿ, ಆಯ್ತಾ? ಇದು ತೆಗ್ದಿಡು. ಜೈ ವಿಶಾಲಾಕ್ಷಿ, ಮೀನಾಕ್ಷಿ, ಕಾಮಾಕ್ಷಿ, ಮಹಾಲಕ್ಷ್ಮಿ, ಶಿವಿಕಾ, ಕುಬ್ಜಿಕಾ, ಮಹಾದೇವಿ, ಮಹಾಂಕಾಳಿ, ಪಾರ್ವತಿ, ಸುಪ್ರಭಾ, ಭ್ರಮರಾಂಬೆ, ವಿದ್ಯಾವಾಸಿನಿ, ಯೋಗಿನಿ, ಹಿಮರೂಪಿಣಿ, ಮಾಣಿಕ್ಯದೇವಿ, ಆಗಚ್ಚ ಆಗಚ್ಚ. ಹರಿಮಾಸಿದ್ದೆ, ಲಗಿಮಾಸಿದ್ದೆ, ನಿಗಮಾಸಿದ್ದೆ, ಮಹಿಮಾಸಿದ್ದೆ, ಈಶ್ವತ್ವ ಸಿದ್ದೆ, ವಶಿತ್ವ ಸಿದ್ದೆ, ಮುಕ್ತಿ ಸಿದ್ದೆ, ಇಚ್ಛಾಸಿದ್ದೆ, ಪ್ರಾಪ್ತಿ ಸಿದ್ದೆ, ಸರ್ವ ಕಾಮಸಿದ್ದೆ, ಬ್ರಾಹ್ಮಿ ಮಹೇಶ್ವರಿ, ಕೌಮಾರಿ ವೈಷ್ಣವಿ, ವಾರಾಹಿ ಮಹೇಂದ್ರಿ, ಚಾಮುಂಡಿ ಮಹಾಲಕ್ಷ್ಮಿ. ಓಂ ಓಂ ಮಹಾಶಕ್ತಿ ಆಗಚ್ಚ ಆಗಚ್ಚ ಆಗಚ್ಚ. ಚಂಡಿ ಚಾಮುಂಡಿ ಕಾಳಿ ಭದ್ರಕಾಳಿ ಓಂಕಾಳಿ ಮಹಾಕಾಳಿ ಸ್ವರೂಪಿಣಿ ಜಗದೀಶ್ವರಿ ರುಂಡಮನೇಶ್ವರಿ ಅನ್ನಪೂರ್ಣೇಶ್ವರಿ ಸರ್ವ ಸ್ತ್ರೀ ಶಕ್ತಿ ಆಗಚ್ಚ ಆಗಚ್ಚ. ಸಂಕಲ್ಪ ಮಾಡಿದ್ಯೇನೋ? ಸಂಕಲ್ಪ ಮಾಡಿದ್ಯಾ? ಸಂಕಲ್ಪ ಇದೆ, ಅದರೊಳಗೆ ಸಂಕಲ್ಪ ಇಲ್ಲ. ಇಲ್ವಾ? ಆಗಚ್ಚ 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 ಆಗಚ್ಚ. ಕೆಲರಿಗೆ ನಿದ್ರೆಯು, ಕೆಲರಿಗೆ ಮೂರ್ಛೆಯು, ಕೆಲರಿಗೆ ತೂಕಡಿಕೆ, ಕೆಲರ ಆಲಸ್ಯದ, ಕೆಲರು ಷಂಡತನದೊಡನೆ ಇವೆ ಶಕ್ತಿಗಳು. ರಣಭೂಮಿಯಲ್ಲಿ ವಿಶುಕ್ರನೆಂಬ ದಾನವ ಮಂತ್ರವಾದಿಯನ್ನ ಕೂಡಿ ಮಾಡುತ್ತಿರುವಂತಹ ಮಾಟದಿಂದಾಗಿ ಎಲ್ಲರೂ ಅಮಲಿನಲ್ಲಿದ್ದಾರೆ. ಎಲ್ಲರೂ ಹುಚ್ಚರಂತೆ ವರ್ತಿಸುತ್ತಾ ಇದ್ದಾರೆ. ಯಾರು ಅವರ ಹಿಡಿತದಲ್ಲಿಲ್ಲ. ತಾಯಿ, ನೀವೇ ಕಾಪಾಡಬೇಕು ನಮ್ಮನ್ನು. ಯೋಚನೆ ಮಾಡಬೇಡ, ನಾನು ಆಲೋಚನೆಯನ್ನು ಮಾಡಿ. ಆ ಮಹಾದೇವಿ ಸರ್ವಜ್ಞಳಾದುದರಿಂದ ಕಾಮೇಶ್ವರನ ಮೊಗವ ಪ್ರೇಮದಿ ನೋಡಿ ನಕ್ಕರೆ ಬಣ್ಣಿಸುವುದೇನು ಆ ಮಹಚೋದಿಗವ.
ನುಡಿದನು ಮಾತನಿ ಬರೆದೆವುದಕ್ಕೆನ್ನ ಅಮ್ಮ ನುಡಿದನು ಮಾತನಿ ಬರೆದೆವುದಕ್ಕೆನ್ನ ಬಿಡಲಾವದನವ ನೋಡಿ ಒಳ್ಳೆದಕ್ಕೆ ಬೀರಿ ನುಡಿದು ಕಾಣುವ ಬಡೆಯದ ಕೃಪೆಯ ಬೀರಿ ಸೃಷ್ಟಿ ನಿನ್ನ ಸಮೀಪದಿಂದಲಾಗಿ ನೀನೇ ನನ್ನನ್ನು ಸೃಜಿಸಿದ್ದು ಎನ್ನುವುದಾಗಿ ತಿಳಿದೆ. ಹಾಗಾದರೆ ನನ್ನನ್ನು ಸೃಜಿಸುವರೆ ಘನತರ ಕಾರಣವೇನು? ಮಗನೇ, ನಿನ್ನ ಹುಟ್ಟಿಗೆ ನಾನೇ ಕಾರಣೀಕರ್ತಳಾಗಿದ್ದೇನೆ. ಕಾಮೇಶ್ವರನ ಮುಖವನ್ನು ನೋಡಿದ್ದೇ ತಡ. ಹುಟ್ಟಿಕೊಂಡವ ನೀನು, ತೊಡೆಯಲ್ಲಿ ಸಿದ್ಧಲಕ್ಷ್ಮಣಿ ಇರಿಸಿಕೊಂಡು ಬಂದೆ. ದಶಭುಜಗಳನ್ನು ಹೊಂದಿದವ ನೀನು, ಹಾಗಾಗಿ ದಶಭುಜ ಗಣಪತಿ. ಹುಟ್ಟಿಗೆ ಕಾರಣ ಇಷ್ಟೇ. ಎದುರಾಳಿಗಳು ನಮ್ಮನ್ನು ಗೆಲ್ಲುವುದಕ್ಕೆ ಬೇಕಾಗಿ ಕಾರಣವನ್ನೋ ಮಂತ್ರವನ್ನೋ ಮಾಟವನ್ನೋ ಮಾಡುತ್ತಾ ಇದ್ದಾರೆ. ಹಾಗಾಗಿ ಮಂತ್ರದ ಕಲ್ಲನ್ನು ಕಿತ್ತು ಹೊರಬಂದು ಜನರಿಗೆ ನನ್ನನ್ನು ಗಣಪನ ಎಲ್ಲ ಕೂಡ ಆ ಯಂತ್ರವನ್ನು ಒಡಲ ಝೇಂಕಾರದ ಮಾಡಿದ ಅದರೊಳಗಿದ್ದ ಅಡಗಿದ್ದ ಸಿದ್ಧಿಗಳು ವೀರರಾದ ವಿಶುಕ್ರನ ದಾಸರನ ಕರೆದ ಮಾರಣ ವಿಫಲವಾಯಿತೆ. ಮಂತ್ರವಾದಿ ಪ್ರಲಯಗೈದಿದ್ದಾನೆ. ದಶಭುಜಗಳ ಮಧ್ಯೆ ಅಟ್ಟಹಾಸ. ಹಾಗಾದ್ರೆ ಪ್ರತಿಸ್ಪರ್ಧಿ ಯಾರು ಯಾರು ಎನ್ನುವ ಹಾಗೆ ಆಲೋಚಿಸಿದಾಗ ಗಜಾಸುರನ ಸೃಷ್ಟಿ ಒಮ್ಮಿಂದೊಮ್ಮೆಲೆ ನನ್ನ ಸೃಷ್ಟಿಯಾಯಿತು. ಯಾಕೆ ಈ ಸೃಷ್ಟಿ? ನನ್ನಿಂದ ಏನಾಗಬೇಕು ತಿಳಿಸಿ. ಗಜದ ಆಕಾರ, ಆಸುರಿ ಸ್ವಭಾವ ತುಂಬಿದ ಕಾರಣ ನಿನಗೆ ನಾಮಧೇಯ ಗಜಾಸುರ ಎನ್ನುವ ನೀನು ಈ ವಿಶುಕ್ರನ ಸೃಷ್ಟಿ ಮಾಡಬೇಕು ಅಂತಾದ್ರೆ ಬಲವಾದ ಕಾರಣ ಇದೆ. ದಶಭುಜ ಗಣಪತಿ ರಣದಾರುಣಿಯಲ್ಲಿ ವಿಜೃಂಭಿಸ್ತಾ ಇದ್ದಾನೆ. ಅವನನ್ನು ನಿರ್ಮೂಲಗೊಳಿಸುವ ಹೋಗು.
ಮಗದಿ ಮೆರೆವ ಪೋರ 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 ಎಲ್ಲಿ ಪೋರ ಮಾತ್ರಕ್ಕೆ ನಮ್ಮವರನ್ನು ಕೊಲ್ಲುತ್ತಾ ಮುಂದೆ ಬಂದರೆ ನಿನ್ನ ತಲೆ ಹಾರಿ ಕೂಡ ಮದ್ದಾನೆಯಂತೆ ಬಂದೆ ಅಂತಾದರೆ ನಿನ್ನ ಮದವನ್ನು ಅಡಗಿಸಿ ಮಣ್ಣಲ್ಲಿ ಮಣ್ಣುಗೊಳಿಸ್ತಾರೆ. ಮದ ಮುಖಲ ಸಂಹರಿಸುತ್ತನೆ ಗಜವದನ ನಡೆತರದಾಗ ದೇವಿಯ ಪದಕ್ಕೆ ಒದಗಿಸಿ ನಿಲ್ಲದಿರಲು ಸಂತಸವ ತಾಳುತ್ತಲೀಗೆ ನನ್ನಂತಹ ಗಜಾಸುರನನ್ನು ವಧಿಸಿ ಇವರಿಗಾಗಿ ಬಂದಿದ್ದೇನೆ. ಅವರ ಮಾಯವನ್ನು ದೂರ ಮಾಡಿದ್ದೇನೆ. ಇದು ಮೊದಲು ನೀನಿಲ್ಲು ತ್ರಿಜಗದಿ ಮೊದಲ ಪೂಜೆಯಗೊಂಡು ಭಕ್ತರ ಮೊದದಿ ರಕ್ಷಿಪುದೆಂದು ವರವಿತ್ತಳು ಮಹಾದೇವಿಗೆ. ಮಾತು ಕೇಳಿ ಸಂತೋಷವಾಯಿತು. ಈ ಕಾಲಕ್ಕೆ ವರವೊಂದನ್ನು ಅನುಗ್ರಹಿಸ್ತೇನೆ. ಇನ್ನು ಮುಂದಕ್ಕೆ ತ್ರಿಜಗದಲ್ಲಿ ಮೊದಲ ಪೂಜೆಯ ಗೊಂಬವನಾಗು. ಹೆಚ್ಚೇಕಿ ಸಿದ್ಧಿದಾಯಕನಾಗಿ ಬುದ್ಧಿ ಪ್ರದಾಯಕನಾಗಿ ಭಕ್ತರನ್ನು ಸಲಹುತ್ತ ಬಾ. ಶುಭವಾಗಲಿ. ಧನ್ಯೋಸ್ಮಿ.
ಗೊತ್ತಿದೆಯೋ? ನಿಜ. ಈ ಭಂಡಾಸುರನ ಬಂಡವಾಳವೆನ್ನುವುದು ಬರಿದಾಯಿತು ಎನ್ನುವ ಹಾಗೆ ಭಾವಿಸಬೇಡ. ನಾನು ಪರಾಕ್ರಮಿಯಾಗಿದ್ದೇನೆ. ಶೂನ್ಯದಿಂದಲೇ ಪ್ರಾರಂಭಿಸಿದವ ಇಷ್ಟು ಎತ್ತರದ ಮಟ್ಟಿಗೆ ಏರಿದ್ದೇನೆ. ಒಂದು ಹೇಳುತ್ತೇನೆ ಕೇಳು, ಆಗುವುದಿದ್ದರೆ ಯುದ್ಧವನ್ನು ಮಾಡು, ಸುಮ್ಮನೆ ಸಾಯಬೇಡ. ಯಾರು ಭಕ್ತ ಯಾರಿಗಿದ್ದವರು, ಯಾರು ನಿನಗಿದ್ದವರು? ನಾನೇ ಪಡೆದಿದ್ದೇನೆ. ಈ ಹಿಂದೆ ಸೃಷ್ಟಿ ಸ್ಥಿತಿ ಲಯ ಇದಕ್ಕನುಗುಣವಾಗಿ 3 ಮೂರ್ತಿಗಳನ್ನು ನಾನೇ ಸೃಷ್ಟಿಸಿದವಳು. ಈ ಕಾಲಕ್ಕೆ ಆ ಅಧಿಕಾರವನ್ನು ಮುನ್ನಡೆಸಿಕೊಂಡು ಬರುವುದಕ್ಕೆ ಮುಂದಾಗುತ್ತಾ ಇದೆ. ಸತ್ಯ. ಎಲ್ಲೆಡೆ ಅಧರ್ಮ ತಾಂಡವ ಮಾಡುತ್ತಾ ಇದೆ. ಸಾರಿ ಹೇಳುತ್ತಾ ಇದ್ದೇನೆ, ಮಾಡಿದ್ದೆಲ್ಲವನ್ನು ಮರೆತು ತಪ್ಪಾಯಿತೆನ್ನುವ ಹಾಗೆ ಶರಣಾಗತಿಯನ್ನು ಹೊಂದಿದ್ರೆ ಬದುಕುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟೇನು. ಇಲ್ಲದೇ ಇದ್ರೆ ಶಿರ ಶಿರ ಹಾರಿಸಿ ಹರಿಹರ ಬ್ರಹ್ಮಾದ್ಯರನ್ನು ನನ್ನ ಅಂಕೆಯಲ್ಲಿ ಇರಿಸಿಕೊಂಡಿದ್ದೇನೆ. ಮಾತ್ರವಲ್ಲದೆ ಅವರ ಕರ್ತವ್ಯವಾದಂತಹ ಸೃಷ್ಟಿ ಸ್ಥಿತಿ ಸಂಹಾರಾದಿಗಳನ್ನು ನನ್ನ ಅಂಕೆಯಲ್ಲಿ ಇರಿಸಿಕೊಂಡಿದ್ದೇನೆ. ನಾನೇ ಪಾಲಿಸುತ್ತೇನೆ. ನಿನ್ನನ್ನೀಗ ಲಯಗೊಳಿಸುತ್ತೇನೆ. ಬಾನೋಡೋಣ ಪರಿಪರಿಯ ಸೃಷ್ಟಿಯಲ್ಲಿದ್ದ ಖಳ ಮೆರದ ಏನಲ್ಲೋ ಭಂಡ. ಈ ರೀತಿಯಾಗಿ ಯುದ್ಧವನ್ನು ಮಾಡಿದರೆ ಜಯವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಕಷ್ಟವಾಗುತ್ತಾ ಇದೆ. ಸೋತ ಎಂಬುದಾಗಿ ಭಾವಿಸಬೇಡ. ಮತ್ತೇನು ಮಾಡ್ತೀಯ? ಬಲುಹು ಎನ್ನುವುದು ಇದೆ. ಸೃಷ್ಟಿ ಸ್ಥಿತಿ ಲಯ ಯಾರನ್ನಾದರೂ ಸೃಜಿಸಿ ಏನು, ಈಗಿನವರನ್ನಲ್ಲ ಮತ್ತೆ ಹಿಂದೆ ಅಳಿದು ಹೋದವರನ್ನು ಸೃಜಿಸಿ ಏನು. ಪ್ರತಿ ಸೃಷ್ಟಿಯನ್ನು ನಾನು ಮಾಡಿ ಏನು. ಹೌದಾ? ಶಿಶುಪಾಲನನ್ನು ಸೃಜಿಸಿ ಏನು. ನಾ ಕೃಷ್ಣನಾದೇನು. ಚಂಡಮುಂಡನನ್ನು ಸೃಜಿಸಿ ಏನು. ಮಹಾಕಾಳಿಯಾದೇನು. ಅಷ್ಟು ಸಾಮರ್ಥ್ಯವಿದೆಯಾ? ಹಾಗಾದರೂ ನೋಡಲ್ಲಿ ಮಹಿಷ, ನೋಡಲ್ಲಿ ಅಷ್ಟಭುಜ.
ಒಮ್ಮಿಂದೊಮ್ಮೆ ಅಳಿದು ಹೋದಂತಹ ಕಾಯಕ್ಕೆ ಮಗದೊಮ್ಮೆ ಸೃಷ್ಟಿ ಯಾರನ್ನ ಎನ್ನುವ ಹಾಗೆ ಸರಿಯಾಗಿ ಅರ್ಥವಿಸಿಕೊಂಡಿದ್ದೇನೆ. ಈ ಹಿಂದಿನ ಕಾಲದಲ್ಲಿ ಸರಿ ಪಡೆಯಕ್ಕೆ ಆಗದೇ ಇರುವುದನ್ನು ಮಗದೊಮ್ಮೆ ದಕ್ಕಿಸಿಕೊಳ್ಳಬೇಕಾಗಿದೆ. ಮಾಡಿದ್ದೇನೆ. ಗೊಪ್ಪಿದ ಹೆಣ್ಣೆ ಸಿಂಹವಾಹಿನಿ ಕೈಯಲ್ಲಿ ಅಷ್ಟಭುಜ ಆಯುಧವನ್ನು ಧರಿಸಿಕೊಂಡು ಬಂದಿದ್ದೀಯ. ಈ ಹಿಂದೆ ನನ್ನನ್ನು ಕೊಂದವಳು ನೀನು. ಪ್ರೇತಾತ್ಮವಾಗಿ ಮಗದೊಮ್ಮೆ ಕಾಣ ಸಿಕ್ಕಿದೀಯ ಹೆಣ್ಣೆ. ನಿನ್ನ ರುಂಡವನ್ನು ಚಂಡಾಡಿ ಬಿಟ್ಟೇನು. ದುಷ್ಟ ಮಗೀಶ ನಿನ್ನ ಶಿರವ ಕುಟ್ಟಿ ಕೆಳಗೆ ಬಂದೆ ಸುರರ ಬಿಷ್ಟ ಸಲಿಸಲು ಅನ್ಯಾಯವನ್ನು ಮಾಡಿದೆಯಾ? ಯಾಗಾದಿಗಳನ್ನು ಕೆಡಿಸಿದೆಯಾ? ದುಷ್ಟ ತಪ್ಪಾಯ್ತು ಕಾಲಿಗೆ ಒಳ್ಳಿತು. ಇಲ್ಲವಾದರೆ
ಸರಿಯಾರನಿಗೆ 3 ಜಗದಿ ಪುರದ ಮತ್ಯಾದಿ ಹೆಮ್ಮೆ ಸೂರ್ಯನು ಬರೆದಕ್ಕಾಗಿ ಬಂದಿದ್ದೀಯಾ? ಒಂದು ಮಾತು ಹೇಳ್ತೇನೆ ಕೇಳು. ಸಿಂಹವನ್ನು ಕಾಡಿಗೆ ಬಿಡು, ಆಯುಧ ಕೆಳಗೆ ಹಾಕು, ಎಡ ತೊಡೆಯರು ಬಾರೆ. ಶರಜ ಪೀಠವರ ಉಂಟೆಂದು ಜೋಡನಿಗೆ ಬೆಕ್ಕಿನ ಏಟು, ನಿನ್ನಂತ ಕೋಣನಿಗೆ Thank you.
ಹನುಮನೆ ಹನುಮಾನ್ ಹನುಮಾನು 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 ವೈದರ್ಭೆಯ ಕಳವಿನಲ್ಲಿ ಕಂತೈದಂತವ ನಿಂತಿರಲಿ ಶಿಶುಪಾಲ ಬಂದಿದ್ದಾರೆ, ನಿಲ್ಲಿ ಯುದ್ಧಕ್ಕೆ. ಊರಿ ಸರಳ ತಡೆದು ತನ್ನ ದಾರಿಯನ್ನು ನುಡಿದವ ನುಡಿದು ಧರ್ಮದ ಪಥದಲ್ಲಿ ಮುಂದುವರಿಬೇಕಾದಂತಹ ನೀನು ಯಾವಾಗ ಅಧರ್ಮದಲ್ಲಿ ಮುಂದುವರಿದೆಯೋ ಅಲ್ಲಿಗೆ ನಾನು ವಧಿಸಿದ್ದೇನೆ. ಮತ್ತೆ ಸೃಷ್ಟಿಯಾಗಿದೆಯೋ ಹೋಗುವ ತಪವೇ ಸಾಗುತ್ತ ಏನೆಲ್ಲವೂ ಬಂಡನೆ ಸೃಜಿಸಿದವರನ್ನೆಲ್ಲ ಕೊಂದು ಕಡಹಿದೆಯೇ ನಿಜ. ಸೋತ ಎಂಬುದಾಗಿ ಭಾವಿಸಬೇಡ. ಪರಮೇಶ್ವರನನ್ನು ಮೆಚ್ಚಿಸಿ 10,000 ವರುಷಗಳ ಕಾಲ ತಪಸ್ಸನ್ನಾಚರಿಸಿದೆ. ಉತ್ತಮವಾದಂತಹ ವರಗಳನ್ನು ಪಡೆದುಕೊಂಡಿದ್ದೇನೆ. ವರಗಳ ಸತ್ವ ಇರುವುದೇ ಹೌದು ಅಂತಾದರೆ ಕೊಂದು ಕಡಹುತ್ತೇನೆ. ಶುಕ್ರಾಚಾರ್ಯ ಮುಖ್ಯರು ನೀತಿಗಳ ಧಿಕ್ಕರಿಸಿ ಶುಕ್ರಾಚಾರ್ಯ ಮುಖ್ಯರು ನೀತಿಗಳ ಧಿಕ್ಕರಿಸಿ ದುಷ್ಟರ ಸಂಘದಲ್ಲಿ ಹರಣಿಗಳನ್ನು ಶುಕ್ರಾಚಾರ್ಯ ಹಾಗೂ ಪಾರ್ವತೀ ದೇವಿ
ನೀತಿಯ ಮಾತುಗಳನ್ನು ಧಿಕ್ಕರಿಸಿದೆ, ಅಧರ್ಮದ ಪಥವನ್ನು ತುಳಿದೆ. ನಾನು ಕೈಗೊಂಡಂತಹ ಧರ್ಮ ಯಜ್ಞದ ಕಡೆಯ ಬಲಿಪಶು ನೀನು ಸಾಯುವುದಕ್ಕೆ ಬಂಡಾಸುರ. ನಿನ್ನ ಸಂಗದ ಕಲೆಗೆ ಯಾರಾದರೂ ಮೆಚ್ಚಲೇಬೇಕು. ಆದರೆ ಒಂದು, ನಾನು ಯಾರು ನೀನು ಯಾರು ಎಂಬುದು ತಿಳಿಯಬೇಕು ತಾನೆ. ಅದಕ್ಕೆ ಬೇಕಾಗಿ ಇದೋ ಸುಜ್ಞಾನವನ್ನು ಕರುಣಿಸಿದ್ದೇನೆ. ಎಲಲು ಮಣಿದೊಡನೆಲ್ದ ತ್ರಿಜಗಜ್ಜನನಿ ತವ ಘನ ವಚನ ಸುಧಿಯದು. ತ್ರಿಜಗಜ್ಜನನಿ ತವ ಘನ ವಚನ ಸುಧಿಯದು. ಒಣಗಿರುವ ಸುಜ್ಞಾನವನ್ನು ಚೇತನಗೊಳಿಸಿತೋ. ಹರಿದುದೆಲ್ಲಯ ದುರಿತ, ಹರಿದುದೆಲ್ಲಯ ದುರಿತ. ಪೂರ್ವ ಸ್ಮರಣೆ ತಳೆದೆನು ತಾಯೇ, ನೀನವಧರಿಸು ಬಿಲ್ನ ಪವಿದನು ಬೀರುತ ಕರುಣೆಯನು. ಮಣಿದೊಡನದ ಎಲೆ ತ್ರಿಗಜನನಿಯ ಜಗಜ್ಜನನಿಯ ಬಂಡಾಸುರನೇ, ಓ ಓಂಕಾರಾಕ್ಷರ ಸ್ವರೂಪಿ, ಭಂಡಾಸುರನಾಗಿ ಪಾಪದ ಭಾಂಡವನ್ನೇ ಹೇಳಿಕೊಂಡು ಬಂದೆ. ದಾನವ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದೆ. ಸರಿ, ಮಾಡಬಾರದ ಕೆಲಸವನ್ನೆಲ್ಲ ಮಾಡಿ ಆಗಿದೆ ತಾಯಿ. ಸುಜ್ಞಾನ ಒಂದು ಗೋಚರವಾದ ತೇತಡ. ನನ್ನ ಅಕ್ಷಗಳ ಮುಂಭಾಗದಲ್ಲಿ ದಿವ್ಯ ಮಂಗಲ ಸ್ವರೂಪವನ್ನು ಕಾಣುತ್ತಾ ಇದ್ದೇನೆ ತಾಯಿ. ಓಹೋ, ನಾನು ಮಾಡಿದ್ದು ತಪ್ಪು ಎನ್ನುವ ಹಾಗೆ ನನಗೆ ಅರ್ಥವಾಗುತ್ತಾ ಇದೆ. ನಾನು ಮಾಡಿದಂತಹ ಅಪರಾಧವನ್ನು ಮನ್ನಿಸಬೇಕು ತಾಯಿ, ಮನ್ನಿಸಬೇಕು. ಹಾಗಿದ್ರೆ ಹೀಗೆ ಮಾಡುವರೆ ಬಲವಾದಂತಹ ಉದ್ದೇಶ ಇರಬೇಕು ತಾನೆ. ಹೌದಮ್ಮ. ನೀನು ಯಾರು ಹೇಳುವೆಯಾ? ಅಮ್ಮ, ಪೂರ್ವದಲ್ಲಿ ಮಾಣಿಕ್ಯ ಶೇಖರನೆಂಬ ದೇವತೆಯು ನಾ ಶ್ರೀಮಗಾರಮಾದೇವಿಯಲಿ ಸೇವೆಗೆ ತಿರುತ್ತಿರಲು ಒಂದು ದಿನ ಗಂಗಾ ನದಿ ತೀರದೆಡೆಗೆ ತೆರಳಿ ಕಾವಲಿಗೆ ನಿಲ್ಲಿಸುತ್ತೆಲ್ಲರೂ ತಪ್ಪಬೆಸಗುತ್ತೀರಿ. ದೇವಿ ಕಿನ್ನರ ತರುಣಿಯೋರೊಳೈ ತರುತ್ತಲ ಪಾವನ ನದಿಯೊಳು ನೀಯುತ್ತಿರುವ ವೇಳೆಯಲ್ಲಿ ಸುಳಿಗೆ ಮೊರೆಗಿಡುವ ಧ್ವನಿಯ ಕೇಳಿಗೆ ಜಡಗ ನೇತ್ರೆಯ ಪೊರೆಯಲೆನು ತಲಿ ಒಡನೆ ನದಿಯಲಿ ಧುಮುಕಿ ನಾರಿಯ ದಡವ ಸೇರಿಸಲವಳ ರೂಪವ ಕಂಡು ಮೋಗದಲ್ಲಿ ಮಡದಿಯಾಗದರಿಕೆ ಗೈದರೆ ದೃಢದಿ ಪೊರೆದವ ಜನಕ ಗಿಣಿ ನೀ ಬಿಡೋ ಮನದ ಬಯಕೆಗಳ ಎನ್ನುತ್ತಲಿ ಬೇಡ ನೀತಿಗಳ ಅಮ್ಮ ಬಂಡಾಸುರನೇ, ಭಂಡಾಸುರನಾಗಿ ಉದಿಸುವುದಕ್ಕೂ ಮುನ್ನ ನನ್ನ ಪೂರ್ವ ವೃತ್ತಾಂತ ಹೊಂದಿದೆ ತಾಯಿ. ಏನಪ್ಪಾ ಅದು?
ಪೂರ್ವ ಜನ್ಮದಲ್ಲಿ ಮಾಣಿಕ್ಯ ಶೇಖರ ಎನ್ನುವ ದೇವತೆ ನಾನಾಗಿದ್ದೆ ತಾಯಿ. ಸರಿ. ವೈಕುಂಠವಾಸಿಯಾದಂತಹ ಲಕ್ಷ್ಮೀದೇವಿಯ ಅಂಗರಕ್ಷಣೆ ನನ್ನ ಹೊಣೆಯಾಗಿತ್ತು. ಮುಂದೆ ಒಂದು ದಿನ ಗಂಗಾ ನದಿ ತೀರದೆಡೆಗೆ ತಪಸ್ಸಿಗೆ ತೆರಳುವಂತಹ ಸಂದರ್ಭ ನನ್ನನ್ನು ಕಾವಲಿಗಾಗಿ ನಿಲ್ಲಿಸಿದಳು ತಾಯಿ. ಕಾವಲಿಗಾಗಿ ನಿಂತೆ. ಆ ಸಂದರ್ಭ ಪಾವನವಾದಂತಹ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡುವುದಕ್ಕಾಗಿ ಕಿನ್ನರ ತರುಣಿಯೋರ್ವಳೈ ತಂದಳು. ಆಳವನ್ನು ತಿಳಿಯದೆ ಧುಮುಕಿದಳು. ಸುಳಿಗೆ ಸಿಲುಕಿ ಕಾಪಾಡಿ ಕಾಪಾಡಿ ಎನ್ನುವ ಹಾಗೆ ಮೊರೆ ಇಟ್ಟಳು ತಾಯಿ. ನೀನೇನು ಮಾಡಿದೆ? ಒಡನೆ ನದಿಗೆ ಧುಮುಕಿದೆ. ಆಕೆಯನ್ನು ರಕ್ಷಿಸಿ ದಡವನ್ನು ಸೇರಿಸಿದೆ ತಾಯಿ. ಒಳ್ಳೆಯ ಕೆಲಸವನ್ನೇ ಮಾಡಿದೆ. ಆ ಬಳಿಕ ನಡೆದಂತಹ ವೃತ್ತಾಂತವೇ ನನ್ನ ಈ ಸ್ಥಿತಿಗೆ ಕಾರಣವಾಗಿ ಹೋಯಿತಮ್ಮ. ಏನಾಯಿತು? ಅವಳ ಒತ್ತೆಯಾದ ಮೈಯನ್ನು ಕಂಡು ಮದುವೆಯಾಗು ಎನ್ನುವ ಹಾಗೆ ಕೇಳಿಕೊಂಡೆ. ಯಾವಾತ ಜೀವವನ್ನು ರಕ್ಷಿಸುತ್ತಾರೋ ಆಪತ್ಕಾಲದಲ್ಲಿ ರಕ್ಷಕರಾಗುತ್ತಾರೋ ತಂದೆಗೆ ಸಮಾನ ಎನ್ನುವ ಹಾಗೆ ಹೇಳಿದಳು. ಒಲ್ಲ ಎನ್ನುವ ಹಾಗೆ ಬಲಾತ್ಕರಿಸುವುದಕ್ಕೆ ಮುಂದಾದೆ. ತಪಸ್ಸಿನಿಂದ ಎಚ್ಚೆಂತಹ ಲಕ್ಷ್ಮೀದೇವಿ ರಾಕ್ಷಸೀಯ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡ ಕಾರಣ ರಾಕ್ಷಸರಾಗಿ ಜನ್ಮವನ್ನು ತಾಳು ಎನ್ನುವ ಹಾಗೆ ಶಾಪಿಸಿದಳು. ಹೋಗರದೆ ಆದಷ್ಟು ಬೇಗ ನಿಮ್ಮ ಜೊತೆಯಲ್ಲೇ ಇರಬೇಕು ಎನ್ನುವ ಹಾಗೆ ಕೇಳಿಕೊಂಡೆ. ಅಂಗಲಾಚಿದೆ. ಒಂದು ವಿಶಾಪವನ್ನು ಕರುಣಿಸಿದ್ಲು. ಹೇಗೋ? ಮುಂದಕ್ಕೆ ನಾನೇ ನಿನಗೆ ಮುಳುವಾಗಿ ಬರುತ್ತೇನೆ, ಅಂದ್ರೆ ಆದಷ್ಟು ಬೇಗ ನಿನ್ನನ್ನು ಕರೆಸಿಕೊಳ್ಳುತ್ತೇನೆ ಎನ್ನುವ ಹಾಗೆ ಹೇಳಿದ್ರಮ್ಮ. ಹೇಗೆ? ಆದರೆ ನನ್ನ ಆತ್ಮಜ್ಯೋತಿ ಎಂಬುದು ಅಲೆದಾಡುತ್ತಿದ್ದಂತಹ ಸಂದರ್ಭ ಆದಿಯಲ್ಲಿ ಗಣೇಶನಿಂದ ನಿರ್ಮಿತ ಗೊಂಬೆ ಶಿವಪಾರ್ವತಿಯರ ಕೃಪಾ ಕಟಾಕ್ಷದಿಂದ ನನಗೆ ಒಳ ಪ್ರವೇಶಿಸುವುದಕ್ಕೆ ಕಾರಣವಾಯಿತು ತಾಯಿ. ಶುಕ್ರಾಚಾರ್ಯರ ಗುರುತ್ವ ನನಗೆ ದೊರಕಿತು. ಸರಿ. ಮಾತ್ರವಲ್ಲದೆ ಗಣಪತಿಯ ಶಿಷ್ಯನಾದೆ, ಶಿವಪಾರ್ವತಿಯರ ಮಗನಾದೆ. ಆ ಕಾಲದಲ್ಲಿ ರಾಕ್ಷಸೀಯ ಪ್ರವೃತ್ತಿ ಎನ್ನುವಂತಹ ಜ್ವಾಲಾಮುಖಿ ಎಂಬುದು ನನ್ನಲ್ಲಿ ಸ್ಫೋಟಗೊಂಡಿತು ತಾಯಿ. ಮಾಡಬಾರದ ಅನ್ಯಾಯವನ್ನೆಲ್ಲ ಎಸಗಿದೆ. ಸರಿ. ಯಾವುದು ಧರ್ಮ ಯಾವುದು ಅಧರ್ಮ ಎಂಬುದನ್ನು ತಿಳಿಯದೆ ಅಧರ್ಮಿಯಾಗಿಯೇ ಮುಂದುವರಿದೆ. ಧರ್ಮಿಯಾಗಬೇಕಾದಂತಹ ನಾನು ಪಾಪದ ಕೂಪದಲ್ಲಿ ಹುಳವಾಗಿ ಸುತ್ತಾಡಿದೆ ತಾಯಿ. ಆದರೆ ನನ್ನ ಕಣ್ಣ ಮುಂಭಾಗದಲ್ಲಿ ನೀನು ಕಾಣ ಸಿಕ್ಕಿದೆ. ಅಮ್ಮ, ಏನಪ್ಪ? ಇನ್ನು ಬದುಕಬೇಕು ಎನ್ನುವಂತಹ ಆಶೆ ನನಗಿಲ್ಲ. ಮರಳಿ ವೈಕುಂಠವನ್ನು ಸೇರುವುದಕ್ಕೆ ತವಕ ಹೆಚ್ಚಾಗುತ್ತಾ ಇದೆ. ಆದ್ದರಿಂದ ಓ ರಾಜರಾಜೇಶ್ವರಿಯೇ, ನನಗೆ ಮೋಕ್ಷವನ್ನು ಕರುಣಿಸಬೇಕಮ್ಮ, ಮೋಕ್ಷವನ್ನು ಕರುಣಿಸಬೇಕು. ಭಂಡಾಸುರನೇ, ಈ ಹಿಂದೆ ಲಕ್ಷ್ಮಿಯಾಗಿ ಶಪಿಸಿದೆ, ಪಾರ್ವತಿಯಾಗಿ ಪೊರೆದೆ, ಶಾರದೆಯಾಗಿ ಅನುಗ್ರಹಿಸಿದೆ. ಹೌದಮ್ಮ. ಈ ಕಾಲಕ್ಕೆ ಲಲಿತಾಂಬಿಕೆಯಾಗಿ ನಿನ್ನ ಮನದಿಂಗಿತವನ್ನು ಅರ್ಥೈಸಿಕೊಂಡು ನೀ ಕೇಳಿದಂತಹ ಮೋಕ್ಷವನ್ನು ಅನುಗ್ರಹಿಸುತ್ತೇನೆ. ಇದೋ ಕಾಮೇಶ್ವರ ಅಸ್ತ್ರ, ಸಿದ್ಧನಾಗು. ಪರಮ ಸಂತಸದಿಂದ ಪಡೆದಳಂತ ಧಾನವು ಮಣಿದ್ವೀಪದಲ್ಲಿ ನಿಲಿಯಾದಳೆಂಬ ತಿರದಿಗೆ ಜಯ ಜಯ ಭಂಡಾಸುರನ್ನು ವಧಿಸಿದ್ದೇನೆ. ಭಂಡಾಸುರ ಮರ್ದಿನಿ ಎನ್ನುವಂತಹ ಮೆಗಳ್ತೆಯನ್ನು ಪಡೆದಿದ್ದೇನೆ. ನೋಡಿದೆಯಾ, ಸುಮಸರೆಲ್ಲರೂ ಸುಮವೃಷ್ಟಿಯನ್ನೇ ಗೈಯುತ್ತಾ ಇದ್ದಾರೆ. ಈ ಕಾಲಕ್ಕೆ ಲಲಿತಾ ಸಹಸ್ರನಾಮ ಎಂಬುದು ಹುಟ್ಟಿಕೊಂಡಿದೆ. ಇನ್ನು ಮುಂದಕ್ಕೆ ಇದು ನಿನ್ನಿಂದ ಲೋಕಕ್ಕೆ ಬಿತ್ತರಿಸಲ್ಪಡಬೇಕು. ನೋಡಿದೆಯಾ, ಶ್ರೀಚಕ್ರನನ್ನೇ ಬಯಸುತ್ತಾ ಇದೆ. ಈ ಹಿಂದೆ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಯಾಗಿದ್ದವಳು ನಾನು. ನರಪಿ ಹಾಗೆ ನೆಲೆಯಾಗುತ್ತೇನೆ. ಇದೋ ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಶ್ರೀ ದೇವಿ ಲಲಿತೋಪಾಖ್ಯಾನ ಎನ್ನುವಂತಹ ಆಖ್ಯಾನವನ್ನು ಯಾರು ಆಡಿದ್ದಾರೋ, ಯಾರು ಆಡಿಸಿದ್ದಾರೋ, ಯಾರು ನೋಡಿದ್ದಾರೋ,
ನಿಮ್ಮೆಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಶ್ರೀ ಕೋದಂಡರಾಮ ದೇವರು ಹಾಗೂ ಪಂಚಮುಖಿ ಆಂಜನೇಯ ದೇವರು ಜೀವನದಲ್ಲಿ ಆಯಸ್ಸು ಆರೋಗ್ಯ ಸಿರಿ ಸಂಪತ್ತನ್ನು ಕರುಣಿಸಲಿ ಎಂದು ಕೇಳಿಕೊಳ್ಳುತ್ತಾ ಈ ಕಥೆಗೆ ಮಂಗಳವನ್ನು ಹಾಡುವುದಕ್ಕೆ ಭಾಗವತರಲ್ಲಿ ಅಪ್ಪನೆಯನ್ನು ಕೇಳುತ್ತಾ ಇದ್ದೇನೆ. ರಾಮಚರಿತೆಗೆ ಬಲು ಮಧುರ ಅತಿ ಮಧುರ ಸೂರ್ಯವಂಶದ ದಶರಥ ರಾಯನ ಯಾಗದ ಪುಣ್ಯದ ಫಲವಾಗಿ ಭೂಮಿಗೆ ಜನಿಸಿದ ಶುಭವನ್ನು ಹರಸಿದ ರಘುಮತಿ ರಾಮನೇ ದಾಶರಥಿ ರಾಮ ಕಥೆಗೆ ಮಧು ಮಧುರ ಮಧುರ ಈಗ ಪರ ಸುಖಗಳ ಮುಲಿವ ಈಗ ಪರ ಸುಖಗಳ ಮುಲಿವ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಮಂಗಳ ಜಯ ಜಯ ರಾಮಚಂದ್ರನಿಗೆ ಮಂಗಳ ದಶರಥನಾದನಗಿ ಮಂಗಳ ತ್ರಿಗುಣಾತ್ಮಕ ಶ್ರೀದೇವಿಗೆ ಮಂಗಲ ಭಕ್ತರ ಪೋಷಕಿಗೆ ಮಂಗಲ ಆಂಜನೇಯಗಿ ದುರ್ಗಾಂಬಿಕೆಗೆ ಭ್ರಮರಾಂಬಿಕೆಗೆ ಮಂಗಲೋ